ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧೇಯಾತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪಿನಿ ಕಥಾಮೃತವ
ಸನಕಾದಿ ವಿಧ 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 ಮುನಿಗಳನ್ನು ಕಂಡಿರೇ ಉದ್ಯಮ ಗೆಳಸದೆ ತಿಳಿದುಂಡು ಹದ ನೋಡಿ ಉದ್ಯಮ ಗೆಳಸದೆ ತಿಳಿದುಂಡು ಹದ ನೋಡಿ ಬೋಧನ ಗೈವುದನು ಗೈವುದನು ಅವರೆಲ್ಲ ಕಂಡಿರೆ ತನಗಾದಿ ವಿಧ ವಿಧ ಮುನಿಗಳನ್ನು ಓ ಕಂಡಿರೆ ಎಲ್ಲರೂ ಬಂದು ಸೇರಿದ್ದೀರಾ? ನಮಗೆ ಬೇಕಿರುವುದಷ್ಟೇ, ನಮ್ಮ ಒಡ್ಡೋಲಗ ಆಗುವಂತಹ ಸಂದರ್ಭ ನಮ್ಮವರೆಲ್ಲರೂ ಬಂದು ಸೇರಬೇಕು. ಯಾಕೆ ಹೇಳಿ? ಯಾವುದಕ್ಕೂ ಕುಂದುಕೊರತೆ ಆಗಬಾರದು, ಅಪವಾದ ಬರಬಾರದು. ಯಾದವರಿಂದ ಹೀಗಾಯ್ತು ಎನ್ನುವ ಹಾಗೆ ಸರಿಯಾಗಿ ನಮ್ಮ ಜೀವನ ನಮ್ಮ ಯೋಚನೆ ಮಾಡಿ ಅಂತ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ. ಯಾಕೆ ಈ ಮಾತನ್ನು ಹೇಳಿದೆ? ಈ ಹಿಂದೆ ಯಯಾತಿ ಎಂಬಾತ ಶಾಪವನ್ನು ಕೊಟ್ಟು ಬಿಟ್ಟಿದ್ದ. ಎದುಗಳಿಗೆ ರಾಜತು ಸಿಗದೇ ಹೋಗ್ಲಿ ಎನ್ನುವ ಹಾಗೆ ಅವನ ಆಳ್ವಿಕೆ ಎನ್ನುವುದು ಎಷ್ಟು ಕಾಲ ನಡೆಯಿತು? ಅವನಿರುವಲ್ಲಿವರೆಗೆ ಅವನ ಆಳ್ವಿಕೆ ನಡೆಯಿತು. ಆ ಬಳಿಕ ಅದೆಷ್ಟು ತಲೆಮಾರುಗಳೇ ಮುಂದುವರಿದು ಹೋಯಿತು. ಈ ಸಂದರ್ಭಕ್ಕಾಗುವಾಗ ನಮ್ಮ ಆಳ್ವಿಕೆ ಆ ಮಾತನ್ನು ಹುಸಿ ಮಾಡಿಬಿಟ್ಟಿದ್ದೇವೆ ನಾವು. ಯಾರು ಮಾಡಿದ್ದು ಹುಸಿ? ಕೃಷ್ಣ ಪರಮಾತ್ಮ. ಹೌದಪ್ಪ, ಸಮುದ್ರ ಗರ್ಭದಲ್ಲಿ ಅಡಕವಾಗಿರುವಂತಹ ಕುಶಸ್ಥಳಿ ನಾಮಕವಾಗಿರುವಂತಹ ದ್ವೀಪವನ್ನು ದ್ವಾರಕೆಯನ್ನಾಗಿ ಬದಲಿಸಿಕೊಟ್ಟ. ಆ ಬಳಿಕ ಯದುಗಳಿಗೆ ಒಂದು ರಾಜತ್ವ ಇರಬೇಕೆನ್ನುವಂತಹ ಉದ್ದೇಶಕ್ಕಾಗಿ ನಮಗೂ ಒಂದು ರಾಜತ್ವವನ್ನು ತಂದು ಕೊಟ್ಟಿದ್ದಾನೆ. ಸುಖ ಭೋಗಕ್ಕೆ ಯಾವುದಕ್ಕೂ ಕುಂದು ಕೊರತೆ ಇಲ್ಲ. ಸರಿಯಾಗಿ ದ್ವಾರಕಾ ನಗರವನ್ನು ನೋಡಿದೆವು ಎಂದಾದ್ರೆ ಅದೆಷ್ಟು ದ್ವಾರಗಳು, ಅದಕ್ಕಾಗಿ ಅಲ್ವೇ ದ್ವಾರಕೆ ಎನ್ನುವ ಹಾಗೆ ಕರೆದದ್ದು. ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾ ಇದ್ದ, ಭಕ್ತರು ಬರುವುದಕ್ಕಾಗಿ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ, ಅದಕ್ಕಾಗಿ ಇಷ್ಟೆಲ್ಲ ದ್ವಾರ ಉಂಟು ಎನ್ನುವ ಹಾಗೆ. ಕೆಲವೊಂದು ಬಾರಿ ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಮಾಡುವಂತಹ ಉಪಕಾರಗಳು ಕೆಲವೊಂದು ಬಾರಿ ಉಪದ್ರವಾಗಿ ಹೋಗ್ತದೆ. ಯಾಕೆ? ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಯಾರಾದ್ರೂ ಬರಬಹುದು, ಉಪಕಾರ ಪಡಿಬಹುದು, ನಾನು ದೇವ ಇದ್ದೇನೆನ್ನುವ ಹಾಗೆ.
ಇದನ್ನೇ ಕಾಯ್ತಾ ಇದ್ದವರು ಎಷ್ಟು ಮಂದಿ ಬೇಡ. ಋಷಿ ಮುನಿಗಳು, ಸನಕಾದಿಗಳು, ದೂರ್ವಾಸರು, ಕಣ್ವ ಮಹರ್ಷಿಗಳು ಬರ್ತಾರೆ. ಯಾಕೆ? ಕೃಷ್ಣನ ಬಳಿಗೆ ಬರುವುದು, ಉದ್ದನ ನಮಸ್ಕಾರವನ್ನು ಮಾಡುವುದು, ಅವನಿಂದ ಏನಾದ್ರೂ ಪಡ್ಕೊಂಡು ಹೋಗುವುದು. ಧರ್ಮಕ್ಕೆ ಸಿಗುವಾಗ ಎಲ್ಲರೂ ಬರ್ತಾರೆ. ಹೌದಪ್ಪ, ನೋಡ್ಲಿಕ್ಕೆ ಹೋಗ್ಬಾರ್ದ, ಅಲ್ಲಲ್ಲಿ ಕುಳಿತುಕೊಳ್ಳುವುದು, ಬೋಧನೆ ಮಾಡುವುದಂತೆ. ಎಂತದು ಕರ್ಮ ಬೋಧನೆ ಮಾಡುವುದು. ಅವರೇ ಋಷಿ ಮುನಿಗಳೆಲ್ಲ ನಿಜವಾಗಿ ಹೇಳಲಿಕ್ಕೆ ಹೋದ್ರೆ ನಮ್ಮ ಜೀವನ ಹೇಗುಂಟು ಎನ್ನುವ ಹಾಗೆ ನಾವು ರೂಪಿಸಬೇಕೇ ಹೊರತು ಮತ್ತೊಬ್ಬ ರೂಪಿಸಕ್ಕಾಗ್ತದೆ ಅದಾಗುವುದಿಲ್ಲ. ಹಣೆಯಲ್ಲಿ ಬ್ರಹ್ಮದೇವ ಬರೆದಿದ್ದಾನೆ ಹೀಗಾಗ್ಬೇಕೆನ್ನುವ ಹಾಗೆ ಅದರಂತೆ ಜೀವನ ಸಾಗುವುದು. ಒಬ್ಬಾದ ಋಷಿ ಮುನಿ ಬಂದು ನಿನ್ನ ಜೀವನ ಹೀಗಲ್ಲ ಹಾಗಾಗ್ಬೇಕೆನ್ನುವ ಹಾಗೆ ಹೇಳಿದ್ರೆ ಅದಾಗ್ತದ? ಅದಾಗುವುದಿಲ್ಲ. ಅದು ಉತ್ತಟದ ಅಂತ ಆಗ್ತದೆ. ಯಾರದ್ದು? ಋಷಿ ಮುನಿಗಳಿದ್ದು, ಅವರನ್ನೇ ನಂಬಿಕೊಂಡು ಅದೆಷ್ಟೋ ಭಕ್ತ ವೃಂದ. ನಿಜವಾಗಿ ಹೇಳಬೇಕಾ, ಒಂದು ಕಲ್ಲು ಕಂಡ್ರೆ ಸಾಕು, ಅದಕ್ಕೊಂದು ಕುಂಕುಮ ಹಚ್ಚಿದ್ರೆ ಸಾಕು, ನಾಳಿನ ದಿವಸ ಉದ್ದನ ನಮಸ್ಕಾರವನ್ನು ಮಾಡುವುದು, ಅದಕ್ಕೆ ಅಭಿಷೇಕ ಮಾಡುವುದು ಎಷ್ಟು ಮಂದಿ ಬೇಡ. ಹೌದು, ಅದೆಲ್ಲ ಡಾಂಬಿಕ ಭಕ್ತಿ ಅಂತ ಹೇಳುವುದು. ಇದೆಲ್ಲ ದಾರಿ ಮಾಡಿಕೊಟ್ಟದ್ದು ಯಾರು? ಕೃಷ್ಣ ಪರಮಾತ್ಮ ಅಂತ. ಮತ್ತೊಂದು ಹೇಳಬೇಕಾ, ಈ ದ್ವಾರಕೆಯಲ್ಲಿ ನಾವಿದ್ದ ಕಾರಣ ಏನೋ ಅಲ್ಪ ಸ್ವಲ್ಪ ಉಳಿದುಕೊಂಡಿದೆ. ಮತ್ತೆ ಇಲ್ಲದೆ ಹೋದ್ರೆ ಬರ್ತಾರಲ್ಲ ಸನಕಾದಿಗಳು, ತಕೊಂಡು ಹೋಗುವುದೇ ಇಲ್ಲಿಂದ. ಕೇಳಲಿಕ್ಕೆಲ್ಲ ಏನಿಲ್ಲ, ಬೇಕಂಬಿಟ್ಟು ಬರುವುದು ಅಂತ. ಹೌದು, ಕೇಳಲಿಕ್ಕಿಲ್ಲ. ಯಾಕೆ? ನಾವಿಲ್ಲಿದ್ದೇವೆ. ಆದ್ರೂ ನೀವಿದಾಗುವುದಿಲ್ಲ. ಅವಳನ್ನು ಕಾಣಬೇಕು. ಯಾರು? ಕೃಷ್ಣನನ್ನು ಕಾಣಬೇಕೆನ್ನುವ ಹಾಗೆ ಬರುವುದು ಹೋಗುವುದು. ಛೇ, ನಮಗೊಂದು ಮರ್ಯಾದಿಲ್ಲ ಅಂತ ಆಗಿದೆ. ಹೌದು, ಆದ್ರೂ ನಾವು ಬಿಡ್ಲಿಲ್ಲ, ಹಿಡ್ಕೊಂಡಿದ್ದೇವೆ ಮರ್ಯಾದೆ. ಏನೇ ಆಗಲಿ ಮತ್ತೊಂದವರಿಗೆ ಒಂದು ದಿವ್ಯ ಶಕ್ತಿ ಉಂಟಂತೆ. ಹೇಗೆ? ತ್ರಿಕಾಲ. ಅಷ್ಟು ಮಾತ್ರವಲ್ಲ, ಅದು ಬಿಡುವ ಮತ್ತೊಂದು ವಿಚಾರ ಉಂಟು. ಎಲ್ಲವನ್ನ ಅವರ ತಲೆ ಕೂದಲು ನೋಡಿದ್ಯಾ ನೀನು? ಗೂಡು ಕಟ್ಟಿದ ರೀತಿಯಲ್ಲಿ ಹಕ್ಕಿಗಳು. ಹೌದು, ನಿಜವಾಗಿ ಹುಡುಕ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ಮರಿಗಳು ಸಿಗ್ಬೋದು ಅಂತ. ಹೌದು, ಹಾಗುಂಟು. ಕಣ್ಣುಗಳು, ಬಿಟ್ಟ ಕಣ್ಣುಗಳು, ವಾಸನೆ ಹತ್ತಿರ ನಿಲ್ಲಕ್ಕಾಗುವುದಿಲ್ಲ. ಹೇಳುವುದಕ್ಕೆ ಹೇಳ್ತಾರೆ ಮಂತ್ರ ಸ್ನಾನ ಉಂಟು ಎನ್ನುವ ಹಾಗೆ. ಮಂತ್ರದಲ್ಲಿ ಎಷ್ಟು ಅಂತ ಸ್ನಾನ ಮಾಡಬಹುದು ನಾವು, ನಮ್ಗೆ ಗೊತ್ತಿರುವ. ಅಯ್ಯೋ, ಹೇಳಲಿಕ್ಕೆ ಒಂದು ಎರಡು ಹಲವಾರು ಉಂಟು. ಮತ್ತು ಅದು ತ್ರಿಕಾಲ ಜ್ಞಾನ ಅಂತ ಹೇಳ್ತಾರಪ್ಪ. ಅದು ಭವಿಷ್ಯದೆಲ್ಲ ಮೊದಲೇ ಗೊತ್ತಾಗ. ಮೂರು ಕಾಲಗಳನ್ನು ತಿಳಿಯಬಲ್ಲವರಂತೆ ಮೂರು ಕಾಲಗಳನ್ನು ತಿಳಿಯಬಲ್ಲವರಂತೆ ಹರುವರಿದ ಪೇಳುವರು ನಾರಿ ಕಾಣಲು ಸಿಗದಾದರಿವರು, ನಾರಿ ಕಾಣಲು ಸಿಗದಾದರಿವರು, ಬ್ರಹ್ಮಚಾರಿಗಳು ಬಗೆಯು ನೂರು, ಯದುವಂಶೋದ್ಭವರೆಲ್ಲ ಕಂಡಿರೇ ಕಂಡಿರೇ. ಸಹೋದರ, ಏನು? ಇಷ್ಟು ಮಾತ್ರವಲ್ಲ, ಮತ್ತೆ ಅವರಿಗೆ 3 ಕಾಲದ ಬಗ್ಗೆ ಸರಿಯಾದ ಮಾಹಿತಿ ಉಂಟಂತೆ. 3 ಕಾಲ? ಹೌದು. ಯಾವುದದು? ಈ ಹಿಂದೆ ನಡೆದದ್ದು, ಇಂದು ನಡೆಯುವುದು, ನಾಳೆ ಆಗುವುದು. ಭೂತ, ವರ್ತಮಾನ, ಭವಿಷ್ಯತ್ ಕಾಲ. ಈ 3 ಕಾಲ ಅವರಿಗೆ ಗೊತ್ತುಂಟಾ? ಈಗ ಅವರಿಗೆ ಗೊತ್ತುಂಟು ಅಂತ ಇರಲಿ, ನಮಗೆ ಗೊತ್ತಿಲ್ವಾ? ಅದೇ ನಾನು ಹೇಳುವುದು. ಅವರಿಗೇನು? ಇವನಿಗೆ ಗೊತ್ತಿಲ್ವಾ? ಇವನಿಗೆ ಗೊತ್ತಿಲ್ವಾ? ಮತ್ತೆ ಎಲ್ಲರಿಗೂ ಗೊತ್ತುಂಟು. ಹೌದು. ಈಗ ನಿನ್ಗೆ ಗೊತ್ತಿಲ್ವೇನು? ನನಗೆ ಗೊತ್ತುಂಟು. ಮತ್ತೆ ನಿನ್ನೆ ನಾವು ಎಲ್ಲಿದ್ವಿ? ಎಲ್ಲಿದ್ದದ್ದು? ಹೌದು, ಅಲ್ಲಿ. ಅಲ್ಲಿ ಇವತ್ತು ಇಲ್ಲಿ, ಇಲ್ಲಿ ನಾಳೆ ಅಲ್ಲಿ. ಅಷ್ಟೇ. ಎಷ್ಟು ಸುಲಭ ಉಂಟು ಇದು. ನಿನ್ನೆ ನಡೆದದ್ದು. ಹೌದು, ಇವತ್ತು ಆಗುವುದು, ನಾಳೆ ಆಗ್ಲಿಕ್ಕೆ ಇರುವುದು. ಇಷ್ಟನ್ನು ಹೇಳಲಿಕ್ಕೆ ಅವರಾಗಬೇಕು. ನಮ್ಗೆ ಗೊತ್ತಿಲ್ಲ. ನಾವು ನಿನ್ನೆ ಒಂದು ಆಡಿದ ಆಟ ಉಂಟಲ್ಲ ಪುಣ್ಯಾತ್ಮ, ಅದು ಹೇಳಿ ಪ್ರಯೋಜನ ಇಲ್ಲ. ಬಿಡುವ, ನಿನ್ನದಾಗಿದೆ, ನಿನ್ನ ಮುಗಿಸಿದ್ದೇವೆ, ಇವತ್ತಿಲ್ಲಿ ಬಂದಿದ್ದೇವೆ. ವರ್ತಮಾನ ಕಾಲ ಇದು. ಹೌದು, ಇವತ್ತು ಇಲ್ಲಿದ್ದೇವೆ. ಏನು ಮಾಡ್ತೇವೆ ಅಂತ ನನಗೆ ಗೊತ್ತಿಲ್ಲ, ಮುಂದೇನಾಗ್ತೀವಿ ಅನ್ನುವ ಹಾಗೆ ನಾವು ಯೋಚನೆ ಮಾಡಿಲ್ಲ. ಇಷ್ಟಕ್ಕೆ ನಾವಿದ್ದೇವೆ. ಹೌದಾ? ವರ್ತಮಾನ. ಭವಿಷ್ಯತ್ ನಾಳೆ ಆಗುವುದು. ನಾಳೆ ಇಲ್ಲಿಂದ ಬೇರೊಂದು ಕಡೆಗೆ ಹೋಗ್ತೇವೆ, ಬೇರೊಂದು ಆಟವನ್ನು ಆಡ್ತೇವೆ. ಮತ್ತೆ ಇಷ್ಟು ಹೇಳಲಿಕ್ಕೆ ಅವರಾಗಬೇಕು. ಗೊತ್ತುಂಟು, ಇವರಿದ್ದಾರಲ್ಲ, ಕೇಳುವವರಿದ್ರೆ ಎಷ್ಟು ಬೇಕಾದ್ರೂ ಹೇಳ್ತಾರೆ. ಅದೇ ಮತ್ತೊಂದು ಸಮಸ್ಯೆ ಉಂಟು. ಸಮಸ್ಯೆ? ಹೌದು. ಏನು? ಈಗ ಏನೂ ಗೊತ್ತಿಲ್ಲದವರಾದ್ರೂ ಆದೀತು, ಈಗೆಲ್ಲ ಗೊತ್ತಿದ್ದವರದ್ದೇ ಸಮಸ್ಯೆ ಅಂತ.
ನಮ್ಮಲ್ಲಿ ಅದೇ ಸಮಸ್ಯೆ ಆದದ್ದು. ಹೌದು, ಗೊತ್ತುಂಟು ಅಂತ ಹೋದ್ರೆ ಎಲ್ಲ ಹೋದ ಹಾಗೆ ಮತ್ತೆ. ಅದೌದು. ಹ. ಇಷ್ಟು ಮಾತ್ರವಾ? ಮತ್ತೆ ಹೇಳ್ತಾರೆ ಏನು? ಬ್ರಹ್ಮಚಾರಿಗಳಂತೆ. ಬ್ರಹ್ಮಚಾರಿಗಳು ನಿಜವಾಗಿ ಹೇಳ್ಬೇಕಾ, ಬ್ರಹ್ಮಚಾರಿ ಎನ್ನುವಂತಹ ಪದದ ಅರ್ಥವೇ ಅವರಿಗೆ ಗೊತ್ತಿಲ್ಲ. ಅದೌದು. ಬ್ರಹ್ಮಚಾರಿ ಅಂದ್ರೆ ಏನು? ಹೇಗೆ? ಬ್ರಹ್ಮನ ಆಚಾರ. ಹೌದು. ಏನು? ಸೃಷ್ಟಿ ಮಾಡುವುದು. ಹೌದು. ಈಗ ಸೃಷ್ಟಿ ಮಾಡುವುದು ಅವ್ರಿಗೆ ಬ್ರಹ್ಮನ ಮಾಡ್ಲಿಕ್ಕೆ ಆಗ್ತದಾ? ಆಗ್ತದಾ? ಮತ್ತೆ ಅದು ಬ್ರಹ್ಮಚಾರಿ ಆಗ್ತಾರ? ಕೇಳ್ತಾರಂತೆಲ್ಲ ಹೇಳುವುದೇ ಅವರು. ಅದಕ್ಕೆ ಹೇಳಿದ್ದು, ಎಷ್ಟು ಹೇಳ್ತಾರೆ ಅದಕ್ಕೆಲ್ಲ ನಾವು ತಲೆ ಕೊಡಬಾರ್ದು ಅಂತ. ಅದಕ್ಕಾಗಿ ನಾನೊಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಈಗ ನಿನ್ನದೊಬ್ಬನದ್ದೇ ತೀರ್ಮಾನ? ಅಲ್ಲಲ್ಲ, ಈಗ ತೀರ್ಮಾನ ನನ್ನೊಬ್ಬನದ್ದೇ. ಅದಕ್ಕೆ ನಿಮ್ಮ ಬೆಂಬಲ ಉಂಟೋ ಇಲ್ಲೋ ಎನ್ನುವ ಮತ್ತಿನ ಪ್ರಶ್ನೆ. ನಿಮ್ಮ ಜೊತೆ ಸದಾಕಾಲ ಇದ್ದವರು ನಾವು. ಹೌದಾ? ನೀನು ಹೇಳಿದಕ್ಕಿಲ್ಲ ಅಂತ ಹೇಳಿದ್ದೇವಾ? ಅದೇ ನನಗೆ ನಂಬಿಕೆ ಉಂಟು, ನಮ್ಮಲ್ಲಿ ಒಂದು ಹೊಂದಾಣಿಕೆ ಉಂಟು, ಹಾಗೆ ನಡೀತದೆ. ಯಾವ ರೀತಿಯಾಗಿ? ಹೇಗೆ? ಇವತ್ತು ಬರ್ತಾರೆ, ಇವತ್ತು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಬಂದವರಿಗೆ ನಾವು ಒಂದು ಪರೀಕ್ಷೆ ನೀಡಬೇಕು. ಪರೀಕ್ಷೆ? ಪರೀಕ್ಷೆ. ಇದು ಯಾವ ಪರೀಕ್ಷೆ? ಅವರ ಜೀವನಕ್ಕೆ ಇದು ಅಂತಿಮ ಪರೀಕ್ಷೆ ಆಗಬೇಕು. ನಾವೊಂದು ಪರೀಕ್ಷೆ ಇಡಬೇಕು. ಯಾವ ರೀತಿಯಾಗಿ? ಯಾವ ರೀತಿ? ಅವರ ಮುಂದೆ ಒಂದು ಹೆಣ್ಣನ್ನು ಕರ್ಕೊಂಡು ಹೋಗುವುದು. ಹೆಣ್ಣ? ಹೌದೌದು. ಇಲ್ಲಿ ಯಾರಿದ್ದಾರೆ ಅಂತ ಬೇಕಲ್ಲ. ಅದು ಹೇಗೆ? ಗಂಡ ಸತ್ತಿರಬೇಕು, ಬಸುರಿ ಆಗಿರ್ಬೇಕು. ಈಗ ಗಂಡ ಸತ್ತವರೆಲ್ಲ ಬಸುರಿ ಆಗ್ತಾರೆ. ಗರ್ಭಿಣಿಯಾದ ಬಳಿಕ ಗಂಡ ಸಾಯುವುದು. ಹಾಗೆ. ಅದು ಹೇಗೋ ಇರಲಿ, ಪ್ರಶ್ನೆ ಇರುವುದು ಅಲ್ಲಿ. ಹುಟ್ಟುವಂತಹ ಮಗು ಹೆಣ್ಣೋ ಗಂಡೋ ಎನ್ನುವ ಹಾಗೆ ಅವರ ಮುಂದೆ ಪ್ರಶ್ನೆಯನ್ನು ಇಡಬೇಕು ನಾವು. ಹೌದು. ಹಾಗಂತ ಕರ್ಕೊಂಡು ಹೋಗುವುದು ಹೆಣ್ಣನ್ನಲ್ಲ. ಮತ್ತೆ ಹೆಣ್ಣಾಗಬೇಕು, ಕರ್ಕೊಂಡು ಹೋಗುವುದು ಹೆಣ್ಣನ್ನಲ್ಲ. ನಾವು ಮತ್ತೆ ವೇಷ ಮಾಡಬೇಕು. ಈಗ ನೀನು ವೇಷ ಮಾಡುವುದಕ್ಕೆ ಹೇಳುವುದಾ? ವೇಷ ಮಾಡ್ಬೇಕು ನಾವು. ಹೆಣ್ಣು ವೇಷವನ್ನು ಹಾಕಿಸಿಕೊಂಡು ಗರ್ಭಿಣಿಯಾಗಿ ಕಾಣಿಸಿಕೊಂಡು ಅವರ ಮುಂದೆ ಹೋಗಿ ಪ್ರಶ್ನೆ ಇಡಬೇಕು ನಾವು. ಪ್ರಶ್ನೆ ಇಡುವುದು ಹೌದು. ಹೆಣ್ಣಾಗ್ಬೇಕೋ ಬೇಡುವ? ಈಗ ಸ್ತ್ರೀ ವೇಷ ಮಾಡಬೇಕೋ ಬೇಡುವ? ಸ್ತ್ರೀ ವೇಷಕ್ಕೆ ಜನ ಬೇಕು. ಒಂದು ಪ್ರಶ್ನೆ ಬೀಳ್ತದೆ. ಯಾವುದು? ಈಗ ಇಲ್ಲಿ ಸ್ತ್ರೀ ವೇಷ ಮಾಡುದು ಯಾರು? ಅವ ಈಗ ಬಂದ ದಾರಿಗೆ ಸ್ತ್ರೀ ವೇಷಕ್ಕೆ ಜನ ಆಗ್ಬೇಕು. ಹೌದು, ನನ್ಗೆ ಗೊತ್ತುಂಟು ಅವ ಯಾಕೆ ಕೇಳಿದೆನ್ನುವ ಹಾಗೆ. ಯಾರು ಯಾರು ಅಂತ ಕೇಳಲಿಕ್ಕೆ ಹೋದ್ರೆ ಅದು ನೀನೇ ಆದಿತ್ಯವಾಗಿ ನಾವು ಹೇಳೋದಿಲ್ವೋ? ಹೌದು. ಅವನಿಗೆ ಆಸೆ ಉಂಟು ಒಂದು ಸ್ತ್ರೀ ವೇಷ ಮಾಡಬೇಕು ಅಂತ ಮನಸ್ಸಿನಲ್ಲಿ ಆಸೆ ಉಂಟು ಅವನಿಗೆ. ನಿನ್ನ ಯೋಚನೆ ಬಹಳ ಒಳ್ಳೆದುಂಟು. ನಿನಗೊಂದು ಸ್ತ್ರೀ ವೇಷ ಮಾಡುವಂತಹ ಎಲ್ಲ ಲಕ್ಷಣ ಕಾಣ್ತದೆ. ಯಾಕಂತ ಹೇಳಿದ್ರೆ ನಿನ್ನ ನಗುವಿನಲ್ಲೇ ಒಂದು ಸ್ತ್ರೀ ವೇಷ ಛಾಯೆ ಉಂಟು ಅಂತ. ಸ್ತ್ರೀ ವೇಷ ಮಾಡಿ ಮೇಲೆ ಬೀಳ್ತೇನೆ ಎನ್ನುವ ಭರವಸೆ ನನಗುಂಟು. ಅಷ್ಟಿದ್ರೆ ಸಾಕು ನಮಗೆ. ಆದರೆ ನಿನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗುತ್ತೇನೆ ಅಂತ ನನಗೆ ಭರವಸೆ ಇಲ್ಲ. ಅವನದು ಹೋಗುವ ಮುಂಚೆ ಅಪಶಕುನ. ಅವ ಬೇಡ, ಅವನ ಸ್ತ್ರೀ ವೇಷ ಆಗ್ಲಿಕ್ಕಿಲ್ಲ. ಯಾಕೆ? ಅವನಿಗೆ ನಂಬಿಕೆ ಇಲ್ಲ. ಹಾಗಿದ್ರೆ ಅಯ್ಯೋ ದೇವ್ರೆ, ನೀನು ಅವಕಾಶಕ್ಕೆ ಒಬ್ಬನನ್ನು ಓಡಿಸಿದ್ಯಲ್ಲ. ಎಲ್ಲ ಹೇಳ್ತಾರೆ ನನ್ನ ಶ್ರೀವೇಶ ಚಂದ ಆಗ್ತದೆ. ಒಬ್ಬನನ್ನು ಓಡಿಸಿದ್ದು ಆಗಲು ನಮ್ಮಲ್ಲಿ ಒಬ್ಬ ಇದ್ದ, ಅವನನ್ನು ಬೇಡ ಅಂತ ಹೇಳಿದ್ರೆ ನೀನು ಅದಕ್ಕಲ್ವೇನೋ ಓಡುದಲ್ಲ, ಹತ್ರ ಬರ್ತಾರೆ. ಯಾರು ಹತ್ತಿರ? ನನ್ನ ಸ್ತ್ರೀವೇಷ ನೋಡಿದ್ರಿ? ನಿನ್ನ ಸ್ತ್ರೀ ವೇಷ ಮುಖ ನೋಡುವಾಗಲೇ ಗೊತ್ತಾಗುದಿಲ್ಲ ಎಷ್ಟು ಚಂದ ಅಲ್ಲ. ಮತ್ತೆ ಆ ಸ್ತ್ರೀ ವೇಷದ ಭಾವನೆಗಳು ಬರಬೇಕು. ಭಾವನೆ ಯಾವತ್ತು ನಾವು ಪಾತ್ರಕ್ಕೆ ಜೀವ ತುಂಬಬೇಕು. ಆ ಪಾತ್ರ ನಾವಾಗಿ ಜೀವಿಸಬೇಕು. ಅದಕ್ಕೆ ಸ್ತ್ರೀ ವೇಷ ಮಾಡಿದ್ರೆ ಸಾಕಾಗ. ಪಾತ್ರ ನಮ್ಮೊಳಗೆ ಇರಬೇಕು. ಅದು ಮಾತು ಅಂತ ಹೇಳಿದ್ರೆ ಈಗ 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 ಸ್ವಲ್ಪ ಅದಕ್ಕೆ ತೂಕ ಬಂತು ಅಂತ. ಭಾವನೆ ಹೊರಗೆ ಹಾಕ್ಬೇಕಲ್ಲ. ಭಾವನೆ ಎಲ್ಲ ಇವತ್ತು ಯಾವ ಎಲ್ಲ ಭಾವನೆ ಉಂಟು ಅದನ್ನೆಲ್ಲ ಹೊರಗೆ ಹಾಕು. ನಮ್ಮದೇ ಅವಕಾಶ. ಎಲ್ಲಿಂದ ಪ್ರಾರಂಭಿಸುವುದು ಈಗ? ಎಲ್ಲಿ? ಮುದದಿಂದ ಆಗ್ಲಿಕ್ಕಿಲ್ಲ. ಮುದದಿಂದ ತುಂಬಾ ಹೊತ್ತಾಗ್ತದೆ. ಕಾಮಿನಿ ಕರೆದಿದ್ದಾರೆ ಅದ ನಿನಗೆ? ಕಾಮಿನಿ? ಹಾಗಂದ್ರೆ ಕಾಮಿನಿ ಬರುವುದು ಹೇಗೆ? ಹೇಗೆ? ಮಂದ ಮಂದವಾಗಿ ಬರಬೇಕು. ಮಂದಗತಿ. ಮೊದಲಾಗಿ ನಡಿಗೆಯಲ್ಲಿ ಬೇಕು, ಲಾಲಿತ್ಯ ಬೇಕು ನಡಿಗೆಯಲ್ಲಿ. ನಾನು ತೋರಿಸ್ತೇನೆ. ಪ್ರಾರಂಭಿಸುವ. ಅಯ್ಯೋ ದೇವ್ರೇ, ಅದು ಹಾಗೆ ಬರ್ಲಿಕ್ಕೆ ಶ್ರೀವೇಶ್ವರ ಹಾಗೆ ಬರುಲ್ಲ. ಮತ್ತೆ ಅದಕ್ಕೆ ಲಾಲಿತ್ಯ ಬೇಕು ಪುಣ್ಯಾತ್ಮ. ಅದು ಹೇಗೆ ಅಂತ ಗೊತ್ತಾಗಲಿಲ್ಲ. ಅದು ನಿಂಗೆ ಲಾಲಿತ್ಯ ಎಂಬುದೇ ಅರ್ಥವೇ ಗೊತ್ತಿಲ್ಲ. ಇನ್ನು ಸ್ತ್ರೀವೇಷ ಮಾಡಿ ಯಾರನ್ನು ಆಕರ್ಷಣೆ ಮಾಡುದು ನೀನು? ಅವ ಆಗ್ಲಿಲ್ಲ, ನೀನಾಗ್ಲಿಕ್ಕಿಲ್ಲ. ಇನ್ನು ನಾನಾದೀತ ಏನಿದ್ರು ಮೇಲೆ ಹಾಕುದಿದ್ರೆ ಇವತ್ತು ನೀನೆ. ನಾನೇ ಮೇಲೆ ಹಾಕ್ಬೇಕಾ? ನೀನೆ. ನಿನ್ನೊಂದು ಸ್ತ್ರೀವೇಷ ನೋಡ್ಬೇಕು. ಹೇಗೆ? ನಡಿಗೆ, ಸ್ವರ. ಆಯ್ತಲ್ಲ, ಇನ್ನು ಸ್ವರ. ಅವ್ನು ಮಾತಾಡಿ ಒಂದು ಶಬ್ದ ಹೇಳಿಕೊಡಿ. ಒಂದು ಶಬ್ದ. ಪ್ರಾಣಕಾಂತ. ಕೋಣ ಬಿಟ್ಟಿದ್ಯಾ ನೀನು? ನೀನಾಗ್ಲಿಕ್ಕಿಲ್ಲ. ನೀನು ಕೋಣ ಓಡಿಸ್ಲಿಕ್ಕೆ ಅರಿತು ಪುಣ್ಯಾತ್ಮ. ಆಗುದಿಲ್ವೇ? ಇಲ್ಲಿ ಆಗ್ಲಿಕ್ಕಿಲ್ಲ. ಈ ಸ್ತ್ರೀವೇಷಕ್ಕೆ ಹೀಗ ಮಿತ್ರ. ಎಲ್ಲರ ಜನ ಹುಡುಕ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಬ್ಬರ ಸ್ವರವನ್ನು ಕೇಳುವಾಗ, ನಡೆ ನೋಡುವಾಗ, ಅವನ ರೀತಿ, ನಿಲ್ಲುವ ಶೈಲಿ, ಬರುವ ಶೈಲಿ ನೋಡುವಾಗ
ಸ್ತ್ರೀ ವೇಷವೇ ಬಂದ ಹಾಗೆ ಉಂಟು. ಹೌದಾ? ಹೇಗೆ ಇವನದು ಸ್ತ್ರೀ ವೇಷ ಆಗ್ಲಿಕ್ಕಿಲ್ವಾ? ಏ, ಯಾರು? ಅವ ಈಗ ಎಲ್ಲ ಮಾಡಿಯೇ ನಮಗೆ ಸಮಸ್ಯೆ ಆದದ್ದು. ನಾನು ಸ್ತ್ರೀ ಅದು ಗೊತ್ತುಂಟಾ? ನಾನು ಸ್ತ್ರೀ ವೇಷಕ್ಕೆ ಜನ ಅಲ್ಲ ಇವತ್ತು. ಹಾ, ನಾನು ಅವ ಆದ್ರೆ ಆದಿತ್ತು. ನಿಜವಾಗಿ ಹೇಳಬೇಕಾ, ನಾವು ಆಗಲಿಂದ ಹುಡುಕಿದ್ದು ವ್ಯರ್ಥ ಆಗಿ ಹೋಯಿತು. ಮುಖ ನೋಡಂತೆ. ಅಂಗೈಯಲ್ಲೇ ಬೆಣ್ಣೆನ್ನಿಟ್ಟುಕೊಂಡು ಹೌದು. ಊರೆಲ್ಲ ಹುಡುಕಿದಂತಹ ರೀತಿಯಲ್ಲಿ ಇವ ನಮ್ಮ ಹತ್ತಿರ ಇರುವಾಗ ಮತ್ತೆ ಯಾಕೆ ಹುಡುಕುವುದು ಅಂತ. ರೂಪೇಶ ಏ, ಏ, ಏನ ನೋಡುದಕ್ಕೆ ರೂಪ ರೂಪ ನೋಡು. ಅತಿಶಯವರಂತಹ ರೂಪ. ಹೌದಪ್ಪ, ಆ ನಿನ್ನ ನಗು, ಆ ನಿನ್ನ ಹಲ್ಲುಗಳೇ ಸಾಕು ಅಂತ ಮತ್ತೊಬ್ಬರನ್ನು ಆಕರ್ಷಣೆ ಮಾಡುವುದಕ್ಕೆ. ನೀನು ನಗಡಿದ್ರೆ ಯಾವ 60 ವರ್ಷದವರು ಬಿದ್ದಾರು ಇದಕ್ಕೆ. ಸಾಕು, ನಾಚಿಗೆ. ನಾಚಿಕೆ, ನಾಚಿಕೆ ಬೇಕು. ಸ್ತ್ರೀ ವೇಷಕ್ಕೆ ನಾಚಿಕೆ ಬಹಳ ಮುಖ್ಯ. ನಾಚಿಕೆ ಇಲ್ಲದೆ ಸ್ತ್ರೀ ವೇಷ ಇಲ್ಲ ಅಂತ. ಈಗ ಇವನದೊಂದು ಪರೀಕ್ಷೆ ನಡೀಲಿ ಅಂತ. ಪರೀಕ್ಷೆ. ಸ್ತ್ರೀ ವೇಷ ಒಂದು ನಡಿಗೆ, ನಡಿಗೆ ಅದು ನಡಿಗೆ ಬೇಕು, ಲಾಲಿತ್ಯ ಬೇಕು. ಲಾಲಿತ್ಯ ಅಲ್ಲಿ ಅಲ್ಲಿ ಅಲ್ಲಿಂದ ನಮ್ದು ಆರಂಭ ಏನು ಇಲ್ಲಿಂದಲೇ ಲಾಲಿತ್ಯ ಬೇಕು ನಡಿಗೆಯಲ್ಲಿ. ನೀನು ಎಲ್ಲಿ ಓಡುದು? ವೇಗವಾಗಿ. ವೇಗ ಬೇಡ, ಲಾಲಿತ್ಯ. ಹೀಗೆ ಬರಲಿ. ಹಾಗೆ ಆಯ್ತಲ್ಲ. ಸೀರೆ ಉಡ್ಲಿಕ್ಕೆ ಬರ್ತದ? ಸೀರೆ ಉಟ್ಟು ನೋಡು, ಕೆಲವರಿಗೆ ಈ ಸೀರೆ ಉಟ್ಟಾದಂತಹ ಬಳಿಕ ಭಾವನೆ ಬರೋದು ಅಂತ ಉಂಟು. ಹೌದು, ಮುಖಕ್ಕೆ ಬಣ್ಣ ಹಚ್ಚುವಾಗ ಭಾವನೆ ಬರುವುದಿಲ್ಲ, ಸೀರೆ ಉಟ್ಟ ಬಳಿಕ ಭಾವನೆ ಬರುವುದು. ಕೆಲವರಿಗೆಲ್ಲ ಬರ್ತದೆ ಹಾ ಅಲ್ಲ, ಸೀರೆ ಹುಟ್ಟವರಿಗೆ. ಹಾ ಬರ್ತದೆ ಸೀರೆ. ಏ, ಅವ ಎಲ್ಲಿದ್ದಾನೆ? ಸೀರೆ ಎಲ್ಲಿ ಉಂಟು? ಒಂದು ಸೀರೆ ಎಲ್ಲಿ ಎಲ್ಲ ಹೋಗ್ತದೆ. ಒಂದು ಸೀರೆ ತರಬೇಕು ಅಂತ ಗೊತ್ತಿಲ್ಲ. ಭಾವನೆ ಮುಖ್ಯ. ಪಾತ್ರಕ್ಕೆ ಜೀವ ತುಂಬಬೇಕು ನಾವು. ಆ ಪಾತ್ರ ತಾನಾಗಿ ಜೀವಿಸಬೇಕು. ಈಗ ಸೀರೆ ಸೀರೆ ನನಗಾಗ್ಲಿಕ್ಕಿಲ್ಲ ಅಂತ. ಸೀರೆ ಸೀರೆ ಉಡು, ಬೇಗ. ಸೀರೆ ಉಟ್ಟ ಭಾವನೆ ಅದು ಮೊದಲಿಂದಲೂ. ಬೇಗ ಬೇಗ ಕಿಡಿ 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 ಕಿಡಿ. ಬೇಗ. ಹೇಗೆ ಸಹೋದರ, ಇದು ಎಂತದಿದು? ಮಾರ್ಗದ ಬದಿಯಲ್ಲಿ ನಿಲ್ಲಿಸುವುದು ಒಳ್ಳೆಯದು. ಅಲ್ಲ, ಮಾರ್ಗದ ಬದಿ ಅಲ್ಲ, ಮತ್ತೆ ಗದ್ದೆಯಲ್ಲಿ ನಿಲ್ಲಿಸಬೇಕು. ಆಹಾ. ಹಾಗುಂಟು ಸೀರೆ ಉಡ್ಲಿಕ್ಕೆ. ಹೀಗ ನೆರಿಗೆ ನೆರಿಗೆ ಸರಿಯಾಗಿದೆ. ನೆರಿಗೆ ಎಲ್ಲಿ ಉಂಟು ಅದರಲ್ಲಿ ಪುಣ್ಯಾತ್ಮ? ನಿಮ್ಗೆ ನೆರಿಗೆ ಹಿಡಿಲಿಕ್ಕೆ ಬರ್ತದ? ನಿನಗೆ ಸೀರೆ ಉಡ್ಲಿಕ್ಕೆ ಬರುವುದಿಲ್ವಾ? ಹ? ನಿನಗೆ ಸೀರೆ ಉಡ್ಲಿಕ್ಕೆ ಬರುವುದಿಲ್ಲ? ಸೀರೆ ಉಡ್ಲಿಕ್ಕೆ ಬರುದಿಲ್ಲ. ಅಲ್ಲ, ಆಯ್ತು, ಮುಂದೆ ಹೇಳ್ಬೇಡ. ಸೀರೆ ಉಡ್ಲಿಕ್ಕೆ ಬರುವುದಿಲ್ಲ, ಉಡ್ಲಿಕ್ಕೆ ಬರುದಿಲ್ಲ. ಅಲ್ಲಿಡು. ಛೆ, ಒಂದು ಸ್ತ್ರೀ ವೇಷಕ್ಕೆ ಜನ ಇಲ್ಲ. ಹಾಗಾದ್ರೆ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಪರೀಕ್ಷೆ ಮುಂದೂಡಲಾಗಿದೆ, ಅದು ಆಗ್ತದೆ. ಪರೀಕ್ಷೆ ಆಗುವ ಸಮಯಕ್ಕೆ ಆಗ್ಬೇಕು. ಸ್ತ್ರೀ ವೇಷಕ್ಕೆ ಒಂದು ಜನ ಇಲ್ಲ. ಅಲ್ಲ, ಅವನಿಗೂ ಗೊತ್ತಿತ್ತು ಹೇಗೆ? ಸ್ತ್ರೀ ವೇಷಕ್ಕೆ ನಾನೊಬ್ಬ ಇದ್ದೇನೆ, ನನ್ನನ್ನು ಕರೆಯದೆ ಜನ ಮಾಡ್ತಿದ್ದಾರಲ್ಲ ಅಂತ ಅವನ ತಲೆಯಲ್ಲಿ ಉಂಟು. ಹಾಗೆ ಅದಕ್ಕೆ ಅವ ಸುಮ್ಮನೆ ಕುಳಿತದ್ದು. ಯಾಕೆ? ಅವನಿಗೊಂದು ಅವಕಾಶ ಕೊಡುವ. ಅವಕಾಶ ಕೊಡಬೇಕು ಅಂತಿಲ್ಲ, ಅವನ ಮುಖ ನೋಡಿದ್ರೆ ಗೊತ್ತಾಗುದಿಲ್ವೇನು ಸ್ತ್ರೀ ಸ್ವಭಾವ ಮುಖದಲ್ಲಿ ಎದ್ದು ಕಾಣ್ತಾ ಉಂಟು ಅಂತ. ಎಷ್ಟು ಚಂದ. ಅವನಲ್ಲಿ ಕೇಳುವ. ಮತ್ತೆ ಹೇಗುಂಟು? ತೊಂದ್ರೆ ಇಲ್ಲ. ನಿಮ್ಮಲ್ಲಿ ಒಂದೆರಡು ಮಾತನ್ನು ಆಡಬೇಕೆನ್ನುವ ಹಾಗೆ ನನ್ನ ಮನಸ್ಸು ಇಚ್ಛಿಸ್ತಾ ಉಂಟು. ಎರಡೇ ಮಾತಲ್ಲ, ಎರಡೇ ಮಾತು. ಆಗ್ಲಿ. ನಿಮಗೆ ಸ್ತ್ರೀ ವೇಷದ ಮೇಲೆ ಒಲವು ಉಂಟಾ? ಒಲವು ಅಂದ್ರೆ ಉಂಟು. ಅಷ್ಟೇ ಬೇಕಿರೋದು ನಮಗೆ. ಒಂದು ಸ್ತ್ರೀ ವೇಷ ಆಗ್ಬೇಕು ಅಂತ. ಶ್ರೀವೇಶ. ಹೌದು, ಆಗ್ಲೇ ಹೇಳಿದ್ದೇನೆ. ಹಾ. ಬಂದವರನ್ನು ಪರೀಕ್ಷೆ ಮಾಡಬೇಕಾಗಿದ್ರೆ ಗರ್ಭಿಣಿ ಸ್ತ್ರೀ ಆಗಬೇಕು. ಗರ್ಭಿಣಿ ಸ್ತ್ರೀ. ಹೌದು, ಹಾ. ಅದಕ್ಕೆ ಸ್ತ್ರೀ ವೇಷಕ್ಕೆ ಯಾರು ಆದಿತ್ಯ ಎನ್ನುವ ಹಾಗೆ ನಮ್ಮೊಳಗೆ ಚರ್ಚೆ ಆಯ್ತು. ಹಾ. ಒಬ್ಬರದ್ದು ಸ್ತ್ರೀ ವೇಷ ಆಗ್ಲಿಕ್ಕಿಲ್ಲ, ಒಬ್ಬರ ಮುಖವು ನೋಡ್ಲಿಕ್ಕೆ ಆಗುದಿಲ್ಲ. ಇನ್ನು ಉಳಿದದ್ದು ನಿಮ್ಮದೊಬ್ಬರದೇ ಮುಖ. ಈಗ ನನ್ನನ್ನು ಆಯ್ಕೆ ಮಾಡಿದ್ದು. ಇನ್ನು ಸ್ತ್ರೀ ವೇಷಕ್ಕೆ ನೀವು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ನಮ್ಮ ಈ ಈಗ ಕೂಟದಲ್ಲಿ. ನೀವು ಈಗ ಹೇಳುದಲ್ಲ, ಹೌದು. ಆಗಲೇ ನನಗೆ ಗೊತ್ತಾಗಿದೆ ಸ್ತ್ರೀ ವೇಷಕ್ಕೆ ನನ್ನನ್ನೇ ಆಯ್ಕೆ ಮಾಡ್ತೀರಿ ಅಂತ. ಹೌದಾ? ಆಕೆ ಹೋಗಿ ಸ್ವಲ್ಪ ದೂರದಲ್ಲಿ ಕೂತದ್ದು. ನಿಮ್ಮನ್ನು ಕರೀಲಿ ಎನ್ನುವ ಹಾಗೆ. ಹೌದು. ಕೆಲವೊಂದು ಬಾರಿ ಹಾಗೆ ಹ್ಮ್. ಅವಕಾಶ ಹಾ. ತಾನಾಗಿ ಬರಬೇಕೆನ್ನುವ ಹಾಗೆ ಕಾಯ್ತಾ ಇರಬೇಕು ನಾವು. ಹೌದಪ್ಪ. ಅವಕಾಶ ಬಂದಾಗ ಹಿಡ್ಕೊಳ್ಬೇಕು ಅಂತ. ಹಾ. ನಿಮ್ಮ ಕ್ರಮ ಹಾಗೆ ಅಂತ ಈಗ ಕಾಣ್ತದೆ. ನನ್ನ ಸ್ತ್ರೀ ವೇಷ ಅಲ್ಲ, ನಿಮ್ಮ ಸ್ತ್ರೀ ವೇಷ ನೋಡ್ಬೇಕಲ್ಲ. ಒಂದು ನಡಿಗೆ, ನಡಿಗೆ ನಡಿಗೆ ನೋಡ್ಬೇಕು. ನಡಿಗೆ ಮತ್ತು ಒಂದು ಲಾಲಿತ್ಯ ಬೇಕು. ಹ. ನಿಧಾನಕ್ಕೆ. ಹ. ಆಗ್ಬೋದಾ? ಇಷ್ಟು ಸಾಕು. ಮತ್ತೆ ಸೀರೆ ಉಡ್ಲಿಕ್ಕೆ. ನಡಿಗೆ ಸಾಕು. ಹ. ಅದು ಹಿಡ್ಕೊಂಡು ಬಂದದೆಂತದ್ದು? ಅದು ಸೆರಗು ಪುಣ್ಯಾತ್ಮ. ಆ, ಭಾವನೆ, ಭಾವನೆ ಬೇಕು. ಪಾತ್ರ ಜೀವವಾಗಿ ಬಂದಾಗ ತುಂಬಿ ಹರಿತಾ ಉಂಟು. ಮತ್ತೆ ಸೀರೆ ಉಡ್ಲಿಕ್ಕೆ. ಒಂದು ಸೀರೆ ಉಡುವುದು ಬೇಗ. ಇದರಲ್ಲಿ ಸೆರಗು ಯಾವುದು? ಇದು ಸೆರಗು, ಇದು ಸೆರಗು.
ನಮ್ಮಲ್ಲಿ ಕೆಲವರು ಸೀರೆ ಉಡ್ತಾರೆ, ಅದು ಉಡುವುದಲ್ಲ, ಸುತ್ತಿಕೊಂಡೇ ಬರುವುದು. ಅದು ನಿನ್ನಲ್ಲಿ ಕಲಿಬೇಕು ಅಂತ. ಸೀರೆ ಉಡುವ ಚಂದ ಎಲ್ಲ ನಿನ್ನಲ್ಲಿ ಕಲಿಬೇಕು. ಚಂದ. ನಮಗೆ ಗೊತ್ತುಂಟು. ಇದು ಹೇಗೆ? ಹಾಗಲ್ಲ ಹೀಗೆ ಹೀಗೆ. ಇದು ಸ್ತ್ರೀವೇಷ ಆಯ್ತು, ಅದು ತಲೆಗೆ ಹಾಕ್ಬೇಕು. ಮತ್ತೆ ಇದು ಗರ್ಭಿಣಿ ಸ್ತ್ರೀವೇಷ. ಎಂತ ಮಾಡುದು ಈಗ ಹೊಟ್ಟೆ ಬರ್ಬೇಕಲ್ಲ. ಹೊಟ್ಟೆ ಕಟ್ಟಿದ್ರೆ ಆಯ್ತು. ಹೊಟ್ಟೆ ಕಟ್ಟುವ. ಈಗ ಗರ್ಭಿಣಿ ಸ್ತ್ರೀಯರು ನಡೆಯುವುದು ಹೇಗಂತ ಬೇಕಲ್ಲ, ನಿಧಾನಗತಿಯಲ್ಲಿ ನಡೆಯುವುದು. ಅದೊಂದು ನಿಧಾನಗತಿಯಲ್ಲಿ. ಏನಾದ್ರೂ ಸಮಸ್ಯೆ ಉಂಟಾ? ನಿಧಾನ ನಡೆಯುವಾಗ ಏನು ಸಮಸ್ಯೆ ಇದ್ದಾಗೆ ಕಾಣ್ತಾ ಉಂಟು. ಮತ್ತೆ ಹೇಗೆ ನಡೆಯುವುದು? ಹಾಗಲ್ಲ, ಮತ್ತೆ? ಗರ್ಭಿಣಿ ಸ್ತ್ರೀ ನಡೆಯುವುದು ಹೇಗೆ? ಹೊಟ್ಟೆ ಮುಂದೆ ಇರಬೇಕು, ಸೊಂಟಕ್ಕೊಂದು ಕೈ ಹೀಗೆ ಬರಬೇಕು. ಸ್ವಲ್ಪ ಸ್ವಲ್ಪ ಹೊಟ್ಟೆ ನೋವಾದ ಕೂಗುವುದು ಹೇಗೆ? ಸ್ವಲ್ಪ ಕೂಗು ನೋಡುವ. ಅಮ್ಮ ಶಿವ ಬೇಡ, ಕೂಗುವುದು ಸ್ವಲ್ಪ ದುಃಖ ಬೇಕು. ದುಃಖ. ಅಮ್ಮ ಅಪ್ಪ, ಅಮ್ಮ ಅಯ್ಯೋ ಅಯ್ಯೋ ಹೊಟ್ಟೆ ನೋವು. ಹೊಟ್ಟೆ ಹಿಡ್ಕೋ, ತಲೆಗಿಡಬೇಡ. ಹೊಟ್ಟೆ ಹಾಗೆ ಅಭಿನಯ ಸ್ವಲ್ಪ ಇನ್ನಷ್ಟು ಕೇಳಿ ವಜ್ರನು ತನ್ನ ಹಿರಿಯರ ಕೀಳು ಚಪಲಗೆ ಮರುಗಿ ಮರುಗಿ ಕೇಳಿ ವಜ್ರನು ತನ್ನ ಹಿರಿಯರ ಕೀಳು ಚಪಲಗೆ ಮರುಗಿ ವಂಶವೇ ತೂಲವಾಗುವುದೆಂದು ತಾಪಸ ವೃಂದ ಗುರಿ ನುಡಿಗೆ ಮರುಗಿ ವಜ್ರನು ಒಬ್ಬಾತನು ತಾನು ಸತತ ಪರಿಶ್ರಮದಿಂದಲಾಗಿ ಕಟ್ಟಿದಂತಹ ಭವ್ಯವಾದ ಬಂಗಲೆಯೊಂದು ಇನ್ನೊಬ್ಬನ ಅವಧ್ಯೆಯ ಕಾರಣದಿಂದ ಅವಸಾನ ಹೊಂದಿತು ಅಂತಾದ್ರೆ ಕಟ್ಟಿದವನಿಗಾಗುವ ನೋವೆಷ್ಟು ಅನ್ನುವುದು ನಮ್ಮ ಅಜ್ಜನನ್ನು ಎನಿಸಿಕೊಂಡಾಗಲೆಲ್ಲ ನನಗೆ ನೋವಾಗುತ್ತಾ ಇದೆ. ಕೃಷ್ಣ ಪರಮಾತ್ಮನಿಗೆ ಮರಿಮೊಮ್ಮಗ ನಾನು, ಮನ್ಮಥ ಸೂನುವಾದ ಅನಿರುದ್ಧನಿಗೆ ಮಗನಾಗಿ ವಜ್ರನಾಮಕನಾಗಿ, ಅರ್ಥಾತ್ ಯಾದವ ಕುಲದಲ್ಲಿ ವಜ್ರ ಸದೃಶನಾಗಿರಬೇಕು, ಈ ವಂಶವನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಭಾವ ನನಗಿರುವುದು ಸತ್ಯವೇ. ಆದರೆ ಇಂದಿನ ದಿವಸ ಆಗುತ್ತಿರುವಂತಹ ವಿಚಾರವನ್ನು ನೋಡಿದರೆ ಎದೆಯೇ ನಡುಗುತ್ತಾ ಇದೆ. ಯಾವುದನ್ನು ಮಾಡುವುದಕ್ಕೆ ಯಾದವರು ಹೊರಟವರಿದ್ದಾರೆ. ನನ್ನ ತಂದೆಯಾದಿಯಾಗಿ, ನನ್ನ ಅಜ್ಜನಾದಿಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ಪರಿಹಾಸದ ಅತ್ಯಂತ ಹೇಯವಾದ ಕರ್ಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದ್ದಾರಲ್ಲ. ಮುನಿದರಾದರೆ ವಿಗಡ ರುದ್ರನ ಹಣೆಯ ಕಣ್ಣನ್ನಾದರೂ ಕಿತ್ತು ತರಬಲ್ಲ ಸಾಮರ್ಥ್ಯವನ್ನು ಹೊಂದಿದ ದುರ್ವಾಸನಂತಹ ಮಹಾಮುನಿಗಳನ್ನು ಅಪಹಾಸ್ಯ ಮಾಡುವುದಕ್ಕೆ ಬೇಕಾಗಿ ತಾವು ಅನೇಕ ವೇಷವನ್ನು ತೊಟ್ಟು ಮುಂದಾಗುತ್ತಾ ಇದ್ದಾರೆ. ಹೀಗೆ ಆಯಿತು ಅಂತಾದ್ರೆ
ಮತ್ತೆ ನಮ್ಮ ಅಜ್ಜನ ಮುಖವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಕಟ್ಟಿದ ಅವರುಗಳ ಕಣ್ಣಲ್ಲಿ ಕಣ್ಣೀರನ್ನು ನಾವು ತಂದೆ ಉಂಟಾದ್ರೆ ನಮಗೆ 1000 ಜನ್ಮ ಬಂದರೂ ತೊಳೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇರುವುದೊಂದೇ ಮಾರ್ಗ. ಆಗುತ್ತಿರುವಂತಹ ಈ ದುರಿತವನ್ನು ದೂರೀಕರಿಸಿಕೊಳ್ಬೇಕು. ಕಾಣುವಂತಹ ನನ್ನ ಅಪ್ಪನೇ ಮನ್ಮಥನೇ ಮುಖ್ಯರಿರುವಂತಹ ಯಾದವರ ಕೂಟಕ್ಕೆ ಸಾಗುತ್ತೇನೆ. ಭಿನ್ನಪ ಕೃಪೆಗಿರಿಸಿ ಪೂಜರೆ ಮನ್ನಿಪುದವ ಧರಿಸಿ ಭಿನ್ನಪ ಕೃಪೆಗಿರಿಸಿ ಪೂಜರೆ ಮಲ್ನಿ ಪುದವ ಧರಿಸಿ ಪೂಜರೆ ಮಲ್ನಿ ಪುದವ ಧರಿಸಿ ಹಿನತಲಕ್ಕೆ ವರ ಪನ್ನಗ ನಿಳಿಬುದೇ ಹಿನತಲಕ್ಕೆ ವರ ಪನ್ನಗ ನಿಳಿಬುದೇ ಮಾನಧನಗೆ ಮತಿಹೀನತೆ ಸರಿಯೇ ಭಿನ್ನಗ ಕೃಪೆ ಇರಿಸಿ ಪೂಜರೆ ಮಲ್ನಿ ಪುದವ ಧರಿಸಿ ಭಿನ್ನಭ ಕೃಪೆ ಇರಿಸಿ ಅಜ್ಜ ಹೊಂದಿಸಿಕೊಂಡಿದ್ದೇನೆ. ಕೃತಕರ್ಮ ಸಾತ್ಯಕ್ಕೆ ಪ್ರಮುಖರೆಲ್ಲವರಿಗೂ ಕೂಡ ವಜ್ರನ ಪ್ರಣಾಮವನ್ನು ಸಲ್ಲಿಸುತ್ತಾ ಇದ್ದೇನೆ. ಯಾದವರುಗಳು ನಾವೇ ಮೋದದಿಂದ ವ್ಯವಹಾರ ಮಾಡುವವರು. ನಮ್ಮ ವ್ಯವಹಾರವೇ ಹಾಗಲ್ವೇನು? ಮೊದಲಿನ ಪ್ರಕರಣವಾದರೆ ಹೀಗಿರ್ಲಿಲ್ಲ. ಕುಡಿತ, ಹಾಳು ಹರಟೆ, ಊರು ಸುತ್ತುವುದು ಇತ್ಯಾದಿಗಳಲ್ಲೇ ತೊಡಗಿಸಿಕೊಂಡವರಿಗೆ ಮತ್ತೆ ಒಂದು ಮಾನಧನತ ವ್ಯವಸ್ಥೆಯನ್ನು ಈ ಕಾಲಕ್ಕೆ ಒದಗಿ ಬಂದಿದೆ. ಮತ್ತೆ ಉಳಿದವರ ಹಾಗೆ ಬದುಕಲ್ಲ. 4 ಮಂದಿ ನಮ್ಮನ್ನು ನೋಡಿದ್ರೆ ಕಲಿತು ಬದುಕುವ ಹಾಗಿರುವ ಬದುಕು. ಹಾಗೆ ಬೇಕು ಜೀವನ ಅಂತ ಬೇಕು, ಹೌದು. ಮತ್ತೆ ಬೇಕು ಅನ್ನುವುದು ವಚನದಲ್ಲಿದ್ದರೆ ಸಾಕೆ, ಕರ್ಮದಲ್ಲಿಯೂ ಬೇಕು ತಾನೆ. ಬೇಕು ಮತ್ತೆ ಅಲ್ಲ, ಬೇಕು ಮತ್ತೆ ಅಂತ ಹೇಳುವಾಗ ಈಗೇನು ಮಾಡ್ತಾ ಇದ್ದೀರಿ ಎನ್ನುವುದು ನಿಮಗೆ ಅರಿವುಂಟೋ ಇಲ್ವೋ? ಇದು ಯಾರ ವಿಷಯ ಯಾರತ್ತೀಗ? ನೀವು ಕನಸಿನಲ್ಲಿದ್ದೀರಾ, ಎಚ್ಚರದಲ್ಲಿದ್ದೀರಾ? ನಾವೆಚ್ಚರದಲ್ಲಿದ್ದೇವೆ. ಇನ್ನೊಬ್ಬನ ವಿಷಯವನ್ನು ನಾನು ನಿಮ್ಮಲ್ಲಿ ಹೇಳಬೇಕಾ? ನಿಮ್ಮ ಸಂಗತಿಯನ್ನೇ ನಾ ಹೇಳಬೇಕಾದದ್ದು ತಾನೆ. ನಮ್ಮ ವಿಷಯ ನಿಮ್ಮ ಕುರಿತಾಗಿಯೇ ನಾನು ಹೇಳುವುದು. ಯೋಚನೆ ಮಾಡಿ. ಪನ್ನಗ ಒಂದು, ಅದರಲ್ಲಿಯೂ ಅತ್ಯಂತ ಪರಿಶುದ್ಧವಾದ ಹಾವೊಂದು. ನಾಗರ ಹಾವಿಗೆ ಎಂತವರಾದ್ರೂ ಹಾಲೆರೆದು ಅದನ್ನು ವರ್ಚಿಸ್ತಾರೆ, ಪೂಜಿಸ್ತಾರೆ. ಪ್ರಕೃತಿ ಆರಾಧಕರು ನಾವು. ಅದೇ ಹೆಚ್ಚು ಹೇಳಬೇಕು ಅಂತ ಇಲ್ಲ. ಗೋವರ್ಧನೋದ್ಧರಣದ ಕಥೆ ನಾ ಕಾಣದೇ ಇದ್ದರು ಕೇಳಿ ಬಲ್ಲೆ. ಮತ್ತೆ ಪ್ರಕೃತಿಯನ್ನು ಆರಾಧಿಸಬೇಕು. ದೇವೇಂದ್ರನೇ ವಿರೋಧಿಸಿದ್ರು ಪ್ರಕೃತಿಯಲ್ಲಿ ಮಹತ್ತಿಗೆ ಉಂಟು ಅಂತ ತೋರಿಕೊಟ್ಟವರು ಗೋವಿಂದರಾಯ ಪಟ್ಟವನ್ನು ತನ್ನದಾಗಿಸಿಕೊಂಡಂತಹ ಕೃಷ್ಣ ಪರಮಾತ್ಮ. ಅಂತವರ ವಂಶಾವಳಿಯಲ್ಲಿ ಹುಟ್ಟಿದಂತಹ ನಾವುಗಳು ಆ ಹಾವಿನ ತೆರೆದದ್ದ ಅಂತ ಪರಿಶುದ್ಧತೆಯನ್ನೇ ಹೊಂದಬೇಕೇ ಹೊರತು ಒಳ್ಳೆಯ ಹಾವು ಕೆಟ್ಟದಾದ ಮಡುವಿನಲ್ಲಿ ಬಿತ್ತು ಅಂತಾದ್ರೆ ಹಾವಿನ ಮರ್ಯಾದೆಯೇ ಹೋಗುವುದು ತಾನೆ. ಆದ್ರೆ ಒಂದು ಹಾವಿಗೂ ವಿಷವಿರ್ತದೆ. ವಿಷ ಇರ್ತದೆ, ಹೌದು. ವಿಷದ ಹಾವನ್ನೇ ಅಲ್ವಾ ಪೂಜಿಸುವುದು? ಹೌದು. ಈಗ ಹಾವಾದ್ರೂ ಕುಟುಕುವುದು ಯಾಕಾಗಿ? ನಾವು ಅದಕ್ಕೆ ತೊಂದರೆಯನ್ನು ಕೊಟ್ಟಾವಾಗ, ಅಪಾಯ ಬಂದಾಗ. ಹೌದಾ? ಅಂತಲ್ಲಿ ಅಪಾಯವನ್ನು ತಮ್ಮ ಮೇಲೆ ತಾವೇ ಎಳೆದುಕೊಳ್ಳುವುದಾದ್ರೆ ದಾರಿಯಲ್ಲಿ ಹೋಗುವ ಮಾರಿಯನ್ನು ಮನೆಯಲ್ಲಿ ತಂದು ಕೂತುಕೊಳ್ಳಿಸಿದಂತಹ ವ್ಯವಸ್ಥೆಯನ್ನು ಮಾಡಿದ ಹಾಗೆ. ಹೌದಾ? ನೀವು ಮಾಡ್ತಾ ಇರುವುದು ಸರಿ ಅಂತ ಅನ್ನಿಸ್ತದ? ಯಾವುದೀಗ ಸರಿ? ನೀವು ಮಾಡಿದ್ದು ಯಾವುದು ಗೊತ್ತಾ? ಯಾವುದು? ಅಪಹಾಸ ಮಾಡಿದ್ರೆ ನಮ್ಮ ಬಹಾಸ್ಯವದು ನಮ್ಮ ಬಹಾಸ್ಯವದು ಮುನಿಗಳ ಬಿಮ್ಮನೆ ಕೆರಳಿಪುದು. ಸುಮ್ಮನುಳಿಯದವರೆಮ್ಮನ್ನು ಚಪಿಸುತ್ತ ಹಮ್ಮ ನಿಳಿಸುವರು ಚರ್ಮವಿದಲ್ಲವು ಭಿನ್ನಗ ಕೃಪೆಗಿರಿಸಿ. ಮನುಷ್ಯ ಯಾವಾಗಲೂ ಸಂತೋಷದಲ್ಲಿ ಇರಬೇಕು, ಹೌದು. ನಮಗೆ ಸಂತೋಷ ಬೇಕು ಅನ್ನುವ ಕಾರಣದಿಂದ ಇನ್ನೊಬ್ಬನಿಗೆ ಕೀಟಲೆ ಮಾಡುವುದಲ್ಲ, ಇನ್ನೊಬ್ಬನ ಶಾಂತಿ ಭಂಗ ಮಾಡುವುದಲ್ಲ, ಇನ್ನೊಬ್ಬನ ಮನೆಗೆ ಕಲ್ಲು ಹೊಡೆಯುವುದಲ್ಲ, ಹೌದಾ? ಇನ್ನೊಬ್ಬನ ಸಂತೋಷವೇ ನಮ್ಮ ಸಂತೋಷ ಅಂತ ಭಾವಿಸಬೇಕು. ಸಂತೋಷವೇ ನಮ್ಮ ಸಂತವೇಶ ಅಂತ ಆಗಬಾರ್ದು. ಅದೇ ನೀವು ಮಾಡ್ತಾ ಇದ್ದೀರಿ ಅಂತ ನನಗೆ ನಿಮಗೆ ಅರ್ಥ ಆಗುವುದಿಲ್ವ?
ಗಂಡಾದ ಸಾಂಬನಿಗೆ ಹೆಣ್ಣಿನ ವೇಷವನ್ನು ಕಟ್ಟಿ ತ್ರಿಕಾಲಜ್ಞಾನಿಗಳಾದ ದುರ್ವಾಸರನ್ನು ಭಂಗಿಸುವುದಕ್ಕೆ ನೀವು ಮುಂದಾಗುತ್ತಾ ಇರುವಂತಹ ಈ ವಿಚಾರ ನಿಮಗೆ ಅಪಹಾಸ ಅಂತ ಅನ್ನಿಸುವುದಿಲ್ವೇ? ಓಹೋ, ಯೋಚನೆ ಮಾಡಿ. ಯಾವುದು? ಒಂದು ಹೊತ್ತಿನಲ್ಲಿ ದುರ್ವಾಸರೇ ನಮ್ಮ ಮನೆಗೆ ಬಂದಾವಾಗ ನಮ್ಮ ಮುತ್ತಜ್ಜನಾದ ಕೃಷ್ಣ ಪರಮಾತ್ಮ ಅವರು ಉಂಡುಟ್ಟ ಎಲೆಯಲ್ಲಿ ತಾವು ಹೊರಳಾಡಿದ್ರು. ಯಾಕೆ? ಬ್ರಾಹ್ಮಣತ್ವಕ್ಕೆ ಲೋಕದಲ್ಲಿ ಅಷ್ಟೊಂದು ಮರ್ಯಾದೆ ಉಂಟು ಅನ್ನುವುದನ್ನು ತೋರಿಕೊಟ್ಟರು. ಅಂತಹ ದ್ವಾರಾವತಿಯಲ್ಲಿ ಬಂದಂತಹ ಬ್ರಾಹ್ಮಣರನ್ನು ಮಮ ದೇವತಾ ಅನ್ನುವ ಹಾಗೆ ಅರ್ಚಿಸಿ ಆರಾಧಿಸಬೇಕಾದ ತಾವುಗಳೇ ಅವರ ಜ್ಞಾನ ಪರೀಕ್ಷೆಗೆ ಹೊರಟಿರಿ. ನೀವೇನು ನಿಮ್ಮ ಹಿಂದನ ಜನ್ಮವನ್ನು ಹೇಳುವ ಸಾಮರ್ಥ್ಯವನ್ನು ಹೊಂದಿದವರವರು ಮುನಿದರಾದರೆ ವಂಶ ಕ್ಷಯಕ್ಕೆ ಕಾರಣವಾಗಬಹುದಾದ ವಿಚಾರವನ್ನು ಮಾಡಿಬಿಟ್ಟಾರು. ಪ್ರತಿ ರುದ್ರನ ಹಾಗೆ ಇರುವ ತೂರ್ವೆಯ ಆಸವವನ್ನೇ ಕುಡಿದು ಬದುಕುವ ದುರ್ವಾಸರನ್ನು ಈ ರೀತಿಯಾಗಿ ಅಪಹಾಸ ಮಾಡುವುದು ಒಳ್ಳಿತಲ್ಲ. ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳುವುದು, ಮಾಡಬೇಡಿ, ಹೀಗೆ ಮಾಡಿ. ಸಾಕು ಮಾಡಲು ಬೋಧೆಯ ಸಾಕು. ಸಾಕು ಮಾಡಲು ಬೋಧೆಯ ಎಮ್ಮಳು ಬುದ್ಧಿ ತೂಕ ಮಾಡಲು ಬಂದೆಯ ಕಾಗು ಮಧ್ಯದಲ್ಲಿ ಹೋಗಲರಿಯ ಸಿಂಹ ಸಾಗಿದರೆ ಆಯ್ತಲ್ಲ. ಮಾತು ಹಿತವಾಗಿರ್ಬೇಕು, ಮಾತು ಮಿತವಾಗಿರ್ಬೇಕು. ಯಾರು ಅರಿತುಕೊಳ್ಬೇಕು ಇದನ್ನು? ನೀನು ಅರಿತುಕೊಳ್ಬೇಕಾಗಿತ್ತು. ಮಿತವಿರಲಿ ವಚನದಲ್ಲಿ, ಸ್ಮಿತವಿರಲಿ ಯಾವುದ್ರಲ್ಲಿ? ಅಲ್ಲ, ನಿಮ್ಮಲ್ಲಿ ಯಾವುದು ಕಾಣುವುದಿಲ್ಲ ನನಗೆ. ಅದು ನೀನು ಹೇಳಬೇಡ. ನಾವು ಏನು, ನಾವು ಎಷ್ಟು ಎನ್ನುವ ಹಾಗೆ ನಮಗೆ ಅರಿವಿಗೆ ಉಂಟು. ನೀವು ಇಷ್ಟು ಅಂತ ಮಾಡ್ತಾ ಇದ್ದೀರಿ. ಇಷ್ಟು ಅಲ್ಲ, ಇನ್ನಷ್ಟು ಉಂಟು. ನಮ್ಮ ಬಳಿಗೆ ಬರುವಂತಹ ಸಂದರ್ಭ ಯೋಚನೆ ಮಾಡಬೇಕಿತ್ತು ನೀವು. ಏನು? ನಾನು ಯಾರ ಬಳಿಗೆ ಹೋಗುದು, ಯಾರಲ್ಲಿ ಮಾತಾಡುದು, ಯಾವ ವಿಚಾರವಾಗಿ ಮಾತಾಡ್ತೀನಿ ಎನ್ನುವ ಹಾಗೆ ಸ್ವಲ್ಪ ಪ್ರಜ್ಞೆ ಎನ್ನುವುದು ನಿನಗೆ ಬೇಕಾಗಿತ್ತು. ವಯಸ್ಸಿನಲ್ಲಿ ನೋಡಿದ್ರೆ ನಮಗಿಂತಲೂ ಕಿರಿಯವ ನೀನು. ನಾನು ಮೊನ್ನೆ ಹುಟ್ಟಿಕೊಂಡವನು. ಹೌದಪ್ಪ. ನಿಮ್ಮ ವಯಸ್ಸೆಷ್ಟು? ಮತ್ತೆ ಹೌದು, ನಾವು ನೀರು ಕುಡಿದಷ್ಟು ನೀನು ನೋಡಿದ್ಯಾ ನೀರು? ಇಲ್ಲಪ್ಪ. ಮತ್ತೆ ಅದಕ್ಕೆ ಹೇಳುವುದು. ಆದ್ರೆ ನೀವು ನೀರು ಕುಡಿದಿದ್ದೀರಿ ಅಂತ ಇನ್ನೊಬ್ಬರನ್ನು ನೀರಿನಲ್ಲಿ ಮುಳುಗಿಸಬಾರ್ದಲ್ಲ. ಮುಳುಗಿಸುವಲ್ಲ ಪ್ರಶ್ನೆ ಅಲ್ಲ. ಮನಸ್ಸಿಗೆ ಜಿಜ್ಞಾಸೆ ಬಂದಾಗ ಅದನ್ನು ಪರಿಹಾರ ಮಾಡಬೇಕಾಗಿರುವುದು ಜ್ಞಾನದ ಲಕ್ಷಣ. ಜಿಜ್ಞಾಸೆ ಅಜ್ಞಾನದ ಲಕ್ಷಣ ಅಲ್ಲ. ಹೌದಾ? ತಿಳಿದುಕೊಳ್ಳುವುದಕ್ಕೆ ಮಾರ್ಗೋಪಾಯ. ಹಾಗೆಂದು ತಿಳಿದುಕೊಳ್ಳುವುದು ಹೇಗೆ? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಮೊದಲಾಗಬೇಕಾದ ಗುಲಾಮತನ. ಅವರ ಪದ ಸೇವೆ ಮಾಡಬೇಕು. ಭೃಂಗದಂತೆ ಪದ ಸೇವೆ ಮಾಡಿದಾಗ ಬೇಕಾದ ವಿಷಯಗಳನ್ನು ತಿಳಿಲಿಕ್ಕಾಗ್ತದೆ. ಇದು ನೀವು ಅವರನ್ನೇ ಪ್ರಶ್ನಿಸುವುದು ಅಂತ ಹೇಳಿದ್ರೆ ಅವರ ತಲೆಯ ಮೇಲೆ ಕಲ್ಲಿಡುವ ಪ್ರಶ್ನೆ ಅಲ್ಲ. ಗಂಧದ ಕೊರಡನ್ನು ಅರೆದಾಗ ಮಾತ್ರವೇ ಅದರ ಪರಿಮಳ ಹೊರಸೂಸೋಕೆ ಸಾಧ್ಯ. ನೀವು ಯಾಕೆ ಸೆಗಣಿಯ ವಿಚಾರವನ್ನು ಹೊರ್ತೀರಿ ಅಂತ? ಸಗಣೆ ವಿಚಾರ ಹೊರುವುದಲ್ಲ ನಾವು. ಮತ್ತೆ ಈಗ ನಮಗೆ ಗಂಧದ ಕೊರಳಾಗಿ ಕಂಡದ್ದು ಯಾರು? ಯಾವುದು? ಆ ಋಷಿ ಮುನಿಗಳು, ಆ ದುರ್ವಾಸ ಮುನಿಗಳು. ಅವರಲ್ಲಿ ಎಷ್ಟು ಜ್ಞಾನ ಉಂಟು ಎನ್ನುವ ಹಾಗೆ ಪರೀಕ್ಷೆ ಮಾಡಬೇಕಾಗಿ ನಮ್ಮ ಕರ್ತವ್ಯ. ಅದು ತೆಯ್ಯಬೇಕು ಅಂತ ಅದಕ್ಕೆ ಹೇಳಿದ್ರು. ಕರೆ ತನ್ನಿ, ಬಹುಬಗೆಯಿಂದ ಅರ್ಚಿಸಿ, ಒಂದು ತಿಂಗಳುಗಳ ಕಾಲ ಪೂಜಿಸಿ, ಅವರಿಂದ ಬೇಕಾದ ವಿಚಾರವನ್ನು ತಿಳಿದುಕೊಳ್ಳಿ. ಯಾರು? ನೀವು. ನಾವು ನಮಗೆ ಬೇಕಾದ ವಿಚಾರ ಅವರು ಕೊಡುದು ಬೇಡ. ಅವರಿಗೆ ಎಷ್ಟು ಬೇಕು ನಾವು ಕೊಡ್ತೇವೆ. ಆ ತನ್ನು ಬಿಟ್ಟು ಅಧಿಕ ದೂರ ಸಾರಲು ಹೀಗೆ ದೂರ ಸಾರು. ದೂರ ಸಾರಲು ಹೀಗೆ ಕೊಟ್ಟವರಾರು ಬಾರು ಬಚ್ಚದ ಸಲುಗಿ ಹೊರ ನಿನ್ನೇನುಗ ದೂರದಿಂದ ನಡೆ ಮತ್ತೆ ಪಾರಣಿಗುವುದು ನೋಡು. ದೂರ ಸಾಗ. ನಿನಗೆ ಸಲಿಗೆ ಕೊಟ್ಟದ್ದು ಹೆಚ್ಚಾಯ್ತು. ನಮ್ಮ ಎದುರು ತೂಕದ ಮಾತನಾಡ್ತೀಯ. ನೋಡಿ, ನಿನ್ನ ತೂಕ ಹೇಗೆ ಅಳಿಸಬೇಕಂತ ನಮಗೆ ಗೊತ್ತುಂಟು. ಅಜ್ಜ ಅಜ್ಜ ಅಂತ ಹೇಳಿ ಮುಂದಕ್ಕೆ ಬಂದ್ರೆ ನಿನಗೆ ಅಜ್ಞಾನ ಅಂದ್ರೆ ಏನು ಗೊತ್ತುಂಟಾ? ಅಜ್ಞಾನ ಅಂತ ಹೇಳಿದ್ರೆ ಏನು ಗೊತ್ತುಂಟಾ? ನೋಡಿದ ಮೇಲೆ ನೋಡಿದ ಮೇಲಲ್ಲ, ಕತ್ತಲೆ ಎನ್ನುವುದು ಅಜ್ಞಾನ ಇದ್ದ ಹಾಗೆ. ಹೌದಾ? ಸುಜ್ಞರೆಂಬುದಾದ್ರೆ ಮಟ್ಟಿರೋ ಬಂದೆಯನು
ಅಟ್ಟಿರೋ ಅಟ್ಟಿರೋ ಪಂದೆಯನು ನೀತಿಯ ಬೇಳುವ ಸೊಟ್ಟ ಮೊರೆಯ ನೀಚನು ಕಟ್ಟಿಗಳಿಗೆ ಮತ್ತೆ ದಿಟ್ಟರೆಲ್ಲರೂ ಇಂದು ಕಟ್ಟಿನಲ್ಲಿ ಬನ್ನಿರೈ. ನಮ್ಮ ವಯಸ್ಸೇನು ಇವನ ವಯಸ್ಸೇನು ಬಂದು ಬಂದು ನಮಗೆ ನೀತಿ ಪಾಠ ಮಾಡ್ತಾ ಇದ್ದಾರೆ. ಇವ ಹೇಳುವುದಕ್ಕೆ ಜನವ ನಮ್ಗೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಹೇಳಿಕೊಡುವವರೇ ಹೆಚ್ಚಾಗಿ ಹೋದ್ರು ಅವರ ಅನುಸರಣೆಗೆ ಬರುವುದಿಲ್ಲ. ಪ್ರೀತಿಯಿಂದ ಮಾತಾಡಿದ್ರೆ ಹೇಳಿಕೊಡುವವರು ಹೇಳಿಕೊಡ್ತಾರೆ, ಒಂದು ನಿಮಗೆ ಬರುವುದಿಲ್ಲ. ಯಾರು ಹೇಳಿದ್ರು ಬರುವುದಿಲ್ಲ ಅಂತ? ನಮ್ಮ ಬಗ್ಗೆ ವಿಮರ್ಶೆ ಮಾಡಿದ್ರೆ ಜಾಗ್ರತೆ. ಸುಟ್ಟ ಮುಖದವನೇ ಇಲ್ಲಿ ಬಂದು ನಮಗೆ ಬೋಧನೆ ಮಾಡ್ತೀನಿ. ಬೇಡ, ಇಷ್ಟೆಲ್ಲ ಮಾಡಬೇಡಿ, ಇಷ್ಟೆಲ್ಲ ಮಾಡ ಕೆಣಕಬೇಡಿ. ನೀನು ಹೇಳುವುದಕ್ಕೆ ಹೋಗ ಓಡಿಸಿ ಹೋಗಿ ಹೋಗಿ ನಮಗೆ ಬುದ್ಧಿ ಮಾತು ಹೇಳುವುದಕ್ಕೆ ನಾವು ನಮ್ಮಷ್ಟಕ್ಕೆ ಇದ್ರೆ ಹೇಳಲಿಕ್ಕೆ ಎಷ್ಟು ಜನರು ಬರ್ತಾರೆ? ಬೇಕಾದಷ್ಟು ಬರ್ತಾರೆ. 4 ಬೀಳ್ಬೇಕು, ಅವಾಗ ಯಾರು ಹತ್ತಿರಕ್ಕೆ ಬರುವುದಿಲ್ಲ. ನಿರೀಕ್ಷೆಯಲ್ಲಿರುವ ಹೋಗುವ. ಆತ ಹೋದನಗಡನ ಮರಳುವ ಭೀತಿಯೊಳು ಕರಿತಂದು ನಿಲ್ಲಿಸುತ್ತ ಧೂರ್ತರತಿ ವಿನಯದಲ್ಲಿ ಧೂರ್ತರು ಅತಿ ವಿನಯದಲ್ಲಿ ಮಣಿ ಮಣಿ ದೊರೆದರಿವಿದದಿ ಕತಿವರರೆ ಪಾದದೊಳು ಮಣಿದಿಗೆವು ಸಂದೇಹ ಹೊಂದಿದೆ ಅತಿಮಯ ತಾಪತರೆ ವಿವರಿಪೆವು ಪತಿವೀನಳು ಭಸರಿಯಾಗಿ ಗಳತಿ ಸುಲಕ್ಷಣೆ ಈಕೆ ಹಡೆವುದು ಸುತೆಯನೇ ಅಲ್ಲದಡಿಸುದನೇ ಮತಿ ಮತಿಸಿ ನೀವು ಪೇಳಿರಂದೇನೆ ಕತಿವರರೆ ಪಾದದೊಳು ಮಣಿದಿಗೆವು ಸಂದೇಹ ಹೊಂದಿದೆ ಅತಿಮತಿಯ ತಾಪಸರೆ ವಿವರಿಪೆವು ಪಾದಗಳು ಮಣಿದಿಗೆವು. ನೀವೆಲ್ಲ ತಲೆಯನ್ನು ನೆಲಕ್ಕೆ ಬಡಿಯುವಂತಹ ದೃಶ್ಯವನ್ನು ಕಂಡಾಗ ನೀವು ಯಾವ ಧರ್ಮದವರು? ನಮಸ್ಕಾರ ಮಾಡಿ. ನಮಸ್ಕರಿಸಿದ್ದೇವೆ. ನಿಮ್ಮ ಪಾದಗಳಿಗೆ ಉತ್ತಮ ನಮಸ್ಕಾರ ಸ್ವಾಮಿ. ಏನಪ್ಪ ಮೊನ್ನೆ ಕಾಣಬೇಕೆನ್ನುವ ಹಾಗೆ ನಾವು ಆಗಲೇ ನಿರೀಕ್ಷೆಯಲ್ಲಿದ್ದೇವೆ. ನೀವು ಯಾವಾಗ ಬರ್ತೀರಿ, ಯಾವಾಗ ಬರ್ತೀರಿ, ನಿಮ್ಮ ಭೇಟಿ ಯಾವಾಗ ಮಾಡುದು, ನಿಮ್ಮ ದರ್ಶನ ಭಾಗ್ಯವನ್ನು ಯಾವಾಗ ಪಡೆಯುವುದು ಎನ್ನುವ ಹಾಗೆ. ನೀವು ಯಾದವರು? ನಾವು ಯಾದವರು. ಆಗಲ್ಲಪ್ಪ, ನನ್ನ ನಿರೀಕ್ಷೆ ಏನಪ್ಪ? ಹಾಗೇನಿಲ್ಲ, ಮನದೊಳಗೆ ನಾನಾ ರೀತಿಯ ಪ್ರಶ್ನೆಗಳು ಮೂಡುತ್ತಾ ಉಂಟು. ಪ್ರಶ್ನೆ? ಹೌದು. ಆ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಏನೋ ಮನಸ್ಸಿಗೆ ಒಂದು ರೀತಿಯ ಬೇಸರ ಆಗಿದೆ ನಮಗೆ. ಸಂದೇಹಗಳು ಪ್ರಶ್ನೆಗಳು ಮೂಡಿ ಬಂದಾಗ ಗೊತ್ತಿದ್ದವರಲ್ಲಿ ಕೇಳಿ ತಿಳಿದುಕೊಳ್ಳುವುದು ಒಳ್ಳೆಯವರ ಲಕ್ಷಣ ಅಲ್ವೇ? ಎಲ್ಲವನ್ನು ಅರಿತವರು ನೀವು, ಎಲ್ಲವನ್ನು ಅಂತಲ್ಲ, ಅಂತ ಕೆಲವು ಭವಿಷ್ಯ, ವರ್ತಮಾನ, ಭೂತಕಾಲ ಇದೆಲ್ಲ ಅರಿತಿದ್ದೀರಂತೆ. ಗೊತ್ತಿದೆ. ಹಾಗಾಗಿ ನಮ್ಮ ಮನಸ್ಸಿಗೆ ಪ್ರಶ್ನೆ ಬೇರೆ ಅನ್ನೋಲ್ಲ, ಆ ಹೆಣ್ಣಿನ ಕುರಿತಾಗಿ ಒಂದು ಪ್ರಶ್ನೆ ಮೂಡಿದೆ. ಅದು ಅದು ಹೆಣ್ಣು ಹೆಣ್ಣು ಅವಳು ಅವಳು ಹೆಣ್ಣು. ಅವಳು ಹೆಣ್ಣು ಗರ್ಭಿಣಿಯಾಗಿದ್ದಾಳೆ. ಗಂಡ ಸತ್ತಿದ್ದಾನೆ, ಗರ್ಭಿಣಿಯಾಗಿದ್ದಾಳೆ. ಅಯ್ಯ, ಓ, ಗಂಡ ಸಾಯುವುದಕ್ಕೂ ಗರ್ಭಿಣಿ ಆಗುವುದಕ್ಕೂ ಯಾವ ಸಂಬಂಧವೂ ಇಲ್ಲವಪ್ಪ. ಹಾಗಲ್ಲ, ಓ, ಇವಳು ಗರ್ಭಿಣಿಯಾದ ಬಳಿಕ ಗಂಡ ಸತ್ತು ಹೋಗಿದ್ದಾನೆ. ಇರಲಿ, ಹೇಗಾದ್ರೂ ಗರ್ಭಿಣಿಯಾಗಿದ್ದಾಳೆ. ಅವಳಿಗೆ ಒಂದು ಆಸೆ, ನಾನು ಹಡಿಯುವಂತಹ ಮಗು ಹೆಣ್ಣೋ ಗಂಡು, ಗಂಡೋ ಹೆಣ್ಣು, ಹೆಣ್ಣೋ ಗಂಡೋ ಎನ್ನುವ ಹಾಗೆ. ಹಾಗಾಗಿ ನಿಮ್ಮ ಬಳಿಗೆ ಕರ್ಕೊಂಡು ಬಂದಿದ್ದೇವೆ. ಈಗ ನೀವು ಒಂದು ಹೇಳಬೇಕು, ಅವಳು ಹೇರುವಂತಹ ಮಗು ಹೆಣ್ಣೋ ಗಂಡೋ ಅಂತ. ಯಾದವರೇ ಪರಿಹಾಸದಿ ನುಡಿ ಸಾಧುಗಳ ಕಿವಿಗಾಯ್ತು ಶೂಲದ ಬಾಧೆಯ ಕ್ಷಣ ಮುಳಿದು ಭೈರವರಂತೆ ಖರ್ಚಿಸುತ್ತ ಹೊಳೆಯಾದ ಭಾಗಗ ಬಳಿಯಾದವಾಗ್ರ
ತೋರ್ತೀರೆ. ಸರಸವನ್ನಾಡಬೇಕು, ಆದರೆ ಯಾರಿದ್ರೂ ಸರಸವನ್ನಾಡಬೇಕು ಅನ್ನೋ ಕಲ್ಪನೆ ಇಲ್ಲದಾಗಿ ಹೋಯಿತಲ್ಲ. ತಿಳಿದು ಮುಟ್ಟಿದ್ರು ತಿಳಿಯದೆ ಮುಟ್ಟಿದ್ರು ಸುಡುವುದು ಬೆಂಕಿಯ ಸ್ವಭಾವ. ಬೆಂಕಿಯಂತಿರುವ ನನ್ನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಬಂದಿರ. ಏನೆಂದು ಭಾವಿಸಿಕೊಂಡಿರಿ ನನ್ನನ್ನು? ಗಂಡನಿಲ್ಲದ ವಿಧವೇ ಗರ್ಭಿಣಿಯಾಗಿದ್ದಾಳೆ, ಹಡೆಯುವ ಮಗು ಗಂಡ ಹೆಣ್ಣು? ಈ ಪ್ರಶ್ನೆಯನ್ನು ದೂರ್ವಾಸನಲ್ಲಿ ಕೇಳಿದ್ದು ನೀವು. ಯಾದವರು ನೀವು? ನಿಮಗೆ ಉತ್ತರ ಬೇಕು ತಾನೇ? ಲೋಹಮುದಲ ಹಡೆವನೀತ ಲೋಹಮುದಲ ಹಡೆವನೀತ ಗೇಹ ಕಲಹ ಒದಗಿ ಸತತ ಆಹ ಮೊದಲು ಆಹುತಿ ಸಂದಾಗ ನಿಮ್ಮದು. ಅಮ್ಮನಿಗೆ ಶ್ರೀವೇಷ ಮಾಡಿಸಿ ಹೊಟ್ಟೆಯನ್ನು ಕಟ್ಟಿಕೊಂಡು ಬಂದಿರ ಇಲ್ಲಿಗೆ. ಹಡೆಯುವ ಮಗು ಗಂಡ ಹೆಣ್ಣು? ನಾನು ಹೇಳ್ತೇನೆ, ಇವ ಹಡೆಯುವುದು ಗಂಡನ್ನು ಅಲ್ಲ ಹೆಣ್ಣನ್ನು ಅಲ್ಲ, ಒನಕೆಯನ್ನು ಹೆರ್ತಾನೆ, ಲೋಹವನ್ನು ಹೆರ್ತಾನೆ. ಅದರ ಪರಿಣಾಮವಾಗಿ ಆ ಒನಕೆಯಿಂದ ನಿಮ್ಮ ಸರ್ವನಾಶವಾಗಿ ಹೋಗ್ತದೆ. ವಿಷಯ ಎಂತ? ಬಂದ್ರು ಪ್ರಶ್ನೆ ಕೇಳಿದ್ದು ತಪ್ಪ ಪ್ರಶ್ನೆ ಕೇಳುವುದಿಲ್ಲ ಅನ್ನುವಾಗ ಹೇಳುವುದು ಅವರೇ. ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಕೇಳಿದ ತಪ್ಪು ಎನ್ನು ಹೇಳುವುದು ಅವರೇ. ಹಾಗೆ ಪ್ರಶ್ನೆ ಕೇಳಲಿಕ್ಕೆ ಇಲ್ವಾ? ಎಲ್ಲ ಮಾಡಿದ ಅವ ಸ್ತ್ರೀವೇಷ. ಅವನಿಗೆ ಹೇಳಿದ್ದೇನೆ, ಬಂದದನ್ನೆಲ್ಲ ತಿನ್ನಬೇಡ ಎನ್ನುವ ಹಾಗೆ. ತಿನ್ನುವುದು ಹೊಟ್ಟೆ ನೋವು ಅಂತ ಹೇಳೋದು. ನೋಡೊಮ್ಮೆ ನೋಡಿ, ಯಾವ್ದು ಹೊಟ್ಟೆ ನೋವು ನೋಡಿ, ಅದು ಹೊಟ್ಟೆ ನೋವು. ಒಂದು ವೇಷ ಸರಿ ಮಾಡ್ಲಿಕ್ಕೆ ಗೊತ್ತಿಲ್ಲ, ಒಟ್ಟಾರೆ ವೇಷ ಮಾಡಿಕೊಂಡು ಬರು. ಇಲ್ಲಿ ಹೊಟ್ಟೆ ನೋವು ಆಗುದಿಲ್ಲ. ಹೇಳ್ತಾರ ಅಂತ ಬಟ್ಟೆ ತನ್ನಿಲ್ಲ, ಬಟ್ಟೆ ಬಟ್ಟೆ ಪೊಡವಿ ಬಾಲಕ ಉಗ್ರಸೇನಗಿ ಅಡಿಯರಿ ವೃತ್ತಾಂತ ಬೇಡಲು ಅಡಲಿದನು ನೃಪ ವಂಶ ನಾಚಕಿ ಕಿಡಿಗೆಡಗಿತೆಂದು. ಶಾಪ ಕೊಟ್ಟದ್ದೇ ಕೊಟ್ಟದ್ದು. ಹೌದು, ಹೆತ್ತು ಬಿಟ್ಟನಲ್ಲ ಒನಕೆಯನ್ನು, ಲೋಹದ ಒನಕೆಯನ್ನು. ಏನು ಮಾಡುದು ಹಿಡ್ಕೊಂಡು? ಏನು ಮಾಡುದು? ನಾವೇನು ಮಾಡುದು? ಹೋದದು ಉಗ್ರಸೇನನ ಬಳಿಗೆ. ಹೌದು, ಹೋಗಿ ಹೇಳಿಕೊಂಡಂತಹ ಸಂದರ್ಭ ಉಪಾಯವನ್ನು ಹೇಳಿದ್ದಾರೆ. ಇದನ್ನು ಚೂರ್ಣಿಸಿ ಸಮುದ್ರಕ್ಕೆ ಎಸೆದು ಬಿಡಿ ಎನ್ನುವ ಹಾಗೆ. ತಡ ಯಾಕೆ ಮಾಡಿದ್ರು? ಹಾಗೆ ಮಾಡು. ಪರಮಯೋಗೀಶ್ವರನು ಧರ್ಮವ ಪರಮಯೋಗೀಶ್ವರನು ಧರ್ಮವ ತಿರಿಯೊಳಗೆ ನೆಲೆಗೊಳಿಸಿಯೋ ಗದಿ ನಿರತನಾಗಿರಲಿತ ಲುದ್ಧವ ಒರೆದ ಮಣಿದು
ಅಂತಲ್ಲ. ಕೆಲವಷ್ಟನ್ನು ಅದಾಗಿಯೇ ಆಗುವುದಕ್ಕೆ ನಾವು ಬಿಟ್ಟು ಬಿಡಬೇಕು. ಯಾದವೋನ್ನತಿಕೆಯನ್ನು ಸಾಧಿಸಿ ದ್ವಾರಾವತಿಯಲ್ಲಿ ಅವರನ್ನು ನೆಲೆಗೊಳಿಸಿ ಅಣ್ಣ ಬಲಭದ್ರನ ಜೊತೆಯಲ್ಲಿ ಕೃಷ್ಣನಾದಂತಹ ನಾನು ಯಾದವ ಸಂಸ್ಥಾಪನೆಯನ್ನು ಮಾಡಿದ ಮೇಲೆ ಕ್ಷತ್ರಿಯ ವರ್ಗದ ಶುದ್ಧೀಕರಣಕ್ಕೆ ಹೊರಟರು. ಪಾಂಡವರನ್ನೇ ನಿಮಿತ್ತವಾಗಿಸಿ ದುಷ್ಟಕ್ಷತ್ರಿಯ ಸಂಹಾರವಾಗಿ ಧರ್ಮಜನ ಧಾರ್ಮಿಕವಾದ ಪ್ರಭುತ್ವ ನೆಲೆಗೊಂಡಂತಹ ವೇಳೆಯಲ್ಲಿ ಆರ್ಯಾವರ್ತದಲ್ಲಿ ಧರ್ಮ ಸುಸ್ಥಿರವಾಯಿತು ಎಂಬ ಭಾವದಿಂದಲೇ ದ್ವಾರಾವತಿಯತ್ತ ಸ್ವಜನರತ್ತ ಲಕ್ಷ್ಯವನ್ನು ಹರಿಸುವುದಕ್ಕೆ ತೊಡಗಿದರೆ ಶ್ರದ್ಧಾಜಾಢ್ಯವೆಂಬುದು ದ್ವಾರಕೆಯಲ್ಲಿ ಯಾದವರನ್ನು ಅಡಿಗಡಿಗೆ ಬಾಧಿಸ್ತಾ ಇರುವ ವರ್ತಮಾನ. ಗುರುಗಳ ಬಗ್ಗೆ ಹಿರಿಯರ ಬಗ್ಗೆ ಗೌರವ ಇಲ್ಲದಿರುವಿಕೆ, ಪೂರ್ವಾಚಾರದ ಕುರಿತಾಗಿಯೇ ತಿರಸ್ಕಾರ, ಸದಾಚಾರ ಅಂತ ನಾವು ಮಾನಿಸಿದ್ದೇನುಂಟು ಅದೆಲ್ಲದರ ಉಪೇಕ್ಷೆ, ದೈವ ದೇವರು ಅವರದ್ದಾದ ಮಾಹಾತ್ಮ್ಯ ಅದರಿಂದ ಸಿಗಬಹುದಾದ ಅನುಗ್ರಹ ಇದರತ್ತಲೆಲ್ಲ ಒಂದು ಹಂತದಲ್ಲಿ ತಿರಸ್ಕಾರದ ಭಾವ, ದೇಹಾತ್ಮ ಭಾವ ಅಂತ ಅದನ್ನು ಪ್ರಾಜ್ಞರಾದವರು ಕರೆದರು. ನಮ್ಮ ದೇಹಕ್ಕಿಂತ ಪರಮಗತಿ ಇನ್ನೊಂದಿಲ್ಲ ಎಂಬ ಭಾವ, ಸಿಕ್ಕುವುದೆಲ್ಲ ಇಲ್ಲಿಗೆ ಸಿಗಬೇಕು, ಇದಕ್ಕೆ ಅತೀತವಾದದನ್ನು ನಂಬಿ ಪ್ರಯೋಜನ ಇಲ್ಲ ಎಂಬ ನಾಸ್ತಿಕ್ಯದೆಡೆಗೆ ಸಾಗುತ್ತಾ ಇರುವ ಯಾದವ ಸಂಕುಲವನ್ನು ಕಂಡು ಕಾಣದಂತೆ ಸುಮ್ಮನಿರುವ ಕಾಲ. ಒಂದು ಹಂತದಲ್ಲಿ ಒಳ್ಳೆಯದೇ ಆಗಲಿ, ಮೇಲೆ ಏರಿದ ಮೇಲೆ ಮತ್ತೆ ಇಳಿಯಲೇಬೇಕು ತಾನೆ. ಆ ಸಮಾಧಾನವನ್ನು ನನಗೆ ನಾನೇ ಮಾಡಿಕೊಳ್ತಾ ಇರುವಾಗ ಯಾರದು ಉದ್ಧವನೋ ಯೋಗದಿ ನಿರತನಾಗಿರಲಿದ್ದ ಉತ್ತಮ ಮರೆದ ಮಣಿದು ಸ್ವಾಮಿ ಸ್ವಾಮಿ ರಕ್ಷಿಸು ರಕ್ಷಿಸು. ಏನಾಯ್ತಪ್ಪ? ಕಳಹೀನವಾದ ಮುಖಮಂಡಲದಿಂದ ತೇಜೋವಿಹೀನನಾಗಿಯೇ ಬಂದು ನಮಿಸಿ ನಿಂದ ಕಾಲದಲ್ಲಿ ನನ್ನಲ್ಲಿ ಬರುವಾಗ ಇದ್ದ ದುಃಖವನ್ನು ಮರೆತು ಬರ್ತಾ ಇದ್ದ ಪರಿಪಾಠ ನಿನ್ನದಾಗಿತ್ತು. ಈಗ ಸಮಗ್ರ ದುಃಖವನ್ನು ಹೇರಿಕೊಂಡು ಬಂದಂತೆ ಕಾಣ್ತದೆ. ಏನಾಯ್ತು? ಕೇಳಲ್ಲ ಮಾತ ರಂಗಯ್ಯ ಕೆಟ್ಟಿತು ಕಾಲ ಪೇಳಲಿ ನಿಂತು ಕೃಷ್ಣಯ್ಯ ಪೇಳಲೇನು ಯದು ಪೀಳಿಗೆ ಎಲ್ಲವೂ ಕೀಳು ಚರ್ಯೆಯೋಳು ಹಾಳಾಗಿರುವುದ ಕೇಳು ರಂಗಯ್ಯ. ರಂಗಯ್ಯ ಉದ್ಧವ ಏನು ಅಂತ ಉತ್ತರಿಸಲಿ. ಕಾಲವೇ ಕೆಟ್ಟು ಹೋಯಿತು, ಯದು ವಂಶವೇ ನಾಶವಾಗುವಂತಹ ಪರಿಸ್ಥಿತಿ ಬಂದು ಒದಗಿದೆ. ವಂಶಸ್ಥರಾದ ನೀವೆಲ್ಲ ಸುಸ್ಥಿತಿಯಲ್ಲಿರುವಾಗ ವಂಶವೇ ನಾಶವಾಗುವ ಪರಿಸ್ಥಿತಿ ಅಂದ್ರೆ ಏನಪ್ಪ? ಯಾದವರು ಯಾರೂ ಮುಂದಿನ ಹಾಗೆ ಇಲ್ಲ. ಎಲ್ಲರೂ ಹೆಣ್ಣ ಕುಡುಕರಾಗಿದ್ದಾರೆ, ಹೆಣ್ಣು ಹುಚ್ಚರಾಗಿದ್ದಾರೆ. ಹೀಗೆ ಮುಂದುವರಿದ್ರು ಅಂತಾದ್ರೆ ಯದು ವಂಶವೇ ನಾಶವಾಗಿ ಹೋಗುತ್ತದೆ. ಈಗ ಪರಿಸ್ಥಿತಿ ಎಲ್ಲಿಯವರೆಗೆ ಮುಟ್ಟಿದೆ ಗೊತ್ತೇ? ಏನಾಯ್ತಪ್ಪ? ಮುನಿಕರ್ಮ ದುರ್ವಾಸಾದಿಗಳು ಹೀನವ ಮಾಡಿ ಒನಕೆಯ ಸಾಂಬ ಹಡಿದಿರುವನು ಮನುಜಪನಾಣತಿ ಅನುಸರಿಸುತ್ತಲವ ಒನಗೆಯ ಚೂಣಿಸಿ ವನದಿಯುಳ್ ಎಸೆದರು ಕೇಳಿಲ್ಲ ಮಾತರಂಗಿಯ ಕೃಷ್ಣಯ್ಯ. ಉದ್ಧವ, ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗುತ್ತಾ ಇದೆ. ಅಂದರೆ ನಾವು ನನ್ನದು ನಮ್ಮಿಂದ ಎನ್ನುವಂತಹ ಅಹಂಕಾರವು ಮಿತಿ ಮೀರಿದಾಗ ಬರುವಂತಹ ಮಹರ್ಷಿಗಳನ್ನು ಕೆಣಕುವುದಕ್ಕಾಗಿ ನಾವೆಲ್ಲರೂ ಮುಂದಾಗಿದ್ದೇವೆ. ಯಾವ ಮಹರ್ಷಿಗಳು? ದೂರ್ವಾಸ ಮಹರ್ಷಿಗಳು ಬಂದಂತಹ ಅವರಿಗೆ ನಾವು ಪ್ರಶ್ನೆಯನ್ನು ಕೇಳಿ ಅವರನ್ನು ಕೆಣಕಬೇಕು ಎನ್ನುವ ಹಾಗೆ ನಿರ್ಧಾರವನ್ನು ಮಾಡಿದೆವು. ಆಗ ಸ್ತ್ರೀ ವೇಷವನ್ನು ಧರಿಸಬೇಕು ಎನ್ನುವಂತಹ ನಿರ್ಧಾರದಲ್ಲಿ ನಮ್ಮ ಜೊತೆಯಲ್ಲಿದ್ದಂತಹ ಸಾಮಾನಿಗೆ ಸ್ತ್ರೀ ವೇಷವನ್ನು ಧರಿಸಿ ಆತನನ್ನು ಮಹರ್ಷಿಗಳ ಬಳಿಗೆ ಕರೆದುಕೊಂಡು ಹೋದೆವು. ಅಲ್ಲಿ ಅವರ ಮುಂದೆ ಇವನಿಗೆ ಹುಟ್ಟುವಂತಹ ಮಗು ಗಂಡೋ ಹೆಣ್ಣೋ ಎನ್ನುವ ಹಾಗೆ ಪ್ರಶ್ನೆಯನ್ನು ಇಟ್ಟೆವು.
ವೇಷ ಮಾತ್ರ ಸ್ತ್ರೀಯದ್ದಲ್ಲ, ಗರ್ಭಿಣಿಯಾಗಿಯೂ ಆತನನ್ನು ಪರಿವರ್ತಿಸಿ ಹೌದು ಪರೀಕ್ಷೆ ಒಡ್ಡಿದೆ. ಹೌದು. ಇದನ್ನೆಲ್ಲ ಕಂಡಂತಹ ಅವರು ಕೋಪಗೊಂಡು ಶಾಪವನ್ನು ಕೊಟ್ಟರು. ಏನೆಂದು? ಇವನ ಉದರದಲ್ಲಿ ಹುಟ್ಟುವುದು ಗಂಡು ಅಲ್ಲ ಹೆಣ್ಣು ಅಲ್ಲ, ಲೋಹದ ಒಡಕೆ ಎನ್ನುವ ಹಾಗೆ. ಅನಘನು ವೃತ್ತವ ಕೀಳುತ್ತ ನೆನೆದ ಗಾಂಧಾರಿ ಚಾಪ ಫಲಿತವ ಮಗುಳ ಆತನಯರ ತನ್ನವರ ಕರೆದನುಚಿತ ಚರ್ಯೆಗೆ ಸಖೇದ ಹಿತ ನುಡಿಯೊರೆದೋ ಅನಗನು ಋಷಿಗಳಾದವರಿಗೆ, ಮುನಿಗಳಾದವರಿಗೆ, ಮಹಾತ್ಮರಾದವರಿಗೆ ಶ್ರದ್ಧೆಯಿಂದ ನಾವು ಸೇವಿಸಿದರೆ ಅವರ ಪ್ರೀತಿಗೆ ಅದು ಕಾರಣವಾಗ್ತದೆ, ಅನುಗ್ರಹಕ್ಕೆ ನಾವು ಭಾಜನರಾಗ್ತೇವೆ. ದುರ್ವಾಸರೋ, ಕಣ್ವರೋ, ವಿಶ್ವಾಮಿತ್ರರೋ ಮೊದಲಾದ ಮುನಿಗಳು ಬಂದಾಗ ಆದರಿಸ್ತಾ ಇದ್ದ ಅಪ್ಪನಾಗಿ ನಾನು, ಅವರನ್ನು ಅನಾದರದಿಂದ ಕಂಡಂತಹ ಮಗನಾಗಿ ಸಾಂಬ, ಜೊತೆಯಲ್ಲೇ ಯಾದವ ಪಾಳೆಯ, ಋಷಿಗಳ ಮಹಾತ್ಮದ ಕುರಿತಾಗಿ ಅವಗಣನೆಯಿಂದಲೇ ಹೋಗಿ ಹೋಗಿ ಬೇಡಿ ಪಡೆದಂತೆ ಒನಕೆಯನ್ನೇ ಅವನು ಹೆರುವಂತಹ ದುಸ್ಥಿತಿ. ಇದು ವಿನಾಶಕ್ಕೆ ನಿಮಿತ್ತವಾಗಿ ಒದಗಿದೆ ಅಂತ ತಿಳಿಯುತ್ತವ. ಇದರ ಬೀಜ ಇವತ್ತಲ್ಲ ಬೀಜಾವಾಪವಾದದ್ದು. ಕುರುಧಾರಿಣಿಯಲ್ಲಿ ನಡೆದಂತಹ ಮಹಾಸಮರದ ಬಳಿಕ ಪಂಚಪಾಂಡವರು ಏನೂ ಅಪಘಾತಕ್ಕೊಳಗಾಗದೆ ಸುರಕ್ಷಿತರಾಗಿದ್ದದನ್ನು ಕಂಡು ತನ್ನ 100 ಮಂದಿ ಮಕ್ಕಳು ಅಳಿದದ್ದನ್ನು ಗಮನಿಸಿದಂತಹ ಗಾಂಧಾರಿ ದೇವಿ, ದೈವವಾಗಿ ನೀನು ಮನ ಮಾಡಿದರೆ ಒಬ್ಬ ಮಗನನ್ನಾದರೂ ನನ್ನ ಪಾಲಿಗೆ ಪಿಂಡ ಪ್ರದಾನಕ್ಕೋ ಉದಕ ಕ್ರಿಯೆಗೋ ಉಳಿಸಿಕೊಡ್ತಾ ಇದ್ದೆ. ನಿರ್ದಯಿಯಾಗಿ ಪರಸ್ಪರ ಅಣ್ಣ ತಮ್ಮಂದಿರ ಮಕ್ಕಳನ್ನು ಬಡಿದಾಡುವಂತೆ ಮಾಡಿ 18 ಅಕ್ಷೌಹಿಣಿಯ ಸರ್ವನಾಶಕ್ಕೆ ಕಾರಣನಾದ ನಿನ್ನ ವಂಶವೂ ಕೂಡ ಹೀಗೆ ಪರಸ್ಪರ ಬಡಿದಾಡಿಕೊಂಡು ಸಾಯಲಿ ಅಂತ ಶಾಪ ಕೊಟ್ಟದ್ದು ಗಾಂಧಾರಿ ದೇವಿ. ಇಂದಿಗ 36 ವರ್ಷದ ಹಿಂದೆ ಅವಧಿ ನಿರ್ಣಯವು ಅವಳಿಂದಲೇ ಆಗಿತ್ತು. ಪತಿವ್ರತೆಯಾದಂತಹ ಆಕೆ ತನ್ನ ಸೌಶೀಲ್ಯದ ಬಲದಿಂದಲೇ ಆರ್ಜಿತವಾದ ಪುಣ್ಯವನ್ನು ಪಣವಾಗಿಟ್ಟು ಕೊಟ್ಟ ಶಾಪ ಫಲಿಸದೇ ಉಳಿಯುವುದಕ್ಕುಂಟೇ ಹೇಳು. ಹಾಗೆ ಅಂತ ಒಂದು ಶಾಪ ಅನ್ವಯವಾಗಬೇಕಾದರೂ ಒಂದು ಜನಪದ ಕೆಡಬೇಕಾಗ್ತದೆ. ಅದೆಲ್ಲದಿದ್ದರೆ ಸಮಗ್ರ ಜನಪದಕ್ಕೆ ಅದು ಅನ್ವಯವಾಗುವುದಕ್ಕಿಲ್ಲ. ಇಷ್ಟು ಅನಾಹುತವನ್ನು ಮಾಡಿದವರು ಈಗ ನಿನ್ನನ್ನು ಮುಂದೆ ಬಿಟ್ಟಿದ್ದಾರೆ. ಈ ಅನಾಹುತವನ್ನು ನನಗೆ ಹೇಳಬೇಕು ಅಂತ. ಈ ಅನಾಹುತ ಇಲ್ಲದ ಕಾಲದಲ್ಲಿ ಅಜ್ಜನಾದ ನಾನು ಬರ್ತಾ ಇದ್ರೆ ನನ್ನ ಮೊಮ್ಮಕ್ಕಳನ್ನು ಒಳಗೊಂಡು ಯಾರೂ ಗೌರವಿಸದೆ, ಆದರಿಸದೆ, ಉಪೇಕ್ಷಿಸಿ ಹಿಂದಿನಿಂದ ಪರಿಹಾಸ ಮಾಡುವಂತಹ ಪ್ರವೃತ್ತಿಯನ್ನು ತೋರ್ತಾ ಇದ್ದದನ್ನು ನಾನು ಬಲ್ಲೆ. ಈಗ ಆಘಾತ ಆದ ಕಾಲದಲ್ಲಿ ಅಜ್ಜನಿಗೆ ಹೋಗಿ ಹೇಳಿ ಅಂತ ಮೊಮ್ಮಕ್ಕಳಿಂದ ತೊಡಗಿ ಎಲ್ಲರೂ ಸಹವರ್ತಿಯಾದಂತಹ ಬಹುತೇಕ ಬದುಕಿನಲ್ಲಿ ಜೊತೆಯಾಗಿ ಸಾಗಿದ ಉದ್ಧವನಾದ ನಿನ್ನನ್ನು ಕಳಿಸಿಕೊಟ್ಟಿದ್ದಾರೆ ಅಲ್ವ. ಇರಲಿ, ಅವರನ್ನೊಮ್ಮೆ ನನಗೆ ಕಾಣಬೇಕು. ಎಲ್ಲಿದ್ದಾರೆ? ಸಾತ್ಯಕಿ ಕೃತವರ್ಮನನ್ನು ಒಳಗೊಂಡಂತೆ ಎಲ್ಲರೂ ಬರುವುದಕ್ಕೆ ಸಾತ್ಯಕಿ ಕೃತವರ್ಮರೆಲ್ಲರೂ ಕೇಳಿ ಸಾತ್ಯಕಿ ಕೃತವರ್ಮರೆಲ್ಲರೂ ಕೇಳಿ ನಾತರಿಲ್ಲದ ತೀರ ನಡೆಯುವುದಿ ಪೇಳಿ ತರುಣದೊಲ್ದ ವಿವೇಕ ಚಪಲಕಿ ಸೂತು ತರುವದಾಯಿತಿ ಪೂರ್ಣ ಕುಲನಾಶ ಹೇತು ಗುರು ಹಿರಿಯರ ಪರಿಗಾಸವು ಸರಿಯೇ ಕರಣದೊಳಗೆ
ಮತಿಸುತ್ತ ಪೀಳಿತರವೇ ಸಾತ್ಯಕಿ ಕೃತವರ್ಮರೆಲ್ಲರೂ ಕೇಳಿ ಕೇಳಿ. ಕೃತವರ್ಮ ಕೃಷ್ಣ, ಸಾತ್ಯಕ್ಕೆ ನನ್ನ ಜೊತೆಯಲ್ಲೇ ಬೆಳೆದಂತಹ ನನ್ನ ಸರೀಕರಲ್ವ ನೀವು? ಹೌದು. ಮಕ್ಕಳಿಗೋ ಮೊಮ್ಮಕ್ಕಳಿಗೋ ತಿಳಿಯಲಿಲ್ಲ ಅಂತಲೇ ಇಟ್ಟುಕೊಳ್ಳೋಣ. ಗುರು ಹಿರಿಯರ ಮಹಾತ್ಮೆ ಏನು, ಋಷಿಮುನಿಗಳ ಪಾರಮ್ಯ ಎಷ್ಟು ಅಂತ ನೀವು ಅರಿಯದವರೇ. ಎಲ್ಲರೂ ಒಟ್ಟು ಸೇರಿ ಹುಚ್ಚು ಕಟ್ಟಿ ಸರ್ವನಾಶವನ್ನು ನೀವಾಗಿ ಆಮಂತ್ರಣ ಕೊಟ್ಟು ಬರಮಾಡಿಕೊಂಡ್ರ. ಯಾದವರು ಅಂತಂದ್ರೆ ಆರ್ಯಾವರ್ತದ ರಾಜಕಾರಣದಲ್ಲಿ ನಿರ್ಣಾಯಕ ಸ್ಥಾನದಲ್ಲಿದ್ದವರು. ಕುರುಧರೆಯಲ್ಲಿ ನಡೆದ ಧರ್ಮ ಸಂಗ್ರಾಮದಲ್ಲಿ ಅಸಮವೀರರಾಗಿ ಹೋರಾಟ ಮಾಡಿದವರು. ಅನ್ಯರು ನಮ್ಮನ್ನು ಹೊಡೆದುರುಳಿಸುವುದಕ್ಕಾಗುವುದಿಲ್ಲ ಎಂಬ ವಿಶ್ವಾಸ ಆರ್ಯಾವರ್ತದ ಕ್ಷತ್ರಿಯರಲ್ಲಿ ನೆಲೆಯಾಗಿರುತ್ತಾ ನಮ್ಮನ್ನು ಹೊಡೆದುರುಳಿಸುವುದಕ್ಕೆ ಹೊರಗಿನವರು ಬೇಡ, ನಾವೇ ಸಾಕು ಅಂತ ನಿರೂಪಿಸಿ ಬಿಟ್ರಲ್ಲ ಎಲ್ಲರೂ ಸೇರಿ. ಸಾಂಬನಿಗೆ ವೇಷ ಕಟ್ಟಿದ್ರ, ಹೆಣ್ಣಾಗಿಸಿದ್ರ, ನಿಜ. ಒನಕೆಯನ್ನೇ ಹೆರ್ತಾರೆ ಅಂತ ಶಾಪ ಬಂತ. ಶಾಪ ಬಂತು. ಹೆತ್ತನು ಅದನ್ನು ಹೆತ್ತ. ಸೀಳಿ ತೆಗೆದಿರಿ. ಹೌದು. ವರ್ತಮಾನ ಗೊತ್ತಾಯಿತು. ತಡೆ ಸೀಳಿ ಹೊರತೆಗೆದಂತಹ ಒನಕೆಯನ್ನು ಏನು ಮಾಡಿದಿರಿ? ಪುಡಿ ಮಾಡಿ ಸಮುದ್ರಕ್ಕೆ ಬಿಸಾಡಿದ್ದೇನೆ. ಹಾಗೆ ಮಾಡುವುದಕ್ಕೆ ಹೇಳಿದ್ಯಾರು? ಉಗ್ರಸೇನ ಮಹಾರಾಜರು. ಹೌದು. ಯಾದವರ ಅಭ್ಯುದಯವನ್ನು ಸದಾ ಸರ್ವದಾ ಕಾಮಿಸುವಂತಹ ಅತಿ ಹಿರಿಯರಾದ ಉಗ್ರಸೇನ ಮಹಾರಾಜರು ಮನುಷ್ಯ ಪ್ರಯತ್ನದಿಂದ ಸಂಭಾವ್ಯವಾದ ವಿನಾಶ ಆಗದಿರಲಿ ಎಂಬುದಕ್ಕಾಗಿ ಅದನ್ನು ತೇದು 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 ಶರದಿ ಪಾಲಾಗುವಂತೆ ಸೇರಿ ಇಂತಾಡಿತು. ಹಾಗೆ ಅಂತ ಅದೊಂದು ಪ್ರಯತ್ನ ಮಾತ್ರ. ನೀವು ಮಾಡಿದ ದುಷ್ಕರ್ಮ ಅವರ ಸಚ್ಚಿಂತನೆಯಿಂದ ಇಲ್ಲ ಅಂತಾಗುವುದಿಲ್ಲ. ಕೆಟ್ಟದನ್ನು ಮಾಡಿದವರು ಪರಿಹಾರವನ್ನು ಪ್ರಾಯಶ್ಚಿತ್ತವನ್ನು ಅವರೇ ಮಾಡಿಕೊಳ್ಳಬೇಕು. ವಂಶ ವಿನಾಶಕ್ಕೆ ಹೇತುವಾಗುವ ಕೆಟ್ಟದಾದಂತಹ ಒಂದು ಒನಕೆಯನ್ನು ಆ ಸಾಂಬ ಹೆರುವಂತಾಗುತ್ತದೆ ಅಂತ ದುರ್ವಾಸ ಶಾಪ ಅಂತ ಆದರೆ ಅದನ್ನು ತೇದು ನಾವು ಎಸೆದಲ್ಲಿಗೆ ವಿನಾಶದ ಸಾಧ್ಯತೆ ಇಲ್ಲವಾಯಿತು ಅಂತ ಅರ್ಥ ಅಲ್ಲ. ಮತ್ತೆ ದುಷ್ಕರ್ಮದಿಂದ ಕೆಟ್ಟದ್ದನ್ನು ಬರಮಾಡಿಕೊಳ್ಳುವುದಕ್ಕೆ ನಾವು ಸನ್ನದ್ಧರಾದರೆ ಸತ್ಕರ್ಮದಿಂದ ಅದನ್ನು ತಡೆ ಹಿಡಿಯುವುದಕ್ಕೂ ನಾವೇ ಸನ್ನದ್ಧರಾಗಬೇಕು. ಈಗಲಾದ್ರೂ ಮಾಡಿದ್ದು ತಪ್ಪು ಅಂತ ಗೊತ್ತಾಯ್ತಾ? ತಪ್ಪು ಅಂತ ಅರ್ಥ ಆಯ್ತು. ಸರಿಯಾದದ್ದನ್ನು ಸೂಚಿಸಿದರೆ ಮಾಡುವ ಮನಸ್ಸುಂಟ? ಖಂಡಿತವಾಗಿಯೂ ಅದು ಉಂಟು ಅಂತ ಆದರೆ ನೀವೆಲ್ಲರೂ ಈ ಕ್ಷಣವೇ ತೆರಳಬೇಕು. ಯಾವ ಕಡೆಗೆ? ಪ್ರಭಾಸ ತೀರ್ಥ. ಊರು ಬಿಡಬೇಕು. ಊರು ಬಿಡ್ಬೇಕಾ? ಪರಿವಾರ ಸಹಿತವಾಗಿ ಹೋಗಬೇಕು. ಎಲ್ಲರೂ ಹೋಗಿ ಹೋಗಿ ಅಲ್ಲೇ ಮಂಗಳ ಕರ್ಮಾಚರಣೆಯನ್ನು ಮಾಡಬೇಕು. ದಾನ ದಕ್ಷಿಣೆಗಳನ್ನು ಕೊಟ್ಟು ಹೋಮನೇಮಾದಿಗಳ ಮೂಲಕವಾಗಿ ವಿಪ್ರಸಂತುಷ್ಟಿಯನ್ನು ಸಾಧಿಸಿ ದೈವ ದೇವತೆಗಳನ್ನು ಅರ್ಚಿಸಿ ನೀವು ಅದೆಲ್ಲ ಪರಿಪಾಠವನ್ನು ಬಿಟ್ಟದ್ದರಿಂದ ನಾನು ಹೇಳ್ತಾ ಇರುವುದು. ಭವಿಷ್ಯದಲ್ಲಿ ಕಾಲವು ಅತ್ಯಂತ ಕುತ್ಸಿತವಾದಂತಹ ಕುಲಕ್ಷಣಗಳನ್ನು ತೋರ್ತಾ ಉಂಟು. ರಾಹುಯುಕ್ತವಾದ ಚತುರ್ದಶಿಯ ಅಮಾವಾಸ್ಯೆಯಾಗಿ ಭವಿಷ್ಯದಲ್ಲಿ ವಿಪತ್ತು ಸಂಭಾವ್ಯ ಎಂಬುದರ ಸೂಚನೆಯನ್ನು ನಮಗೆ ಕೊಡ್ತಾ ಇರುವ ಈ ಕಾಲದಲ್ಲಿ ಕೆಟ್ಟ ಕಾಲದ ದುಷ್ಟ ಫಲಗಳನ್ನು ನಾವು ನೀಗಬೇಕು ಅಂತ ಆದರೆ ಸತ್ಕರ್ಮ ಒಂದರಿಂದ ಮಾತ್ರ ಸಾಧ್ಯ. ಆದರೊಂದುಂಟು. ಏನು? ದ್ವಾಪರ ಮತ್ತು ಕಲಿಯ ಸಂಧಿಕಾಲದಲ್ಲಿ ನಾವಿದ್ದದ್ದರಿಂದ ಕಲಿ ಅತಿಶಯವಾಗಿ ಮೇರೆ ಮೀರಿ ತನ್ನ ಪ್ರಭಾವ ತೋರದಿರುವುದಕ್ಕೆ ಅದಕ್ಕೆ ಆವಾಸವಾಗಿರುವ ವಸ್ತು ವಿಷಯಗಳನ್ನು ನಾವಾಗಿ ದೂರೀಕರಿಸಬೇಕು. ಎಂಥದ್ದಾದೀತು? ಯಾವುದು ಬೇಡ ಅಂತ ಕುಡಿಯುವುದು ಬೇಡ ಅಂದದ್ದು. ನೀರಲ್ಲ, ಮದಿರೆಯನ್ನು ಅವನಲ್ಲಿ ಅಲ್ಲ ನಿನ್ನಲ್ಲಿಯೂ ಹೇಳಿತ್ತು. ಆಯ್ತು. ಅದೇ ಅದೇ ಯಾರೂ ಕುಡಿಯಬಾರದು ಅಂದದ್ದು. ಪರಸ್ತ್ರೀ ವ್ಯಾಮೋಹಿಗಳಾಗಿದ್ದುಕೊಂಡು ದೊಡ್ಡವರು ಹಾಗೆ ಮಾಡಿದ್ದಾರೆ, ಅದಕ್ಕಿಂತ ಹಿರಿಯರು ಈಗ ಮಾಡಿದ್ದಾರೆ ಅಂತ ದೊಡ್ಡವರತ್ತ ಬೆಟ್ಟೆತ್ತಿ ತೋರಿ ತಾವು ಮಾಡಿದ್ದ ಆಚಾರವಾಗ್ತದೆ ಎಂಬ ಭಾವದಿಂದ ಭೋಗಲೋಲುಪರಾದಿರಿ ಅಂತಾದರೆ ಮರಣ ಸುತ್ತಿ ಸುಳಿದು ನಿಮ್ಮನ್ನು ಕೆಡಹಾಕಿ ಸದೆ ಬಡೀತದೆ, ಎಚ್ಚರ ಇರಲಿ. ಆದ್ದರಿಂದಲೇ ಮದಿರೆ ಮಾನಿನಿಯರನ್ನು ಮೇರೆ ಮೀರಿ ಭೋಗಕ್ಕಾಗಿ ಬಳಸಿ ಸರ್ವನಾಶವನ್ನು ಮಾಡಿಕೊಳ್ಳಬೇಡಿ. ಉಗ್ರಸೇನ ಮಹಾರಾಜರೊಂದು ಶಾಸನ ಮಾಡಿದ್ದಾರಂತೆ.
ಇನ್ನು ಮೇಲೆ ಮದಿರಾಪಾನವನ್ನು ಯಾದವರಲ್ಲಿ ಯಾರಾದರೂ ಮಾಡಿದರೆ ಅವರನ್ನು ಕಠಿಣ ಶಿಕ್ಷೆಗೆ ಮರಣದಂಡನೆಗೆ ಒಳಪಡಿಸಲಾಗುತ್ತದೆ ಅಂತ. ಯಾದವರ ಪಾಲಿನಿಗೆ ಮದಿರೆ ಎಂಬುದು ಇನ್ನು ಬಾಹಿರವಾದದ್ದು. ನನಗೆ ಗೊತ್ತುಂಟು, ರಾಜಬೀದಿಯಲ್ಲಿ ಸಿಕ್ಕದಿದ್ದದನ್ನು ಕಳ್ಳ ಮಾರ್ಗದಲ್ಲಿ ಹುಡುಕುವವರು ನಿಮ್ಮಲ್ಲಿ ಹೇರಳವಾಗಿದ್ದೀರಿ ಅಂತ. ಎಂಥದ್ದು ಆಚೆ ಈಚೆ ನೋಡುವುದಲ್ಲ, ಮುಖ್ಯ ಮಾರ್ಗದಲ್ಲಿ ಸಿಕ್ಕದಿದ್ರೆ ಅದಕ್ಕಿಂತ ಬಳಸು ದಾರಿ ಯಾವುದು ಅಂತ ನಿಮಗೆ ಗೊತ್ತುಂಟು. ಆಗ ದಾರಿ ಬಿಟ್ಟು ಹೋಗಬೇಡಿ. ಇನ್ನೂ ದಾರಿ ಬಿಟ್ಟು ಹೋಗುವುದಿಲ್ಲ. ಉದ್ದವ ನೋಡಿಕೋ ನೀನು ಇವರೆಲ್ಲರನ್ನು ಎಲ್ಲರೂ ಸಪರಿವಾರರಾಗಿ ಶೀಘ್ರಾತಿ ಶೀಘ್ರವಾಗಿ ಪ್ರಭಾಸ ತೀರ್ಥವನ್ನು ಸೇರಿ ಸತ್ಕರ್ಮದಲ್ಲಿ ತೊಡಗಿಕೊಳ್ಳಿ. ಸಂಭಾವ್ಯ ಒಳ್ಳೆ ಪ್ರಾಯಶ್ಚಿತ್ತ ಮಾಡಿದ್ರೆ ಏನು ಗೊತ್ತೋ, ಬೀಳುವ ಯೋಗ ತಪ್ಪುವುದಿಲ್ಲ. ಪರ್ವತದಿಂದ ಕೆಳಗೆ ಬೀಳುವ ಯೋಗ ಉಂಟು ಅಂತ ಆದ್ರೆ ಬಿದ್ದೇ ತೀರಬೇಕು. ಹಾಗಾದ್ರೆ ಪ್ರಾಯಶ್ಚಿತ್ತ ಎಂತದಕ್ಕೆ? ಬಿದ್ದಾಗ ಬಂಡೆಗೆ ಬಿದ್ದು ಮಂಡೆ ಒಡೆಯಲೂಬಹುದು ಅಲ್ವಾ, ಹುಲ್ಲಿನ ರಾಶಿಗೆ ಬಿದ್ದು ದೇಹಕ್ಕೆ ಘಾತ ಆಗದೆಯೂ ಇರಬಹುದು. ಅಂದರೆ ಪ್ರಾಯಶ್ಚಿತ್ತ ಮಾಡಿದ್ದರಿಂದ ನಮಗೆ ಬೀಳುವಾಗ ಸಿಕ್ಕುವುದು ಹುಲ್ಲೋ ಬಂಡೆಯೋ ಅಂತ ನಿರ್ಣಯ ಆಗ್ತದೆ. ಹೌದು, ಪ್ರಾಯಶ್ಚಿತ್ತ ಯಾಕೆ ಅಂತ ಗೊತ್ತಾಯ್ತು. ಆಚೆ ಹೋದಾಗ ಮರಿಲಿಕ್ಕಿಲ್ವ? ಇಲ್ಲ, ಹಾಗಾದ್ರೆ ಮರೆಯುವುದೇ ಇಲ್ಲ. ಎಲ್ಲರನ್ನೂ ಹೇಳಿ ಎಲ್ಲರನ್ನೂ ಕೂಡಿಕೊಂಡು ನಾನು ಬರ್ತೇನೆ, ಅಣ್ಣನೂ ಬರ್ತಾನೆ, ಸಮಗ್ರ ಯಾದವ ಪರಿವಾರ ಪ್ರವಾಸಕ್ಕೆ ಹೋಗಿ ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತ ಪರ್ವ ತೊಡಗಿಸಿಕೊಳ್ಳಿ. ಸೊಕ್ಕಿ ಮೆರೆಯುವ ಯಾದವರು ಸಿಕ್ಕಿದರು ಎನ್ನುತ್ತ ಕಲಿಯು ಸೊಕ್ಕಿ ಮೆರೆಯುವ ಯಾದವರು ಸಿಕ್ಕಿದರೆನುತ ತಕ್ಕುದ ಕಲಿಸುವೆ ಎಂದು ಕಹಗಹಿಸುದ ಕಲಿಯು ಸಿಕ್ಕಿದರು. ಕಲಿ ಪುರುಷ ಪ್ರತಿಯೊಂದು ಯುಗದಲ್ಲೂ ಕೂಡ ನನ್ನ ಪ್ರಭಾವವನ್ನು ತೋರಿಸಿದ್ದೇನೆ. ಕೃತಯುಗದಲ್ಲಿ ಧರ್ಮದೇವತೆಗೆ 4 ಕಾಲಾದರೆ, ತ್ರೇತಾಯುಗದಲ್ಲಿ 3 ಕಾಲು, ದ್ವಾಪರದಲ್ಲಿ 2, ಕಲಿಯುಗಕ್ಕಾಗುವಾಗ ಒಂದೇ ಕಾಲಿನಲ್ಲಿ ಧರ್ಮದೇವತೆ ತಲೆ ಕೆಳಗಾಗಿ ಕಾಲ್ಮೇಲಾಗಿ ನಿಂತಿದ್ದಾಳೆ. ಇದು ಕಲಿ ಪುರುಷ. ಏನು ಮಾಡೋಣ? ನಮ್ಮ ಪ್ರಭಾವವನ್ನು ತೋರಿಸುವುದಕ್ಕೆ ಈ ಭೂಮಿಯಲ್ಲಿ ಧರ್ಮವೇ ಸಾಕಾರವಾಗಿ ಮೂರ್ತಿ ರೂಪದಲ್ಲಿತ್ತು. ಇರುವಲ್ಲಿಯವರೆಗೆ ಪ್ರವೇಶ ಮಾಡುವುದಕ್ಕೆ ಅವಕಾಶ ದೊರಕಲಿಲ್ಲ. ಧರ್ಮ ನಶಿಸಿ ಹೋಗಬೇಕು, ನಾನು ಬರಬೇಕು ಅಂತಾದರೆ ಅದಕ್ಕಾಗಿ ನನ್ನದ್ದೇ ಪ್ರಭಾವ ಆಗಬೇಕು. ನೋಡಿದೆ ಭೂಮಿಯಲ್ಲಿ ಒಬ್ಬೊಬ್ಬರ ಅಹಂಕಾರವೇ ತಾಂಡವವಾಡುತ್ತಾ ಇದೆ. ಅಷ್ಟೇ ಅಲ್ಲ, ಕೃಷ್ಣ ಪರಮಾತ್ಮ ದೇವರು ಎನ್ನುವಂತ ಭಯ ಭಕ್ತಿ ಇಲ್ಲದೆ ಯಾದವರು ಅಹಂಕಾರದಿಂದ ಮೆರೆದಾಡುತ್ತಾ ಇದ್ದಾರೆ. ಈಗ ಅವಕಾಶ ನನಗೆ ದೊರಕಿ ಬಂದಿದೆ. ಯಾದವರ ಸರ್ವನಾಶ ಆಗಬೇಕು. ಈ ಭೂಮಿಯಲ್ಲಿ ಅಹಂಕಾರ, ಅಧರ್ಮ ಇದೆಲ್ಲವೂ ತಾಂಡವವಾಡುತ್ತಿರಬೇಕು. ಹಾಗೆ ಮಾಡದೇ ಇದ್ರೆ ಯುಗ ಪುರುಷ ಕಲಿಯಲ್ಲ. ನೋಡಿ ಏನು ಮಾಡುತ್ತೇನೆ ಎನ್ನುವ ಹಾಗೆ. ಕಾಪಾಡಲಿ. ಏನ ಗುರ್ತೊಂಡೆ ಗುರ್ತಾಯ್ತ ಇರುವಿಲ್ ಪಾತ್ರ ಗೊತ್ತುಂಡ ದಾದಾ 7 ಮುಟ್ಟಂದಿನ ತಪ್ಪುಜ್ಜಿ ಕಕ್ಕೆ ದಿನಂದಿನ ವಸ್ತಿಜ್ಜಿ ಪರ್ನೆಡ್ದು ಬಕ್ಕ ಪರ್ನೆಯ ಪಾತೆರಂದಿನ ಪಾತೆರಜ್ಜಿ ಅಂಚೆ ಈ ಊರುಡೆನ್ನ ಗುರ್ತ ಇಜ್ಜಿದ ಬಣ್ಣ ನಗಲಿ ಎರಲಜ್ಜಿ ಆತಮಲ್ಲ ಜನ ಇರೇ ತೂನಗ ಕುಚ್ಚೇದು ಹೋಗಿ ಅದೇ ಅಂದು ಐಟ್ಲ ಇರ್ನೊಂದು ಎಲ್ಲ ಡೋಂಗಿ ಹೆಂಗ್ ಕತೆ ಆತಮಲ್ಲ ಜನ ನಾನು ಅಂದು ಆತ ಪುದಾರುಂಡು ನಂಗೆ ಅಂದ ಏರಪ್ಪ ಯಾನೇ ಕಲಿ ಕಲಿ
ಕಲಿ ಮಾರನಯ ಅಂದರೆ ಗೊತ್ತುಂಟು ಹಾ 6 ತಿಪ್ಪಿ ಕಲಿಬಾರ್ದು ದುಡ್ಡು ಬರಂದೇ ಬೋತೀರಿ ಹಾ ಅದೇ ಪೂರ ನಂಗೆ ಕಲ್ಪವನೊಕ್ಕಲೇ ಉಪ್ಪುನಾತಿ ಇತ್ತೆ ಬರ್ಪೆ ಏರ ಎಂಕೊಂಜಿ ಏನೋ ಲೆತ್ತೊಂದು ಲೇರು ಬಂದ್ರೆ ಇಂಚ ಪೋಯಿನಾರು ಪೋಯಿನಿ ಹಾ ಮೊಕ್ಕ 6 ಕೆಬಿಟ್ಟು ಕೈಗೆ ಹಾ ಹಾ ನಂಗೆ ಪೂಜಾಲಜ್ಜಿ ಹಾ ಅಂಚ ಮಾತ್ರಲ್ಲ ಕಲಿ ಮಾರನೆ ಅಂದ್ರೆ ತೊಂದರೆ ಸ್ವಾಮಿ ಹಾ ಕಲಿಟ್ಲ ಮೂಜಿ ನಮ್ಮನೆದ ಕಲಿಂಡು ಒಂಜಿ ಈದದ ಕಲಿ ಉಂಡು ಒಂಜಿ ತಾರಿದ ಉಂಡು ಬೊಕ್ಕೊಂಜಿ ತಾರೆದ ಉಂಡು ತಾರೆದ ಅಲ್ತರ ಕಡೆಗೆ ಚೀಪೆ ಬೊಕ್ಕ ಈದದ ಕಲಿಲ ಸಾಧಾರಣ ಅಲ್ತರ ಕಡೆಗೆ ಅಮಲಾಪುಡು ಈ ತಾರಿದ ಕಲಿ ಬರಂದ್ರ ಬೊಕ್ಕ ಜೋರು ಒಂಜಿ ನಮೂನೆ ಅಮಲ ಒಂದು ಹೋಗುಡು ನಮ್ಮ ಐಕ್ಲೊಂಜಿ ಬಿರ್ಸದ ಅನ್ಬೇಕು ದಾಲ ಎಡ್ಡೆಂತಿನ ದಾಲ ಉಂಡ ಅಂದೆಲ್ಲ ಕೇಳು ಒಂಜಿ 2 ತಿಪ್ಪಿ ಬರ್ನಿಡ್ದು ಬೊಕ್ಕ ಎಡ್ಡೆಂತಿನ ಉಂಡು ಬಂದು ಕೊರ್ಪಿ ನಮ್ಮ ಐಕ್ ಇಟ್ಟೇವುದ ತಪ್ಪು ಅನ್ಪೇರಿ ಕೆಲವು ಜಾಗ ಉಂಪುಗದ ತಪ್ಪು ಅನ್ಪೇರಿ ಅವೇನು ñಕ್ಕ ಅಂತ ದೀದು ಕುಜಿಲ್ ಅಡಿಕೆ ದೀನುಂಡತೆ ಮಧ್ಯಾಹ್ನ ಸುಯಿಂ ಪುಣದಲ್ಲ ಜುಯಿಂಗ್ ಕುಯಿಂಗ್ 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 ಅನ್ಬಿಡು ಅವೇನು ಪರಿಯನ ಬೊಕ್ಕ ಏನ ಪಿಲಿ ಹೆಸರು ಅಂದು ಸ್ವಾಮಿ ಬೊಕ್ಕ ಎಂಕಲ್ಲಾತ ಬಂಗ ಬರ್ಪಿನಕುಲು ಬೇತೆ ಏರ್ಲ ಏನೋ ಕೋಟಿ ಪೂಜಾರಿಂದ ಲೆಪ್ಪೇರು ಕೋಟಿ ಪೂಜಾರಿಂದ ಬೊಕ್ಕ ಎನ್ನಾತ ಬಂಗ ಬರ್ಪಿನಕುಲು ಪೂಜಾರನಾಥ ಬಂಗ ಬರ್ಪಿನಕುಲು ಏರ್ಲಜ್ಜೇರು ಸುವರ್ಣ ಅಂದು ಪುಣ ಪೂಜಾರ್ಲೆ ಪುಂಡ ಬೇತೆ ಏರ್ಲಜ್ಜಿ ಹೌದು ಇತ್ತಪುರ ಕೆಲವು ಜೀವನ ಅವು ಪ್ರಶ್ನೆ ಬೇತೆ ಅವು ಸುವರ್ಣ ಬಂಡ ಎಡ್ಡೆಂದಿನ ಬಂಗಾರ ಬಂಡದು ಕಾಂಚನ ಅಂದು ಬಂಡ ಅವು ಎಂಕಲಿಗೆ ಒಪ್ಪುನ ಪುದಾರು ಪೂಜಾರ್ಲು ಬಂಡ ದೇವರು ತುಂಬದ ಕಾಲರು ದೇವರಿಗೆ ಈಶ್ವರ ದೇವರಿಗೆ ಪೂಜೆ ಹೊಲ್ತೊಂತೆರಿಗೆ ಬೊಕ್ಕ ಏರ ಪಂಪಿನಾಗಿದ್ದೀನಿ ಹಿಂಗೊತ್ತುಜಿ ಅದರ ತನಕ ಏರೋ ನೂಲ್ ಪಾಡ್ನಾರು ಬತ್ತೇರಿಗೆ ನೂಲ್ ಪಾಡ್ನಾರು ಬತ್ತಿ ವೆಟ್ಟಿಗೆ ಅನ್ನೆರೆ ಯಾನೊಂಚೂರು ಮೀದು ಬರ್ಪೆ ಇರ್ಮೂಲ್ ಬಚ್ಚರು ಕುಲ್ಲು ಲೇದು ಒಂಡೆಗೆ ಏರ್ಲ ಬತ್ತುಂಡ ಮೇರು ಆಯಿ ಮೀದು ಬರ್ಪಿ ತುಂಬ ಮೇರು ದೇವರೇ ಕೊಡೆ ಬೋದು ಶುರು ಹೊಲ್ತೆರಿಗೆ అంటే వ్యాపారం ఉలాయిపోయారు నన్ను ఇంకొక పిదాయి ఉందో పడుతుంది పిదాయి ఉంటుంది కథ పనేర పండు సుమారు ఉండు కాయ నక్కు నాయి మాతిరి ಎಂದು ಎಲ್ಲ ಒಯ್ಟೈಟ್ ಪೂರ ಬರ್ರೆ ಅಂಕದೊಂದು ಜಾಗ್ರತೆ ಮಲ್ಪಡ್ತಾರೆ ఒక ಎಂಕಲ್ ನಾಟುಂಡತಿ ಎಂಕುಲು ಮನಸ್ಸು ಮಲ್ತಿನ ದಿನಕ್ಕೂ ಮೂಜಿ ಸರ್ತಿ ಮಿತ್ತಿ ತಿರ್ತು ಬೋಪ ಪಂಡ ಪಂಡ ಮಿತ್ತದೆ ತಾರದೆ ಕೊಡಿಕಿ ತಾರಿಗೆ ನಮ್ಮತ್ ಬೇಗೋಡು ಬೋಪಿನಕುಲು ಬೇತೆ ಏರ್ಲಜ್ಜೆ ಈಗ ಈರು ಮನಸ್ಸು ಮಲ್ತಿನ 5 ಮಿತ್ತು ಬೋಯ್ರಾ ಪುಡ ಬೋಯ್ರಾ ಪುಡ ಅವಳವರ ನೈತುಂದ ಕಾರಣದಿಂದ ಇಂತ ಮಲ್ತು ಕುಲ್ಲು ಎನ್ನ ಕುಜ್ಜ ಕೈಗಾರಿ ತಿಂದ್ರೆ ರಪ್ಪ ರಪ್ಪ ಮಿತ್ತು ಬೋಪೆ ಪೋದುಂಡತೆ ಅವಳು ಪುರ ಕೊಂಬು ಕುದ್ದು ಕುಜಿಲು ಪುರ ಕಲಿ ಜಿಂಜಾನಾಗ ಏರು ಒಲ್ಪ ದಾದ ಮಲ್ಪಿರಿಂದ ಅನ್ನೊಂದು ಗೊತ್ತಾಗುದು ಇತ್ತೆ ಪುರ ಬಂದ್ಪೇರು ಬೇತೆ ಬೇತೆ ದೇವರನ ಕಣ್ಣುಂಡು ಅವು ತೋಚಿಂಡು ಮೂಲು ತೋಚಿಂಡು ಒಲ್ಪ ತಿಂಡ ಲಾಭ ನೋಡುದು ನಿಜವಾದ ಒಂಜಿಗಾಲ ನೋಡಿ ದೇವರನ ಕಣ್ಣು ಎಂಕುಲು ಎಂಕುಲು ಕುಬೇಕುಬೋದು ಕುಲ್ಲಿಯಡ ಏರೇನು ಏರ್ಲೆತ್ತೊಂದು ವಾಪುದೇಲಿಗೆ ಬೋಪೇರು ವಾಪುದೇಲಿ ದಾದ ವ್ಯವಹಾರ ಹಾಪುಂಡು ಏರೇನು ಗುಟ್ಟುಡು ಒಂದು ಕೌಂಪೇರು ಅವು ಎಂಕಲೇ ತೋಚುಂಡು ಇತ್ತೆ ಪುರ ಇಂಚಿನ ಪುರ ಉಂಡು ಅಲ್ಲಿ ಪೂರ ಇಟ್ಟು ಪೂರ ಅಡಿದಿದ್ದು ಅದು ಕೂಡ ಬಿಡುವೇರು ಅಂಚ ಪೂರ ತೋಂದಿನ ಎಂಕುಲ್ ಸ್ವಾಮಿ ಅಂಚ ಅದು ಎಂಕಲ್ಲಾತು ಒಂಜಿ ಎಡ್ಡೆಂತಿನ ನರಮಣಿ ಬೇತೆ ಏರ್ಲಜ್ಜೆ ಬೊಕ್ಕ ನಮ್ಮೊಂಚೂರು ಕಲಿತೊಟ್ಟು ಗಂಗಸರದ ಬೇರೆಲ್ಲ ಉಂಡು ಈನದ ದೈದು ತರದ ಈನದ ದೈದು ತರ ಐಕ ಬೈನೆ ಮರ ಅಂತ ಮನ್ಪೇರು ಒತ್ತುದಾರ అయితే మిగతా మళ్ళీ గొంచెలు కాయ చెప్పుజ అవేನು ಕುರಿಪೇರೆ ಮಾಡುದು ಮಲ್ಲ ಕಪ್ಪಲ್ಡು ಕುರಿಪೇರೆ ಮಾಡುದು ಒಂದು ಊರ್ದ ಬೆಲ್ಲೊಂದು ಪುರ ಪಾಡ್ದಂತೆ ಕಲತ್ತದು ಜೀವೋಡು ಐದು ಬಕ್ಕ ಒಂದು ಸರಣ 10-15 ದಿನ ಪೋಯಿನಟ್ಟ ನಮ್ಮ ಕೈ ಪಾಡು ತಿರ್ಗ ಒಂದು ಪುಡು ಕುಜ್ಜು ಆಪುಡು 5 ಬಕ್ಕ ಅವನಿಗೆ ಗಂಗಸರ ತೆಪ್ಪುನ ಐಟು ಈ ಗಂಗಸರ ತೆಪ್ಪುನಾಗಲ ಐಟು ಒಂದು ಬಿರ್ಸಾದಿ ಉಂಡು ಐದು ಒಂದು 2-3 ವಸ್ತು ಮಾಡ್ರಿ ಉಂಡು ಒಂಜಿ ಗಿಲಿತ ಕೋಕಾಯಿನ ಒಂಚೂರು ಪೆರೆಸಿದು ಮಾಡುದು ಗಿಲಿತ ಕೋಕಾಯಿನು ಪೆರೆಸಿದು ಮಾಡುದು 5 ಬಕ್ಕ ಒಂಚೂರು ಪಿಲಿತ ತಂಕ ಪಲ್ಯ ಮಾಡುದು ನಿಜೇ ಮಲ್ಲ ಮಾಡುದು ಎಚ್ಚೆ ಮಾಡ್ರೆ ಅಲ್ಲಿ ಪಿಲಿತ ತಂಕ ಪಲ್ಯ 5 ಬಕ್ಕ ವಂಜಿದ ಬೀಲದ ಚೋಲ್ಜಾರದ ಒಂಚೂರು ಐದು ಮಾಡುದು ಬೇಯ್ತಾ ಇನ ಬಗ್ಗೆ ಲಾಗೆ ಗಂಗಸರ ಹಾಪುಡು ಗಂಗಸರ ಸುರುತ್ತ ಗಂಗಸರನ್ನು ಒರಿಯ ಕೊರ್ನೊಂಡತಿ ಆ ಸುರು ಕೊಂಚ ಅಯ್ಯಪ್ಪ ಪಾಟಿಯಡ ಗಿಲಿತಲಕ ഞങ്ങ് ಪಾತಿರೋದು ಉಪ್ಪಿ ಒಂದು 2 ಸರ್ತಿ ಅಯ್ಯಪ್ಪ ಸ್ವಲ್ಪ 2 ಸರ್ತಿ ಮಾಡಿ ಬೆಟ್ಟಿಗೆ ಲಕ್ಕದುಂಟು ಏರೇ ಮೂಜಿಗಾಸ್ತೆ ఆయన ಮುಸುಂಡು ದೀಪ ಮೂಜಿಗಾಸ್ತ ಅವು ಪಿಲಿತ ತಂಕ ಬಲ್ಲದ ಧೈರ್ಯ ಐದು 2-3-4 ಸರಿ ಪರಿಯಡ ಬೊಕ್ಕ ಪಂಚಿದಲಕ್ಕೆ ಏಸಿಗೆಲ್ಲ ಪುಣಿ ಕೆಸರಲ್ಲ ಪೂರೋ ನಮ್ಮನೆ ಬಲಂಡು ಅಂಚಾದು ಹೊರ ಪರ್ಣಕುಲು ಪಾತೆರ ಉಂಡತಿ ಅವು ಭಯಂಕರ ನಂಗೆ ಸಾಹಿತ್ಯ ಗೊರ್ಬುಣು ಮರಡೋರಿ ಪಾತೆರ ರೀತಿ ಎನ್ನವರಿ ಬಾರಿ ಮುಟ್ಟದೇ ಇಲ್ಲಿ ಸೀತಾರಾಮೆಂದು ಆ 2 ಪ್ರಶ್ನೆಗೆ ಅವಿನ್ಯಾನ ಬರೆದೀತೇನೆ 2 ಪ್ರಶ್ನೆಗೆ ನೋಡೋನು ಈ ಪ್ರಪಂಚ ಮಲ್ಲೆಡ್ದು ಮಲ್ಲ ಹೋಗು ಬಲ್ಲೆ ದೇವಸ್ಥಾನ ಮಲ್ಲ ದೇವಸ್ಥಾನ ಹೋಗು ರಾಮ ಮಂದಿರ ಅಡಿಗೆ ಬರ್ಪೇನೆ ರಾಮ ಮಂದಿರ ಮಲ್ಲ 11 ಅಂಡ ಅವು ಭೂಮಿ ದವಿತದಾಯ ಉಂಟುದಿನಿ ಅಂಚಂಡ ಭೂಮಿ ಮಲ್ಲ ಅವ ಅಡಿಗೆ ಬರ್ಪೇನು ಭೂಮಿ ಮಲ್ಲೆ 11 ಅಂಡ ಮಹಾಶೇಷನ ಮಂಡ್ಯದ ಇದೀತಿ ನಾವು ಮಹಾಶೇಷ ಮಲ್ಲೆ 11 ಅಂಡ ಈಶ್ವರ ದೇವರನ್ನ ಕೆತ್ತಿಡಿದ ಗುಲ್ದಿನಿ ಈಶ್ವರ ದೇವರ ಮಲ್ಲೆ ಅಂಡ ಗುಡ್ಡದ ಓಡಿಟ್ಬೋದು ಗುಲ್ದಿಂದ ಆಗಿ ಗುಡ್ಡೆ ಮಲ್ಲ ಹನುಮಂತನ ಕಿನ್ಕನ ಬಿರಿ ಹೇಳಿದ ಹನುಮಂತೆ ಮಲ್ಲ 11 ರಾಮನ ಕಾರಮುದ ಹೇಳಿದ ಗುಲ್ದಿನಿ
ರಾಮ್ಯ ಮಲ್ಲ ನನ್ನ ರಾವಣನ ವಿರೋಧ ಆಯ್ಬೋತೀನಿ ಅಲ್ಲೇ ವರ ಈಯೇ ಪಣ್ಣು ಅಪ್ಪ ಏರ್ ಮಲ್ಲೆಂದು ಯಾನ್ ಮನ್ಪೆ ದಿನಕ್ಕೂ 4-5 ಕುಪ್ಪಿ ಗಂಗಸರ ಪರಂಡಲ್ಲ ಒಲ್ಪಲ ಬೂರಂದೆ ಆಯ್ನ ಕಾರಣ ಆಯ್ನೆ ಉಂಟು ಆಯ್ತು ಮಲ್ಲಕ್ಕಳು ಬೇತ ಏರ್ ಮಲ್ಲೆ ಅವು ಏನರ ಕೇಂದಿನಿ ಎನ್ನ ಒಂದು ಬಾರಿ ಇಷ್ಟದೇ ಇಲ್ಲಿ ಸೀತಾರಾಮಿಂದ ಆಯ್ ಕೇಂದಿನಿ ಒಂದಿನ ಪರ್ದು ಅವು ಏನು ಬಾರಿ ಹೀತಾನ ಅಂಜಣ್ಣ ಪ್ರಪಂಚೋಡು ಸರಿ ಪರ್ನಕ್ಕುಲ್ಲ ಅಕಲ ಕಾಲ ಕಾರಡು ಅಂತೇರಿ ಕೆಲವರು ಅನ್ಪೇರಿ ಆಯ ಮಗೇನಿ ಪರ್ದು ಏನ ಆಯ್ನ ಸರಿ ಪರ್ತೆ ಪರ್ದು ಏನಾಯ್ತು ದಾದಾ ಬೂರಿಂದ ಆಯ್ಕೆ ಬೇತೇಶ ಭಾಷೆ ದಿನ ಬಂದ್ಪೇರಿ ಆ ಕುಡಿಯರೇ ಗೊತ್ತು ನಂದು ಕಶಿವಂತ ಗೊತ್ತಾ ಅನಿಸೋಡು ಅಂಜಾಯ್ ಪರ್ದು ಗಟ್ಟಿ ಆತ ಎಂದು ಮನ್ಪೇರಿ ಪರ್ದು ಗಟ್ಟಿ ಆಪಿನತ್ತು ಪರ್ದು ಸಡ್ಲ ಆಪಿನಿ ಮಾಲೊಂದು ಹೋಪಿನಿ ಗೊತ್ತುಂಡೆ ಸರಿ ಬಂದ್ಪೇನೆ ಸರಿ ಪರ್ಣಗೆಲೆಗೆ ಉಂಡತಿ ಅಕಲ್ಲಾತು ಜಾಗ್ರತೆ ಬೇತೆ ಏರ್ಲಜಿ ಆತು ಜಾಗ್ರತೆ ಬಲ್ಪೇರು ಓಲ್ ಪರ್ಣ ಏತ ಪರ್ಣ ಇಲ್ಲ ಗಾಡದಡಿಗೆ ಬುರ್ದು ಮಾರ್ಗೋಡು ಚಟ್ನಿ ಆದಿ ಬೋತಿನ ಕತೆ ಗೊತ್ತುಂಡೆ ಇರಿಗೆ ಏರೇರಿಬೋದು ಚಟ್ನಿ ಆದಿ ಬೋಪೇರು ಪರ್ಣಗಳಿಲ್ಲ ಅಂತ ನಮಗೆ ಕಲಿ ಮಾರೋದು ಬಿದಾರ್ದಿನ ಸ್ವಾಮಿ ಇತ್ತೆ ಏನನ್ ತುನಗಿರಿಗೆ ಕಲಿ ಮಾರನ ಇಲಕನೆ ತೋಜತೆ ತೂಲೆ ಆನೆ ಕಲಿಪುರುಷೆ ಕಲಿಪುರುಷೆ ಯಾನು ಏರಿ ಪ್ರಪಂಚಡು ಅಧರ್ಮಡು ನಡಪೇರ ಆಕಲಿನ 10 ನಯನೆ ಯಾನು ಕಲಿಪುರುಷೆ ಕಲಿಮಾರನ ರೂಪೋಡುವ ಇದೆ ಕಲಿಪುರುಷೆ ಮನಸ್ಸು ಮಲ್ತಂಡ ಕೋರಿಲ್ಲ ಕಕ್ಕೆಲ್ಲ ಒಟ್ಟಿಗೆ ಒಡ್ಡಾದು ಕೋರಿನಿಗೆ ಇருந்து ಕಕ್ಕೆನ್ಗೆ ಅವನ ಸಾಮರ್ಥ್ಯ ಒಪ್ಪುಡು ನಮ್ಮ ಉರ್ದು ಬಿತ್ತಂಡ ಭಜಂಗಿ ಆಪುಡು ಬಾರ್ ಬಿತ್ತಂಡ ರಾಗಿ ಆಪುಡು ಗೋಧಿ ಬಿತ್ತಂಡ ಕುಡು ಆಪುಡು ಇಂದು ಕಲಿಪುರುಷನ ಮಹಿಮೆ ಅಂಚ ಕಲಿಪುರುಷ ದಾಲ ತಂದು ಮಾಡಿ ತಿರುಗುನಂಚಿನ ಯಾದವರನ್ನು 10 ಗಂಟೆ ಉದ್ದೇಶ ಬೈದೆ ಪಾಪೇಳಿತು ಆಗುದಿಲ್ಲ ಎಷ್ಟು ಅಂತ ನಡೆಯುವುದು ನಾವು ಬಾಯಾರಿಕೆ ಆಗ್ತದೆ ಬಾಯರಿಗೆ ನನಗೂ ಆಗ್ತದೆ ಪುಣ್ಯಾತ್ಮ ಕುಡಿದಕ್ಕೆ ಬೇಕಲ್ಲ ಎಷ್ಟು ಅಂತ ನಡ್ಕೊಂಡು ಹೋಗುದು ನಾವು ನಿನಗೆ ತಂಪು ಬಿಟ್ರೆ ಬೇರೆ ಏನೂ ಆಗುದಿಲ್ಲ ಒಂದು ಮಾರ್ತಿ ಪುಣ್ಯಾತ್ಮ ನೀನು ಅದೇನು ಸ್ವರ ಕೇಳ್ತಾ ಉಂಟು ಅಲ್ಲಿ ಯಾರೋ ಇದ್ದಾರೆ ಅವರಲ್ಲಿ ಕರೆದು ನಮಗೊಂದು ಕುಡಿಯುವುದಕ್ಕೆ ನೀರು ಸಿಗ್ತದೆ ಅಂತ ಕೇಳಿ ಬಿಡು ಬಾಯಾರಿಕೆಗೆ ನೀರು ಎಂಟು ಮೆಕ್ಕಿಯಲ್ಲಿ ಏರ್ಲಕ್ಕೇರಿ ಯಾರೇ ಒರಿಯೇ ನಮಗೆ ಮಗಿ ಹೇಗೆ ಹೇಗೆ ಎನ್ನ ಅಮ್ಮೇರಿಗೆ ಬೇರೆ ಜೋಗುಲಿಕ್ಕೇರಿ ಯಾನು ಒರಿಯ ಮಗಿ ಎಂಟು ಮೆಕ್ಕಿಯಲ್ಲಿ ಇಕ್ಕೇರಿ ನಿಮ್ಗೆ ಭಾಷೆ ಇಲ್ವಾ ಭಾಷೆ ಇಲ್ವಾ ನೀನ ಸ್ವಂತ ಭಾಷೆ ನಾನು ಏನೇನು ಭಾಷೆ ಮಾತು ನಾನು ಊರಿಗೂ ಸರಿಯಾಗಿ ಮರ್ಯಾದೆ ಭಾಷೆ ಮಾತಾಡುದು ಹಾಗಲ್ಲ ನಮ್ಮ ಭಾಷೆ ನಿನಗೆ ಬರುವುದಿಲ್ವೋ ನಿಖಲಿ ಭಾಷೆ ಇದ್ದಾ ನಮಗೆ ಭಾಷೆ ಉಂಟು ನಿನಗೆ ಭಾಷೆ ಇಲ್ವ ಅಂತ ನಾನು ಕೇಳಿದ್ದೆ ಇದು ಭಾಷೆ ಉಂಟು ಭಾಷೆ ಉಂಟಾ ನಮ್ಮ ಭಾಷೆ ನಮಗೆ ನಿನ್ನ ಭಾಷೆ ನಿಮಗೆ ಅಪ್ಪ ನಮ್ಮರೊಟ್ಟಿಗೆಲ್ಲ ಒಟ್ಟಿಗೆ ಬೆರಕೆ ಅಂತ ಮಾಡಲಿ ಪಾಚರಿಗೆ ಕಡಲೆ ಬಜಿಲ್ಲಲ್ಲ ಏನೋ ಆಗ್ಲಿ ನಮ್ಮನೆಲ್ಲ ನೋಡಿದೀಯಾ ತೂನಿಲ್ಲ ಒಬ್ಬೊಬ್ಬರ ಮುಖ ನೋಡಂತೆ ಹೇಗುಂಟೆನ್ನುವ ಒರಿಯರ ಮೋನೆ ಮುಸುಂಟತ್ತು ಮೋನೆ ಅವು ಬಾವಲಿ ಜುಂಬುದಾಕದೆ ನೆಕ್ಕರೆ ಉಕ್ಕುದ ಕೊರಂಟದಲ್ಲ ಕಾದನು ಹೇಗೆ ಹೇಗೆ ಬಾವಲಿ ಜುಂಬುದಾಕದಿನ ನೆಕ್ಕರೆ ಉಕ್ಕುದ ಕೊರಂಟದಲ್ಲ ಕಾದನು ಬರೋ ಒಯ್ತಿರ್ದು ಬೋದು ಬರೋ ಹಾಗಂತ ಹೇಳಿದ್ರೆ ಏನು ಅವು ಅವೇ ಬೇತದ ಇರ್ಲಿ ಬಿಡು ನಮಗೆ ಯಾಕೆ ಈಗ ನಮಗೆಲ್ಲ ಬಾಯಾರಿಕೆ ಆಗುತ್ತಾ ಉಂಟು ಕುಡಿಯೋದಕ್ಕೊಂದು ನೀರು ಕೊಡ್ತೀಯ ಸ್ವಲ್ಪ ಬಾಯಾರಿಗೆ ಹೋಗ್ಬಾರ್ದು ಅಡೆ ಬೋಲೆ ನೀವು ಹಿಡಿದೇ ಹೋಗ್ತೀನಿ ಅದಲ್ವೋ ಬಾಯಾರಿಕೆ ನೀರಡಿಕೆ ನೀರಡಿಕೆನಾ ಇಂದು ಅವು ನೀರಡಿಕೆ ಛೇ ಅದಲ್ವ ಬಜ್ಜಿ ನೀರಿಡಬಾರ್ದು ಒಂದೂವರೆ ಸ್ವಲ್ಪ ಒಂದು ಘಾಟ್ ಮಾಡ್ಕೊಂಡು ಅವು ಅವು ಏರನ್ನ ಇಸಬರಿ ಏರನ್ನ ಮಾತ್ರ ಹಾಕಲ್ಲ ದೊಡ್ಡ ಮೈ ಪೆರೆ ಮಾರ ಓ ಪುಣ್ಯಾತ್ಮ ಹಾಗಲ್ಲ ಬಸವಳಿದು ಬೆಂಡಾಗಿ ಹೋಗಿದ್ದೇವೆ ಬಸಳೆ ತಿಂದ ಬೆಂಡೆಕಾಯಿ ಬಂಡ ಅವ್ರು ರುಚಿ ಹಾಪುಜಿ ಬಸಳೆಗೆ ಕುಡು ಬಸಳೆ ಅವಳು ಬೆಂಡೆಕಾಯಿಗೆ ಅಂಬಡೆ ಬಂಡ ಮಾತ್ರ ರುಚಿ ಹಾಪಿನಿ ಹಾಗಲ್ಲ ಪುಣ್ಯಾತ್ಮ ನಮಗೆ ಕುಡಿಯುವುದಕ್ಕೆ ನೀರು ಬೇಕು ದಾಹ ದಾಹ ಬೋಜಲ್ ಹಾಪುಂಡು ಅದ್ಯಾರು ಬೋಜಲ್ ಹಾಪುಂಡು ಅದ್ಯಾರು ಗಂಡದ ಬಾಯಾರಿಕೆ ನಮ್ಮನ ಕಲಿಬುಂಡ ಬೇಕು ಆಲೋಚನ ಹಾಗಂತ ಹೇಳಿದ್ರೆ ಕಲಿಬಂಡ ತಾರಿಂಡತ ತಾರಿದ ಕೊಂಬುನು ಒಟ್ಟು ತಾರಿದ ಕೊಂಬುನು ಅವಳು ಉರಿಪುನ ಕೊಂಬತ್ತಿ ಅದು ಯಾರು ಕೇಳಿದ್ದು ತಾರಿದ ಕೊಂಬುನು ಮೂಜಿನಲ್ಲಿ ಒಟ್ಟು ಮಾಡ್ತದೆ ಐಕ ಕಟ್ಟಬಾರ್ದು ಕೊಡಿನಿ ಕುತ್ತದು ಐಕ ಕುಜಿಲ್ ದೀಪಿನಿ ಬೊಕ್ಕ ಬೊಟ್ಟ ಅರಿಯೊಂದು ಉಪ್ಪುಂಡು ಅವೇ ಕಲಿ ನೀನು ಏನು ಹೇಳ್ತಿದ್ದೆ ನನಗೆ ಗೊತ್ತಿಲ್ಲ ನಮಗಂತೂ ಕುಡಿಯುವುದಕ್ಕೆ ಏನಾದ್ರೂ ಬೇಕೇ ಬೇಕೀಗ ಕುಡಿಯುವುದಕ್ಕೆ ಕೊಡು ಪುಣ್ಯ ನೀನೇನ ತುರಿಸುವುದೇನ ಅವ ಈ ಕಿರ್ಮೂಲ ಹಾಗಲ್ಲ ಪುಣ್ಯ ಕಿರ್ಮೂಲಾಗ ನೆಟ್ಟ ಕಿರ್ಮೂಲ್ ಮಾರೆ ಆಯ್ತು ನೀನೇ ತುರಿಸು ನಮಗೊಂದು ಕುಡಿಯುವುದಕ್ಕೆ ಕೊಡು ಪುಣ್ಯಾತ್ಮ ಏನುಂಟು
ಕಲಿಯುಂಡು ಕಲಿ ಕಲಿ ಇವ ಹೇಳಿದ್ರು ನೀರ ಹಾ ನೀರ 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 ಹಾ. ಅವು 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 ತಾರೆಗೆ ಕೊಂಬುಡು ಕೂತು ಇದು ನೀರ ಇದು ಕಲಿ ಕಲಿ ಈಗ ಗೊತ್ತಾಯ್ತು ಅದು ಇವರಲ್ಲಿ ನೀರಿಲ್ಲ ನೀರ ಉಂಟಂತೆ ನಮಗೆ ಯಾವುದಾದ್ರೆ ಹೇಳು. ಮಿತ್ರ ನಾವು ಬರುವಾಗ ನಾವು ಮಾಡಿದಂತಹ ತಪ್ಪಿಗೆ ಹೀಗೆ ಮಾಡುವುದು ತಪ್ಪು ಹೀಗೆ ಮಾಡಬಾರದು ಎನ್ನುವ ಹಾಗೆ ಕೃಷ್ಣದೇವರು ಹೇಳಿದಲ್ವೇ? ಹೇಳಿದ್ದಾರೆ. ತಿಳಿಯದೆ ಮಾಡಿದ್ರೆ ಪ್ರಮಾದ, ತಿಳಿದು ಮಾಡಿದ್ರೆ ಅಪರಾಧ. ತಪ್ಪಲ್ಲ. ಇನ್ನು ನಾವು ಗೊತ್ತಿದ್ದು ತಪ್ಪು ಹಾದಿಗೆ ಮುಂದಾದಿವಿ ಅಂತಾದ್ರೆ ಅದನ್ನು ಅನುಭವಿಸುವುದು ನಾವೆಲ್ವೇನೋ. ಒಮ್ಮೆ ನೀರಿಗೆ ಇಳಿದ ಮೇಲೆ ಚಳಿ ಅಂತ ಗೊತ್ತಾಗ್ತದೆ ಇಲ್ವೋ, ಆ ಬಳಿಕ ತಪ್ಪೇನು? ಒಂದು ತಪ್ಪು ಮಾಡಿದ್ದೇವೆ, ಇನ್ನೊಂದು ತಪ್ಪು ಮಾಡಿ ಬಿಡುವ. ಹೇಗೂ ಪ್ರವಾಹ ಕ್ಷೇತ್ರಕ್ಕೆ ಹೋಗುವುದು ನಾವು, ಪರಿಮಾರ್ಜನ ಆಗ್ತಿರುವಂತಹ ಭರವಸೆ ನನಗುಂಟು. ಮತ್ತೆ ನೀರಿಲ್ಲ ಪುಣ್ಯಾತ್ಮಗೆ ಸಿಕ್ಕಿದ್ದನ್ನು ಕುಡಿಬೇಕು. ಮತ್ತೊಂದು ಮಾತುಂಟು, ಹೇಳಿದ್ದೆಲ್ಲ ಅನುಕರಣೆ ಮಾಡ್ಲಿಕ್ಕೆಲ್ಲ, ಅನುಸರಣೆ ಮಾಡ್ಲಿಕ್ಕೆಲ್ಲ, ಅನುಸರಣೆ ಮಾಡುವುದೆಲ್ಲ ಹೇಳಲಿಕ್ಕಿರುವುದಲ್ಲ. ಹಾಗಾದ್ರೆ ಈಗ ಒಂದು ತಪ್ಪು ಮಾಡಿದ್ರೆ ಎರಡು ತಪ್ಪು ಮಾಡಬಹುದು. ಈಗ ಒಂದು ಕಾಲು ನೀರಿಗಿಟ್ಟ ಮೇಲೆ ಇನ್ನೊಂದು ಕಾಲು ಇರಬಹುದು ಅಂತ ಅರ್ಥ ಇದೆ ನಿನಗೆ? ಈಗ ಇನ್ನೊಮ್ಮೆ ನಮಗೆ ಕ್ಷಮೆ ಸಿಗ್ತದೆ. ಮತ್ತೆ ಏನು ಸಿಗದೆ? ಒಮ್ಮೆ ಮಾಡಿದ ತಪ್ಪಿಗೆ ಕ್ಷಮೆ ಸಿಕ್ಕಿದೆ, ಇನ್ನೊಂದು ಮಾಡಿದ ತಪ್ಪಿಗೆ ಕ್ಷಮೆ ಸಿಗದೆ ಇರ್ತದ? ಹೋಗುದು ಹೇಗೂ ಪ್ರವಾಸ ಕ್ಷೇತ್ರಕ್ಕೆ. ಯಾವುದಿದೆ ನಮಗೆ ನಿಮಗೆ ಕುಡಿದಕ್ಕೆ ಬೇಕು. ಕೊಡು ಪುಣ್ಯಾತ್ಮ, ಕುಡಿದಕ್ಕೆ ಕೊಡು 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 ಕೊಡು. ಸಾಲುಡುಗ್ಲಿ 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 ಮಕ್ಕ ಮಕ್ಕ ಈ ಬಾರಿ ಗಾಯಗೋರು ಗಾಯಗೋರು ತಿಪ್ಪಿ ತಿಪ್ಪಿ ನೀನು ಏನಂತ ಭಾವಿಸಿಕೊಂಡಿದ್ದೀಯ? ನೆತ್ತ ಬಿಲೆ ತನಿಗೆಲೆ ಗೊತ್ತುಂಚಿ ಪುಲಿಯಣ ಬರ್ಬೀರ ತಿಪ್ಪಿ 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 ಗೆರಟೆ ಉಂಟ ಗೆರಟೆ ತಿಪ್ಪಿ ಹಾಗಲ್ವ? ಒಂಜೆಂಜಲಿ ಇತ್ತೆ ಪುಂಜೆಲಿಗೆ ರಾತ್ರಿ ಬಗ್ಗೆ ಅವೇ ಕೆಲಸ ಏರೇರಿಲ್ಲ ತಾರೆ ಬೇರೆ ಪಿಂಡಿಗೆ ಅಂತ ಚೋಲ್ ಜಾರ ದೀಪಿಲ್ಲಾಡು ಆಯ್ ಬಣ್ಣ ಭತ್ತವತ್ತು ತಿಪ್ಪಿ ಒಂದು ಮೊಗ್ಲ ತಿಪ್ಪಿ ತಿಪ್ಪಿ ಉಂಟು ತಿಪ್ಪಿ ಇಂಟು ಒಂದು ಆಯ್ ತಿಪ್ಪಿ ತಿಪ್ಪಿ ಇದು ಮಗಳು ಗೊತ್ತುಂಟ ಮೊಗ್ಲು ತಿಪ್ಪಿ ಇಂಟು ತಿಪ್ಪಿ ಇಂಟು. ಹಾಗಲ್ಲ ಪುಣ್ಯಾತ್ಮ, ನಾವು ಯಾರು? ನಾವು ಯಾದವರು. ನಾವು ಯಾವತ್ತಿದ್ರು ಕೂಡ ಬೆಳ್ಳಿಯಲ್ಲಿ ಕುಡಿಯುವುದು, ಬಂಗಾರದ ಪಾತ್ರೆಯಲ್ಲಿ ಆಗ್ಬೇಕು. ನೀನು ಹೋಗಿ ತಾನು ಗೆರಟೆಯನ್ನು ಕೊಡ್ತಾ ಇದ್ದೀರ ನಮ್ಮನ್ನು. ಯಾದವರೇ ನಿಕಲ್ನ ಊರುಂದು ನಿಕಲ್ನ ಅಮ್ಮನ ಇಲ್ಲ ತುಂದು ಎಣ್ಣ ಇಲ್ಲ ಯಾರು ಕೊರ್ನೆಟ್ ಬರೋದು ಓಡ್ತಾರೆ ನಿಮಗೆ ಪರ್ಪಲ್ಡ ಬರಲ್ಲ ಇದೆ. ಅಯ್ಯೋ ತೂರಿಸ್ಬೇಡ ಪುಣ್ಯಾತ್ಮ, ಅದನ್ನು ಕುಡಿಬೇಕಲ್ಲ ನಾವು. ಪಾಲಿಗೆ ಬಂದದ್ದು ಪಂಚಾಮೃತ. ತಿಪ್ಪಿ 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 ನಿಮ್ಮಲ್ಲ ತಿಪ್ಪಿದ್ದಾರೆ. ಓಯ್ ಅದಾಗುದಿಲ್ಲ, ನೀನು ಕೆಳಗಿಲಿ. ಕೆಳಗಿಲಿಯೋ ನಾವು ಮೇಲೆ ಕುತ್ಕೊಳ್ಬೇಕು. ನೆಟ್ಟು ಕೊರ್ಪಿನೇ ಮಿತ್ತು ಪರ್ಪಿನೇ ತೀರ್ತು ನಿಕ್ಕಳು ಕುಳಂದೇ ಬರಡು ಮುಂದುದು ಬರಂಡ ಓಲ ಓಲ ಮೇಯ್ಮಾಲ ತಿರ್ತುಕೊಂಡ ಮೇ ಪರ್ತು ಸರಿ ಮ್ಯಾಗ ಲಕ್ಕ್ಯಾರ ತಿರ್ಗಿ ಮೇ ಬೂರ್ದೇವನ್ ಬೇರೆ ತಿರ್ತುಗುಲ್ದು ಬರಂಡ ಪರ್ದಡೆಗೆ ಡಬ್ಬ ಊರಲ್ಲಿ ಅಡೆಗೆ. ಇನ್ನ ವಿಷಯ ಒಳ್ಳೆದುಂಟು. ನಿಂತು ಕುಡಿದ್ರೆ ಎಲ್ಲಿಯಾದ್ರೂ ಬಿದ್ರೆ ಕುಡಿದು ಬಿದ್ದದ್ದು ಅಂತ ಹೇಳ್ತೇವೆ. ಬರ್ದು ಊರಿ ಎಂದು ಕುಡಿದ್ರೆ ಅಲ್ಲಿ ಬಿದ್ದರೂ ಗೊತ್ತೇ ಆಗುವುದಿಲ್ಲ. ಒಂದೊಂದು ಕುತ್ಕೊಳ್ಳಿಲ್ಲ, ಕ್ರಮವಾಗಿರ್ಬೇಕು. ನಾವು ಯಾವುದು ಮಲ್ಲ ಕುಡಿ ಎಂಬಿ ಅಲ್ಲ ಬೇ ಸುರುಕೆ ತಿಪ್ಪಿ ಬರ್ತೀವಿ. ಅದು ಎಷ್ಟೆಷ್ಟುಂಟು ಪ್ರಮಾಣ ಉಂಟ ಅದಾರ ಯಾವುದು ಬರಲುವರಿ ಅದು ಒಮ್ಮೆ ನನಗೆ ಕೊಡು, ಎಲ್ಲ ಕೊಡು, ಎಲ್ಲ ಕೊಡು. ಹವಾಬಿಸಿ ಚುರ್ಚುರೇ ಚುರ್ಚುರೇ ಬರೋಣ ಚುರ್ಚುರೇ 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 ಬರೋಣ. ಬಲ ಬಲ ಲಕ್ಕ ಲಕ್ಕ ಇದು ದಿನ ತೊಳಿತೀರಾ? ವಾ ದಿನ ತೊಳಿತೀರಾ? ದಿನ ತೊಳಿತೀನಿ ಎಲ್ಲ ನೀನು ಅಮ್ಮೆ ಬರ್ತದಲ್ಲ ನೇನೇ ಬರ್ಬಿ ನೆಟ್ಟೆ ದೆಕ್ಕುಲು ಒಂದು ದೆಕ್ಕುಲು ಇಲ್ಲ ಕುಟುಂಬದಲ್ಲಿ ಬರ್ತಾರೆ ದೇವ್ತಾರೆ. ಅಯ್ಯೋ ಪುಣ್ಯಾತ್ಮ, ವಾಸನೆ ಬರ್ತಾ ಉಂಟು ಪುಣ್ಯಾತ್ಮ. ವಾಸನೆ ಬರ್ತಾರೆ ನಿಂಗೆ ಮೂಗು ಉಣ್ಣದು ಲೆಕ್ಕ. ಮತ್ತೆ ಮೂಗಿಲ್ಲದೆ ವಾಸನೆ ಬರ್ತದೆ. ಮೂಗುನು ಒತ್ತುವತ್ತೀಯ ಒತ್ತುವತ್ತು ವಾಸನೆ ಬರುವುದನ್ನು ಕುಡಿಯುವುದು ಹೇಗೂ ಪುಣ್ಯಾತ್ಮ? ಮೂಗುನು ಒತ್ತುವತ್ತೆ ಬರಲ್ಲ ಮಗ ರೆಡಿ ಸರಿ ಬರ್ನಾಗ ಅವು ಹೇಳಿ ನಾನು ಬರ್ಬೋದು. ಹೌದಾ? ಕುಡಿತೇನೆ, ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ. ಈಗ ಹೆಚ್ಚು ಹಣ್ಣ ಕೊಡ್ಬೇಕು ಕೂಡ ಮಿತ್ರ ತಪ್ಪಾಗ್ಲಿಕ್ಕಿಲ್ಲಲ್ಲ. ಏರ್ ಬನ್ನಿ ಆಯ್ತು ಮಿಶ್ರ ಮಾಡಿದೆ ಅಂದ್ರೆ ಯಾರು ಮಿಶ್ರ ಮಾಡಿದ್ದು ಆಯ್ತು ಮಿಶ್ರ. ನೀನು ಕುಡಿತಿದ್ದೀಯ? ಇಲ್ಲಲ್ಲ, ಇನ್ನು ಆಮೇಲೆ ಬರ್ತಾರೆ ಬರ್ತಾರ ಕೆಲವೊಂದು ಬಾರಿ ಅದು ಹಾಗೆ ಆಗುದು. ಕುಡಿಲಿಕ್ಕೆ ಮನಸ್ಸಿರ್ತದೆ, ಕುಡಿಸುವವರು ಯಾರು ಇರುವುದಿಲ್ಲ ಅಂತ. ನೀವು ಮೂಗು ಮುಚ್ಚು. ತಪ್ಪಾಗ್ಲಿಕ್ಕಿಲ್ಲ, ದೇವ್ರು ಬೈಲಿಕ್ಕಿಲ್ಲಲ್ಲ. ನಾನೇ ದೇವ್ರು ನಿನ್ನ ಪುಣ್ಯಾತ್ಮ. ಮೂಗು ಮುಚ್ಚು, ಕುಡಿ. ಬಾಜಲ್ಲಿ ಸೈಪೇ ಕೂಡ ಬರೀ ಇಲ್ಲ ಮಲ್ಲ ಬಿಸಾದಿಗೆ ಐಡಲ್ಲಿ ಹೆಚ್ಚು ಕಮ್ಮಿ ಸುತ್ತ ಆಯ್ನ ದೊಂಡೆಗೆ ಬೋರ್ಡ್ ಅರು
ನಿಮ್ಮಲ್ಲ ಕುಡಿ ಹೇಗುಂಟಾ ತಿಂದುದಕ್ಕೆ ಅಂತ ಪುಣ್ಯಾತ್ಮ ಕುಡಿಯುವುದಕ್ಕೆ ಕೊಟ್ಟೆ, ತಿನ್ನುವುದಕ್ಕೆ ಏನು ಬೇಕು 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 ಅಂತ ನಾಲಗೆ ಚಟಪಡಿಸ್ತಾ ಉಂಟು. ಬೋರ್ವಾರೆ ಏನಾದ್ರು ಹುಳಿ ಹುಳಿ ಖಾರ ಖಾರ ಉಪ್ಪು ಉಪ್ಪಿದ್ದೇನಾದ್ರು ಉಂಟಾ? ಈ ತುಳುಕಿ ಗಾಜಂಡು ಪನ್ನನೆಗೆ ಎಲ್ಲ ನೆರುವೆ ನಾವು ತುಳುಕಗಾಲೆ ಹೇಗೆ ಕಲಿತ ಬಾಯಿಗೆ ಪಿಳಿತ ಪೀಂದು ಹೇಗೆ 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 ನಿನಗೆ ಬೇಕೇನಾ? ನನಗೆ ಒಂದು ತುಂಡು ಕೊಡು. ಆಯ್ತಾಗೆ ಇದೆಲ್ಲಿಂದ ಇದು ಸುಬ್ಬಣ್ಣ ಭಟ್ರು ಮಾಡಿ ಕೊಟ್ಟದ್ದು. ಈಗಲೇ ತಿರುಪಿದಾಗಲೇ ಹೋಗುತ್ತಾನೆ ಕುಡಿಯುವುದಕ್ಕೆ ಹಾಕು ಪುಣ್ಯಾತ್ಮ. ಪರಮಾನೆ ಇದಕ್ಕೆ ಏ ಇವನ್ನೇ ನಿನ್ನ ಹೆಸರು ಹೇಗೆ? ನಿನ್ನ ಹೆಸರು ಹೇಗೆ? ಎಲ್ಲ ಕೋಟಿ ಪೂಜಾರಿಂದ ನೀನು ಕೋಟಿ ಪೂಜಾರಿ. ನಿನ್ನ ತಂದೆ ಹೆಸರು ಹೇಗೆ? ಕೋಟ ಶ್ರೀನಿವಾಸ ಪೂಜಾರಿ. ಹೌದಾ? ಹಾಗಿದ್ರೆ ನಿನ್ನ ಮಗನ ಹೆಸರು ಹೇಗೆ ಮುಂದೆ? ನನ್ನ ಪುಟ್ಟೋಳಾಕೆ ಬೈಲಿಗೆ. ಹೌದಾ? ಎಲ್ಲ ಬಡ್ದು ಬಂದಿ ನಾನು. ಹೌದಾ? ಅಲ್ಲ ನಿನ್ನ ಮನೆಯಲ್ಲಿ ಮನೆಯಲ್ಲಿ ಅಲ್ಲ ನಾನು ಕೇಳುದು ಹಾಗಲ್ಲ, ನಿನಗೆ ಮನೆಗೆ ಹೋಗ್ಲಿಕ್ಕೆ ದಾರಿ ಗೊತ್ತುಂಟಾ ಅಂತ. ಅಂಚ ಮಗ ಒಂದ್ ತಕ್ಕರ ಬಲಿ ಬರ್ತದೆ ಫಿಲಿಪಿಗೆ ಹೋಗಿ ಶುರು ಆಣ ನಿನ್ನ ಎನ್ನ ಇಲ್ಲ ಒಬ್ಬನೇ ಸಾರಿ ನಿನ್ನ ಕೆಪ್ಟಂಡೆ ದೀಪ ಮುಜೆ ಹಾಗಲ್ಲ, ಎನ್ನ ಇಲ್ಲ ನೀವು ಹೊರರು ಯಾರೇ ಒಬ್ಬಜಿ ಓಡನ್ಗೆ ನೀನು ಹೋಗುದಿಲ್ವ ಮನೆಗೆ? ಇನಿ ಮೂಲೆ ನೀನು ತಿರುಗಾಟದಲ್ಲಿರುವುದ ಅಂತಲ್ಲ ಈಗ? ಯಾನು ಏನೇನಿಲ್ಲ చెప్పు ಪುಣ್ಯಾತ್ಮ, ಇದೆಂತದ್ದು? ಅವು ಚಕ್ಕುಲಿಯ ಇದು ಚಕ್ಕುಳ್ಳಿಯ? ಇದರಲ್ಲಿ ಸುತ್ತು ಕಡಿಮೆ ಇದ್ದಾಗುಂಟಲ್ಲ. ಒಂದೊಂದು ಸುತ್ತು ಬಾಕಿದ ಕೆಲೆ ಕೊಡ್ತೇನೆ ದುಂಬುದಾರುವರಿ ಬುದ್ಧಿವಂತ ಎಚ್ಚರಿಕೆ ಒಂದು ಡಬ್ಬೆ ಚಕ್ಕಲಿ ಕೊರ ಒಂದೊಂದು ಸುತ್ತು ಮಾತ್ರ ಎತ್ತದು ಬಾಕಿ 25 ಇತ್ತು ಒಂದೊಂದು ಸುತ್ತು ತಿಂತೀರ ಅಂಜ ಮಗ ಮಗ ಕೂರ ಮಗ ಇದು ಬನ್ನಿ ಬನ್ನಿ ಅದು ಕೋಟಿ ಪೂಜಾರಿ, ಕೋಟಿ ಪೂಜಾರಿ ಇಲ್ಲಿ ಬಾನ. ಕೋಟಿ ಪೂಜಾರಿ ಇಲ್ಲಿ ಬಾ. ಇನ್ನು ಕುಳಿತುಕೋ, ನಾವು ಕುತಲಪರಿ ಮಾತಾಡುವ ಬಾ. ಕುತಲಪರಿ ಮಾತಾಡುವ ಬಾ. ಕುಶಲ ಪರಿವರ್ತನೆ ಅವಳು ಚರ್ಮುರಿ ನಡೆ ಬೋಲೆ ಈ ನೀರ ಉಂಟಲ್ಲ, ಈ ನೀರ ಬಿಳಿ ಬಿಳಿ ಯಾಕೆ? ಬಿಳಿ ಬಿಳಿ ಯಾಕೆ? ಬಿಳಿ ಬಿಳಿಯ ನನ್ನ ಕೆಂಪು ಮಾಡ್ಬೋಣ ನಿಗಲಿ ನಾನು ನನ್ನ ಬಾಳಿಗೆ ನೀನೆಂದು ನಿನ್ನ ಉಪಕಾರ ನಾವಾದ ಬರ್ರಿ ಮಗ ಎಲ್ಲ ಅಂತೀರಿ ಮಗ ಇರಲ್ಲ ಬಾಯ್ದಿರ್ರಿ ತಿನ್ನುವುದಕ್ಕೆ ಬೇಕು. ತಿನ್ನುವುದಕ್ಕೆಲ್ಲ ಮೊದಲು ಕುಡಿ ಬಾ. ಕುಡಿ. ಆ ಎಲಕ್ಕ ಬುದ್ಧಿ ಎಂತದೋ ಹೇಳಿ ಇವ್ರೆ ಕೋಟಿ. ಬಾರ ಇಲ್ಲಿ ಇಲ್ಲ. ಈ ಮಂಡೆ ನಕ್ಕು ಬಾರೆ ಕೋಟಿ ಪೂಜಾರಿ ಎಲ್ಲ ಮುಗಿತು. ಕೋಟಿ ಪೂಜಾರಿ, ಕೋಟಿ ಪೂಜಾರಿ ಉಂಟು ಬಾರೆ ನಾನು ನಿನ್ನ ಅಮಸೋಡ 6ನೇ ವೈಕಿ ರಕ್ತ ಹಚ್ಚಿ ಇಲ್ಲ. ಆರಿನಿ ಬಾರಿ ಮಡಿಟ್ಟು ಅಷ್ಟು ಸ್ವಪ್ರಜ್ಞೆ ನಮಗುಂಟು ಕೋಟಿ ಪೂಜಾರಿ. ಒಂಜಿ ಬಟ್ಟ ರಟ್ಟಲ್ಲೈತೆ ಕೂಡ ಮೀ ಹಚ್ಚೆ ನಿನ್ನ ಮನೆಗೆ ಒಬ್ಬ ದಾರಿ ಯಾವುದು? ಕೋಟಿ ಪೂಜಾರಿ ಮಾಡಿ ಮಗ ಏನ ದಾರಿ ಮಾತಾಡ್ತೀಯನ? ಟಿಕ್ಕಿಯರು ಬಾಲೆಲೆ ಗುರುಧರಿಯ ದುರದೊಳಗೆ ತೋರಿದ ಹರಿದ ಶೌರ್ಯಾತಿ ಜಯ ವರ್ಣಿಸಿ ಕರೆದು
ತೆಗೆದು ಸಾತ್ಯಕಿ ಎಂದು ಕೃತವರ್ಮಕನ ಹಂಗಿಸಿದ. ಎಲೆ ಕೃತವರ್ಮನೆ ಬಲುತ ಹತದೊಳು, ಎಲೆ ಕೃತವರ್ಮನೆ ಮಲಗಿ ನಿದ್ರಿಸಿದ್ದ ಕಲಿಯಲು ಕಲಿಯುತ್ತ ಕೊಲೆಗೆ ಇದೆಯ ಅದು ಕೊಲಗಬ್ಬ ಕೀರ್ತಿ ಇದು. ಯಾರಾದು ಯಾರಾದು ಯಾರಲ್ಲಿ ಕೃತವರ್ಮ? ಯಾರ ಬಾರ ಮುಂದೆ ಯಾರ ಕೃತವರ್ಮ? ಯಾರ? ನಾನು ಯಾರು? ಯಾರು ಬರುವಂತಹ ನಾವು ಧರ್ಮ ಕಾರ್ಯ ಮಾಡ್ಬೇಕಾದ್ರೆ ಮಾತಾಡ ಮಾತಾಡ ಇಲ್ಲಿ. ಹಾ ಬೇಗ ಬೇಗ ಧರ್ಮ ಕಾರ್ಯ ಮಾಡ್ಬೇಕಾದವರು ನಾವು. ಏನು ಮಾಡಿದೆ? ಏನು ಮಾಡಿದೆ? ಏನು ಮಾಡಿದೆ? ಏನು ಮಾಡಿದೆಯೋ? ಸಾಂಬನಿಗೆ ಹೊಟ್ಟೆ ಮಾಡಿದೆಯಾ? ಯಾರು? ಏಯ್, ಸಾಂಬಾರಿಗೆ ಯಾರು ಹೊಟ್ಟೆ ಮಾಡಿದ್ದೀಗ? ಸಾಂಬಾರಿಗೆ ಯಾರು ಹೊಟ್ಟೆ ಮಾಡಿದ್ದ? ಮಾತಾಡ. ಪುರದೊಳು ಕೆರವನ್ನು ಧರಿಸಿಕೊಂಡ ಕಲಿ ದೊರೆ ಭೂರಿ ಶ್ರವನು ಕಿರಿಯೋಗದಿನಿ ನಿರ್ದಯ ಸಾತ್ಯಕಿ ಬರಿದ ಕಟುಕನಂತೆ. ಹಾಗೆ ಬಂದಾಗೆ ಮಾತಾಡ್ತಿದ್ರು ಹುಚ್ಚ. ಯಾರಲ್ಲಿ ಮಾತಾಡ್ತೀನೋ ಅಂತ ಸ್ವಪ್ರಜ್ಞೆ ಅನ್ನೋದು ಬೇಕಾಗ್ತದೆ ನಮಗೆ. ನಾವು ಯಾವತ್ತೂ ಕೂಡ ಸರಿಯಾಗಿರ್ಬೇಕು, ನಮ್ಮ ಜೀವನ ಸರಿಯಾಗಿರ್ಬೇಕೆನ್ನುವಂತಹ ಕಾರಣಕ್ಕಾಗಿ ಪ್ರಪಾಸೆ. ಎಲ್ಲಿ ಹೋದ? ಮಾತಾಡ ಈಗ, ಮಾತು ಯಾರಿಲ್ಲ. ಕೃತವರ್ಮನ ನುಡಿ ಕೇಳುತ್ತ ಮಾರನು ಕಥೆಯೋಳು ಕೇಳ್ದ ಮೇಲೋ ಭಾಷಣೆಯಾಗಿ ಪ್ರತಿ ವಾಕ್ಯವ ನೊರೆದೆ. ಎಷ್ಟಿದ್ರೆ ಉಂಟಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲ. ಪಶು ಸಂಕುಲದ ತೆರ ಗರುವದಿಂದಿರಿ ದಾಡಿದರೆ ನೀವು ಮರೆತು ಮತಿಯ ಮಾತಾಡ್ಬೇಡಿ. ಅಣ್ಣ ಅಮ್ಮ, ಒಂದಕ್ಕಾದ್ರೂ ಸರಿಯಾಗಿ ನೆಟ್ಟಗೆ ನಿಲ್ಲಿಕ್ಕಾಗ್ತದ ನೋಡು. ನಮ್ಮ ದೌರ್ಭಾಗ್ಯ. ಪ್ರವಾಸಕ್ಕೆ ತೆರಳಬೇಕು ಅಂತ ಆದೇಶಿಸುವಾಗಲೇ ಹೇಳಿದ್ದೆ. ಮಾಲಿನಿಯನ್ನು ಮದುರೆಯನ್ನು ಭೋಗಕ್ಕಾಗಿ ಬಳಸುವುದರಿಂದ ಹಿಂದೆ ಬನ್ನಿ, ಉಗ್ರಸೇನನ ಆಜ್ಞೆ ಉಂಟು. ಕದ್ದು ಸಾಗಿಸಿ. ಏನು ಕುಡ್ದಿಯೋ? ನಾನು ಕುಡಿಲಿಲ್ಲ. ಅವನನ್ನು ನೀನೇ ಮಾತಾಡಿಸಲ್ಲ, ಅವನನ್ನು ಅದಕ್ಕೆ ನೀನೇ ಸರಿ. ಬಲ್ದ್ರೆ ಮದುವೆ ಮೂಗು ಬಿಡ್ಲಿಕ್ಕಾಗುವುದಿಲ್ಲ, ಇವರಲ್ಲಿ ಮಾತಾಡುವುದು ಎಂತದ್ದು ಅಂತ. ನಾನು ಕುಡಿಲಿಲ್ಲ, ಇವರೆಲ್ಲ ಕುಡ್ದಿದ್ದಾರೆ. ನಾನು ಸರಿ ಇದ್ದೇನೆ. ನಾನು ನೇರ ದಿಟ್ಟ. ಈ ಪಾಪಿಗಳು ಏನು ಮಾಡಿದ್ದಾರೆ ಗೊತ್ತಣ್ಣ? ಏನು? ಮದಿರೆಯನ್ನು ಮಾಂಸವನ್ನು ಅನ್ನಕ್ಕೆ ಸಮ್ಮಿಶ್ರಿತವಾಗಿಸಿ ಉಣ್ಣುವುದಿಲ್ಲ ಅಂತ ವ್ರತ ತೊಟ್ಟ ಬ್ರಾಹ್ಮಣರಿಗೆ ಉಣ್ಣಿಸಿದ್ದಾರೆ. ಶಿವ ಶಿವ. ಅಂದ್ರೆ ಅಭಕ್ಷ್ಯ ಭೋಜನ ಆಗಬೇಕು ಅಂತ ಹಠ.
ಅಪೇಯಪಾನ ಮಾಡಬೇಕು ಅಂತ ವ್ರತ. ಇವರು ಪ್ರಾಯಶ್ಚಿತ್ತ ಮಾಡುವುದಕ್ಕೆ ಪ್ರಭಾಸಕ್ಕೆ ಬಂದವರು. ಪ್ರಭಾಸವನ್ನೇ ಕಲುಷಿತಗೊಳಿಸುವುದಕ್ಕೆ ಇಂಥದ್ದು ಸಾಕು. ಊರಲ್ಲಿದ್ದರೆ ಬೇಡದಿದ್ದದನ್ನು ಹೊಂದುವುದಕ್ಕೆ ಬೇಕಾದ ವ್ಯವಸ್ಥೆ ಕಳ್ಳದಾರಿಗಳು ಸ್ಪಷ್ಟ ಗೊತ್ತುಂಟು ಎಂಬುದರಿಂದ ತೀರ್ಥಕ್ಷೇತ್ರಕ್ಕೆ ಹೋಗಿ ಮಿಂದೆದ್ದು ಪುನೀತರಾಗಿ ಪುಣ್ಯಕರ್ಮದಲ್ಲಿ ತೊಡಗಿ ಅಂದ್ರೆ ಪುಣ್ಯಕ್ಷೇತ್ರದ ಪಾವಿತ್ರ್ಯವನ್ನು ನಾಶ ಮಾಡುವಂತೆ. ನಿನಗೆಂತದ್ದು ಸಿಟ್ಟಂತ, ನಿಮ್ಗೆ ಹೊಡೆದಾಟ ಎಂತದಕ್ಕೆ? ಅವ ಸರಿ ಇಲ್ಲ. ಯಾವುದಕ್ಕೆ ಸರಿ ಇಲ್ಲ? ನೀನು ಸರಿ ಇದ್ಯಾ, ನಾನು ಸರಿ ಇದ್ದೇನೆ. ಎಲ್ಲ ಮಾಡಿದ್ದು ಯಾರು ಯಾರು ಸಾತ್ಯಕಿ. ಅವ ಇಲ್ಲದ್ರೆ ನಾನು ಸರಿ ಇದ್ದೇನೆ ದೇವ್ರೆ. ಸಾತ್ಯಕ್ಕೆ ಕುರುಕ್ಷೇತ್ರದಲ್ಲಿ ಕೊಂದದ್ದು ಇವನಿಗೆ ಈಗ ಅಜೀರ್ಣ ಆದದ್ದು. ಅರ್ಥ ಆಯ್ತಾ? ಅದೆಲ್ಲ ಮುಗಿದ ಮೇಲೆ ಎಲ್ಲಿಯೋ ಏನೋ ಆದದ್ದನ್ನು ಇಲ್ಲಿ ತಂದು ಪರಸ್ಪರ ಬಡಿದಾಡುವುದಕ್ಕೆ ಇಲ್ಲ ಇಲ್ಲ. ಒಂದು ಹಂತದ ನಂತರ ನಾವೇನು ಮಾಡಿ ಇದನ್ನು ತಿದ್ದುವುದಕ್ಕೋ ಬದಲಾವಣೆ ಅದರಂತೆಗೆ ಅದು ಅದೇ ಒಳ್ಳೇದು. ಇದೆಂತದ್ದು ಗೊತ್ತುಂಟಾ? ಯಾವುದು ಗೊತ್ತುಂಟಾ? ಇದಕ್ಕೆ ಏರಕ ಅನ್ನುವುದು. ಪುನಃ ಹೇಳಲಿಕ್ಕೆ ಹೇಳಿಲ್ಲ, ನಿನಗೆ ಗೊತ್ತಾಗಲಿ ಅಂತ ಹೇಳಿದ್ದು. ಗೊತ್ತಾಗುವ ಸ್ಥಿತಿಯಲ್ಲಿ ಇಲ್ಲ ಅಂತ ಸ್ಪಷ್ಟ. ಇದು ಇವರೆಲ್ಲ ಸರಿ ಇಲ್ಲ. ದುರ್ವಾಸ ವಿಶ್ವಾಮಿತ್ರ ಕಣ್ವಾದಿಗಳು ಬಂದಾಗ ಎಂತದ್ದು ಅವರನ್ನು ಕೆಳಕಿದ್ದಕ್ಕೆ ಸಾಂಬ ಹೆತ್ತನಲ್ಲ ಒನಕ್ಕೆ ಅದನ್ನು ತೇದು ನೀವು ಎಸೆದದ್ದು ಸಮುದ್ರಕ್ಕೆ. ಅದರ ತೆರೆಗಳಲ್ಲೇ ಅದರ ತೇದ ಅವಶಿಷ್ಟ ಬಂದು ಈ ತೀರದಲ್ಲಿ ಬೆಳೆದದ್ದು. ನಿಮ್ಮ ಕರ್ಮದ ಶೇಷ ಇದು. ಹಿಡಿಯ ಇದಿಡಿ ಕೊಡ್ರಣ್ಣ, ಅವರ ಕೈಗೆ ಕೊಡು. ಹೇಗೂ ಸರ್ವನಾಶ ಆಗುವ ದುಷ್ಟ ಸಂಕಲ್ಪ ನಿಮಗೆ ಅಂತ ಆದರೆ ಇವರಿಗೆ ನಾವು ಹೊಡಿಬೇಕು. ಹೊಡಿಬೇಕಾದ ರೌಹಿಣಿಯನು ತರುವಡರಿ ವಿರಮಿಸಿಗ ಬಗೆಯನು. ರೌಹಿಣಿಯನು ತರುವಡರಿ ವಿರಮಿಸಿಗ ಬಗೆಯನು. ಸರಿ ಹಲದರ ಅಶ್ರುಪೂರ್ಣದಿ ಮುರಹರನುಳ್ಯಂದ ಯಾದವಿ ಕಲಹ ಒಂದು ಹಂತದಲ್ಲಿ ಒಬ್ಬರನ್ನೊಬ್ಬರು ಕಡಿದು ಚೆಲ್ಲಿ ಮುಕ್ತಾಯ ಆಯ್ತು ಅಂದಾಗ ಇವನ ನೆನಪಾದದ್ದು ಇವ ಇಲ್ಲಿದ್ದಾನೆ ಅಂತ. ತರುಮೂಲದಲ್ಲಿ ಏನನ್ನೋ ಯೋಚಿಸ್ತಾ ಹಾಗೇ ಇರುವ ಅಣ್ಣನನ್ನು ಕಾಣ್ತಾ ಇದ್ದೇನೆ. ಮೈ ಮೇಲಿನ ಎಚ್ಚರ ಕಳ್ಕೊಂಡವರಂತೆ ನಮ್ಮ ಪರಿವಾರವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಮೊಮ್ಮಕ್ಕಳನ್ನು ನಾವೇ ಬಡಿದು ಹೊಡೆದು ಕೊಂದು ತೆಗೆದ ಮೇಲೆ ಇವ ಏಕಾಕಿಯಾಗಿ ಅಣ್ಣ ಅಳ್ತಾ ಇದೆಯಾ? ಅಳದೆ ಮತ್ತಿನ್ನೇನು ಮಾಡ್ಲೋ ನಾನು? ಹೇಳು ಎಲ್ಲ ನಮ್ಮ ಕೈಯಾರೆ ಆದ ಮೇಲೆ ಮತ್ತೆ ಯಾಕಪ್ಪ ದುಃಖಿಸುವುದು? ಏನು ಅಂತ ಹೇಳಿ ಕೃಷ್ಣ, ನಾನು ಏತರ ದೃಶ್ಯವ ಕಾಣುವಂತಾಯ್ತು ತಮ್ಮ. ನೋಡು, ಏತರ ದೃಶ್ಯವ ಕಾಣುವಂತಾಯ್ತು ತಮ್ಮ. ಜಾತರ ಕೃತ್ಯದಿ ಮೊಗವೆತ್ತದಾಯ್ತಿಮ್ಮ ತಮ್ಮ.
ಯಾದವರ್ ಕುಲ ಹೀನರೆಂದೆಮ್ಮ ಜರೆಯೇ ಆದರ ಕುಲಕಿ ತಂದು ಹೆಣಗಿದೆವು ಪೊರೆಯೇ ಆ ದುರಿತಗಳೆಲ್ಲ ಈ ವರ್ಗಾಯ್ತಿ ಮರಿವೆ ಕಾದುವಂತಾಯ್ತೆ ತಮ್ಮುಳ್ ಬಿಟ್ಟೆಲ್ಲ ಪರಿವೇ ಏತರ ದೃಶ್ಯವ ಕಾಣುವಂತಾಯ್ತು ತಮ್ಮ 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 ಎಲ್ಲವನ್ನು ಕಣ್ಣಾರೆ ಕಂಡ ಮೇಲೂ ನನ್ನ ಬಾಯಿಂದಲೇ ಕೇಳಬೇಕು ಎನ್ನುವಂತಹ ಹಠವೇನೋ ನಿನಗೆ. ಸಮಷ್ಟಿಯಿಂದ ಸಂಕುಲವಾಗಿಯೇ ಪರಸ್ಪರ ಬಡಿದಾಡಿಕೊಳ್ಳುವಾಗ ನಿನ್ನ ಕೈಯಲ್ಲೂ ಆ ಹುಲ್ಲಿತ್ತು, ಹೌದು. ನನ್ನ ಕೈಯಲ್ಲೂ ಆ ಬಿದಿರಿನಂತಹ ದಂಡ ಇತ್ತು, ಹೌದು. ನಾವೇ ಹೊಡೆದಾಡಿದ ಮೇಲೆ ಇಲ್ಲಿಗ ಏಕಾಕಿಯಾಗಿ ನೀ ದುಃಖಿಸುವುದು ಯಾಕೆ? ನಾನು ಅಳುವುದು ಅದಕ್ಕಲ್ಲ ತಮ್ಮ. ಮತ್ತೆ ಒಂದು ಹೊತ್ತಿಗೆ ಯಯಾತಿ ಮಹಾರಾಜರ ಶಾಪದಿಂದಲಾಗಿ ಯದು ವಂಶಕ್ಕೆ ರಾಜತ್ವ ಇಲ್ಲ ಎನ್ನುವ ಹಾಗೆ ಶಾಪವೇ ಅಂಟಿಕೊಂಡಿತ್ತು. ಕುಲವಿಹೀನರು ಎನ್ನುವಂತಹ ಅಪಕೀರ್ತಿಗೆ ಭಾಜನರಾಗಿದ್ದೆವು. ಅಂತಹ ಯದು ಪಂಗಡ ಎಲ್ಲ ಎಲ್ಲೆಲ್ಲೋ ಹರಿದು ಹಂಚಿ ಹೋಗಿತ್ತು. ಅವರನ್ನೆಲ್ಲ ಸಂಘಟಿಸಿ ಮತ್ತೆ ಪ್ರಪಂಚದಲ್ಲಿ ಅವರಿಗೊಂದು ಅಸ್ತಿತ್ವವನ್ನು ಕಲ್ಪಿಸಬೇಕು ಎನ್ನುವ ಉದ್ದೇಶದಿಂದ ನಾವಿಬ್ಬರು ಹೆಣಗಾಡಿದ್ದೆಷ್ಟೋ. ಮದಿರೆಯ ಮತ್ತಿನಲ್ಲಿದ್ದಂತಹ ಮಾನಿನಿಯರಿಗೆ ಮಾನದ ಪರಿವೆಯನ್ನು ನೀನು ತೋರಿಸಿದ್ದಿ ಯಾಕೆ ಹೇಳು? ನಮ್ಮ ಹೆಮ್ಮಕ್ಕಳಿಗೂ ಸಂಸ್ಕಾರ ಅಂತ ಹೇಳಿದರೆ ಏನು, ಸನಾತನತೆ ಅಂತ ಹೇಳಿದರೆ ಏನು ಎನ್ನುವುದು ಗೊತ್ತಾಗಬೇಕು ಎನ್ನುವ ಕಾರಣದಿಂದ. ಹಾಗಾದರೆ ನಾವು ಕಟ್ಟಿ ಬೆಳೆಸಿದಂತಹ ನಮ್ಮದಾದಂತಹ ದ್ವಾರಾವತಿಯ ಪ್ರಜೆಗಳ ವಿಷಯ ಬಿಡು. ನಮ್ಮ ಮಕ್ಕಳೋ ಮೊಮ್ಮಕ್ಕಳೋ ನಮ್ಮ ಕಣ್ಣೆದಿರಿಗೆ ತಮ್ಮ ಹಸುವನ್ನು ನೀಗಿ ಮಾರಣ ಹೋಮವೇ ಪ್ರಭಾಸ ಕ್ಷೇತ್ರದಲ್ಲಿ ನಡೆದ ಮೇಲೆ ಕಣ್ಣೀರಲ್ಲದೆ ಬೇರೆ ಏನು ಬರುವುದಕ್ಕೆ ಸಾಧ್ಯ ಉಂಟೋ? ಅವರನ್ನು ಏರಿಸುವಷ್ಟು ಎತ್ತರಕ್ಕೆ ನಾನು ಏರಿಸಿದ್ದೇನೆ ಅಂತ ಭಾವಿಸಿದ್ರೆ ನಾವು ಎಷ್ಟು ಎತ್ತರಕ್ಕೆ ಏರಿದ್ದೇವೆ ಎನ್ನುವಂತ ಸ್ವಕಲ್ಪನೆ ಇಲ್ಲದೆ ಕುಲವಿಹೀನರಂತೆ ವ್ಯವಹರಿಸಿ ಬಿಟ್ಟರಲ್ಲ. ಮದಿರೆಯ ದಾಸರಾಗಿ ತಮ್ಮ ಅವತಾರವನ್ನು ತಾವೇ ಕಂಡುಕೊಂಡ ಮೇಲೆ ಇಲ್ಲ ತಮ್ಮ, ಇಲ್ಲ, ಅವರ ಬಗ್ಗೆ ಮಾತಾಡುವುದಕ್ಕೆ ನನಗೆಲ್ಲುಂಟು ನೈತಿಕತೆ. ಸಾಕು ಸಾಕಯ್ಯ ಭುವಿಯ ಸೌಭಾಗ್ಯ ಎನಗೆ ಸಾಕು ಸಾಕಿಯ ಭುವಿಯ ಸೌಭಾಗ್ಯ ಎನಗೆ ನೀಗುವಿ ಮಣ್ಣಿನೊಡಲ ಅದುವೇ ಸುಖವಿಂದೆನಗೆ ವ್ಯಾಕುಲ ಎಂಬುದೇ ನೀಚ ಸಂಸರ್ಗದಿಂದೆ ನಾಕದೋಳು ಬೇಡೆಯ ದುಷ್ಪುತ್ರ ಮಂದಿ ಸಾಕು ಸಾಕಯ್ಯ ಭುವಿಯ ಸೌಭಾಗ್ಯವೆನಗೆ ಏತರ ದೃಶ್ಯವ ಕಾಣುವಂತಾಯ್ತು ತಮ್ಮ 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 ರಾಮ, ನಮ್ಮವರಾದಂತಹ ಯಾದವರೆಲ್ಲ ಮದಿರೆಗೆ ದಾಸರಾಗದರು ಅಂತ ಹೇಳುವುದಕ್ಕೆ ನನಗೆಲ್ಲುಂಟೋ ನೈತಿಕತೆ? ಅಂದರೆ ಒಂದು ಹೊತ್ತಿಗೆ ಯದುಕುಲ ಸಾರ್ವಭೌಮಕನಾಗಿ ಮೆರೆಯುತ್ತಿರುವ ವೇಳೆಯಲ್ಲಿ
ನಾನು ಮಾಡಿದ್ದು ಅದನ್ನೇ ಅಲ್ವೇನೋ. ಆದರೆ ಅವರು ಉತ್ತೇಜಕವ ಎಂಬ ಭಾವದಿಂದ ಮಾತ್ರ ಸ್ವೀಕರಿಸಿದರು. ನೀನು ಪೌಷ್ಟಿಕ ಎಂಬ ಭಾವದಿಂದ ಸ್ವೀಕರಿಸಿದೆ. ನೀನು ಸ್ವೀಕರಿಸಿದ ದ್ರವಕ್ಕೂ ಅವರು ಸ್ವೀಕರಿಸಿದ ದ್ರವಕ್ಕೂ ಅಜಗಜದ ಅಂತರ ಇಲ್ಲ. ಸಮುದ್ರ ಮಥನ ಕಾಲದಲ್ಲಿ ಪರಮೇಶ್ವರ ಪಾನಿಸಿದ್ದು ಕಾಲಕೂಟ ಎನ್ನುವಂತಹ ವಿಷ. ಹೌದು. ದೇವತೆಗಳು ರಾಕ್ಷಸರು ಜೊತೆಯಾಗಿ ಪಾನಿಸಿದ್ದು ಸುರಾಪಾನ. ಹೌದಲ್ವೇ? ಹೌದೇ ಹೌದು. ಹಾಗಾದ್ರೆ ಅದರ ಮಹತ್ವ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದಾಗಿ ಹೋದ್ರಲ್ಲ ಇವರೆಲ್ಲ. ಪರಶಿವನಿಗೆ ದಕ್ಕಿದೆ ಎಂಬ ಕಾರಣಕ್ಕೆ ಅದನ್ನೇ ದೇವತೆಗಳು ಕುಡಿದರಾದರೂ ಉಳಿತಿದ್ರ? ಖಂಡಿತ ಇಲ್ಲ. ಮತ್ತೆ ನೀರು ಕುಡಿಯಿತಿ ಅಂತ ಅವರು ಕುಡಿದ್ರೆ ಉಳಿದಾರ? ಸರಿ, ಈಗ ನನಗೆಲ್ಲ ನೆನಪಾಗುತ್ತದೆ. ಅವರು ನಮ್ಮವರು, ಅಳಿದರು ಎನ್ನುವ ಹಾಗೆ ನಾವು ಚಿಂತೆ ಮಾಡಲಿಕ್ಕಿಲ್ಲ. ಬಂಧುಗಳು ಬರುವರು, ಬಂದುಂಡು ಹೋಗುವರು, ಬಂಧುಲತೆಯ ಕಳೆಯಲರಿಯರು. ಹಾಗಾದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಲೌಕಿಕರ ಪಾಡದು. ನಾವು ಲೌಕಿಕರಲ್ಲವಲ್ಲ. ನಾವೇನು ಎನ್ನುವಂತಹ ಸ್ವರೂಪ ಜ್ಞಾನ ಆದ ಮೇಲೆ ನಾನು ಕೈ ಮುಗಿದು ಬೇಡಿಕೊಳ್ಳುವುದಷ್ಟೇ. ಏನನ್ನು? ಇಂತಹ ದುಷ್ಟರನ್ನು ನಾವು ಪ್ರಪಂಚದಲ್ಲಿ ಕಾಣಿಸಿಕೊಳ್ಬೇಕು ಎನ್ನುವ ಹಾಗೆ ಹೊಡೆದಾಡಿದೆವಲ್ಲ, ಇವರ ಸಂಸರ್ಗದಿಂದ ನಮ್ಮ ಹೆಸರು ಹಾಳಾಯಿತು. ಜೊತೆಯಾಗಿ ನೀನು ಮಾಡಿದಂತಹ ಒಂದೊಂದು ನಿನ್ನ ಲೀಲೆ ಅದೆಲ್ಲವೂ ಈ ಹೊತ್ತಿಗೆ ವ್ಯರ್ಥವಾಗಿ ಹೋಯ್ತಲ್ಲ ಕೃಷ್ಣ. ಅಣ್ಣ, ಈಗ ಆದದ್ದೆಲ್ಲವನ್ನು ನೀನು ನೋಡಿದ್ದೀಯ, ಅನುಭವಿಸಿದ್ದಿ. ಇಷ್ಟ ಆದ ಮೇಲೆ ಈಗ ನಾನು ಹೇಳಿದ್ದು ಸ್ವಲ್ಪ ಕರ್ಕಶವಾಗಿ ಕೇಳಿದ್ರು ಅದು ಸರಿ ಅಂತ ನಿನಗೆ ಮತ್ತೆ ಗೊತ್ತಾದೀತು. ಬೇರೇನೂ ಅಲ್ಲ. ಏನಪ್ಪ? ಆದದ್ದೆಲ್ಲದೇ ಆಯ್ತು. ಅಣ್ಣ ಕೇಳಿದ ಕಿಣಿತು ಮರುಕವೇ ಅಣ್ಣ 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 ಕೇಳಿದ ಕಿನಿತು ಮರುಕವೇ ಬಣ್ಣವಿದು ಕುಟಿಲತೆಯ ಕಾಲದ ಬಣ್ಣವಿದು ಕುಟಿಲತೆಯ ಕಾಲದ ಗಿಳ್ಳು ಮೊಳಿತಿಗುತ್ತಿದ್ದಕ್ಕೆ ಬದಲು ಜನ್ನಿಸುವುದೇ ಅಣ್ಣ ಮರುಕವೇ. ಅಣ್ಣ, ಯಾದವೋತ್ಥಾನಕ್ಕಾಗಿ ಸತತವಾಗಿ ದುಡಿದ ನಿನಗೆ ಆ ಸಮುದಾಯವೇ ಹೀಗೆ ಬರ್ಬರವಾಗಿ ಸರ್ವನಾಶ ಹೊಂದುತ್ತಾ ಇದ್ದಾಗ ಸಹಿಸುವುದಕ್ಕಾಗುವುದಿಲ್ಲ. ಅದನ್ನು ನಾ ಬಲ್ಲೆ. ಕೆಟ್ಟ ಗಿಡವನ್ನಾದ್ರೂ ನಟ್ಟ ಕೈಯಿಂದ ಕೀಳಬಾರ್ದು ಅಂತ ಒಂದು ರೂಢಿಯಲ್ಲಿ ಮಾತುಂಟಪ್ಪ. ಹಾಗೆ ಅಂತ ನಮಗೆ ಗೊತ್ತಿಲ್ಲದೆ ನಾವು ನೆಟ್ಟು ಬೆಳೆಸಿದ್ದೇ ಹೌದಾದರೆ ಅದನ್ನು ಕೀಳದೇ ಇದ್ದರೂ ಅದು ನಮ್ಮನ್ನು ನಾಶ ಮಾಡುವುದು ಸಹಜವೇ ಅಲ್ವೋ? ನಾಳೆ ನಮ್ಮ ಮನೆಯನ್ನೇ ನಾಶ ಮಾಡ್ತದೆ ಅಂತ ಆದ್ರೆ ಅದರ ಸಮೂಲ ನಾಶ ನಾವೇ ಮಾಡುವುದು ಒಳ್ಳೆಯದಲ್ವೇ? ಸಂಬಂಧಿಕರು, ಮಕ್ಕಳು, ಮೊಮ್ಮಕ್ಕಳು, ಪರಿವಾರ ಸರ್ವನಾಶವಾಗಿದೆ ಅಂತ ನೀನು ಯೋಚಿಸ್ತೀವಿ. ನಾವು ಬೆಳೆಯುವುದಕ್ಕೆ ತೊಡಗಿದಾಗಲೇ ನಾವು ಕೊಂದದ್ದು ಸಂಬಂಧಿಕರನ್ನೇ. ಆ ನೆಲೆಯಲ್ಲಿ ಕಂಸನನ್ನು ಕೊಲ್ಲುವುದರಿಂದ ತೊಡಗಿದ ಬದುಕು ಯಾದವಾವಸಾನದಲ್ಲಿ ಕೊನೆಯಾಗುತ್ತಾ ಉಂಟು. ನೀನು ಯೋಚನೆ ಮಾಡು. ಕಂಸನನ್ನು ಕೊಲ್ಲುವಾಗ ನಾವು ಶೋಕಿಸಲಿಲ್ಲ. ಯಾಕೆ? ಅವನು ಅಧಾರ್ಮಿಕನು, ಅವ ದುಷ್ಟನಾಗಿದ್ದ, ಕುಟುಂಬ ಬಾಹಿರನು, ಪರಂಪರೆಯ ಬಗ್ಗೆ ಗೌರವ ಇಲ್ಲದವನು, ತಂಗಿಯ ಮೇಲೆ ವ್ಯಾಮೋಹ ಇಲ್ಲದವನು, ಸಂಸಾರಕ್ಕೆ ಸಮುದಾಯಕ್ಕೆ ಹಿತವನ್ನು ಬಯಸದ ದುಷ್ಟ ಖಳ ಎಂಬುದರಿಂದ. ಹೌದು, ಅದೇ ಗುಣಗಳು ಯಾರಲ್ಲಿ ಮೇಳೈಸಿದರು ಅವರಲ್ಲಿ ಕಂಸತ್ವ ಉಂಟು ಅಂತ ಅಲ್ವೋ ಅರ್ಥ? ಹೌದು. ಈಗ ಕಂಸನ ಅಂಶವೋ ಇದ್ದವರು ವದ್ಯರು ಅಂತ ಒಪ್ಪಿದರೆ ಅದು ನಮ್ಮ ಬಾಲ್ಯದಲ್ಲಿ ಮಾತ್ರ ಯಾಕಾಗಬೇಕಣ್ಣ? ನಮ್ಮ ವೃದ್ಧಾಪ್ಯದಲ್ಲಾದರೂ ಹೀಗೆ ಆ ಕಂಸನ ದುಷ್ಟ ಅಂಶಗಳನ್ನು ಹೊಂದಿದ ಯಾದವರಿದ್ದಾರೆ ಅಂತಾದರೆ ಅವರನ್ನು ಕೊಂದರೂ ನಾವು ಬಾಲ್ಯದಲ್ಲಿ ಮಾಡಿದ್ದನ್ನೇ ಮಾಡಿದಾಗಲಿಲ್ವೋ? ಯೋಚನೆ ಮಾಡು. ಕ್ಷತ್ರಿಯ ಪಂಗಡದಲ್ಲಿ ಧರ್ಮಾಧರ್ಮಗಳು ಮೇಳೈಸಿ ಅಧರ್ಮ ತಾಂಡವವಾಡ್ತಾ ಇರುವ ವೇಳೆಯಲ್ಲಿ ಕುರುಧಾರಣಿಯ ಯುದ್ಧ ಅನಿವಾರ್ಯ ಆಯಿತು. ಹೌದು, ನಮ್ಮ ರಕ್ಷಣೆಯಲ್ಲಿದ್ದರಿಂದ ಯಾದವರ ಈ ಪಾಳೆಯ ಉಳಿಯಿತು. ಈಗ ಕಾಲ ಮುಂದುವರಿಯುತ್ತಾ ಹೋದಂತೆ ಇವರ ಈ ದೌಷ್ಟ್ಯ, ಅನಾಚಾರ, ಕ್ರೌರ್ಯ, ಅಧರ್ಮ ಬೆಳೆಯುತ್ತಾ ಹೋದರೆ ಇನ್ನು ಇವರನ್ನು ಕೊಲ್ಲುವುದಕ್ಕೆ ಯಾವ ಯುದ್ಧ ಮಾಡೋಣ?
ಅಲ್ಲೊಂದು ಕುರುಕ್ಷೇತ್ರದರು ಯುದ್ಧ ಬೇಕಾಯಿತು. ಈಗ ಇವರು ಸಾಯುವುದಕ್ಕೆ ಬೇರೆಯೇ ಯುದ್ಧವನ್ನು ಸಂಘಟಿಸಬೇಕಾಗ. ಆದ್ದರಿಂದಲೇ ನಾವು ನೆಟ್ಟು ಬೆಳೆಸಿದ್ದರಲ್ಲಿ ಕೆಟ್ಟದ್ದುಂಟು ಅಂತಾದರೆ ನಾವೇ ಕಡಿದು ನಮ್ಮನ್ನು ಮುಗಿಸಿಕೊಳ್ಳುವುದಲ್ವೋ ಒಳ್ಳೆಯದು. ಕಾಲದ ಗಿಣ್ಣ ಅದು ಹೇಗೆ ನಾಶವಾಗುತ್ತಾ ಉಂಟು ಎಂಬುದನ್ನು ನೀ ತಿಳಿದರೆ ಸಾಕು. ಕುರುಧಾರಿಣಿಯ ಯುದ್ಧದಲ್ಲಿ ಪಾಂಡವರನ್ನು ಉಳಿಸುವುದಕ್ಕಾಗಿ ಶ್ರಮಿಸಿದ ನನ್ನ ಕೃತ್ಯವನ್ನು ಸರಿಯಾಗಿ ಭಾವುಕಳಾದ ಸ್ಥಿತಿಯಲ್ಲಿ ಅರಿಯಲಾಗದ ಗಾಂಧಾರಿ ದೇವಿ ಕೊಟ್ಟ ಶಾಪ. ಇಂದಿಗ 36 ವರ್ಷದಲ್ಲಿ ಯಾದವರು ಹೀಗೆ ಪರಸ್ಪರ ಬಡಿದಾಡಿ ಸಾಯಿಲಿ ಅಂತ ಯೋಚಿಸು. ಅಧರ್ಮಿಗಳು ಸತ್ತರೆ ಸಂಬಂಧಿಗಳು ಅಂತ ದುಃಖಿಸುವ ಸ್ಥಿತಿಯಲ್ಲಿದ್ದ ಗಾಂಧಾರಿ ದೇವಿಗೆ ಆಗ ಹೇಳಿದ್ದೆ, ನಿನ್ನ ಮಕ್ಕಳಲ್ಲಿ ಇದ್ದ ಅಧರ್ಮ ನನ್ನ ವಂಶದಲ್ಲಿ ನೆಲೆಯಾಯಿತು ಅಂತಾದರೆ ಅವರು ಸತ್ತದ್ದಕ್ಕೆ ನಾನು ಮರುಗೆ, ನಿನ್ನಂತೆ ನಾ ಮರುಗುವುದಿಲ್ಲ ಅಂತ ಅದನ್ನು ತೋರಿಸಬೇಕು ಅಂತಾದರೆ ಅಣ್ಣ ನೀನು ಅಳಬಾರದು. ಕೆಟ್ಟದ್ದು ನಾಶವಾಗಿ ಒಳಿತನ್ನಷ್ಟೇ ಉಳಿಸಿ ನಾವು ಹೊರಟರು, ಅದು ಒಳ್ಳೆಯದೇ ಅಲ್ವೋ ತಮ್ಮ. ಎಲ್ಲ ಈಗ ಅನಾದಿಯಾದದ್ದು ಮಾತ್ರ ಅನಂತವಾಗ್ತದೆ, ಆದಿ ಇಲ್ಲದಕ್ಕೆ ಮಾತ್ರ ಅಂತ್ಯವೂ ಇಲ್ಲ. ಒಂದು ತೊಡಗಿದೆ ಅಂತ ಆದ ಮೇಲೆ ಒಂದು ಮುಕ್ತಾಯ ಬೇಕಲ್ಲ. ಖಂಡಿತ ಹಾಗೆ ಮುಗೀತಾ ಉಂಟು ಅಂತ ತಿಳಿದ್ರಾಯ್ತು. ಸರಿ ನುಡಿದೆ ಸೋದರನೇ ಹೊಸಯುಗವರಿವ ರೀತಿಯ ಚರಿತ ಉದಿಸಲಿ ಸೋದರ. ಸರಿ ನುಡಿದೆ ಸೋದರನೇ ಹೊಸಯುಗವರಿವ ರೀತಿಯ ಚರಿತ ಮುದಿಸಲಿ. ಹರಿದು ಬಂಧನವೆಲ್ಲ ಸಾಗುವಿ, ಹರಿದು ಬಂಧನ ಎಲ್ಲ ಸಾಗುವಿ ಪರಮ ಪದಕ್ಕೆ. ಸೋದರನೇ ಸರಿ ನುಡಿದೆ ಸೋದರನೇ. ತಮ್ಮ ಅಣ್ಣ ತನ್ನ ಮಕ್ಕಳ ಮರಣವನ್ನು ಕಂಡು ತನ್ನ ಮಕ್ಕಳು ಮಾತ್ರ ಮಕ್ಕಳು ಎನ್ನುವ ಹಾಗೆ ಭಾವಿಸಿ ಕಣ್ಣಿದ್ದು ಕುರುಡಿಯಾಗಿ ಮನಸ್ಸಿದ್ದು ಮೂಕಿಯಾಗಿ ಗಾಂಧಾರಿ ದೇವಿ ಶಾಪವನ್ನು ಕೊಟ್ಟದ್ದು ಅಹುದಾಗಿದ್ದರೂ ಕೂಡ ನಾವು ಆಲೋಚನೆ ಮಾಡುವಾಗ 3 ಮೂರ್ತಿಗಳ ಸೃಷ್ಟಿಗೆ ಕಾರಣೀಭೂತಳಾದಂತಹ ಆದಿಮಾಯೆಯ ನೆನಪಾಗುತ್ತದೆ. ಕರ್ತವ್ಯ ಪ್ರಜ್ಞೆಯನ್ನು ಎಚ್ಚರಿಸಿದ್ದಾಳೆ ಗಾಂಧಾರಿ ದೇವಿ. ನಾವು ಮಾಡಬೇಕಾದಂತಹ ಹೊಣೆಗಾರಿಕೆಯನ್ನು ಸೂಕ್ಷ್ಮವಾಗಿ ನಿನಗೆ ತಿಳಿಸಿದ್ದಾಳೆ ಅಂತ ಅರ್ಥ ಆಯಿತು. ಯಾರು ಅಣ್ಣ ಯಾರು ತಮ್ಮ, ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಒಂದೊಂದು ಕರ್ತವ್ಯ ಅಂತ ಇರ್ತದೆ. ಅವನವನ ಕರ್ತವ್ಯವನ್ನು ಅವನವನು ಮುಗಿಸಿ ಆ ಹೊತ್ತು ಬಂದಾಗ ಹೋಗಲೇಬೇಕು. ಆದರೆ ನನಗೊಂದೇ ಬೇಸರ, ಓಲಗವನ್ನು ಸೇರಿ ಓಲಗವನ್ನು ಕೊಡುವ ಹೊತ್ತಿಗೆ ನನ್ನ ಬಾಯಲ್ಲಿ ಬರ್ತಾ ಇದ್ದಂತಹ ಮಾತೊಂದೇ, ಎತ್ತಬೋದನು ಕೃಷ್ಣ. ಕೃಷ್ಣನ ಮೋರೆಯನ್ನು ನೋಡದೇ ಇದ್ರೆ ನೀರತನದಿ ನೀರೆಯರ ಮನೆ ಪೊಕ್ಕ ಜಾರೆಯರ ಮಿಂಡ ಎನ್ನುವ ಹಾಗೆ ನಿನ್ನನ್ನು ಬೈಯುತ್ತಾ ಇದ್ದೆ. ಬೈದು ಭಂಗಿಸಿದ್ದಕ್ಕಾಗಿ ಕ್ಷಮೆ ಇರಲಿ ಕೃಷ್ಣ. ನಾನು ಯಾಕೆ ನಿನಗೆ ಬೈದೆ ಅಂತ ನನಗೀಗ ಅರ್ಥ ಆಗುತ್ತಾ ಉಂಟು. ಇಂದ್ರಜಿತ್ತುವನ್ನು ವಧಿಸಿ ನನ್ನ ದೇಹದೆಲ್ಲೆಡೆಯಲ್ಲೂ ನಾಟಿದಂತಹ ಕಣೆಗಳನ್ನು ನೀನು ಕಿತ್ತು, ತಮ್ಮ ಈ ಜನ್ಮದಲ್ಲಿ ನೀನು ನನಗಾಗಿ ದುಡಿದವ, ಇನ್ನೊಂದು ಜನ್ಮದಲ್ಲಿ ನಿನಗಾಗಿ ನಾನು ದುಡಿತೇನೆ ಅಂತ ಹೇಳಿದಿ. ಆ ಮಾತನ್ನು ಈ ಕೃಷ್ಣಾವತಾರದಲ್ಲಿ ಸತ್ಯವನ್ನಾಗಿಸಿ. ಸರಿಯಪ್ಪ, ಕರ್ತವ್ಯದ ಜಾಗೃತಿಯನ್ನು ಮಾಡಿದಿ ಅಂತಾದರೆ ನಾನೇನು ಅಂತ ನನಗೆ ಅರ್ಥ ಆಯಿತು. ನಾ ಹುಟ್ಟುವಾಗಲೇ ಒಂದು ಗರ್ಭದಿಂದ ಮತ್ತೊಂದಕ್ಕೆ ಜಾರಿದವ. ಹಾಗಾದ್ರೆ ಇದನ್ನು ಬಿಟ್ಟು ನಾನು ಹೊರಗೆ ಹೋಗುವ ಸಂದರ್ಭ ಬಂತು ಅಂತ ನೀನು ಎಚ್ಚರಿಸ್ತಿ ಅಂತಾದ್ರೆ ಹೋಗುವುದಕ್ಕೆ ನನಗೇನು. ಆದರೆ ಹುಟ್ಟಿನಿಂದ ಆರಾಧ್ಯ ಬೆಳೆಯುತ್ತಾ
ಸಾಹೋದರ್ಯದ ಪ್ರೀತಿಯ ಸವಿಯನ್ನು ಹಂಚಿಕೊಂಡವರಪ್ಪ ನಾವು. ನಿನ್ನ ಲೀಲೆಯನ್ನು ತೋರ್ಪಡಿಸುವಂತಹ ವೇಳೆಯಲ್ಲಿ ನನ್ನ ಹೆಗಲ ಮೇಲೆ ನೀನು ನಿಂತವ, ನಿನ್ನ ಬೆನ್ನಿಗೆ ನಾನು ಗುದ್ದಿದವ. ಸಂಬಂಧದ ವ್ಯಾಮೋಹ ಎನ್ನುವುದು ಈ ಮಣ್ಣಿಗೆ ಬಿಟ್ಟು ಹೋಗುವುದಿಲ್ವಲ್ಲ ಕೃಷ್ಣ. ಈ ಕಡೆಯ ಕಾಲಕ್ಕೂ ನನಗೊಂದು ಆಲಿಂಗನವನ್ನು ಕೊಡಲಾರೆಯ ಕೃಷ್ಣ. ಅನುಜ ಮೌನದೊಳಿರಲು ಹಲದರ, ಅನುಜ ಮೌನದೊಳಿರಲು ಹಲದರ, ಅನಘನನು ಕೊನೆಗೊಮ್ಮೆ ತಪ್ಪಿರಿ, ಅನಘನನು ಕೊನೆಗೊಮ್ಮೆ ತಪ್ಪಿರಿ ನಾನು ಹೋಗ್ತಾ ತಮ್ಮ, ತಮ್ಮ ನಾನು ಹೋಗುತ್ತೇನೋ. ಈ ಲೋಕದ ವ್ಯವಹಾರವನ್ನು ಮುಗಿಸಿದ ಕೃಷ್ಣ. ತಲೆ 1000 ಇದ್ದರೇನು, ಅದು ತಗ್ಗಬೇಕಾದಲ್ಲಿ ಏರಬೇಕಾದ್ದು ಹೇಗೆ ಅಂತ ಅರಿತವರಿಗೆ ಅದನ್ನು ಯಾವತ್ತೂ ಘನತೆಯಿಂದ ಉಳಿಸಿಕೊಳ್ಳುವುದಕ್ಕಾಗ್ತದೆ. ಅವ ಲಕ್ಷ್ಮಣನಾಗಿ ಅನುಸರಿಸುವಾಗಲೂ ನಾನು ದಡಿಯುವ ಮಾರ್ಗದಲ್ಲಿ ಕಲ್ಲು ಮುಳ್ಳಿದ್ರೆ ನನಗಿಂತ ಮುಂದೆ ಇರ್ತಿದ್ದ. ಅವ ಬಲರಾಮನಾಗಿ ಮುನ್ನಡೆಸುವಾಗ ನಾನು ಸಂಕಲ್ಪಿಸಿದ ಕಾರ್ಯ ಸಾಧಿಸುವುದಕ್ಕೆ ಹೊರಟಾಗ ನನಗಿಂತ ಹಿಂದೆ ಇರ್ತಿದ್ದ. ತಾನಾರು ಅಂತ ಅರಿತು ಬದುಕುವುದು ಅದು ಶ್ರೇಷ್ಠವಾದ ಬದುಕು. ಗರ್ಭದಲ್ಲೇ ಆಕರ್ಷಿಸಲ್ಪಟ್ಟು ಅನ್ಯಗರ್ಭದಲ್ಲೇ ಬೆಳವಣಿಗೆ ಹೊಂದಿ ಬದುಕನ್ನು ಕಂಡು ಯಾದವಾಸ್ಥಾನವನ್ನು ಸಾಧಿಸಿದ, ಲೋಕ ರಮಿಸುವಂತೆ ಬೆಳೆದು ನಿಂತ ರಾಮ, ಬಲವಂತರಲ್ಲಿ ಅತ್ಯುಚ್ಚವಾಗಿ ಮೆರೆದಾಡಿದ ರಾಮ, ನನ್ನಣ್ಣ ಬಲರಾಮ. ಅವನೂ ಹೊರಟ ಮೇಲೆ ಕೊಡಬೇಕಾದವರಿಗೆ ಸೂಚನೆ ಕೊಟ್ಟಿದ್ದೇನೆ. ಶೀಘ್ರವಾಗಿ ಆ ಅರ್ಜುನನೊಬ್ಬನನ್ನು ಕಾಣುವ ಬಯಕೆ ಇದ್ದದ್ದರಿಂದಲೇ ಹೇಳಿ ಕಳಿಸಿದ್ದೇನೆ ದಾರುಕಾದಿಗಳಿಗೆ. ಅನತಿ ಸಮಯದಿ ಚರದಿ ಸೇರಲು ಅನಿತರೊಳಗನಿರುದ್ಧ ಪುತ್ರನ್ನು ಸಾಗೋಣ, ನಾವು ಸಾಗೋಣ, ನಾವು ಸಾಗೋಣ. ಅನಿಮಿಚೇತನ ಪಾದದಲದುಳು ಚಿರವಚ ಚಿರನು ಪಾದ ತಳದುಳು ಚಿರವಚ ಚಿರಲು ಕಂದಬಾ ಯದುವಂಶ ಸಾಗರ ಚಂದ್ರಮನೆ ಕಂದ ಕಂದ ಕಂದಬಾಯದು ವಂಶ ಸಾಗರ ಚಂದ್ರಮಣಿ ಗುಣನಿಧಿಯೇ ಶಾಂತನೇ ಕಂದ
ಒಂದೇ ಯದು ಕುಲದಂಕುರವು ನೀ ಇಂದು ಮಗನೇ, ಒಂದೇ ಯದು ಕುಲದಂಕುರವು ನೀನಿಂದು ಮಗನೇ. ತೆರಳು ವಜ್ರನೆ ಬೇಗ ಮಥುರೆಗೆ ನೀನಲ್ಲಿ ದೊರೆಯುಗ್ರಸೇನಗನು ಮೆರೆದ ಕೃಪೀಟದಿ ಮಂಡಿಸಿ ಪಾಲಿಸು ಧರೆಯ ಧರ್ಮದ ಪಥದಿ ಕಂದ ಬಾರೋ. ಯದುವಂಶ ಸಾಗರ ಚಂದ್ರಮಣಿ ಗುಣನಿಧಿ ಪ್ರಭಾಸ ತೀರ್ಥದ ಕಾನನಾಂತರಕ್ಕೆ ಸೇರಿ ಹೋಗಬೇಕು, ಅದರ ಮಧ್ಯದಲ್ಲಿ ಕಳೆದು ಹೋಗಬೇಕು ಅಂತ ಹೊರಟದ್ದು ಮಗು. ನನ್ನನ್ನು ಶೀಘ್ರವಾಗಿ ಬರ ಹೇಳಿದ್ರಿ. ನಿನ್ನ ಮುಖ ಕಂಡಾಗ ಎಲ್ಲವನ್ನು ಮುಗಿಸುವ ಕಾಲದಲ್ಲಿ ನಿರಾಶೆ ಬೇಡ ಅಂತ ಕಾಣ್ತದೆ. ಯದುವಂಶದಲ್ಲಿ ಕೆಡುಕಿನ, ನಂಜಿನ, ಅಧರ್ಮದ ಅಂಕುರಗಳೇ ಬೆಳೆದವಲ್ಲ ಅಂತ ನಾನು ಹತಾಶೆ ಅನುಭವಿಸುವ ಸ್ಥಿತಿ ಬಂದಾಗ ಧರ್ಮದ ದೀಪ್ತಿಯಾಗಿ ನೀನಿದ್ದಿ ಅಂತ ತೋರಿಕೊಡುವುದಕ್ಕೆ ನನಗೆ ಮುಖ ತೋರಿಸ್ತಾ ಬಂದೆಯೋ ಹೇಗೆ? ಆಗಲಿ, ಒಳ್ಳೆದಾಯ್ತು. ಅನಿರುದ್ಧ ಪುತ್ರ, ವಜ್ರಲಾಭ, ವಜ್ರ ಅಂತ ಪ್ರೀತಿಯಿಂದ ನಿಮ್ಮನ್ನು ಕರೆಯುವುದು. ಹೌದು, ಕೇಳಿದ್ದೆ ನಾನು. ಆ ಬಳಿಕ ನಿನ್ನನ್ನು ಕಾಣುವುದಕ್ಕೆ, ಸರಿಯಾಗಿ ಮಾತಾಡುವುದಕ್ಕೆ ಆಗಿರಲಿಲ್ಲ. ಅವಿವೇಕಕ್ಕೆ ಆಶ್ರಯವನ್ನು ಕಲ್ಪಿಸಿ ಮುನಿಜನರನ್ನು ಕೆಣಕುವುದಕ್ಕೆ ಹೊರಟ ಯಾದವ ಪಾಳಯದೊಳಗೆ ವಿವೇಕದ ಧ್ವನಿಯಾಗಿ ಕಾಣಿಸಿಕೊಂಡವನು, ಕೇಳಿಸಿಕೊಂಡವನು ನೀನೊಬ್ಬನೇ ಅಂತೆ. ಹೌದಾ? ಹಿರಿಯರಾದರೂ ಆಡದೆ ನನಗೆ ನಿರ್ವಾಹ ಇರಲಿಲ್ಲ. ಕೃಷ್ಣ ಏನು ಮಾಡಿದ್ದಾನೆ? ಗೋಪಿ ಜನ ಜಾರನಾಗಿ, ನವನೀತಾದಿಗಳ ಚೋರನಾಗಿ, ಜಾರಚೋರತ್ವಗಳ ತಾಂಡವವಾಟವನ್ನು ಆಡಿದ್ದಲ್ಲದೆ ಅವ ಏನು ಸಾಧಿಸಿದ್ದಾನೆ ಅಂತ ಕೃಷ್ಣನನ್ನು ಕೃಷ್ಣ ಪಕ್ಷದಲ್ಲಿ, ಕೃಷ್ಣ ವಂಶದಲ್ಲೇ ನಿಂದಿಸುವವರಿದ್ದಾಗ ಕೃಷ್ಣ ಏನು ಅಂತ ಲೋಕಕ್ಕೆ ತಿಳಿ ಹೇಳಿದ ಮಗು ನೀನೊಬ್ಬನೇ ಅಲ್ವೇನೋ? ಒಳ್ಳೆಯದು. ಎಲ್ಲ ಕೆಟ್ಟದ್ದೇ ಅಲ್ಲ. ಎಂತಹ ಕೆಸರಲ್ಲಾದರೂ ಒಂದು ಕಮಲ ಮೊಳೆಯುತ್ತದೆ ಅಂತ ಆಯ್ತೋ ಇಲ್ಲ? ಸಾಕಪ್ಪ. ದ್ವಾರಕೆಯಲ್ಲಿದ್ದಂತಹ ಎಲ್ಲರನ್ನು ಕೂಡಿಕೊಂಡು ಬರುವವರನ್ನು ಜೊತೆಯಾಗಿಸಿಕೊಂಡು ಮಥುರೆಯತ್ತ ಸಾಕು. ಯದುಕುಲದ ಹಿರಿಯರಾದ ಉಗ್ರಸೇನನಿಂದ ಪಾಲಿತರಾದಂತಹ ಆ ಭೂಭಾಗವನ್ನು ನೀನೇ ಪ್ರಭುವಾಗಿ ಉಳಿದ ಎಲ್ಲ ಯಾದವ ಸಂಕುಲವನ್ನು ಭವಿಷ್ಯದಲ್ಲಿ ಪಾಲಿಸ್ತಾ ನಿನಗೆ ಆದರ್ಶ ಅಂತ ಕಂಡದ್ದನ್ನು ಬೆಳೆಸ್ತಾ ಬೆಳೆಸ್ತಾ ಬಳಸ್ತಾ ಲೋಕಕ್ಕೆ ದೀಪಕ ವ್ಯಕ್ತಿತ್ವವನ್ನು ಹೊಂದಿದ ಮಗು. ಈ ಲೋಕಕ್ಕೆ ಇನ್ನು ನಿನ್ನನ್ನು ಹೀಗೆ ಕಲಿಸಿಕೊಡುವುದಲ್ಲದೆ ಕೊಡುವುದಕ್ಕೆ ನನ್ನಲ್ಲೂ ಏನೂ ಉಳಿಲಿಲ್ಲ. ಪರಮ ಪಿತಾಮಹ ಕೇಳು ಎನ್ನ ಬಿಲ್ನಪ ಹರಿ ತಂದು ರಾಜ್ಯವನು. ಪರಮ ಪಿತಾಮಹ ಕೇಳೆಲ್ಲ ಬಿಲ್ನಪ ಹರಿ ತಂದು ರಾಜ್ಯವನು. ಪರಿಪಾಲಿಸುತ್ತಲೆಂಬ ಸುಪಥದುಳ್ ನಡೆಯಿಸಿ, ಪರಿಪಾಲಿಸುತ್ತಲೆಂಬ ಸುಪಥದುಳ್ ನಡೆಯಿಸಿ ಪರಿತೋಷಗೊಳಿಸೆನಲು. ಪರಮ ಪಿತಾಮಹ ಕೇಳಂ ಬಿಲ್ಲಕ ಕೇಳು. ಪಿತಾಮಹನೇ, ನಾನು ಆಡ್ತಾ ಇದ್ದರೆ ಕಣ್ಣಾಲಿಗಳನ್ನು ತುಂಬಿಸಿಕೊಂಡಿಯಲ್ಲ, ಏನಾಯ್ತು?
ಅಜ್ಜ, ಅಂಬೆಗಾಲಿಡುತ್ತಾ ತೊದಲು ಮಾತುಗಳನ್ನಾಡುತ್ತಾ ಆಡುತ್ತಾ ಓಡೋಡಿ ಬರ್ತಾ ಇದ್ದ ನನ್ನನ್ನು ಬರಸೆಳೆದು ಬಿಗಿದಪ್ಪಿ ನಿನ್ನ ಎದೆಗಾಣಿಸಿಕೊಂಡು ಮುತ್ತಿಕ್ಕಿ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ ದಿನಗಳಿತ್ತು ಅಜ್ಜ. ಕೃಷ್ಣ ಕಥೆಯನ್ನು ಲೋಕ ಕರ್ಕಶ ಅಂತ ಹೇಳುವ ಕಾಲದಲ್ಲಿ ಬೆಳೆಯುವ ಮಗುವಾದ ನಿನಗಾದರೂ ಕೃಷ್ಣ ಕಥೆ ಆದರ್ಶವಾಗಿ ಬೇಕು ಅಂತ ಖಂಡಿತಲ್ಲ. ಮತ್ತೆ ನಿನಗೆ ತುತ್ತಿಯದೆ ಮತ್ತೆ ಯಾರಿಗೆ ಹೇಳಿಕೆ? ನಿನ್ನ ಬದುಕಿನ ಕಥನಕಗಳನ್ನೆಲ್ಲ ಕೇಳುತ್ತಾ ನನ್ನ ಬದುಕಿನಲ್ಲಿ ಪ್ರಯತ್ನಪೂರ್ವಕವಾಗಿ ಆದರೂ ಬದುಕಿದರೆ ನಿನ್ನಂತೆ ಆದರ್ಶ ವ್ಯಕ್ತಿಯಾಗಬೇಕು ಅನ್ನುವಂತಹ ಮನೋಭಾವವನ್ನು ನಾನು ಹೊಂದಿಯೇ ಇದ್ದವನು. ಎಷ್ಟೋ ಬಾರಿ ನಾನು ಕೇಳಿದ ಕಥನಕ ಪೂರ್ಣವಾಗಿ ಯಾದವರು ಕ್ಷತ್ರಿಯರಲ್ಲ, ತಿಳಿದರೆ ವೈಶ್ಯರೂ ಅಲ್ಲ, ಬದುಕಿಗಾಗಿ ಅನ್ವೀಕ್ಷಕರಾಗಿ ವ್ಯಾಪಾರಿಗಳಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾ ಇದ್ದವರು. ಸುತ್ತ ಗೋಡೆಗಳ ಮನೆಯಿಲ್ಲ, ಪರ್ವತಗಳನ್ನೇ ಬಾಗಿಲುಗಳಾಗಿ ಹೊಂದಿದಂತಹ ಕಾನನದಲ್ಲಿ ಬದುಕು ಕಟ್ಟಿಕೊಂಡು ಯಾದವ ಸ್ತ್ರೀಯರೆಲ್ಲವರು ಮದಿರಾಪಾರವನ್ನು ಮಾಡಿ ಮತ್ತರಾಗಿ ಮಾನದ ಬೆಲೆ ಏನು ಅಂತ ತಿಳಿಯದೆ ವ್ಯವಹಾರ ಮಾಡುವ ಸ್ಥಿತಿ ಇತ್ತಂತೆ. ಯಾವಾಗ ನೀನು ಹುಟ್ಟಿಕೊಂಡೆಯೋ ದನಗಳು ಹಾಲಿನ ಕೆಚ್ಚಲಿನಲ್ಲಿ ಹಾಲಿನ ಸುದೆಯನ್ನೇ ಹರಿಸಿದವಂತೆ. ಸಂಸ್ಕಾರ ವಿಹೀನರಾದಂತಹ ಯಾದವರಿಗೊಂದು ಸಂಸ್ಕಾರ ಬಂತಂತೆ. ಯಾದವ ಸ್ತ್ರೀಯರೆಲ್ಲರೂ ಕೂಡ, ಗೋಪಿಕೆಯರೆಲ್ಲರೂ ಕೂಡ ಮಾನದ ಬೆಲೆಯನ್ನು ತಿಳಿದು ಮೈಗೆ ಉಟ್ಟುಕೊಳ್ಳಬೇಕು ಬಟ್ಟೆಯನ್ನು ಅನ್ನುವಂತಹ ಬಟ್ಟೆಯನ್ನು ತೋರಿಕೊಟ್ಟೆಯಂತೆ ನೀನು. ಹೆಚ್ಚೇನು ಸಂಕಷ್ಟ ಹೊಂದಿದ್ದಂತಹ ಯಾದವರಿಗೆ ಸಂತುಷ್ಟಿಯನ್ನು ಒದಗಿಸಿಕೊಡುವುದಕ್ಕಾಗಿ ಪಟ್ಟಮಲ್ಲ ಕಂಸನನ್ನು ಮರ್ದಿಸಿ ಆ ಮೂಲಕವಾಗಿ ಯದುಕುಲಕ್ಕೆ ಒಂದು ದಾರಿದೀಪವಾದೆ ಅಜ್ಜ ನೀನು. ನನ್ನ ಅಪ್ಪನೇ ಬಾಣನ ಮನೆಯಲ್ಲಿ ಸೆರೆಯಾಳಾದವಾಗ ಬಂದು ಬಿಡಿಸಿದೆ. ನನ್ನ ಹುಟ್ಟಿಗೆ ನೀನು ಕಾರಣನಾದೆ. ಇಷ್ಟು ಬೇಗ ನಿವೃತ್ತಿಯ ಮನ ಮಾಡುತ್ತೀಯೋ ಯೋಚನೆ ಮಾಡು. ಎಷ್ಟೋ ಸಂತೋಷದಿಂದ ಕಟ್ಟಿ ಬೆಳೆಸಿದಂತಹ ನಿನ್ನ ಕಣ್ಣ ಬೊಂಬೆಗಳಂತಿದ್ದಂತಹ ದ್ವಾರಾವತಿ, ಮಧುರೆ ಎಲ್ಲವನ್ನು ಬಿಟ್ಟು ತೆರಳಬೇಕು ಅಂತ ನೀನು ಮನ ಮಾಡ್ತೀಯಲ್ಲ. ಏರಿ ಆಳಬೇಕಾದವನು ನೀನು. ಒಂದು ತಪ್ಪನ್ನು ಮಾಡಿದ್ದಾರೆ ಎನ್ನುವ ಕಾರಣದಿಂದ ಅವರೆಲ್ಲವರನ್ನು ಕೈಬಿಟ್ಟು ಸಾಗಿದೆ ಅಂತ ಆದರೆ ಅಜ್ಜ, ಎಲ್ಲರೂ ಅನಾಥರಾಗುತ್ತಾರೆ. ಈ ಮಗುವಿನ ಮಾತಿಗಾಗಿ ನನ್ನ ಜೊತೆಗೆ ಬಾರು. ಎಲ್ಲ ಮಣಿ ಕಾಡಲಾಗದು, ಎಲ್ಲ ಕಣ್ಮಣಿ ಕಾಡಲಾಗದು, ಇನ್ನು ವಾನಪ್ರಸ್ಥ ಎನಗದೆ, ಇನ್ನು ವಾನಪ್ರಸ್ಥ ಎನಗದೆ, ಚೆನ್ನು ತೆರಳಿ ಶಾಂತಿಯ ರಸುವಿ ವನದುಳ್ ಎನಲವನು, ಇನ್ನು ವಾನಪ್ರಸ್ಥ ಎನಗದೆ, ಚೆನ್ನು ತೆರಳಿ ಶಾಂತಿಯ ರಸುವಿ ವನದುಳ್ ಎನಲವನು, ಎನ್ನಯ ಕಣ್ಮಣಿಯೇ ಕಾಡಲಾಗದು, ಕಣ್ಮಣಿಯೇ ಎನ್ನ ಕಣ್ಮಣಿ. ಅಭವ ಅಂತ ನನ್ನನ್ನು ಕರೆದವರಿದ್ದಾರೆ ಅನೇಕ ಪ್ರಾಜ್ಞರು. ಹುಟ್ಟಿಲ್ಲದವನು ಅಂತ ಅರ್ಥ. ಅವನಾದರೂ ಹುಟ್ಟಿದವನಂತೆ ಕಾಣಿಸಿಕೊಂಡು ಈ ಭವದಲ್ಲಿ ಯಾಕೆ ಬರ್ತಾನೆ ಅಂದರೆ, ಮಗು ಅಜ್ಜ, ಈ ಭಾವಕ್ಕಾಗಿ ಬರ್ತಾನೆ. ಭಾವೋ ಹಿ ಭವ ಕಾರಣ.
ಭವಕ್ಕೆ ದೇವರಿಂದ ತೊಡಗಿ ಜೀವರೆಲ್ಲರೂ ಬರುವುದು ಈ ಭಾವಕ್ಕೆ ಯುಗಾಂತರದಲ್ಲಿ ಭೂಮಿಯನ್ನು ಆಳುವುದಕ್ಕೆ ಕೋದಂಡ ದೀಕ್ಷಾ ಗುರುವಾಗಿ ಅಕಳಂಕ ಚರಿತ್ರನಾದಂತಹ ಶ್ರೀರಾಮಚಂದ್ರ ಅವತರಿಸಿದ. ಹೊರಡುವ ಕಾಲದಲ್ಲಿ ನಾನು ನೆನಪಿಸಿಕೊಳ್ತೇನೆ, ಚಿತ್ತವನ್ನು ಹುತ್ತವಾಗಿಸಿಕೊಂಡು ಮೈ ಮೇಲೆ ಬೆಳೆದ ಹುತ್ತವನ್ನು ಲಕ್ಷಿಸದೆ ರಾಮಧ್ಯಾನ ಪರನಾಗಿ ವ್ಯಾಧನಾಗಿದ್ದವನು ಯೋಗಿಯಾಗಿ ಮೇಲೆದ್ದು ವಾಲ್ಮೀಕಿ ಎನಿಸಿದವನು ರಾಮನ ಕಥೆಯನ್ನು ರಾಮನಿಗೇ ಕೇಳಿಸಿದನಂತೆ. ಬದುಕಲ್ಲಿ ನೀನು ನನಗೆ ಕೊಟ್ಟ ಬೆಳಕೇನು ಅಂತ ಆ ಯೋಗಿ ರಾಮನ ಸಭೆಯಲ್ಲಿ ಕುಳಿತು ರಾಮನೇ ಕೇಳುವ ಹಾಗೆ ತಾನು ಬೆಳೆಸಿದ ಮಕ್ಕಳಿಂದ, ರಾಮನ ಮಕ್ಕಳಿಂದ ಹಾಡಿಸಿದನಂತೆ. ಅದಕ್ಕೆ ಭೂದೇವಿ ಯಾವತ್ತೋ ಹೇಳಿದ್ದು, ಕೃತಜ್ಞರಾದವರಿಗೆ ಅಸತ್ಯವಂತರಾದವರನ್ನು ಹೊರುವಲ್ಲಿ ನಾನು ಹೇಸುತ್ತೇನೆ ಅಂತ. ಅವರಿಗೆ ಪ್ರಾಯಶ್ಚಿತ್ತವೂ ಇಲ್ಲ. ದೇವರೇ ಇಳಿದು ಬಂದಿದ್ದಾನೆ, ಅವ ಏನು ಕೊಟ್ಟಿದ್ದಾನೆ ಅಂತ ಅವ ಹೊರಟ ಕಾಲದಲ್ಲಿ ಸ್ಮರಿಸುವವರೇ ಇಲ್ಲ ಅಂತಾದರೆ, ಆ ಯುಗದಲ್ಲಿ ವಾಲ್ಮೀಕಿ ಈ ಭೂಮಿ ಕೃತಜ್ಞರ ನೆಲೆಯಲ್ಲ ಕೃತಜ್ಞರ ನೆಲೆ ಅಂತ ತೋರಿಸುವುದಕ್ಕೆ ರಾಮಾಯಣ ಬರೆದ. ದ್ವಾಪರದಲ್ಲಿ ಕೃಷ್ಣನಾಗಿ ನಾ ಹೊರಟು ನಿಂತಾಗ ನನ್ನ ಮಗುವಿನ ಕಣ್ಣಿನ ಕೃಷ್ಣಮಣಿಯಿಂದ 2 ಬಿಂದು ನೀರು ಬಿತ್ತು ನೋಡು. ಕೃಷ್ಣನಿಗೆ ಸಾಕು ಮಗು. ಆ ನೀರು ಬಿದ್ದದ್ದು ಕಣ್ಣಿನ ಕೃಷ್ಣಮಣಿಯಿಂದ. ಕೃಷ್ಣನ ಬದುಕಿನ ನೋಟ ಸಿದ್ಧಿಸಬೇಕಾದರೆ ತಮ್ಮ ಕಣ್ಣಿನ ದೃಷ್ಟಿಕೋನ ಸರಿಯಾಗಿರಬೇಕು. ಕೃಷ್ಣನನ್ನು ಕಂಡ ನೋಟ ಸರಿ ಇದ್ದದ್ರಿಂದ ಅಲ್ಲಿ ನೀರು ಬಂತು. ಸಾಕು, ನಾನು ಅಲ್ಲಿ ಇದ್ದೇನಲ್ಲ. ನನ್ನ ಆದರ್ಶವಾಗಿ, ನನ್ನ ಬದುಕಾಗಿ, ನನ್ನ ಬೋಧನೆಯಾಗಿ, ನನ್ನ ಸ್ಮರಣೆಯಾಗಿ, ನನ್ನ ವಜ್ರನ ಮನದೊಳಗೆ, ಬುದ್ಧಿಯೊಳಗೆ, ದೃಷ್ಟಿಯೊಳಗೆ ಕೃಷ್ಣನಿದ್ದಾನಲ್ಲ. ಹೊತ್ತ ಭಾರವನ್ನು ನನ್ನಿಂದ ಹೊರುವುದಕ್ಕಾದೀತೆ. ಯಾರಿಗೂ ಒಂದು ಹಂತದ ನಂತರ ಯಾವುದನ್ನು ಹೊರುವುದಕ್ಕಾಗೋದಿಲ್ಲ ಮಗು. ಹಾಗೆ ಅಂತ ದಾಟಿಸುವುದು ಈ ಪರಂಪರೆಯನ್ನು ಬೆಳೆಸುವ ಭುವಿಯಲ್ಲಿ ಅನಿವಾರ್ಯ ಕರ್ಮ. ಸದಾ ಸರ್ವದಾ ವಿಷವನ್ನೇ ಧರಿಸಿದರೂ ಕೂಡ ಬೇಕಾದ ಹಾಗೆ ಒದಗದೇ ಇದ್ದರೆ ಶೇಷ ನಾರಾಯಣನಿಗೂ ತಲ್ಪವಾಗುವುದಿಲ್ಲ. ಕಚ್ಚುವುದಕ್ಕೆ ಹವಣಿಸುವ ಶೇಷ ಇದ್ದಲ್ಲಿ ನಾರಾಯಣ ಮಲಗುತ್ತಿದ್ದನು. ಆಗ ಅವನು ತಾಣವನ್ನು ಬೇರೆ ಹುಡುಕಿ ಹೋಗಬೇಕಾಗ್ತದೆ. ಕೃಷ್ಣನ ಕೃತ್ಯಕ್ಕಾಗಿ ಕಚ್ಚುವುದಕ್ಕೆ ಹೊರಟಂತಹ ಯಾದವ ಪಂಗಡದ ಮಧ್ಯೆ ಇರುವುದಕ್ಕಿಂತ ಶಾಂತಿಯನ್ನು ಅರಸ್ತಾ ಇನ್ನು ಬದುಕಿನ ಈ ಹಂತದಲ್ಲಿ ವಾನಪ್ರಸ್ಥ ಅದೇ ನನಗೆ ಸರಿ. ಅಜ್ಜ ಶಾಂತನಾಗಬೇಕು ಅಂತ ಮೊಮ್ಮಗನಿಗಿಲ್ವೋ? ಅಜ್ಜನನ್ನು ಅಜ್ಜನಷ್ಟಕ್ಕೆ ಬಿಟ್ಟು ನಿನಗೆ ಬೇಕಾದ ನಿನ್ನ ಅಜ್ಜನನ್ನು ನಿನ್ನೊಳಗಿಟ್ಟು ಹೋಗು ಮಗು. ನಾ ಕಣ್ಣು ಮುಚ್ಚಿದರು ನಿನ್ನ ಕಣ್ಣಲ್ಲಿ ಕೃಷ್ಣಮಣಿ ಉಂಟು ನೋಡು, ನಾನಿದ್ದೇನೆ ಅಂತ ತಿಳಿ. ಪನ್ನಗಾಸನ ಪದಕಿ ಮಣಿದು ಪನ್ನಗಾಸನ ಪದಕಿ ಮಣಿದು ಮಣಿದ ಉನ್ನತಾಂಚನು ತೆರಳಿ ಎಲ್ಲರನ್ನು ಸಂಧಿ
ತಿಳಿಸಿ ಆಯಿತು, ಅವೊಬ್ಬ ಬರಬೇಕು. ದಾರುಕನನ್ನು ಹೇಳಿ ಕಳಿಸಿದ್ದೇನೆ, ಪಾರ್ಥನನ್ನೊಮ್ಮೆ. ಅವ ಬರುವಾಗ ನಾನಿರ್ತೇನೋ, ನಾನಿರುವಾಗಲೇ ಅವ ಬರ್ತಾನೋ ಗೊತ್ತಿಲ್ಲ. ಹೀಗೆ ಪ್ರಭಾಸ ತೀರ್ಥದ ಕಾನನ ಅಂತರಕ್ಕೆ ಬಂದ್ರೆ ಇದೇ ಸರಿಯಲ್ವ? ಸ್ವಲ್ಪ ಮಲಗಬೇಕು ಅಂತ ಕಾಣ್ತದೆ. ಇಂದಿರಲು ಜರನೆಂಬ ಶಬರನು ಇಂದಿರಲು ಜರನೆಂಬ ಶಬರನು ಸಂತಸದಿ ಮೃಗ ಬೇಟೆಗೆ ನೂತಲಿ, ಸಂತಸದಿ ಮೃಗ ಬೇಟೆಗೆ ನೂತಲಿ, ಕಂತು ಪಿತನರಗಿರ್ತ ಕಾನನ ದಂತ ತೀರಿ ಇಂತಿರಲು ಜರನೆಂಬ ಶಬರನು ಸಂತಸದಿ ಮೃಗ ಬೇಟೆಗೆ ಎನ್ನುತ್ತಲಿ ಶಬರನು. ಓ ಈ ಪ್ರಪಂಚದಲ್ಲಿ ಒಂದು ಎಲೆಯಾದ್ರೂ ಅಲ್ಲಾಡಬೇಕು ಅಂತಿದ್ರೆ ದೇವರ ದಯ ಬೇಕಂತೆ. ಅದೇ ರೀತಿ ಈ ಹೊತ್ತಿನಲ್ಲಿ ಈ ಕಾಡಿನಲ್ಲಿ ಜರನೆಂಬ ಬೇಡ ಕಾಡಿನ ರಾಜರಾಗಿ ಮೆರೀತಿದ್ದಾರಂತ ಅಂದ್ರೆ ಅದಕ್ಕೆ ದೇವರ ಅನುಗ್ರಹದಿಂದ ಏನೂ ಇಲ್ಲದಂತ ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ದೇವರ ದಯ. ಅಂದ್ರೆ ಅನುನಿತ್ಯವೂ ಬೇಟೆ ಆಡುವುದಕ್ಕೆ ಮೊದಲು ಹೋಗುವುದಕ್ಕೆ ಮೊದಲಾಗಿ ದೇವರನ್ನು ಸ್ಮರಿಸಿ ದೇವರ ಪೂಜೆಯನ್ನು ಮಾಡಿ ಆಮೇಲೆ ಬೇಟೆಗೆ ಹೋಗುವಂತ ಕ್ರಮ ನನ್ನದ್ದು. ಹಾಗಂತ ನಾನು ಒಬ್ಬನೇ ಹೋಗುವುದಲ್ಲ. ನಮ್ಮವರು ಬೇಡರದೆಷ್ಟೋ ಮಂದಿ ನಾನು ಹೊರಟು ನಿಂತಾಗ ಆಚೆಯಿಂದ ಈಚೆಯಿಂದ ಸಾವಿರ ಸಾವಿರ ಮಂದಿ ಬೇಟೆಗಾರರು ನನ್ನ ಜೊತೆಗೆ ಬರ್ತಿದ್ರು. ಪೂಜೆಯಾಗಿ ಬಂದಿದ್ದೇನೆ. ಬೇಡರನ್ನು ನೋಡಿದಾಗ ಯಾರೂ ಕಾಣುತ್ತಾ ಇಲ್ಲ. ಯಾಕಾಗಿರ್ಬೋದು, ಯಾಕೋ ಏನೋ ಬರ್ಲಿಕ್ಕಾಗ್ಲಿಲ್ಲೋ ಏನು. ಹಾಗಂತ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇ ಬಿಡುವುದಕ್ಕೆ ಆಗ್ತದ? ಕರ್ತವ್ಯ ಕೈ ಬೀಸಿ ಕರೀತಾ ಉಂಟು, ಕಾಡಿಗೆ ಹೋಗ್ತೇವೆ. ಬೇಟೆಯಾಡುತ್ತ ಬಂದ ನಾಗ ತಾಗಣದ ಜನತೆ ದಿಮಿತ ದಿನತೆ ತಗದ ದಿನತೆ ದಿಮಿತೆ ದಿನತೆ ದಿಮಿತೆ ದಿನತೆ ದಿನತೈ ಅದಯ್ಯದ ಹುಲಿ ಹಂದಿಯ ಗಾಡ್ಗೋಣವ ಧರಿಯುತ್ತ ಸಂಚರಿಸಿದ ಬೇಟೆಯಾಡುತ್ತ ಬಂದ ನಾಗ ಬರುತ್ತಲೇ
ಗ್ರಾಮೀಣವೆಂದೇ ಭ್ರಮಿಸಿ ಎಸೆದನು ಕೂರಲು ಆಗ ಹೀಗೆ ಬೇಟೆ ಆಡುತ್ತಾ ಆಡುತ್ತಾ ಮುಂದೆ ಮುಂದೆ ಬಂದಾಗ ಒಂದೇ ಒಂದು ಮೃಗಗಳು ನನ್ನ ಕಣ್ಣಿಗೆ ಕಾಣಿಸುತ್ತಿದ್ದಿಲ್ಲ. ಹಾಗಂತ ಈಗ ಸಿಕ್ಕಬಹುದು, ಮತ್ತೆ ಸಿಕ್ಕಬೇಕು ಎಂಬುದಾಗಿ ಮುಂದೆ ಬಂದೆ, ಕಾಣುವುದೇ ಇಲ್ಲ. ಹಾಗಂತ ಏನದು ಏನು ಮರದ ಪೊದೆಯಲ್ಲಿ ಒಂದು ಹಕ್ಕಿ. ಯಾವುದೂ ಇಲ್ಲ ಪ್ರಾಣಿಗಳು. ಈ ಹಕ್ಕಿಯನ್ನಾದರೂ ಕೊಂದು ಬಿಟ್ಟಾರಂತೆ. ಕುರಿಯುತ ಬಲವೇ ಎನ್ನುತ್ತ ಧಾವಿಸಿ ಕುರಿಯುತ ಬಲವೇ ಎನ್ನುತ್ತ ಧಾವಿಸಿ ಧಾವಿಸಿ ನೋಡಿ ಎಲ್ಲಿದೆ ನೋಡ್ತೇನೆ. ಹರಿಯ ಬಾದದಿ ರುದಿರವಾಗಿನಿ ಹರಿವುದನು ಕಂಡಾದ ದುರುಳಿದನು ತರಿಗಿ. ಕೃಷ್ಣ ಕೃಷ್ಣ, ನನ್ನ ಜೀವನದಲ್ಲಿ ನಿನ್ನ ಕಥೆಯನ್ನು ನಾನು ಕೇಳಿದಬಹುದು. ಕಾಡಿನ ಒಬ್ಬ ಬೇಡನಾದರೂ ಕೃಷ್ಣ ಏನು ಮಾಡಿದ್ದಾನೆ, ಎಂಥ ಘನತ್ಕಾರಿಗಳನ್ನು ಮಾಡಿದ್ದಾನೆ ಎಲ್ಲವನ್ನೂ ತಿಳಿದಿದ್ದೆ ಸ್ವಾಮಿ. ನಿಮ್ಮನ್ನು ಕಣ್ಣು ತುಂಬ ನೋಡಬೇಕು, ನಿಮ್ಮ ಆಶೀರ್ವಾದ ಪಡೆಯಬೇಕು. ಈ ಆಸೆಯಿಂದ ಅದೆಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದಂಥ ಈ ಬೇಡ ಇಂದು ಕಾಡಿನಲ್ಲಿ ಹಕ್ಕಿ ಎಂಬುದಾಗಿ ಪ್ರಯೋಗಿಸಿದ ಬಾಣ ನಿಮ್ಮ ಕಾಲಿಗೆ ಬಿದ್ದೆ ಪರಮಾತ್ಮ. ತಿಳಿಯದೆ ಅನ್ಯಾಯವನ್ನು ಮಾಡಿಬಿಟ್ಟೆ. ನನ್ನ ದೇವರಿಗೆ ನಾನು ಬಾಣ ಪ್ರಯೋಗ ಮಾಡಿದೆ. ಯಾವ ಜನ್ಮದ ಕರ್ಮದಿಂದ ನನಗೆ ಈ ಸ್ಥಿತಿ ಬಂತೋ ಗೊತ್ತಿಲ್ಲ ಪರಮಾತ್ಮ. ಅದೇ ನಾನು ತಿಳಿಯದೆ ಮಾಡಿದ್ದು. ದೇವಾ, ನನಗೆ ಕ್ಷಮೆ ಇಲ್ಲವೇ? ಕೃಷ್ಣ ಶಬರಲಿ ತೆರ ಶೋಕದೊಳಗಿರೇ ಅಬುಜಲೋಚನ ನಿದ್ದು ನಗುತ್ತಲೇ ಅಭಯಯುತ ಪೀಳಿದನುತ ಸುಭುಜನುಡನಿ ಪರಮ ಭಕುತನಿ ಮರುಗದಿರೋತ ವಶರದ ಮುನಿಗಿ ಹೋದಿಲ್ಲ ದೇಹವ ಭಕುತ ಪರಮ ಭಕುತನಿ ಮರುಗದಿರು ತವ ಚರದ ಮುನಿಗಿಗುದಿಲ್ಲ ದೇಹವ ತರಿಯಲಿಗ ಮುನಿಯಾಜ್ಞೆ ನೀನೆ ಪಕುರವಣಿಸಿಗೆ ಈ ಶರೀರವ ತೊರೆಯೇ ನಿನ್ನಯ ಈ ಶಿಲಿ ಮುಖಮುಪಕರಿಸಿತೆ ಆಶಿಪಡಿ ಮೋಕ್ಷವನು ಅಜ್ಞತೆ ನಾಶಗೊಳಿಪಿ ಪರಮ ಭಕುತನಿ ಮರುಗದಿರು ಭಕುತ ಮರುಗದಿರು ತಪ್ಪಾಯಿತು ಸ್ವಾಮಿ, ತಪ್ಪಾಯಿತು. ನನ್ನ ಮೇಲೆ ಕರುಣೆ ಇರಲಿ. ಏನು ಹೆಸರು? ಜರ ಎಂಬುದಾಗಿ ಕರೆಯುತ್ತಿದ್ದಾರೆ. ಸರಿಯಾಯ್ತಲ್ಲ. ಏನು ಹುಟ್ಟಿದವರಿಗೆ ಬೆಳವಣಿಗೆ ಇದ್ದವರಿಗೆ
ಜರೆಯ ಬಾಧೆ ಬರಲೇಬೇಕು. ಎಲ್ಲರೂ ಕೇಳ್ತಾ ಇದ್ರು ಊರಲ್ಲಿ, ಕೃಷ್ಣನಿಗೆ ವರುಷ 100 ಕಳೆದ್ರು ಅವರಿಗೆ ಪ್ರಾಯ ಆದದ್ದು ಗೊತ್ತಾಗುವುದಿಲ್ಲ, ಜರೆ ಬರಲಿಲ್ಲ ಅಂತ. ಸಾಯುವ ಮೊದಲು ಬಂದು ಬಿಟ್ಟಿಯಲ್ಲ ಪುಣ್ಯಾತ್ಮ. ಅಯ್ಯೋ ಅಯ್ಯೋ, ಜರಾಬಾಧೆಗೆ ಕೃಷ್ಣನೂ ಈಡಾದಂತಾಯ್ತು, ಬಂದಾಯ್ತು. ಯಾರಿಗೂ ತಪ್ಪಿಸುವುದ, ನೀನು ಅಳುವುದು ಯಾಕೆ? ನನ್ನಿಂದ ಹೀಗಾಯ್ತಲ್ಲ ಸ್ವಾಮಿ. ಆಗಬೇಕಾದ್ದು ನಿನ್ನಿಂದಲೇ ಆಯ್ತು ಅಂತೇನು? ದುರ್ವಾಸರು ಬಂದಿದ್ರು, ವಿಪ್ರರು ಅಂತ ಅವರಿಗೆ ಉಣಬಡಿಸಿದೆ. ಅವರು ವಿಚಿತ್ರ ವಿಲಕ್ಷಣ ಸ್ವಭಾವದವರು. ವಿಪ್ರೋಚಿಷ್ಟವನ್ನು ಮೈಯೆಲ್ಲ ಉಸಿಕೊಂದರು. ವಿಪ್ರಪ್ರಸಾದ ಎಂಬ ಭಾವದಿಂದ ಮೈಯೆಲ್ಲ ಹಚ್ಚಿಕೊಂಡೆ. ಶಿರದಿಂದ ಹಚ್ಚುತ್ತಾ 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 ಪಾದದೆಡೆಗೆ ಬಂದಾಗ ಮನಸ್ಸು ಅಳುಕಿತು. ವಿಪ್ರೋಚಿಷ್ಟದ ಪವಿತ್ರತೆಯನ್ನು ಅರಿತ ನಾನು ಆ ಪವಿತ್ರವಾದದ್ದನ್ನು ಕಾಲಿಗೆ ಹೆಚ್ಚಿಗೆ ಹಚ್ಚಿಕೊಳ್ಳಿ ಅಂತ ಉಳಿದರೆ, ಹಚ್ಚದೇ ಉಳಿದರೆ ಶಪಿಸಿದೆ. ನನ್ನ ಆಜ್ಞೆಯನ್ನು ಪಾಲಿಸ್ತಾ ಸರ್ವಾಂಗಗಳಲ್ಲೂ ಲೇಪಿಸಬೇಕಾದ ವಿಪ್ರೋಚಿಷ್ಟವನ್ನು ಪಾದಕ್ಕೆ ಹಚ್ಚದೇ ಇದ್ದದ್ದರಿಂದ ನಿನಗೆ ಆ ಮೂಲಕವಾಗಿಯೇ ಮರಣ ಬರಲಿ ಅಂತ. ನೋಡು, ಯಾರೆಡೆಗೋ ಗೌರವ ಇಟ್ಟು ನಾವು ಮಾಡಿದ ಕರ್ಮದ ಪ್ರತಿಫಲವಾಗಿ ಶಾಪ ಬಂದರು ಹೀಗೆ ನೋಯಿಸದೆ ಸಕಾಲದಲ್ಲಿ ಉಪಕರಿಸುವುದಕ್ಕೆ ಬರ್ತದೆ. ಈಗ ನೀನು ಹೊಡೆದದ್ದು ಯಾವುದರಿಂದ? ಬಾಣದಿಂದ. ಬಾಣದಿಂದ. ಆ ಮೊನೆ ನಾನು ಕಿತ್ತೆ ಸೆದೆಯಲ್ಲಿ ಇರಿಸಿದೆ, ಅದು ಯಾವುದರ ಮೊನೆಯ? ಅದು ಒಬ್ಬ ಬೆಸ್ತ ನನಗೆ ತಂದು ಕೊಟ್ಟಿದ್ದ. ಬೆಸ್ತ? ಹೌದು. ಬೆಸ್ತನಿಗೆ ಬಾಣ ತಯಾರಿಸುವುದು ಹೇಗೆ? ಅವ ತಂದು ಕೊಟ್ಟ, ಸ್ವಲ್ಪ ನಾನು ಅದನ್ನು ತಯಾರಿಸಿದೆ. ಬೆಸ್ತ ತಂದು ಕೊಟ್ಟದ್ದಿದ್ರೆ ಅವನಿಗೆ ಸಿಕ್ಕಿದ್ದು ಮತ್ಸ್ಯೋದರದಲ್ಲಿ ಅಂತ ಪ್ರತ್ಯೇಕ ಹೇಳುವುದು ಬೇಡವಲ್ಲ. ನಮ್ಮ ವಂಶವೇ ನಾಶವಾಗಲಿಕ್ಕಿದ್ದ ಕಬ್ಬಿಣದ ಒನಕೆಯನ್ನೇ ದುರ್ವಾಸರು ಕೊಟ್ಟು ಹೋಗಿದ್ರು ಶಾಪದ ರೂಪದಲ್ಲಿ. ತಿಕ್ಕಿ 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 ಅದು ಸಣ್ಣ ತುಂಡಾದ ಮೇಲೆ ಇನ್ನು ಇದರಿಂದ ಏನು ಅಂತ ಅದನ್ನು ಎಸೆದೆವು ಅಂತ ಆಡಿದ್ರು. ಈಗ ನಿನ್ನ ಆ ಬಾಣದ ಮೊನಚನ್ನು ಗಮನಿಸಿದರೆ ಹಾಗೆ ತಿಕ್ಕದೇ ಅದನ್ನು ಕರಗಿಸದೆ ಎಸೆದ ಆ ತುಂಡುಂಟು ನೋಡು, ಅದೇ ಮತ್ಸ್ಯೋದರ ಸೇರಿತು. ನಿನ್ನ ಬಾಣದ ಮೊನಚಾಗಿ ಸೇರಿತು, ಅದೇ ಬಂದು ನನಗೆ ತಾಗಿತು. ಈಗ ಹೇಳು, ದುರ್ವಾಸರು ಇಲ್ಲಿಗೆ ಹೊಡೆದದ್ದೋ ನೀನು ಹೊಡೆದದ್ದೋ? ಆದರೆ ಕೃಷ್ಣ, ನಾನು ಬೇಡನಾಗಿರಬಹುದು ಸ್ವಾಮಿ. ಅದು ನಿತ್ಯಲೂ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ದವ. ಅದಕ್ಕಲ್ವೋ ಪರಮ ಭಕ್ತ ಅಂದ. ನನ್ನಿಂದಾಗಿ ಇಂಥ ಅನಾಹುತ ಆಯಿತು, ಆಗಿ ಹೋಯ್ತಲ್ಲ ಸ್ವಾಮಿ ಅಂತ. ದೇವರನ್ನು ತಿಳಿಯದೆ ಪೂಜೆ ಮಾಡಿದವ ಭಕ್ತ ಅಲ್ಲ. ದೇವರನ್ನು ತಿಳಿದು ಅನಿವಾರ್ಯವಾಗಿ ದೇವರಿಗೆ ಹೊಡೆದರು ಆ ಸದ್ಭಾವ ಬಿಡದಿದ್ದವನು ಭಕ್ತ. ಪರಮ ಭಕ್ತ ಅಂದದ್ದು ಅದಕ್ಕೋ? ಹೊಡೆದದ್ದು ಯಾರಿಗೆ ಅಂತ ತಿಳಿದದ್ರಿಂದ ನಿನಗೆ ನೋವಾಗಿದೆ, ನನಗೆ ಉಪಕಾರ ಮಾಡಿದೆ. ಈಗ ನಾನು ಬಲತೊಡೆಯ ಮೇಲೆ ಎಡಗಾಲನ್ನು ಇರಿಸಿಕೊಂಡು ಮಲಗುವುದು ನನಗೊಂದು ಅಭ್ಯಾಸ, ನನ್ನವರಿಗೆ ಗೊತ್ತು. ಅದನ್ನೇ ಮೃಗಭ್ರಾಂತಿಯಿಂದ ನೀ ಹೊಡೆದೆ, ಪಾದಾಂಗುಷ್ಟಕ್ಕೆ ಬಂದು ತಗಲಿತು. ಹೌದಾ? ಜರೆ ಬಂತು. ಮರೆಯಲ್ಲಿ ನಿನಗೆ ಕಂಡದ್ದು ಸತ್ಯವಲ್ಲ. ನಾನು ಜನ್ಮಾಂತರದಲ್ಲಿ ಮರೆಯಲ್ಲಿ ನಿಂತು ಯಾರಿಗೋ ಹೊಡೆದಿರಬೇಕು. ಈ ಲೋಕದಲ್ಲಿ ಮಾಡಿದ್ದನ್ನು ಇಲ್ಲೇ ಅನುಭವಿಸದೆ ಹೋಗ್ಲಿಕ್ಕಿಲ್ವೋ? ನಾನು ಮರದ ಮರೆಯಲ್ಲೇ ಯಾರಿಗೋ ಹೊಡೆದದ್ದಕ್ಕೆ ಮರದ ಮಲೆಯಲ್ಲಿ ನಿನಗೆ ಕಾಣಿಸಿದ ನನ್ನ ಪಾದಾಂಗುಷ್ಟ ಮೃಗದಂತೆ ಕಂಡಿತು. ಹೊಡೆದೆ, ಉಪಕಾರ ಮಾಡಿದೆ, ಕೃಷ್ಣನಿಗೆ ಜರೆ ಬರುವಂತೆ ಮಾಡಿದೆ. ನಾನು ಯಾವ ಪಾಪ ಮಾಡಿದ್ದೇನೋ ಕೃಷ್ಣ? ನೀ ಮಾಡಿದ್ದು ಪುಣ್ಯ ಅಂತ ಹೇಳಿದ್ರೆ ಅರ್ಥ ಆಗುವುದಿಲ್ವೋ? ನಿನಗೆ ಸದ್ಗತಿ ಸಿಗುತ್ತದೋ? ನನಗೆ ಹೊಡೆದದ್ದರಿಂದ ನಿನಗೆ ದುರ್ಗತಿ ಆಗುವುದಿಲ್ಲ, ಸದ್ಗತಿ ಸಿಗುತ್ತದೆ, ಸಿಗುತ್ತದೆ. ಇದೋ ಇದೋ ನಾನು ಏನು ಮಾಡಲಿದ್ದೇವಾ? ಇಲ್ಲಿ ಬಾ, ಇಲ್ಲಿ ಬಾ. ಓ, ಅಲ್ಲಿ ನೋಡು, ದಿವ್ಯವಾದಂತಹ ರಥವೊಂದು ನಭದಿಂದ ಇಳಿದು ಬರುವುದನ್ನು ಗಮನಿಸಿದ್ಯಾ? ಕಾಣ್ತಾ ಉಂಟು. ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕಿದ್ದದ್ದು. ನೀನು ಇದು ತನಕ ಬೇಟೆಯಾಡಿ ಹೊಡೆದ ಹೊಡೆತಕ್ಕಲ್ಲ ಈ ಬಹುಮಾನ ಬರ್ತಾ ಇರುವುದು. ಮತ್ತೆ ಕೃಷ್ಣನಿಗೆ ಸರಿಯಾಗಿ ಹೊಡೆದದ್ದಕ್ಕೆ, ಹೊಡೆಯಬೇಕಾದಲ್ಲಿ ಹೊಡೆದದ್ದಕ್ಕೆ. ಸ್ವರ್ಗದಿಂದ ಬಂದ ರಥ. ಏರಿಕೋ ಏರಿಕೋ ಕೃಷ್ಣ, ಏರಿಕೋ. ಯಾವುದು ತುರಿಗರಿ ಮಣಿದ ಜಬರಲಾಲ್ ಚೌದದುಳ್ಳು ಅಪ್ಪಲಾಕ್ಷಣ ಹೊಂದಿದನು ಹರಿ ಪದವ ಪರಮಾನಂದದಿಂದ. ಕುಶಸ್ಥ
ರಂಗಸ್ಥಳಿಯನ್ನು ಸಮುದ್ರ ಗರ್ಭದಿಂದ ಮೇಲೆಬ್ಬಿಸಿ ದ್ವಾರಾವತಿ ಎನಿಸಿದ್ದು ನಾವೇ. ದ್ವಾರಾವತಿಯಲ್ಲಿ ಯಾದವಾವಸಾನ ಆದ ಮೇಲೆ ಬರಬಹುದಾದ ಪಾರ್ಥನಿಗೆ ದಾರುಕನ ಮೂಲಕ ಸೂಚನೆಯನ್ನು ಕೊಟ್ಟಿದ್ದೇನೆ. ಉಳಿದ ಯಾದವ ಸ್ತ್ರೀಯರನ್ನೊಳಗೊಂಡು ಯಾರೆಲ್ಲ ಪತಿಯೊಂದಿರಳಿದದ್ದಕ್ಕೆ ಸಹಗಮನ ಮಾಡದೆ ಉಳಿದುಕೊಂಡ್ರೋ ಅವರೆಲ್ಲರನ್ನೂ ಜೊತೆ ಸೇರಿಸಿಕೊಂಡು ಸಾಗಬೇಕು. ಅವರನ್ನು ಇಂದ್ರಪ್ರಸ್ಥಕ್ಕೋ ಮಥುರೆಗೋ ಹೋಗಿ ಸೇರಿಸಬೇಕು ಅಂತ ಅವನಿಗೆ ಹೇಳಿದ್ದೇನೆ. ಕಾಲಿನ ನೋವು ಪಾದಾಂಗುಷ್ಟದಿಂದ ಏರಿ 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 ಮೇಲೆ ಬರ್ತಾ ಇರುವ ಕಾಲದಲ್ಲಿ ಇನ್ನಾರಿಗೂ ಕಾಯುವುದಕ್ಕಿಲ್ಲ, ಇನ್ನಾವುದಕ್ಕೂ ಕಾಯುವುದಕ್ಕಿಲ್ಲ. ಯುಗ ನಾಕಿರಬೇಕು ಅಂತ ಸ್ಪಷ್ಟ ಅಲ್ವ? ಕೃತ ತ್ರೇತ ದ್ವಾಪರಾದ ಮೇಲೆ ಕಲಿ. ಮಹಾತ್ಮರಿದ್ದರೆ ಕಲಿಗೂ ಒಳಬರುವುದಕ್ಕೆ ಕಷ್ಟವೇ. ಆದ್ದರಿಂದಲೇ ಯುಗ ಪ್ರವೇಶಕ್ಕೆ ಅನುವು ಮಾಡಿಕೊಡ್ತಾ ಆ ಕಲಿಪ್ರಭಾವದಿಂದ ಮೈರೇಕ ನಾಮಕವಾದ ಮದ್ಯದಿಂದ ಯಾದವ ಕಲಹವಾಗಿ ಅವಸಾನವಾದದ್ದು. ಜರನ ಘಾತಕ್ಕೊಳಗಾದ ಕೃಷ್ಣ ಶರೀರದಿಂದ ಶಂಖ ಚಕ್ರ ಗದಾ ಪದ್ಮ ಸಾಕಾರವಾಗಿ ಆಯುಧಗಳು ಮೇಲೆದ್ದದ್ದನ್ನು ಗಮನಿಸಿದೆ. ಅವು ಮೂಲ ಸ್ವರೂಪವನ್ನು ಹೊಂದುವುದಕ್ಕಾಗಿ ಸುದರ್ಶನವಾಗಲಿ, ಶಾರ್ಗವಾಗಲಿ, ಕೌಮೋದಕಿಯಾಗಲಿ, ಆ ಸರಸಿಜವಾಗಲಿ ಅದೆಲ್ಲವೂ ಮೇಲೆದ್ದು ಹೋದ ಕಾಲದಲ್ಲಿ ದಿವ್ಯವಾದ ವರೂಥದಲ್ಲಿದ್ದ ಶೈವ್ಯ ಸುಗ್ರೀವ ಬಲಾಹಕ ಮೇಘಪುಷ್ಪಗಳೆಂಬ 4 ದಿವ್ಯಾಶ್ವಗಳು ಮೇಲೆದ್ದು ಮೇಲೆದ್ದು ಮೇಲೆ ಹೋಗ್ತಾ ಇರುವ ಬಗೆಯನ್ನು ಗಮನಿಸಿದರೆ ನನ್ನೊಡನೆ ಇರಬೇಕಾದದ್ದೆಲ್ಲ ಮೇಲೇರಿದ ಕಾಲ. ಏರುವ ಮೊದಲು ಇಳಿಬೇಕು. ಇಳಿದಾಗಿದೆ, ಸಾಧಿಸಿ ಆಗಿದೆ. ಸಾಧಿಸಿದ ಸಾಧನೆಯೇ ಮುನ್ನಡೆಸುವುದಕ್ಕೆ ಬೇಕಾದದ್ದನ್ನು ಲೋಕಕ್ಕೆ ಕೊಟ್ಟಿದೆ ಅಂತ ಆದ ಮೇಲೆ ಕೊನೆಯ ಬಾರಿ ಏರುವ ಮೊದಲು ಒಮ್ಮೆ ಮಲಗಬೇಡುವ. ಬಂದದ್ದಿಷ್ಟಕ್ಕೆ ಇಷ್ಟರಿಂದ ಎಷ್ಟು ಸಿಕ್ಕಿತೋ ಅದು ಲೋಕದ ಪಾಲು. ಲೋಕದಿಂದ ನನಗೆಷ್ಟು ಸಿಕ್ಕಿತೋ ಅದು ಕೃಷ್ಣನಿಗಿದ್ದ ಪಾಲು. ಹೊತ್ತು ನಡೀತೆ ಸಂತಸದಿ ಪೊರೆದಿದ್ದ ಪೌರರ ತಂಬು ಕಾಯ ಭಗವಾನ್ ಶ್ರೀಕೃಷ್ಣ ರಕ್ಷಿಸ ಸ್ವಾಮಿ. ಒಂದು ಕಾಲದಲ್ಲಿ ನಮ್ಮಮ್ಮರ ಗರ್ಭಕ್ಕೆ ಅಶ್ವತ್ಥಾಮಾಚಾರ್ಯರು ದರ್ಭೆಯನ್ನೇ ಮಂತ್ರಿಸಿ ಪ್ರಯೋಗ ಮಾಡಿದರಂತೆ. ಆ ಕಾಲಕ್ಕೆ ನಾನು ಭ್ರೂಣಾವಸ್ಥೆಯಲ್ಲಿದ್ದವ ಸತ್ತೆ ಅಂತ ಒಂದು ಮಾತು. ಭಗವಂತನಾದ ಶ್ರೀಕೃಷ್ಣನಿಂದ ರಕ್ಷಿಸಲ್ಪಟ್ಟ ಕಾರಣ
ವಿಷ್ಣುನಾಥ ಅಂತ ನನಗೆ ಹೆಸರು. ಆ, ಚಂದ್ರ ವಂಶವೇ ಪರೀಕ್ಷೀಣತೆಯನ್ನು ಹೊಂದಿತು. ಆ, ಇನ್ನು ಮುಂದಕ್ಕೆ ಯಾವುದೂ ಇಲ್ಲವೇ ಆ, ಎನ್ನುವ ಹಂತದಲ್ಲಿ ಭಗವಂತನಿಂದ ರಕ್ಷಿಸಲ್ಪಟ್ಟ ಕಾರಣ ನನಗೆ ಪರೀಕ್ಷಿತ ಅಂತ ಹೆಸರು. ಆ, ಕುಂತಿತನೇನು ಬದರಿ ಸೇರಲು ಆ, ನಮ್ಮ ಹಿರಿಯವರಾದಂತಹ ಧರ್ಮಪ್ರಭು 4 ಮಂದಿ ತಮ್ಮಂದಿರ ಜೊತೆಯಲ್ಲಿ ಹ್ಮ್, ದ್ರೌಪದಿ ಸಮೇತನಾಗಿ ಸ್ವರ್ಗಾರೋಹಣಕ್ಕಾಗಿ ಹೋದ. ಆ, ಸ್ವರ್ಗ ಸಿಕ್ಕಿತು ಅಂತಲೂ ಸುದ್ದಿ. ಆ, 36 ವರ್ಷಗಳ ಕಾಲ ಕೌರವಾವಸಾನದ ಆದ ಮೇಲೆ ಹ್ಮ್, ಅಧಿಕಾರವನ್ನು ಹಸ್ತಿನಾವತಿಯಲ್ಲಿ ನಡೆಸಿ ಮಗುವಾಗಿದ್ದಂತಹ ನನಗೆ ಪಟ್ಟವನ್ನು ಕಟ್ಟಿ ನನ್ನನ್ನು ಆಶೀರ್ವದಿಸಿದ್ದಾರೆ. ಆ, 3 ಅಶ್ವಮೇಧಗಳನ್ನು ಮಾಡಿದ್ದೇನೆ ನಾನು. ಆಹಾ, ಇರಾವತಿ ಎನ್ನುವಂತಹ ಸತ್ಕುಲ ಪ್ರಸೂತೆಯನ್ನು ಮದುವೆಯಾಗಿ ಆ, ಪುರುಷಾರ್ಥ ಚತುಷ್ಟಯಗಳ ಹಾಗೆ 4 ಮಂದಿ ಗಂಡು ಮಕ್ಕಳನ್ನು ಹೊಂದಿದ್ದೇನೆ. ಆ, ಈಗ ಒಂದು ಆಶೆಯಾಗಿದೆ, ಆ. ದಿಗ್ವಿಜಯಕ್ಕೆ ಹೊರಡಬೇಕು. ಏಕದಾ ದಿಗ್ಬದಿಯ ಗೆಲುದಲ್ಲಿ ಏಕದಾ ದಿಗ್ವಿಜಯ ಗೆಲುದಲ್ಲಿ 4 ಗಡಿಗಳು ಸಂಚರಿಸಿ ಪ್ರಭಾಕ ಶಾಸನನಂತೆ ಬಂದನು ವಿಜಯವನ್ನು ವರಿಸಿ ಪಟಹರಿಸಾಳ ಭೇರಿ ತಮ್ಮಟೆಯ ಸಮತ್ಕಡನಾದ ಆ, ಕಟಕಟೆಯ ಘಂಟಾರವ ಚಟುಲವಾಜಿಯ ಗುರಮುಟದ ರಭಸ ಹರಿವ ಸೂಟಿಯ ರಥಚಕ್ರದ ಧ್ವನಿ ಆ. ಲಟಕಟಿಪ ಸಮರ ಪಟರ ಭುಜ ಹೊಯ್ಲು ಪಟುತರದ ಭಟರ ಬೊಬ್ಬೆಯಾರ್ಭಟಗಳೊಂದಿಗೆ ಬ್ರಹ್ಮಾಂಡ ಬಿಟ್ಟು ಘಟ ಬಿರಿಯುವ ಹಾಗೆ ನಡೆಯಲಿ ಕಪ್ಪನ್ನದರ ನಿಪರ ಕಪ್ಪವನ್ನು ಕೊಂಡು ಕಪ್ಪನ್ನ ಧರಣಿ ಬರ ಕಪ್ಪವನ್ನು ಕೊಂಡು ಕಪ ತಪ್ಪಿದ ಸದೆ ಬಡಿದು ದರ್ಪವನ್ನು ಮುರಿದ ಕಪ್ಪವನ್ನು ಕೊಂಡು 55 ದೇಶಗಳ ಕಪ್ಪ ಕಾಣಿಕೆಯನ್ನು ಹೊರೆಯಾಗಿ ಮಂಡಿಯಲ್ಲಿ ತುಂಬಿಸಿ ಆ, ಬಂದು ನಿಂತಹ ಭೂಮಿ ಪ್ರಜಾಭೂಮಿ, ಆ, ಪರಮಾತ್ಮರಾದಂತಹ ಕೃಷ್ಣ ನಡೆದಾಡಿದಂತಹ ಪುಣ್ಯ ಭೂಮಿ. ಆ, ಇಲ್ಲಿ ವಜ್ರನಾಮಕನನ್ನು ಕಂಡೆ. ಆ, ಶಾಂಡಿಲ್ಯ ಮುರಿಯ ಮೂಲಕವಾಗಿ ಅವರಿಗೆ ಕಳೆದಿರುವಂತಹ ಘಟನೆಯನ್ನೆಲ್ಲ ನೆನಪಿಸಿ ಆ, ಭಗವಂತ ಅವತರಣ ಎನ್ನುವ ವಿಧಿಯಿಂದ ಇಳಿದು ಬಂದವ ಆ. ನಮ್ಮೊಟ್ಟಿಗೆ ಇರುವವನಲ್ಲ, ಆ, ಅದೆಲ್ಲ ದೈವಲೀಲೆ ಎನ್ನುವಲ್ಲಿಗೆ ವಜ್ರನಿಗೆ ಸಮಾಧಾನವೂ ಆಯಿತು. ಆ. ಹೋಗ್ಬೇಕಲ್ಲ ಊರಿಗೆ, ಆ. ನಡೀತೇವೆ. ಅಷ್ಟರುಳು ಮೈ ತಳಿದ ತಿಶ್ಯ ಕಲಿ ಅಷ್ಟರುಳು ಮೈ ತಳಿದ ತಿಶ್ಯ ಯುಧಿಷ್ಠಿರನ ಕಾಲವನ್ನು ಕಳೆದುದು ಸೃಷ್ಟಿಯೊಳವಿ ಹರಿಪಡೆ ಶಕ್ತನು ಇಷ್ಟರಂತೆ ಪ್ರವಾಹದೊಂದಿಗೆ ಈಜಬಹುದು. ಪ್ರವಾಹಕ್ಕೆ ಇದಿರಾಗಿ ಈಜುತ್ತೇನೆಂತ ಮುಂದುವರಿದ್ರ ಮೂರ್ಖತನ. ಯುಧಿಷ್ಠಿರನ ಕಾಲ ಕಳೆದು ಹೋಯಿತು, ಯಾದವರ ಸರ್ವನಾಶವಾಯಿತು, ದ್ವಾರಕ್ಕೆ ಮುಳುಗಿತು. ಇನ್ನೆಲ್ಲಿಯ ಧರ್ಮ, ಯಾರ ಧರ್ಮ? ಕಲಿ ಬಂದ ಮೇಲೆ ಕಲಿಯದ್ದೇ ಧರ್ಮ. ಆದ್ದರಿಂದ ಹಸ್ತಿನೆಯನ್ನು ಪ್ರವೇಶ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ದೇನೆ. ಆ ಕಾಲದಲ್ಲಿ ನಾನು ಬಂಧಿಸಲ್ಪಟ್ಟವನಾಗಿದ್ದೆ. ಈ ಕಾಲ ಹೇಗಿದೆ, ಅವನನ್ನಲ್ಲಿಂದ ಹೇಗೆ ಓಡಿಸುವುದು ಎನ್ನುವುದರ ಬಗ್ಗೆ ಯೋಚನೆ ಮಾಡಿ ನಡೆಯುತ್ತೇನೆ ನೋಡಿ. ಅರಗಂಡಾಲ ಮಹೀಪತಿ ಚಿನ್ನವ
ಹಸುವನೊದೆಯುತ್ತ ಹಿಂಸಿಸುತ್ತೀಗ ಕಾರಣ ಏನು ಸುರು? ಅಡಿಯೋ, ಒಂದು ಹಸು ಹೌದು. ಮತ್ತೊಂದು ಹೋರಿ, ಅದೆರಡನ್ನು ಒಟ್ಟಿಗೆ ಕಟ್ಟಿ ಒಂದೇ ಲಕ್ಕದಕ್ಕೆ ಬಡಿಯುತ್ತಾ ಇರುವೆಯಲ್ಲ, ಹೌದು. ನೊರ ಕಾಡುತ್ತಾ ಉಂಟದು. ಪಾಪ ಪುಣ್ಯವೂ ಇಲ್ಲದೆ ಬಾಯಿ ಬಾರದೇ ಇರುವಂತಹ ಪಶುವಿಗೆ ಈ ತರನಾದಂತಹ ಹಿಂಸೆಯನ್ನು ಕೊಡುತ್ತಿರುವ ನಿನ್ನನ್ನೊಮ್ಮೆ ನೋಡಿದ್ರೆ ನಿನ್ನ ಕೋಲವೇ. ಇದು ಕೋಲವ? ಅದೆಂತದ್ದು? ಇದು ಇದು ದಗೆ. ಎಂತದ್ದು? ದಗೆ. ದಗ್ಗೆ? ನೀನು ಹಿಡಿದ್ರೆ ದಗೆ, ನಾವೆಲ್ಲ ಹಿಡಿದ್ರೆ ಗದೆ. ಹೌದು, ಅದುವೇ. ಅದನ್ನು ತಿರುಗಿಸಿ ಹೇಳುವುದಾ? ಓ, ನಿನಗೆ ಕಿರೀಟ ಕೊಟ್ಟವನಿಗೆ ಹೊಡಿಬೇಕು ನೀನು. ಯಾಕೆ? ಅದೊಂದು ಕಿರೀಟ ಕಟ್ಟುವುದಾ? ಮತ್ತೆ ಇದು ಕಿರೀಟ ಉಂಟು. ತಿರುಗಿಸಿ ಕಟ್ಟಿದೆಯಲ್ಲ ಪಾಪಿ. ಅದು ನಾನು ತಿರುಗಿ ಯಾವುದನ್ನು ಎಲ್ಲಿಗೆ ಕಟ್ಟಬೇಕು ಅಂತ ಇಲ್ಲ, ರಾಜಚಿಹ್ನೆ ಕಾಣಿಸ್ತಾ ಇದೆ. ಆದ್ರೆ ಮಹಾಕ್ರೂರಿಯ ಹಾಗೆ, ಪಾಪಿಯ ಹಾಗೆ, ಕಲ್ಮಶನ ಹಾಗೆ ಕಾಣಿಸ್ತಾ ಇದೆಯಾ? ಬಾಯಿ ಬಿಡ್ತೀಯೋ ನಾಲಿಗೆ ಸೀಳ್ಬೇಕೋ? ಯಾರು ನೀನು? ಯಾಕೆ ಹೊಡೆಯುತ್ತಿರುವೆ? ಮರುಳಿ ನಾ ಆರಾಧರೇನಿಲ್ಲ, ನಾನಾರಾಧರೇನು? ಮೆರವೇನು ಮನದಂತೆ ಹರಿದು ದೇನೂರು ಜಪ ಮತ್ತೆ ಧರ್ಮವು ಅರಿತಕ್ಕ ಆಗುವೆಯ? ಎತ್ತಿದರೆ ಜಾಗುತ್ತೆ. ಏನ್ ಮಸಿ ತುಂಡು? ಎಣ್ಣೆ ಮಸಿ ಹೇಳ. ಎಣ್ಣೆ ಮಸಿ ನಿನ್ನ ಜಾತಿ ಅವರು. ಇದು ಎಂತದ್ದು? ಅದಕ್ಕಿಂತ ಹೆಚ್ಚಿಗೆ ಉಂಟಾ ಇದು? ಎಲ್ಲಿಯೋ ಅಡುಗೆ ಮಾಡಿದ ಪಾತ್ರೆಯನ್ನು ಮುಖಕ್ಕೆ ತಿಕ್ಕಿಕೊಂಡು ಬಂದಿದ್ದಾನೆ ಪಾಪಿ. ಅಲ್ಲ, ಬೆಂಕಿ ಮಾಡುವಾಗ ಅದಕ್ಕೆ ಒಳಗೆ ಬಿದ್ದದ್ದು ಅಂತ ಹೇಳು. ನನ್ನನ್ನು ವಿಚಾರಿಸಲಿಕ್ಕೆ ಬಂದಿದ್ದೀಯಲ್ಲ? ಹೌದು. ಇದು ಒಂದು ಹಸು ಅಲ್ಲ, ಕಿರೀಟದ ಹಗ್ಗ ಕಟ್ಲಿಕ್ಕೆ ನಿನಗೆ ಜಾಗ ಕುತ್ತಿಗೆಯ? ಮತ್ತೆ ಎಲ್ಲಿ ಕಟ್ಟಬೇಕು? ನಿನ್ನ ದೇವರೇ, ಮತ್ತೆ ನಿನ್ನ ಸೊಂಟಗೆ ಕಟ್ಟಬೇಕು ಇದನ್ನು. ನನ್ನ ಸೊಂಟಕ್ಕಲ್ಲ, ಅದನ್ನು ಕಟ್ಲಿಕ್ಕೆ ಅಂತಲೇ ಒಂದು ಜಾಗ ಉಂಟು. ಇರ್ಲಿ. ಈಗ ಬಾಕಿದ್ದವರೆಲ್ಲ ಕಟ್ಟುವಾಗ ಹಾಗೆ ಕಟ್ತಾರ ಕುತ್ತಿಗೆಗೆ? ಜನಗಳು ಬದಲಾವಣೆ ಕೇಳ್ತಾ ಇದ್ದಾರೆ. ಅದಕ್ಕೆ ನೀನು ಬದಲಾವಣೆ ಕೇಳುವುದು. ನೀನೀಗ ಬಾಯಲ್ಲೇ ಊಟ ಮಾಡುವುದಕ್ಕಿಂತ ಬದಲಾಗಿ ಬೇರೆ ಮಾಡಿದ್ರೆ, ಈಗ ಹೋಗುವ ಜಾಗದಲ್ಲಿ ಊಟ ಮಾಡಿದ್ರೆ ಎಲ್ಲರೂ ಮಾಡಿದ ಹಾಗೆ ಹೇಳಿದ್ದನು ಅಲ್ವಾ? ಬಾಯಲ್ಲಿ ಬೇರೆಯಲ್ಲಿ ಆದ್ರೂ ಊಟ ಮಾಡ್ತೀಯ, ಬದಲಾವಣೆ ಕೇಳ್ತಾರೆ ಅಂತ ಇಲ್ಲ. ನಾನು ಮೂಗಿನಲ್ಲಿ ಈಗ ಹಾಕಿ ಎಳೆಯುದು. ಹೌದೌದು. ಅದನ್ನು ನೀರು ಮಾಡಿ. ನಿನ್ನ ಮೂಗು ಕೂಡ ಒಂದು ದೊಡ್ಡ ಕಪ್ಪೆ ಹಾಗೆ ಉಂಟು. ಅದನ್ನೆಲ್ಲ ನೀನು ಹೇಳೋದು ಬೇಡ. ನಿನ್ನ ಒಂದು ಮೀಸೆ ಮಾರಾಯ, ಅದು ಮೀಸೆಯ ಪೊದೆ. ಅದು ಮತ್ತೆ ಅದೊಂದು ಮೀಸೆ ಎಷ್ಟು ಅಚ್ಚುಕಟ್ಟಾಗಿ ಉಂಟು. ಎಲ್ಲದಕ್ಕೂ ಅದೇ ಮೀಸೆ ಇವನಿಗೆ. ಎಲ್ಲದಕ್ಕೂ ಅಂತ ಹೇಳಿದ್ರೆ ನನ್ನ ಮುಖದಲ್ಲಿ ಬಂದ ಮೀಸೆ ಅಲ್ವೇನೋ? ಎಲ್ಲದಕ್ಕೂ ಅದೇ ಅಂತ ಹೇಳಿದ್ರೆ ಎಲ್ಲ ಕಡೆ ಹೋಗುವಾಗಲೂ ಅದೇ ಮೀಸೆ ನಿಮಗೆ. ಇದು ಯಾರು ಕೊಟ್ಟದ್ದು ನಿನಗೆ? ಬೆನ್ನ ಹಿಂದೆ ಎಲ್ಲ ಕಟ್ಟಿಕೊಂಡಿದ್ಯಲ್ಲ, ಎದೆ ಕಟ್ಟು, ಎದೆಗೆ ಕಟ್ಟಬೇಕಾದದನ್ನು ಬೆನ್ನಿಗೆ ಕಟ್ಟಿಕೊಂಡಿದ್ಯಲ್ಲ ಮಹಾರಾಜ. ಅದು ಹಿಂದಿನಿಂದ ಎಲ್ಲಿಗೆ ಕಟ್ತಾರೆ ನನಗೆ ಕಾಣ್ತದೆ. ಬಹುಶಃ ಎಲ್ಲಿಯೋ ಒಣಗಲಿಕ್ಕೆ ಹಾಕಿದ್ದನ್ನು ತಗೊಂಡು ಬಂದಿದ್ದಾರೆ. ಒಣಗಿದ್ದಲ್ಲ, ಒಣಗುವುದಕ್ಕಿಂತ ಮೊದಲೇ ಕಟ್ಟಿಕೊಂಡು ಬಂದಿದ್ದೇನೆ. ಇಲ್ಲ ಬೇರೆಯವರು ಕಟ್ಟಿದ್ರೆ ಹಸಿ ಹಸಿ. ಹೌದೌದು. ಇದು ಒಂದು ಹಸು, ಒಂದು ಎತ್ತು, ಇದಕ್ಕೆ ಬಾರಿಸ್ತಾ ಇದ್ದೇನೆ. ಹೌದು. ಯಾಕೆ ಅದನ್ನು ಕಟ್ಟಿದ್ದು? ಯಾಕೆ ಒಟ್ಟಿಗೆ ಹಸುವನ್ನು ಹೋರಿಯನ್ನು ಒಟ್ಟಿಗೆ ಕಟ್ಟಿದ್ದು ಯಾಕೆ? ಅದಕ್ಕೆ ಬಡಿಯುತ್ತಿರುವುದು ಯಾಕೆ? ಅದು ಹಸು ಮತ್ತು ಹೋರಿ ಅಲ್ಲ, ಅದು ನಿನ್ನ ಸ್ವಂತ ಅಲ್ವಾ? ಒಂದು ಸ್ವಂತ ಆದ್ರೆ ಯಾರಾದ್ರೂ ಹಾಗೆ ಬಡ್ದಾರೋ? ಅದಕ್ಕೆ ಕಣ್ಣಲ್ಲಿ ನೀರು ಬರ್ತದೆ, ಬಾಯಲ್ಲಿ ನೊರೆ ಬರ್ತದೆ, ಪಾಪ ಅಮ್ಮ ಅಂತ ಹೇಳ್ತದೆ. ಬರಲಿ, ನನಗೆ ಕನಿಕರ ಎಂಬುದೇ ಇಲ್ಲ. ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ ಕನಿಕರವೇ ಇಲ್ಲದೆ ಇರುವಂತಹ ಒಬ್ಬ. ಹೇಳುವುದಿಲ್ಲ ನಾನು. ಹೌದು, ಇದು ಒಂದು ಸತ್ಯ ಮತ್ತೊಂದು ಧರ್ಮ. ಒಂದು ಸತ್ಯ, ಇನ್ನೊಂದು ಧರ್ಮ. ಹೌದು. ಹಾಗಾದ್ರೆ ಇಲ್ಲಿ ಕಾಣುವ ಹಸು ಸತ್ಯ, ಸತ್ಯ. ಆ ಹೋರಿ ಧರ್ಮ. ಧರ್ಮ. ಈ ಧರ್ಮ ಸತ್ಯಗಳನ್ನು ಹೋರಿ ಮತ್ತೆ ಹಸು ಮಾಡಿ ನೀವು ಹೊಡೆಯುವಲ್ಲಿ ಏನು ಸಾರ್ಥಕತೆ ನಿನಗೆ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ.
ನನ್ನನ್ನು ವಿಚಾರ ಮಾಡೋ ನೀನು ಯಾರ? ನಾನು ವರ್ತಮಾನ ಕಾಲದ ಚಕ್ರವರ್ತಿ ಆ, ವಿಷ್ಣುರಾತ ಹಾ. ಪರೀಕ್ಷಿತ ಅಂತ ನನ್ನ ಹೆಸರು. ಹೌದಾ? ಹತ್ತಿರೆಯ ಸಾಮ್ರಾಟ, ಆ, ಹಾ, ಹಾ. ಅಭಿಮನ್ಯು ಪುತ್ರ, ಆ, ಅರ್ಜುನನ ಪೌತ್ರ. ಛೇ, ಛೇ. ಆ, ದೊಡ್ಡವರ ಹೆಸರು ಹೇಳುದು ಬೇಡ, ನನ್ನ ನಿನ್ನದ ಹೆಸರು ಹೇಳಿದ್ರೆ ಸಾಕು. ಅದೇ ನನ್ನ ಹೆಸರು ಜೊತೆಯಲ್ಲಿ ನನ್ನ ಅಪ್ಪ ಅಭಿಮನ್ಯು, ಹಾ. ನನ್ನ ಅಜ್ಜ ಅರ್ಜುನ. ಆಹಾ. ಅರ್ಥ ಆಯ್ತಾ? ಗೊತ್ತಾಯ್ತು. ಅರ್ಜುನ ಅಣ್ಣ ಧರ್ಮರಾಯ, ಛೇ. ಆ, ಇನ್ನು ಅವರ ಹಿರಿಯ ಪಾಂಡು. ನಿನ್ನ ಕುಟುಂಬದವರದ್ದನ್ನೆಲ್ಲ ಕೇಳಲಿಲ್ಲ. ಮತ್ತೆ ಇನ್ನು ಹೇಳಿದ್ರೆ ನೀನು ಕುಟುಂಬ ನಿನಗೆ ಹೇಳದಿದ್ರೆ ಗೊತ್ತಾಗ್ತದೆ, ಹೇಳಿಯೂ ಗೊತ್ತಾಗುದಿಲ್ಲ ನಿನಗೆ. ನೀನು ಕುಟುಂಬದರ ದೈವ ಎಲ್ಲಿಂಟು ಅದು ಹೇಳಿ. ಹಾ. ಅದು ನಮಗೆಲ್ಲ ಅಗತ್ಯ ಇಲ್ಲ. ನಿನ್ನನ್ನು ಮಾತ್ರ ಕೇಳಿದ್ದು. ನಾನು ನನ್ನ ಯಾರು? ಹೆಸರು ಪರೀಕ್ಷಿತ. ಆಹಾ. ನಾನು ಯಾರು ಅಂತ ನೀನು ಬಿಟ್ಟು ನಾನು ಬರೀ ಚಾಂಡಾಲ. ಅದು ನೀನು ಹೇಳಬೇಕು ಅಂತ ಇಲ್ಲ, ನೀನು ಮಾಡುವ ಕೆಲಸ ನೋಡುವಾಗಲೇ ನೀನು ಅದು ಅಂತ ಗೊತ್ತಾಗ್ತದೆ. ಗೊತ್ತಾಯ್ತಲ್ಲ, ಗೊತ್ತಾಯ್ತಲ್ಲ. ಈಗ ನೀನು ಭಾವಿಸಿರ್ಬಹುದು ನಾನು ಅದುವೇ ಅಂತ. ಮತ್ತೆ ಯಾವುದು? ನಾನು ಅದಲ್ಲ. ಮತ್ತೆ ಯಾವುದಲ್ಲ? ನಾನು ಅದಲ್ಲ. ನನ್ನನ್ನು ನೋಡು. ಹೊಲನೃಪಾಲ ಚಕ್ರವರ್ತಿ ಹೊಲನೃಪಾಲ ಚಕ್ರವರ್ತಿ ಕಲಿಯ ಹಲು ಜಗದಿ ತಲುವುದೇನು ನಿನಗೆ ಖ್ಯಾತಿ ಕಲಿಯದಾರು ಎನ್ನುವ ಬಗೆಯು ನಿಲುರಣಾಂಗಣದಲ್ಲಿ ತಿಳಿವು ಕೆಲೆ ಪರೀಕ್ಷಿತ ಕೆಲಾಲಿಸು ಮಣಿದಿರಲು ಕ್ಷೇಮ ಕಲಿಯ ಧರ್ಮಾಚರಣೆ ಪಾಲಿಸು ಬಾಲ ಚಕ್ರವರ್ತಿಯೇ ಪರೀಕ್ಷಿತ ಹಸ್ತಿನಾವತಿಯ ಸಾಮ್ರಾಟನ ನೀನು ಹುಲು ನೃಪಾಲ. ನಾನು ಯಾರು ಅಂತ ನಿನಗೆ ಗೊತ್ತಾಗಲಿಲ್ಲ. ಮಾರುವೇಷದಲ್ಲಿ ಬಂದವ ನಾನೇ ಕಲಿ. ಇದು ನನ್ನದ್ದೇ ಇನ್ನು ಯುಗ. ಆದ್ದರಿಂದ ನನ್ನ ಸಾಮರ್ಥ್ಯ ನಿನಗೆ ತಿಳಿಯಬೇಕು ಅಂತಾದ್ರೆ ಕೊಡು ರಣ. ಅಲದರಳಿದ ಬೀಳಿಲ ಅಲದರಳಿದ ಬೇಳಿಲ ನಿನ್ನಯ ಧರ್ಮ ವಿಲಸಗಳನ್ನು ತೋರಿಲ ಮನಿನದೆ ಎನ್ನಯ ನೆಲದೊಳ್ ಆಚಿಬೆ ಏನು ಚಲು ನೋಡಿ ಗೈದುವೆಯ ಏನು ಸಾಧಾರಣ 30 ವರ್ಷಗಳಿಗಿಂತ ಮೊದಲು ನಾನು ನಿನ್ನನ್ನು ನೋಡಿದ್ದೇನೆ. ಓಹೋ. ಆಗ ಆ, ನಾನು ಸಣ್ಣ ಹುಡುಗ. ಆ, ನಮ್ಮ ಹಸ್ತಿನಾವತಿಯ ಆ, ರಾಜಸಭೆಯ ಆ, ವಜ್ರಕಂಬದ ಬುಡದಲ್ಲಿ ಆ. ಹೀಗೆ ಕೂತು ಪಿಳಿ 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 ನಿನ್ನನ್ನು ನೋಡಿದ ನೆನಪು ನನಗೆ. ಓಹೋ ಹೋ ಹೋ. ನಮ್ಮ ಅಜ್ಜಂದಿರು ಆ, ಭೀಮಸೇನ ಮತ್ತೆ ಕಲಿಪಾರ್ಥರು ಆ, ದುರ್ಬುದ್ಧಿ ಮಾಡಿದಂತಹ ನಿನ್ನನ್ನು ಕಟ್ಟಿ ತಂದು ಆ, ವಜ್ರಕಂಬಕ್ಕೆ ಬೀಗಿದು ಆ. ನಿನ್ನನ್ನು ದಮ್ಮಯ್ಯ ಅಂತ ಹೇಳಿಸುವಾಗ ನಾನು ಅಲ್ಲೇ ಮುಸಿ 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 ನಗಾಡಿದ್ದೇನೆ. ಆದರೂ ನನ್ನನ್ನು ಕಟ್ಟದ್ದು ವಜ್ರಗಂಬಕ್ಕಲ್ವ? ಇರ್ಲಿ, ಕಟ್ಟಿದ್ದು ಹೌದಲ್ಲ. ಆ, ಆಗ ಎಲ್ಲ ಬೇರೆ ಕಂಬ ಇಲ್ಲ, ವಜ್ರ ಕಂಬವೇ ಇರುವುದು. ಆ. ಇರ್ತಿದ್ರೆ ನಿನ್ನನ್ನು ಕೊಟ್ಟಿಗೆಯಲ್ಲಿ ಕಟ್ಟಬೇಕಿತ್ತು. ಹ, ಅವ ಇತ್ತಲ್ಲ. ಆಗ ನನ್ನ ಯೋಗ್ಯತೆಗೆ ಸರಿಯಾಗಿ ಮಾಡಿದ್ದಾರೆ. ತೊಂದರೆ ಇಲ್ಲ ಅಲ್ಲವೋ, ಬಿಡು. ಕಟ್ಟಿದವರು ದೊಡ್ಡವರಾದ ಕಾರಣ ಹಾಗೆ. ಆ, ವಾಮನನಿಗೆ ಬೇಡುವುದಕ್ಕೆ ಹೋಗುವಾಗಲೂ ಆ, ಭಿಕ್ಷಾಪಾತ್ರೆ ಬಂಗಾರದ್ದು. ಯಾಕೆ? ಕೊಟ್ಟವ ಕುಬೇರ. ಹಾಗೆ ಕಟ್ಟಿದವರು ನಮ್ಮ ದೊಡ್ಡಪ್ಪಂದಿರಾದ ಕಾರಣ ನಿನ್ನನ್ನು ಹಾಗೆ ಕಟ್ಟಿದ್ದು. ಕಟ್ಟಲ್ಪಟ್ಟದ್ದು ನೀನು ಹಸ್ತಿನಾವತಿಯ ರಾಜ ಚಾವಡಿ ಅಲ್ಲ, ಆದ ಕಾರಣ ಅಲ್ಲೇ ಕಟ್ಟಿದ್ದು, ಬೇರೆ ಏನೂ ಅಲ್ಲ. ನೀನು ಮತ್ತೆ ಅಲವತ್ತು ತಗ್ಗಿ ಬಗ್ಗಿ ಬೇಡಿ ಏನಾದರೂ ನನಗೊಂದು ಬದುಕುವುದಕ್ಕೆ ಜಾಗ ಕೊಡಿ ಅಂತ ಕೇಳಿದಾಗ ನಿನಗೆ 4 ಜಾಗಗಳನ್ನು ನಮ್ಮ ದೊಡ್ಡಪ್ಪ ಕೊಟ್ಟಿದ್ದಾರೆ.
ಧರ್ಮ ಚಕ್ರವರ್ತಿಗಳಾದಂತಹ ಯುಧಿಷ್ಠಿರ ಮಹಾನುಭಾವ ಕೊಟ್ಟಿರುವಂತಹ 4 ಜಾಗಗಳಲ್ಲೇ ನೀನು ಸುತ್ತಬೇಕು. ಬಿಟ್ರೆ ಬೇರೊಂದು ಕ್ಷೇತ್ರದಲ್ಲಿ ನೀನು ಕಾಣಿಸಿಕೊಳ್ಳಕೂಡದು. ಪರೀಕ್ಷಿತನ ಕಾಲಘಟ್ಟ ಇದು. ಸಾರಿ ಹೇಳ್ತೇನೆ, ಚಂದ್ರವಂಶ ನಶಿಸಿದೆ ಅಂತ ತಿಳಿಬೇಡ. ಇನ್ನೂ ಅರಸೊತ್ತಿಗೆ ಹಾಗೇ ಇದೆ. ಹಸ್ತಿನಾವತಿಯ ಆಳ್ವಿಕೆಯ ಬಿಗುಮಾನ ಇನ್ನೂ ಇದೆ. ಕಲಿಯೇ ಏನು? ನಿನಗೆ ಕಲಿಸುವಷ್ಟು ನನ್ನಲ್ಲಿ ಉಂಟು. ಧರ್ಮರಾಯನ ಕಾಲ ಮುಗಿದಿದೆ, ಈಗ ನಿನ್ನ ಕಾಲ. ನಾನು ತೋರಿಸ್ತೇನೆ. ನೋಡೋಣವಾ? ಭೂರಿ ದಿನ ಹೊಯ್ದಾಡಿ ತಿಚ್ಚನ ಭೂರಮಣ ಸೋಲಿಸುತ್ತ ಧರ್ಮದ ತೋರ್ದ ತಾಣಗಳೊಳಗೆ ನೆಲೆಸಲು ವಿಧಿಸಿದನು. ಬಳಿಕ ಮೃಗಯ, ಬೇಟೆ, ಕಾಮಿನಿ ಸಂಘ, ಈ 4 ಕ್ಷೇತ್ರಗಳು ಬಿಟ್ಟರೆ ಬೇರೆ ಜಾಗದಲ್ಲಿ ಕಾಣಿಸಿಕೊಳ್ಬಾರ್ದು. ಹೊರಡು. ಒಂದು ವಿಷಯ, ನನಗೆ ಸಿಕ್ಕುವುದೇ ಕಡಿಮೆ. ಆ ಕಡಿಮೆಯಲ್ಲಿಯೂ ಎಷ್ಟೊತ್ತಿಗೆ ಮುಗಿಸುವುದು ಅಂತಲೇ ನಾವು ನೋಡುವುದು. ನಮ್ಮದು ಯಾವುದಿದ್ರು ಕೂಡ ಪ್ರತ್ಯಕ್ಷ ಮಾತ್ರ. ಆದ್ರಿಂದ ಸಾಕು, ನೀನು ಸಾಕು. ನೀನು ಅಷ್ಟು ಬಂದ್ರೆ ಹಾಳು ಮಾಡಿ ಹಾಕ್ತೀನಿ. ಆಯ್ತಲ್ಲ, ಮುಗೀತಲ್ಲ ಅಲ್ಲಿಗೆ. ಈಗ ಹಾಳಾಯ್ತಾ? ನನ್ನ ಜಾಗ ಒಂದು ಕಾಲದಲ್ಲಿ ನಿನ್ನನ್ನು ನೋಡ್ಲಿಕ್ಕೆ ಜನರು ಭೀತಿ ಪಡ್ತಿದ್ರು. ಆದ್ರೆ ಈಗ ಎಲ್ಲ ನಿನ್ನನ್ನು ನೋಡುವುದೇ ಬೇಡ ಅಂತಾಗಿದೆ. ಎಂತದ್ದು ಬೇಡ? ನೀನು ಕೃಷನಾಗಿದ್ದಿ ಅಂತ ಹೇಳಿದ್ದಲ್ಲ, ಮತ್ತೆ ನೀ ಮಾಡುವುದೇ ಉಪದ್ರ. ನನ್ನ ಕಾಲ ಇದು. ಹೌದು. ಆದ್ರಿಂದ ಒಂದು ಅವಕಾಶ ಕೊಡಬೇಕು. ಪರೀಕ್ಷಿತ, ಏನು? ನಿನ್ನ ದೊಡ್ಡಯ್ಯನವರೆಲ್ಲ ನನಗೆ 4 ಜಾಗ ಕೊಟ್ಟಿದ್ದಾರೆ. 4 ಜಾಗ ಅದು ಸಾಕಾಗುವುದಿಲ್ಲ. ಮತ್ತೆ ಇನ್ನೊಂದು 6 ಕೊಡು. ಹಾಗೆ 10 ಆಗ್ತದೆ. ನಾನು 10ರಲ್ಲೇ ತಿರುಗುತ್ತಾ ಇರ್ತೇನೆ. ಯಾವುದಯ್ಯ ಕೊಡುವುದು ಇವನಿಗೆ? ಚಾರುವ ಜಲದಿ ವಿನಯದೊಳು ಗೆಲಿ ಬೇರೆಯೂ ತಾಣಗಳ ಯಾಚಿತೆ ವೈರ, ಒಂದು ವೈರ, ಕಾಮ, ಎರಡನೇದು ಕಾಮ, ರಜೋ ಅನೃತವ ಮದ ಕನಕಗಳ ತೋರ್ದ ಕನಕ, ಮದ, ಅನೃತ, ಕಾಮ, ಮದ, ಮತ್ಸರ, ಈ 6 ಕ್ಷೇತ್ರಗಳಲ್ಲಿ ನೀನು ಬೇಕಾದಂತೆ ವ್ಯವಹರಿಸು. ಯಾರಾದರೂ ಅಪ್ಪಿ ತಪ್ಪಿ ಇದನ್ನು ಹೆಚ್ಚು ಕಡಿಮೆಯಾಗಿ ಬಳಸಿದ್ರು ಅಂತಾದ್ರೆ 6 ನನ್ನ ಕೊಡುಗೆ, 4 ನಮ್ಮಜ್ಜನಾದಂತಹ ಧರ್ಮರಾಯನ ಕೊಡುಗೆ. ಒಟ್ಟೆಷ್ಟು? 10. ನೀನು ಬಂದ ಜಾಗಕ್ಕೆ 10. ಸರಿ. ಕನಕದಲ್ಲಿ ಉಂಟಲ್ಲ ಒಂದು, ಸಾಕು. 3 ಸೇರಬೇಕು ಎನ್ನುವಂತಹ ತವಕ ಅಧಿಕವಾಗುತ್ತಾ ಇದೆ. ಏರಿದೇನೆ ಮಂದಯಾನಿ ಮನ್ಮನೋಗರೇ, ಏನಿದೇನೆ ಮಂದಯಾನಿ ಮನ್ಮನೋಗರೇ, ಮನ್ಮನೋಗರೇ. ಏನಿದೇನೆ ಮಂದಯಾನಿ ಮನ್ಮನೋಗರೇ, ಅನನ ಬಲು ಮ್ಲಾನವೇನಿ ಜಾಣಿ ನಾನಿರೇ, ಅನನ ಬಲು ಮ್ಲಾನವೇನಿ ಜಾಣಿ ನಾನಿರೇ. ಏನಿದೇನೆ ಮಂದಯಾನಿ ಮನ್ಮನೋಗರೇ, ಆನನ ಬಲು ಮ್ಲಾನವೇನಿ ಜಾಣಿ ನಾನಿರೇ. ಏನಿದೇನೆ ಮಂದಯಾನಿ ಮನ್ಮನೋಗರೇ, ಏನಿದು
ಮನೋಹರಿ ಇರಾವತಿ, ಜಿಂಕೆಯ ಕಣ್ಣಿನವಳು ನೀನು. ನನ್ನನ್ನು ಕಾಣುವುದಕ್ಕೆ ಕಾತರಿಸಿ ನಿಂತಿರುವ ನಿನ್ನನ್ನು ಕಂಡು ಕಣ್ತುಂಬಿಕೊಳ್ಳೋಣ ಅಂತ ನಾನು ಬಂದೆ. ಈಗ ಏನಾಯ್ತು? ಆದರೆ ರಸ ತುಂಬಿದ ನಿನ್ನ ಮುಖದ ನಿರೀಕ್ಷೆಯಲ್ಲಿದ್ದ ನಾನು ಅರಸಿಯಾದಂತಹ ನಿನ್ನಲ್ಲಿ ಏನೋ ಒಂದು ತರಹದ ಮ್ಲಾನತೆಯನ್ನು ಕಾಣುತ್ತಿದ್ದೇನೆ. ನನಗೂ ಈ ಕಾತುರತೆ ಇತ್ತು. ಬಂದದ್ದು ತಡಾಯಿತು ಅಂತ ಸಿಟ್ಟೋ, ಬರುವಾಗ ನಾನು ಹೇಳಿ ಕೇಳಿ ಬರಲಿಲ್ಲ ಅಂತ ಸಿಟ್ಟೋ, ಬರುವ ಸೂಚನೆಯನ್ನು ಮೊದಲಾಗಿಯೇ ತಿಳಿಸುತ್ತಿದ್ದರೆ ಹೆಚ್ಚಿನದ್ದಾದಂತಹ ಸಂಭ್ರಮ ನಮ್ಮ ಊರಲ್ಲಿ ಮಾಡಬಹುದಿತ್ತು ಎನ್ನುವುದಕ್ಕಾಗಿ ಜುಗುಪ್ಸೆಯೋ ಏನು ಅಂತ ನನಗೆ ಅರ್ಥ ಆಗುವುದಿಲ್ಲ. ಭಾರಿಯೇ ಅಂತ ಹೇಳಿದರೆ ಜೀವನ ಯಜ್ಞದ ಪಾಲುಗಾರ್ತಿ ಅಂತ ಲೆಕ್ಕ. ಗಂಡನ ಸಂತೋಷದಲ್ಲಿ ಪಾಲು ಪಡೆದು ದುಃಖದಲ್ಲಿ ತಾನೂ ಗಂಡನಿಗೆ ಪಾಲನ್ನು ಕೊಡದೆ ತಾನೇ ಅನುಭವಿಸ್ತೇನೆ ಅಂತ ಹೇಳಿ ಯಾವಳು ಹಾತೊರೆಯುತ್ತಾಳೋ ಅವಳು ಪತ್ನಿ ಅಂತ ಎನಿಸಲ್ಪಡ್ತಾಳೆ. ಸರಿ, ಪತಿಯ ಯೋಗಕ್ಷೇಮವೇ ಪತ್ನಿಯಾದವಳಿಗೆ ಮುಖ್ಯವಾಗಿರ್ತದೆ. ನನ್ನ ಮನದನ್ನೇ, ನನ್ನ ಹೃದಯ ಸಾಮ್ರಾಜ್ಞಿ, ನನ್ನ ಜೀವನ ಲೋಕದ ಮಹಾ ಸೌಭಾಗ್ಯದ ರಾಣಿ, ಯಾಕೆ ಹೀಗೆ? ಏನಾಯ್ತೆ? ಬೇಸರ ಅಂತಲ್ಲ, ಸಂತಸವೇ ಕಾಂತ ಎನಗೆ ಚಿಂತೆ ಏತಕ್ಕೆ ಕಾಂತ ಎನಗೆ ಚಿಂತೆಯೇತಗೆ ತಂತು ಜನಕ ನಾಂತು ದಯೆಯ ನಿಂತು ಕಾಯ್ದಿರೆ ಕಂತು ಜನಕ ಆಂತು ದಯೆಯ ನಿಂತು ಕಾಯ್ದಿರೆ ಕಾಂತ ಚಿಂತೆಯೇತಗೆ ಕಂತು ಜನಕನಾತು ದಯೆಯ ನಿಂತು ಕಾಯ್ದಿರೆ ಕಾಂತ ಕಾಂತ ದೇಹವನ್ನು ಮನಸ್ಸನ್ನು ಆಕರ್ಷಿಸಬಹುದಾದವ ಕಾಂತ ಅಲ್ವೇ? ಹೌದು. ನೋಡಿದ್ರ ಈಗ ಹೇಗಾಗಿದೆ ಮುಖ? ಸಂತೋಷ ಎನ್ನುವುದು ಸ್ವಲ್ಪ 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 ಪ್ರಕಟ ಆಗ್ತಾ ಉಂಟು. ಕಡಿಮೆ ಆದದ್ದು ಯಾವಾಗ ಅಂತ ಬೇಕಲ್ಲ. ನಾನು ನೋಡುವಾಗ ಒಂದು ನೀರಸವಾಗಿ ಉಂಟು. ನಿಮ್ಮನ್ನು ಮದುವೆಯಾದ ಅಂದಿನಿಂದ ಇಂದಿನವರೆಗೂ ಸಂತೋಷದಿಂದಲೇ ಕಾಲವನ್ನು ಕಳೆಯುತ್ತಾ ಇದ್ದವರು. ಹೌದು, ಯಾವುದಕ್ಕೂ ಕೊರತೆಯನ್ನು ಮಾಡಿದವರೆಲ್ಲ. ಖಂಡಿತ ಇಲ್ಲ. ನನ್ನ ಮನದಿಂಗಿದ್ದವನ್ನು ಅರಿತು ವ್ಯವಹರಿಸುವವರು, ನನ್ನ ಬದುಕಿಗೆ ಬೆಳಕಾಗಿ ಬಂದವರು ನೀವು. ಆದ್ರೆ ಕೆಲವೊಮ್ಮೆ ಗಂಡನಾದವನು ತಿರುಗಾಟಕ್ಕೆ ಹೋಗುವಾಗ ಅಥವಾ ಕಾರ್ಯಾರ್ಥಿಯಾಗಿ ಹೋಗುವಾಗ ಮನೆಯಲ್ಲೊಬ್ಬಳು ಇದ್ದಾಳೆ ಎನ್ನುವಂತಹ ಯೋಚನೆ ಇರಬೇಕು ಅಂತ. ಅದಕ್ಕೆ ನನಗೆ ತಿರುಗಾಟ ಉಂಟು ಅಂತ 4 ಮಕ್ಕಳನ್ನು ನಿನಗೆ ಕೊಟ್ಟೋದ್ದು, ಸುಮ್ಮನೆ ಹೋದ್ದಲ್ಲ. ನಾನು 4 ರೂಪದಿಂದ ನಮ್ಮ ಮನೆಯಲ್ಲಿದ್ದೇನೆ. ಜನಮೇಜಯ, ಉಗ್ರಸೇನ, ಶ್ರುತಸೇನ, ಭೀಮಸೇನ ಅಂತ 4 ಜನ ಮಕ್ಕಳು ನಿನ್ನ ಒಟ್ಟಿಗೆ ಇದ್ದಾರೆ. ಆದ್ರೆ ನೀವಿಲ್ಲದಿರುವಂತಹ ಆ ಕ್ಷಣವನ್ನು ಆಲೋಚನೆ ಮಾಡುವುದಕ್ಕಾಗುವುದಿಲ್ಲ. ಕ್ಷಣವೆಲ್ಲ ಯುಗವಾಗಿ ಪರಿವರ್ತನೆ ಆಗ್ತದೆ ಸ್ವಾಮಿ. ಅದು ಸರಿ. ಆದ್ರೆ ಗಂಡನ ಬಗ್ಗೆ ನೆನಪು, ಆಗಾಗ ಅವರು ಇರ್ತಿದ್ರೆ ಏನಾದ್ರೂ ಒಂದು ಹೋಗಬಹುದಿತ್ತು, ಬರಬಹುದಿತ್ತು, ಮಾತಾಡಬಹುದಿತ್ತು. ಮತ್ತೆ ಕ್ಷಣಕ್ಕೆ ಹೊಳೆದ ಯೋಚನೆಗಳೆಲ್ಲ ಗಂಡ ಬರುವಾಗ ಹೇಳಲಿಕ್ಕೆ ನೆನಪಿರ್ತದೆ ಅಂತ ಏನೂ ಇಲ್ಲ. ಗಂಡ ಬರುವಾಗ ಬೇರೆಯೇ ಇರ್ತದೆ. ನಿಮ್ಮಲ್ಲಿ ಕೇಳುದು ನಾನು, ಇಷ್ಟು ಸಮಯ ಆಯ್ತಲ್ಲ ಹೋಗಿ ನೀವು. ಹೌದು, ನನ್ನ ನೆನಪೇ ಆಗ್ತದೆ. ಅಯ್ಯೋ, ಕಾರ್ಯಭಾರದ ಮೇಲೆ ಅದು ಮುಗಿದಾದ ಮೇಲೆ ಏನು ಬಂದಿದ್ದೇನೆ ಗೊತ್ತುಂಟ? ಎಷ್ಟು ಬೇಗ ನಿನ್ನನ್ನು ಕಾಣಬೇಕು ಅಂತ. ಇದು ಬಾಡಿದ್ದಲ್ಲ, ಮತ್ತೆ ನಾ ಬಾಡಿಸಿಕೊಂಡೆ. ಅದು ಯಾಕೆ?
ಮತ್ತೆ ಎಷ್ಟು ಸಮಯ ಆಯ್ತು ನೀವು ದಿಗ್ವಿಜಯಾಕಾಂಕ್ಷಿಯಾಗಿ ಹೋಗಿ, ಇವತ್ತು ಬರ್ತೀರಿ ನಾಳೆ ಬರ್ತೀರಿ ಎನ್ನುವ ಹಾಗೆ ಕಾದು 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 ಸಾಕಾಗಿ ಹೋಯಿತು. ನನಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ ಏನು ಈ ಪ್ರಸಂಗದಲ್ಲಿ ಯಾಕೆ ನಿನ್ನ ಮುಖ ಬಾಡುವುದು ಅಂತ. ಅಂದ್ರೆ ಕೆಲಸ ಕಡಿಮೆ ಅಂತ. ಇರ್ಲಿ, ಎಲ್ಲ ಪ್ರಸಂಗದಲ್ಲಿಯೂ ಕೆಲಸ ಸಿಗ್ತದೆ ಅಂತ ಏನೂ ಇಲ್ಲ, ಸಮಾಧಾನ ಮಾಡಿಕೋ ಇವತ್ತಿನ ಮಟ್ಟಿಗೆ. ನಾ ಹಾಗೆ ಅಲ್ಲ, ಹೇಳಿ ನಾನು ಎಣಿಸಿದ್ದಪ್ಪ. ಯಾಕೆ ಹಾಗೆ ಆಲೋಚನೆ ಮಾಡುವುದು? ಇದ್ದ ಕೆಲಸವನ್ನು ಚೆಂದ ಮಾಡುವುದಪ್ಪ ನಾವು. ಹೌದಪ್ಪ. ಇಷ್ಟು ಬೇಕು ಅಷ್ಟು ಬೇಕು ಅಂತ ಯಾಕೆ ಆಸೆ? ಈ ಬುದ್ಧಿ ಯಾವಾಗಲೂ ಇದ್ರೆ ಎಷ್ಟು ಪ್ರಸಂಗ ಆಗಬಹುದಿತ್ತು. ಕೆಲವು ಪ್ರಸಂಗ ಹುಡುಕಿ ಹುಡುಕಿ ಇಡ್ಲಿಕ್ಕೆ ಕಷ್ಟ ಆಗುವುದು ನಮಗೆ. ನಿಮ್ಗೆ ಹಾಗಾಗ್ತದ? ಯಾವಾಗ ಬೇಕಿದ್ರೆ ಹೇಗೆ ಬೇಕಾದ್ರೂ ಆಚೀಚೆ ಮಾಡಬಹುದು. ಅದು ಬರೆಯುವವರು ನಮಗೆ ಬೇಕಾದದ್ದನ್ನು ಇಟ್ಟೇ ಬರೀತಾರೆ ಪ್ರಸಂಗ. ನಮ್ಮದೊಂದು ಕೊರತೆ ಆಗುವುದೇ ಇಲ್ಲ, ಏನೂ ಕಡಿಮೆ ಬೇಡ. ಅದೆಲ್ಲ ಬೇಡ. ಇದು ದಿಗ್ವಿಜಯಕ್ಕೆ ಹೋದವರು ನೀವು. ಹೌದು. ಹೋದ ಕಾರ್ಯ ಹೇಗಾಯ್ತು, ಏನಾಯ್ತು ಕೇಳುವಂತಹ ಕುತೂಹಲ ಅದು ಬೇಕಾದ ನೋಡು. ಕಂಡೆನು ತೀಕ್ಷಣನು ಭುವನ ಪ್ರಚಂಡನು ಹಳಚಿದೆನು, ಭುವನ ಪ್ರಚಂಡನು ಹಳಚಿದೆನು. ಕಂಡೆನು ತೀಕ್ಷಣನು ಭುವನ ಪ್ರಚಂಡನು ಹಳಚಿದೆನು, ಭುವನ ಪ್ರಚಂಡನು ಹಳಚಿದೆನು. ಭಂಡನ ಬಿಡದೆಯೇ ದಂಡಿಸಿ ಮರಳಿದೆ, ಆ ಭಂಡನ ಬಿಡದೆಯೇ ದಂಡಿಸಿ ಮರಳಿದೆ. ಗಂಡನ ಭಾಗದಿ ಕಂಡೆಯ ಕುಂದನು, ಮಾಮಿನಿ ಸೊರಗಿದೆಲೆ ವಿರಹದ ಹೋಮದಿ ಕೇಳ್ಬಾಲೆ, ವಿರಹದ ಹೋಮದಿ ಕೇಳ್ಬಾಲೆ. ಸೊರಗಿದೆಲೆ ಓ ಬಾಮಿನಿ ಸೊರಗಿದೆಲೆ. ರಾಯರು ಬಹಳ ಉಲ್ಲಾಸದಲ್ಲಿದ್ದೀರಿ. ಹಳೆ ಉಲ್ಲಾಸದಲ್ಲಿ ನಾವು ಅಲ್ಲ, ಹಳೆ ನೆನಪಾಯ್ತು ಹೇಗೆ? ನೋಡು, ಇಲ್ಲದ ಕೇವಲ ಗತ್ತಲಿ ಬಂದು ಗತ್ತಲಿ ಹೋಗುವವರು. ಇವತ್ತು ಹಾಗಲ್ಲ. ಹಾಗೇನು ಇಲ್ಲ. ನಮ್ಮನ್ನು ಬಹಳ ಹಿಂದೆ ನೋಡಿದವರು ಯಾರಾದ್ರೂ ಈಗ ನೋಡುವಾಗ ಹಾಗೆ ಹಾಗೆ ಅಲ್ಲ, ಹಾಗೇನೂ ಇಲ್ಲ. ವಿರಹದ ಬೇನೆ ನಿನ್ನನ್ನು ಮಾತ್ರ ಅಲ್ಲ, ನನ್ನನ್ನು ಆವರಿಸಿದೆ. ಹೌದೇ? ಬ್ರಜಭೂಮಿಯಲ್ಲಿ ಪರಮಾತ್ಮರಾದಂತಹ ಶ್ರೀಕೃಷ್ಣ ನಡೆದಾಡಿದ ಭೂಮಿಯಲ್ಲಿ ಕಾಲ ಕಳೆಯುತ್ತಿರುವಂತಹ ಹೊತ್ತು ವಜ್ರನನ್ನು ಕಂಡೆ. ಅವನಿಗೆ ಬುದ್ಧಿಯ ಮಾತುಗಳನ್ನು ಹೇಳಿದೆ. ಸರಿ. ಮರಳಿ ಹೊರಡೋಣ ಅಂತ ಆಗುವಾಗ ತಿಷ್ಯ ಕಲಿಪುರುಷ ಗರ್ಜಿಸಿ ನನ್ನ ಸಮ್ಮುಖಕ್ಕೆ ಬಂದ. ಮುಂದೆ ಮೊದಲು ಏನಾಗಿದ್ದ ಗೊತ್ತಾ? ಏನು? ಏನೋ ಒಂದು ಚಾಂಡಾಲನ ವೇಷವನ್ನು ಮಾಡಿಕೊಂಡು ಒಂದು ಹಸುವಿಗೂ ಒಂದು ಹೋರಿಗೂ ಬಡೀತಾ ಇದ್ದ. ಹೌದೇ? ಯಾಕೆ ಅಂತ ಪ್ರಶ್ನಿಸಿದ್ದಕ್ಕೆ ಬಹಳ ಮಾತಾಡಿ ನಾನೇ ಯಾರು ಅಂತ ನೋಡು, ನಿಜ ವೇಷದಲ್ಲಿ ಬಂದ. ಯುದ್ಧ ಆಯಿತು. ಪರಿಣಾಮ ಅವನನ್ನು ಹಿಡಿದು ಕಟ್ಟಿದೆ. ಆ ಕಾಲಕ್ಕೆ ಬೇಡಿಕೊಂಡ, ನಿನ್ನ ಹಿರಿಯರು ಒಂದು 4 ಜಾಗ ಕೊಟ್ಟಿದ್ದಾರೆ, ವ್ಯವಹರಿಸುವುದಕ್ಕೆ ಈಗ ಸಾಕಾಗುತ್ತಾ ಇಲ್ಲ, ಇನ್ನಾರು ಜಾಗಗಳನ್ನು ನೀನು ಕೊಡಬೇಕು ಅಂತ ಕೇಳಿದ. ಕಾಮ ವೈರ ರಜೋ ಕನಕ ಇತ್ಯಾದಿಗಳೆಲ್ಲ ಅವನಿಗೆ ಜಾಗ ಅಂತ ಕೊಟ್ಟೆ. ಆಮೇಲೆ ಹೊರಟು ನೇರ ಇಲ್ಲಿವರೆಗೆ ಬಂದೆ. ಎಷ್ಟೋ ಮಂದಿಗಳನ್ನು ಮಣಿಸಿದ್ದೇನೆ. ಆದರೆ ಈಗಲೂ ನನಗೆ ನೆನಪಾಗುವುದು ಆ ತಿಷ್ಯನ ಬಗ್ಗೆ. ಅಂದ್ರೆ ಅವ ಯಾಕೆ ಬಂದ, ಅವ ಏನಕ್ಕಾಗಿ ಅಲ್ಲಿದ್ದ, ನನ್ನನ್ನು ಕಾಣುವುದಕ್ಕಾಗಿಯೇ ನಿಂದನೆ ಅಲ್ಲ, ನನ್ನ ಪ್ರವೇಶ ಇನ್ನು ಬಹಳ ಹೊತ್ತಿಲ್ಲ ಎನ್ನುವುದನ್ನು ಸೂಚಿಸುವುದಕ್ಕಾಗಿ ಬಂದನೆ. ಒಂದು ಅನುಮಾನ ಕಾಡುವುದಕ್ಕೆ ಆರಂಭವಾಯಿತು ನನಗೆ. ಅದೊಂದು ಮಾತ್ರ, ಬೇರೇನೂ ಇಲ್ಲ. ಬಾಕಿ ಎಲ್ಲ ಯಶಸ್ವಿ ತಿರುಗಾಟ ನಮ್ಮದು. ಓಲೆಯ ಭಾಗ್ಯವನು ಆ ವನಮಾಲಿ ಕಾಯ್ದಿಗನು, ಆ ವನಮಾಲಿ ಕಾಯ್ದಿಗನು ಕಾಂತ
ವನಮಾಲಿಯೇ ಕಾಯ್ದಿಗನು ಪಾವನ ಮಾಲಿಯೇ ಕಾಯ್ದಿಗನು ಕಾಂತ ಓಲೆಯ ಭಾಗ್ಯವನು ಅವನ ಮಾಲಿ ಕಾಯ್ದಿಗನು ಬಾಲಿಯರೆಲ್ಲರೂ ನೀಲಾಂಗನ ಆ ಬಾಲಿಯರೆಲ್ಲರೂ ನೀಲಾಂಗನ ಜಾನಾಲಾಪನದೊಳಿ ಕಾಲವ ಕಳೆದೆವು ಬಾಲಿಯರೆಲ್ಲರೂ ನೀಲಾಂಗನ ಜಾನಾಲಾಪದೊಳೆ ಕಾಲವ ಕಳೆದೆವು ಓಲೆಯ ಭಾಗ್ಯವನು ಪಾವನ ಮಾಲಿಯೇ ಕಾಯ್ದಿಗನು ರಮಣ ಬಾಲಿಯರೆಲ್ಲರೂ ನೀಲಾಂಗನ ಜಾನಾಲಾಪದೊಡೆ ಕಾಲವ ಕಳೆದೆವು ಓಲೆಯ ಭಾಗ್ಯವನು ಅವನ ಮಾಲಿಗೆ ಕಾಯ್ದಿಗನು ಓಲೆಯ ಭಾಗ್ಯವನು ನೀವಾಡಿದಂತಹ ಮಾತು ಕೇಳುವಾಗ ಒಂದೊಮ್ಮೆಗೆ ದಿಗ್ಭ್ರಮೆ ಆಯಿತು, ಯಾಕೆ? ಮತ್ತೊಂದೊಮ್ಮೆಗೆ ಸಂತೋಷವಾಯಿತು. ಕಲಿಪುರುಷನ ಆಗಮನ ನೋಡಿದೆ, ಕಾದಾಡಿದೆ. ಯಾರೇ ಆದರೂ ಕೂಡ ಅವನನ್ನು ಕಂಡಾಗ ಭಯಭೀತರಾಗುತ್ತಾರೆ. ನನಗೆ ಬಹಳ ಎಳವೆಯಲ್ಲಿ ಅವನನ್ನು ನೋಡಿ ಅಭ್ಯಾಸ ಉಂಟಲ್ಲ. ಅಂತಹುದರಲ್ಲಿ ಅವನೊಂದಿಗೆ ಕಾದಾಟ, ಅವನೊಂದಿಗೆ ಜಯಸಿರಿ ಅನ್ನೋದು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಯಿತು. ನಿಮ್ಮ ಬಗ್ಗಿರುವಂತಹ ಹೆಮ್ಮೆ ಅಭಿಮಾನ ಇಮ್ಮಡಿ ಆಯಿತು ಪ್ರಭು. ಹೋದಂತಹ ಕಾರ್ಯದಲ್ಲಿ ನಿಮಗೆ ಯಶಸ್ಸು ಪ್ರಾಪ್ತಿಯಾಗಲಿ ಎನ್ನುವ ಹಾಗೆ ನಾನು ಮಾತ್ರ ಅಲ್ಲ, ನಮ್ಮ ಅರಮನೆಯಲ್ಲಿರುವಂತಹ ಸಕಲ ಬಾಲಿಯರು ಕೂಡ ಆ ಪರಮಾತ್ಮನನ್ನು ಅನವರತವೂ ಕೂಡ ಅನುದಿನವೂ ಕೂಡ ನಾವೆಲ್ಲವರು ಭಜಿಸ್ತಾ ಇದ್ದವರು, ಪೂಜೆಯನ್ನು ಸಲ್ಲಿಸ್ತಾ ಇದ್ದವರು. ದಿಗ್ವಿಜಯಕ್ಕೆ ಹೊರಟಂತಹ ನಮಗೆ ಎಲ್ಲಾ ಕಡೆಯಲ್ಲಿಯೂ ಜಯಪ್ರಾಪ್ತಿಯಾಗಲಿ ಅಂತ ಜಯಾಂಗನೆಯರಾದಂತಹ ನೀವು ಭಗವಂತನನ್ನು ಪ್ರಾರ್ಥಿಸಿದ್ದು ಬಹಳ ಒಳ್ಳೆಯದಾಯಿತು. ನಮ್ಮ ಓಲೆ ಭಾಗ್ಯವನ್ನು ಆ ಪರಮಾತ್ಮನೇ ಉಳಿಸಿಕೊಟ್ಟ ಪ್ರಭು. ಈ ಹಿಂದೆ ನೀವು ಗರ್ಭದಲ್ಲಿ ಶಿಶುವಾಗಿರುವಂತಹ ಸಂದರ್ಭ ಅಶ್ವತ್ಥಾಮರೇ ಒಂದು ಅಸ್ತ್ರವನ್ನು ಪ್ರಯೋಗಿಸಿದಂತೆ ಆ ಕಾಲಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮನೇ ಸುದರ್ಶನವನ್ನು ತಡೆಯಾಗಿ ಕಳುಹಿಸಿಕೊಟ್ಟ, ನಿಮ್ಮನ್ನು ರಕ್ಷಿಸಿದ. ಸರಿ, ಇಂದು ಕೂಡ ಹಾಗೆ ಆ ಶ್ರೀಕೃಷ್ಣನ ಕೃಪೆ ಎನ್ನುವಂತಹ ಕಟಾಕ್ಷ ನಮ್ಮ ಮೇಲೆ ಸದಾ ಇದೆ, ಸದಾ ಇರಬೇಕು ಅಂತ ಬಯಸುವವರು ನಾವು. ಪಂಚಭೌತಿಕವಾದಂತಹ ಪ್ರಪಂಚದಲ್ಲಿ ದೇಹದಾರಿಯಾಗಿ ಭಗವಂತನಾದ ಶ್ರೀಕೃಷ್ಣ ಇಲ್ಲದೇ ಇದ್ದರೂ ಅವರನ್ನು ಯಾರೆಲ್ಲ ನಂಬಿದ್ದಾರೋ ಅಂಥವರಿಗೆ ಯಾವ ಕಾಲಕ್ಕೂ ಅನ್ಯಾಯವಾಗುವ ಹಾಗೆ ಅವ ಮಾಡುವುದಿಲ್ಲ. ಕಾಯುವ ಕೈಯಿಂದ ರಕ್ಷಿಸ್ತಾ ಇರ್ತಾನೆ. ಖಂಡಿತ. ರಂಗಸ್ಥಳದಲ್ಲಿಯೇ ಬೇಕು ಅಂತ ಇಲ್ಲ, ಹಿನ್ನೆಲೆಯಲ್ಲಿಯೂ ಬೇಕಾದದ್ದನ್ನು ಒದಗಿಸಿಕೊಡ್ತಾನೆ. ಅದನ್ನೇ ಬಯಸುವವರು ನಾವಲ್ವೇ? ಬೇಡ ಅಂತ ಯಾವ ಕಾಲಕ್ಕಾದ್ರೂ ಹೇಳ್ತೇವೆ ನಾವು? ಇಲ್ಲ ತಾನೆ. ಬಹಳ ಸಮಯ ಆಯ್ತು ನೀವು ಬಂದು. ಹೌದು, ಬೇಕಾದಂತಹ ಆತಿಥ್ಯವನ್ನು ಮಾಡುತ್ತೇನೆ ನಾನು, ಸ್ವೀಕರಿಸಬೇಕು ತಾನು. ನಿಮ್ಮ ಕೈಗುಣದ ಒಂದು ಅಡುಗೆ ರುಚಿ ಉಣ್ಣದೆ ಸಮಯ ಎಷ್ಟಾಯ್ತು ಗೊತ್ತುಂಟು. ನಿಮ್ಗೆ ಏನಾಗಬೇಕು ಹೇಳಿ? ಯಥಾರ್ಥಕ್ಕಾದ್ರೂ ನಾಲಿಗೆ ದಪ್ಪ ಏನಿದೆ ಅಂತ ನೋಡೋ. ಇವತ್ತೊಂದು ವಿಶ್ರಾಂತಿ, ನಾಳೆ ಜಲಕ್ರೀಡೆಗೆ ಹೋಗ್ಬೇಕು. ಇವತ್ತು ಬೇಡ, ನಾಳಿನ ಪ್ರಸಂಗದಲ್ಲಿ ಸಾಕು. ತಾಳುವೆನು ಭೂಪತಿ
ನಡೆದು ತಿಳಿಯುವುದು ಮೇಲೆ ಎನ್ನಲು ಕಾದೆ, ಬಹಳಷ್ಟು ಸಮಯಗಳವರೆಗೆ ಕಾದೆ. ಆ, ಪರೀಕ್ಷಿತ ನನ್ನನ್ನು ಸೋಲಿಸಿದ ಎಂದು ಉಬ್ಬಿದ ಕೊಬ್ಬಿದ. ನಾನು ಸೋತೆ ಅಂತ ಭಾವಿಸಿದ. ನಾನು ಸೋತದ್ದಲ್ಲ, ಸೋತವರಾಗೆ ಮಾಡಿದ್ದು. ಇವರ ಹಿರಿಯವರನ್ನೇ ಗೆದ್ದಿದ್ದೇನಂತೆ. ಮತ್ತೆ ಇವ ಒಂದು ಹೆಚ್ಚ ಅಲ್ಲ. ನನಗೆ 6 ಜಾಗ ಬೇಕಿತ್ತು. ಒಟ್ಟು 10 ಜಾಗಗಳು ನನ್ನದ್ದಾಗಿ ಮಾಡಿಕೊಳ್ಳಬೇಕು ಎನ್ನುವಂತಹ ಉದ್ದೇಶ ನನ್ನದ್ದಾಗಿತ್ತು. ಮುಖ್ಯವಾಗಿ ಬೇಕಾದದ್ದು ಕನಕ, ಬಂಗಾರ. ಹೇಗಾದ್ರೂ ಇವರನ್ನು ಹೊರಗೆ ಬರಿಸಬೇಕು. ಅರಮನೆಯಲ್ಲೇ ಇದ್ದಾನೆ, ಸುಖ ಸಂಸಾರದಲ್ಲಿದ್ದಾನೆ. ಇವನನ್ನು ಅರಮನೆಯಿಂದ ಹೊರಗೆ ಬರಬೇಕು ಅಂತಾದ್ರೆ ಇವ ಹೊತ್ತುಕೊಳ್ಳುವಂತ ಬಂಗಾರದ ಕಿರೀಟದಲ್ಲಿ ಹೋಗಿ ನಾನು ಕುಳಿತುಕೊಳ್ತೇನೆ. ಎಲ್ಲಿಯವರೆಗೆ ಇವನನ್ನು ಆಡಿಸಬೇಕು, ಎಲ್ಲಿಯವರೆಗೆ ಒಯ್ಯಬೇಕು, ಯಾವ ನಾಟಕ ಮಾಡಬೇಕು ಅದನ್ನೆಲ್ಲ ಪ್ರಯೋಗಿಸ್ತಾನೆ. ಒಂದು ದಿನ ಬಲಬಾಲಗಡಣವು ಬಂದು ದೊರೆಗ ಅಭಿವಾದಿಸುತ್ತ ವನಪಾಲಗಡಣವು ಬಂದು ದೊರೆಗ ಅಭಿವಾದಿಸುತ್ತ ಅಡ್ಡ ಬಿದ್ದಿದ್ದೇನೆ. ಜೀವನದಲ್ಲಿ ನೇರ ನಿಲ್ಲಬೇಕು ಅಂತ ನಾನು ಹೇಳ್ತೇನೆ, ಅವರು ಹೇಳ್ತಾರೆ ಅಡ್ಡ ಬೀಳ್ತೇವೆ. ಯಾಕೋ ಅಡ್ಡ ಬೀಳುದು? ಪರಿಸ್ಥಿತಿ ಸರಿ ಇಲ್ಲ ರಾಯರೇ. ಪರಿಸ್ಥಿತಿ ಸರಿ ಇಲ್ಲ ಅಂತ ಗೊತ್ತಾದ ಮೇಲೆ ಅಡ್ಡ ಬೀಳುದಾ? ಹಾಗಲ್ಲ. ನೋಡು, ನಾವು ತಲೆ ತಗ್ಗಿಸುವ ಜಾಗದಲ್ಲಿ ತಗ್ಗಿಸಿದ್ರೆ ಆ ತಗ್ಗಿಸಿದ ಭಾಗವೇ ನಮ್ಮನ್ನು ಬದುಕಿನಲ್ಲಿ ಎತ್ತರಿಸ್ತದೆ, ತಲೆ ಎತ್ತುವಂತೆ ಮಾಡ್ತದೆ. ವನಪಾಲಕರು ಏನು ಕಷ್ಟ? ಲಾಲಿಸಬೇಕು. ಕಾವಂದ್ರೆ ಲಾಲಿಸಬೇಕು ನುಡಿಯ ಕಾವಂದ್ರೆ ಕೇಳುವ ಕೈಯ ನುಡಿಯ ಆಡೋಳು ಎಮ್ಮ ಸೇವಂದ್ರೆ ಪತ್ರವೇ ಮರಿಯ ಈವರೆಗೆಲ್ಲರೂ ಆವ ಕಷ್ಟವನ್ನು ದಾವ ಬಿಡದೆಯನು ಧರಿಸುವಯ್ಯ ಕಾವಂದ್ರೆ ಕೇಳುವ ಕೈಯ ನುಡಿಯ. ರಾಯರೇ, ಏನಪ್ಪ? ನಾವಿಲ್ಲಿಗೆ ಬರಬೇಕು ಅಂತಾದ್ರೆ ಬಲವಾದ ಕಾರಣ ಉಂಟು ರಾಯರೇ. ಕಾರಣ ಇಲ್ಲದೆ ನೀವು ಬರುವವರೇ ಅಲ್ಲ. ನಮಗೆ ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಕ್ಕಲಿಲ್ಲ. ಎಷ್ಟದ್ದು ಕೈಯಲ್ಲಿ ಹಿಡ್ಕೊಂಡದ್ದೆಂಥದ್ದು, ತಿನ್ನುವುದಕ್ಕೆ ಪ್ರಯತ್ನ ಪಟ್ಟದ್ದೆಂಥದ್ದು, ಬಾಯಿಗೆ ಸಿಕ್ಕದೇ ಇದ್ದದ್ದೆಂಥದ್ದು. ನೀವೇ ಹೇಳಿದಲ್ಲ ರಾಯರೇ, ಹೇಗೆ? ಸೋಮವಾರ ತಿರುಗಬಾರದು, ದುಡಿದು ತಿನ್ನಬೇಕು ಅಂತ. ವಾರಕ್ಕೆ 7 ದಿವಸ, ಸೋಮವಾರ ಒಂದು ತಿರುಗಬಾರದು, ಬಾಕಿದ್ದ ದಿವಸ ಎಲ್ಲ ತಿರುಗಿ ಅಂತ ಹೇಳಿದ್ದೇನೋ. ಸೋಮಾರಿಗಳಾಗಬಾರದು. ಹೌದು. ಸೋಮಾರಿ ಅಂತ ಹೇಳಿದರೆ ಎಂಥದ್ದು? ದುಡಿಯದೇ ತಿರುಗುವುದು. ನೀವೆಲ್ಲ ಕೆಲವು ಸಲ ಸಂಜೆ ಸುಮ್ಮನೆ ತಿರುಗುತ್ತೀರಲ್ಲ, ಹೇಳಿದ್ರು ಭಾಷೆ ಅರ್ಥ ಆಗದ ಹಾಗೆ. ಅದಕ್ಕೆ ಕಾರಣ ಉಂಟು ರಾಯರೇ. ನಮಗೆ ಇಲ್ಲಿಯಾದ್ರೂ ದುಡಿಲಿಕ್ಕೆ ಆಗ್ತದ ಅಂತ ನೋಡುದು. ಓ ದೇವರೇ, ನಿಮ್ಮ ದುಡಿಮೆ ನನಗೆ ಸಾಕಾಯ್ತು. ನನಗೆ ಎಲ್ಲಿಯೂ ಸ್ಥಾನ ಕೊಡುವುದಿಲ್ಲ, ಸ್ಥಾನ ಕೊಟ್ಟಲ್ಲಿ ಅವಕಾಶ ಕೊಡುವುದಿಲ್ಲ. ಹೌದು, ಅವಕಾಶ ಎರಡೂ ಕೊಟ್ಟರೆ ನಿಮಗೆ ನಾಲಿಗೆ ಬರುವುದಿಲ್ಲ. ಅದೇ ಹೇಳಿ ಎಂತದ್ದು ಮಾಡುದು ರಾಯರೇ. ಮತ್ತೆ ಬ್ರಹ್ಮ ಋಷಿ ಅಂತ ಇದ್ದದನ್ನು ಬೇರೆ ಏನಾದ್ರೂ ಶಬ್ದ ಹೇಳಲಿಕ್ಕಾಯ್ತು. ನಮ್ಮ ಬಗ್ಗೆ ಎಷ್ಟು ತಿಳಿದು ಹೊಟ್ಟೆನೂ ಗೊತ್ತು ನಮಗೆ. ನಮ್ಮನ್ನು ಇಷ್ಟು ತಯಾರು ಮಾಡಿದ್ದು ನೀವಲ್ವಾ? ತಪ್ಪು ಮಾತಾಡ್ಲಿಕ್ಕ ಹಾಗೆಲ್ಲ ಮತ್ತೆ ಒಂದು ದಿನ ತಪ್ಪ ಆಗ್ತದೆ ರಾಯರೇ, ಮತ್ತೆ ಸರಿ ಆಗ್ತದೆ. ಅದು 366 ದಿವಸವೂ ಹೇಳುವುದನ್ನೇ ನೀವು. ಒಂದು ದಿನ ಅಲ್ವಾ ತಪ್ಪಾದ್ದು? ದಿನ ಉಂಟಲ್ಲ ಕಲೀಲಿಕ್ಕಲ್ವಾ? ನಿಮ್ಮ ಅಪ್ಪನು ಹಾಗೆ ಹೇಳ್ತಿದ್ದ, ದಿನ ಉಂಟಲ್ಲ ಅಂತ. ಹಾಗಲ್ಲ ರಾಯರೇ, ನೀವು ಹೇಳಿದ ಹಾಗೆ ನಾವು ಸರ್ಕಾರಿ ಭಜನೆಯನ್ನು ಮಾಡಿದೆವು. ಎಂತದ್ದು? ಸರ್ಕಾರಿ ಭಜನೆ. ತರಕಾರಿಯಲ್ಲಿ ಬದನೆ ಕೃಷಿಯನ್ನು ಮಾಡಿದೆವು. ಹೌದು, ಸರ್ಕಾರಿ ಬದನೆ ಅಲ್ಲ. ತೊಂಡೆ, ಬೆಂಡೆ, ಮಂಡೆ, ಸಂಡೆ. ಅದು ಎಂತದ್ದು ಮಂಡೆ ಅಂತ ಹೇಳಿದ್ರೆ? ಅದು ತೊಂಡೆ ಅರ್ಧ ತುಂಡು ಮಾಡಿ, ಬೆಂಡೆ ಅರ್ಧ ತುಂಡು ಮಾಡಿ, ಎರಡನ್ನು ಸೇರಿಸಿ ಆಗ ನಾವು ಇಟ್ಟ ಹೆಸರು ಎಂತದ್ದು ಅಂತ? ಮಂಡೆ. ಅಯ್ಯೋ, ಆಗ್ಲಿ ಆಗ್ಲಿ ಏನಾಗ್ಲಿ, ನಿಮಗೆ ಅರ್ಥ ಆದ್ರೆ ಆಯ್ತು. ಅಂತೂ ಕೃಷಿ ಮಾಡಿದಿರಿ. ಒಂದು ಬದಿಯಲ್ಲಿ ತರಕಾರಿಗಳು ಮಾಡಿದೆವು, ಮತ್ತೊಂದು ಬದಿಯಲ್ಲಿ ಹೆಣ್ಣು ಹಂಪಳು.
ಬಾಯಿ ಬಿಡುದು ನೋಡು, ಹೆಣ್ಣು ಹಂಪಲು ಅಂತ ಹೇಳುವಾಗ. ಹಣ್ಣು ಹಂಪಲು ಅದೇ ಮೂಸುಂಬೆ, ದಾಳಿಂಬೆ, ದಾಳಿಂಬೆ, ಮೂಸುಂಬೆ, ಮೂಸುಂಬಿ, ಹಾಗೆ ಹೇಳು. ಮೂಸುಂಬೆ ಅಲ್ಲ, ಮೂಸುಂಬಿ. ಹೀಗೆ ತುಂಬಾ ಹಣ್ಣುಗಳನ್ನೆಲ್ಲ ಮಾಡಿದೆವು ರಾಯರೇ. ಮತ್ತೆ ನಾವು ಆ ಬದಿಗೆ ಹೋದಾಗ ಅಲ್ಲಿ ಹೇಳುವುದು ಇದು ರಕ್ಷಿತನಾರಣ್ಯ ಅಂತ, ಈ ಬದಿಗೆ ಹೋದಾಗ ಅಭಯನಾರಣ್ಯ ಅಂತ. ರಕ್ಷಿತಾರಣ್ಯ, ಅಭಯಾರಣ್ಯ ಅಂದ್ರೆ ನಮ್ಮದಾದಂತಹ ಒಂದು ಕಣ್ಕಾಪಿನಲ್ಲಿ ರಕ್ಷಿಸಲ್ಪಡುವಂತಹ ವನ ಅಂತ ಲೆಕ್ಕ. ಅಲ್ಲಿದ್ದಂತಹ ಮೃಗಗಳನ್ನು ಬೇಟೆಯಾಡುವುದಕ್ಕಿಲ್ಲ, ಅಲ್ಲಿದ್ದ ಮರಗಳನ್ನು ಕಡಿಯುವುದಕ್ಕಿಲ್ಲ, ಅಲ್ಲಿ ಏನೇ ಇದ್ರೂ ಪ್ರಕೃತಿ ಸಹಜವಾಗಿ ಇರಬೇಕು ಎನ್ನುವುದಕ್ಕಾಗಿ ಹಾಗೆಲ್ಲ ಹೆಸರಿಟ್ಟದ್ದು. ಹಾಗಂತ ನಾವು ಕಷ್ಟಪಟ್ಟು ಬೆಳೆಸಿದಂತಹ ಈ ಕೃಷಿಯಲ್ಲಿ ಬಂದಂತಹ ಹಣ್ಣುಗಳು, ತಿನ್ನುವುದಕ್ಕಿರುವಂತಹ ತರಕಾರಿಗಳು, ಇದನ್ನೆಲ್ಲ ಹೊತ್ತುಕೊಂಡು ನಿಮ್ಮ ಬದಿಗೆ ಬರಬೇಕು ಅಂತ ನಾವು ಭಾವಿಸಿದ್ವು ಅಷ್ಟೇ ರಾಯ್ರೆ. ಆದ್ರೆ ನಮ್ಮ ಆಸೆ ಎಲ್ಲವೂ ನಿರಾಸೆ ಆಯ್ತಲ್ಲ. ಕೈಗೆ ಸಿಕ್ಕಿದ್ದಂತಹ ತರಕಾರಿಗಳೆಲ್ಲವೂ ಮೃಗ ಪ್ರಾಣಿಗಳಿಂದೆಲ್ಲವೂ ಅದೆಲ್ಲ ಕೆಟ್ಟು ಹೋಗಿದೆ ರಾಯ್ರೆ, ಕೆಟ್ಟು ಮೃಗಗಳ ಬಾಧೆ. ಹೌದು, ಅರ್ಥವಾಯಿತು ಭವನೇ, ಅರ್ಥವಾಯಿತು, ಅರ್ಥವಾಯಿತು. ಚಿಲ್ತೆಯ ತಗೆನ ಬಂದೆ ಬೇಟೆಗೆಯುವುದು, ಅರ್ಥವಾಯಿತು ಭವನೇ. ಅರ್ಥವಾಯಿತು ನಿಮ್ಮ ಬವಣೆ, ನನಗೆ ಅರ್ಥವಾಯಿತು. ಕೆಲವು ಸಮಯ ಆಯಿತು ಬೇಟೆಯಾಡದೆ, ಎಲ್ಲರೂ ಒಟ್ಟಾಗಿ ಏನೆಲ್ಲ ಬೇಕು ಎನ್ನುವುದನ್ನೆಲ್ಲ ರೂಢಿಸಿಕೊಳ್ಳಿ, ಶಬರ ಪಡೆಯನ್ನು ಒಟ್ಟಿಗೆ ಸೇರಿಸಿಕೊಳ್ಳಿ. ಸಾವಕಾಶ ಸಾಧುವಾದದ್ದು, ನಡೆಯೋಣ ಬೇಟೆ. ಕಾನನದ
ಧರಿಸಿ ಸಾಗುತ್ತಲಿ ಆ ಶಿಖಾಹತ ಬಿದ್ದಾಗಿರುವ ಕಾರನ್ನು ಕಾಣದಿ ನದಿ ಬಿತ್ತೋಡುತ್ತಾಗ ಬಿಡದೋಡುತ್ತ ಸಾಗಿದ ಮನುಜ ಸಿಂಹನು ಮಿಗವ ಕಾಣದೆ ದಣಿದು ತೃಷೆ ಹಸಿವುಗಳ ಬಾದಿಯ ತಾಳಲಾರದಿಯೇ ತ್ರಿಷಿ ಹಸಿವುಗಳ ಬೇಟೆಯನ್ನು ಆಡುತ್ತಾ 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 ಇದ್ದಂತೆ ಒಂದು ಜಿಂಕೆ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಕಣ್ಣಿಗೆ ಕಾಣ್ತದೆ ಕಾಣುವುದಿಲ್ಲ, ಕಾಣ್ತದೆ ಕಾಣುವುದಿಲ್ಲ. ಒಂದು ಮಾಯಾಮೃಗದ ಹಾಗೆ ನನ್ನನ್ನು ಇದ್ದ ಜಾಗದಿಂದ ಎಷ್ಟು ದೂರಕ್ಕೆ ಕೊಂಡೊಯ್ದು ತಂದಿದೆ ಅಂತಲೇ ನನಗೆ ಗೊತ್ತಿಲ್ಲ. ಕಣ್ಣು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಕೈಕಾಲುಗಳೆಲ್ಲ ಅದರ್ತಾ ಇದೆ, ಗಂಟಲ ಪಸೆ ಆರಿದೆ. ಅಯ್ಯೋ, ಪ್ರಾಣವೇ ಹೋಗ್ತದೋ ಎನ್ನುವ ಮಟ್ಟಿಗೆ ಮುಟ್ಟಿದ್ದೇನೆ ನಾನು. ಒಂದು ಕುಟುಕು ನೀರು ಬೇಕಿತ್ತು, ಎಲ್ಲಿಂದ ಹುಡುಕಲಿ? ಮುನಿಷಮೀಕನ ವರ್ಣ ಕುಟಿ ಕಂಡು ಅನಿತರುಳು ಯೋಗ ಬಿಗಿಳಿದ ಮುನಿಯೋ ಮಲ್ಲಿಸದನು ಕಾಣುತ್ತ ಸಗಣಿಯ ತಡೆದು ಉದಕವ ಕೊಡು ಮುನಿಯೇ ಪೂರ್ವೀಶಗೆ ಉದಕವ ಕೊಡು ಮುನಿಯೇ ಉದಕವ ಕೊಡು ಕಾತಾರದಿ ಸತತವು ಅಲೆದತಿ ಕಡಲಿಗೆ ನೋಡು ಸದಯನ ಕೃಪೆ ಮಾಡು ಉದಕವ ಕೊಡು ಮುನಿಯೇ ಪೂರ್ವೀಶಗೆ ಉದಕವ ಕೊಡು ಮುನಿಯೇ ಅಯ್ಯೋ ತಾಪಸರೇ, ಮಾತಾಡುವುದಕ್ಕೂ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ಬಾಯಿ ಒಣಗಿದೆ, ನಾಲಿಗೆ ಸರಿಯಾಗಿ ಬಗುಚುತ್ತಾ ಇಲ್ಲ. ಮುನಿಪೋತ್ತಮನೇ, ಬಳಲಿ ಬೆಂಡಾಗಿ ಬಂದಿರುವವ ಹತ್ತಿರೆಯ ಸಾಮ್ರಾಟ ವಿಷ್ಣುರಾತ ಪರೀಕ್ಷಿತ. ವನಪಾಲಕರ ದೂರಿಯನ್ನಾಲಿಸಿ ಬೇಟೆಗೆ ಬಂದ ನಾನು ಒಂದು ಮೃಗವನ್ನು ಓಡಿಸುತ್ತಾ ಇಲ್ಲಿಯವರೆಗೆ ಬಂದೆ. ಕಣ್ಣಿನಿಂದ ಮರೆಯಾಗಿ ಎತ್ತಲು ಅಡಗಿ ಹೋಯಿತು. ಆದರೆ ದೇಹದ ಆಯಾಸ, ಗಂಟಲ ತ್ರಿಸೆ ನನ್ನನ್ನು ಒಂದು ಹೆಜ್ಜೆಯೂ ಮುಂದಿಡುವುದಕ್ಕೆ ಆಸ್ಪದ ಕೊಡುತ್ತಾ ಇಲ್ಲ. ನಿನ್ನ ಕಮಂಡಲದ ವಾರಿಯನ್ನು ಕಾಡುತ್ತಿದ್ದೇನೆ. ನನ್ನ ಪ್ರಾಣ ಉಳಿಸು. ನನ್ನ ದೇಹ ಉಳಿಸಿಕೊಳ್ಳುವುದಕ್ಕಾಗಿ ಒಂದು ಗುಟುಕು ನೀರು, ಉದಕವ ಕೊಡು ಮುನಿಯೇ. ಪುಣ್ಯಾತ್ಮನೇ, ಒಂದು ಕುಟುಕು ನೀರು ಕೊಟ್ಟು ನನ್ನ ಪ್ರಾಣ ಮುನಿಯೇ ಚಕ್ರೇಶಗಿ ಯೋಗದಲ್ಲೇ ನಿರತನಾಗಿರುವೆಯ? ಧ್ಯಾನದಿಂದ ಉತ್ಥಾನವಾಗುತ್ತಾ ಇಲ್ಲ. ನೀನು ಯಾರೇ ಆಗಿರು, ನಿನಗೆ ಅಂತರಂಗ ಎನ್ನುವುದು ಇಲ್ಲವೇ ಇಲ್ಲ. ಭಕ್ತಿಯಿಂದ ನುತಿಸುತ್ತಿರುವ, ಭಾವನೆಯಿಂದ ಪ್ರಾರ್ಥಿಸುತ್ತಿರುವ, ಯಥಾರ್ಥವಾಗಿರುವಂತಹ ಸತ್ಯವನ್ನು ಬಿತ್ತರಿಸುತ್ತಿರುವಂತಹ ಪರೀಕ್ಷಿತರ ಬಗ್ಗೆ ನಿನಗೆ ಕನಿಕರ ಇಲ್ಲ ಅಂತಾದರೆ
ನೀನೊಬ್ಬ ಕಳ್ಳ ಸನ್ಯಾಸಿ, ನೀನೊಬ್ಬ ಕಪಟಿ. ನಿನಗೆ ಒಂದು ಸನ್ಮಾನ ಮಾಡದೆ ಹೋಗ್ಲಿಕ್ಕೆ ಸಾಧ್ಯವೇ? ನಿನಗೊಂದು ಸನ್ಮಾನ ಮಾಡದೆ ನಾನು ಹೋದ್ರೆ ನಾನು ಬಂದದ್ದಕ್ಕೆ ಅರ್ಥ ಉಂಟಾ? ನೀನಿಲ್ಲಿ ಹೀಗೆ ಕೂತದ್ದಕ್ಕೆ ಅರ್ಥ ಉಂಟಾ? ಉಡುಪ ಕುಲದೊಡೆಯನಾಗಿರುವಂತಹ ಶಶಾಂಕನ ಹಾಗೆ ನಿನಗೆ ಏನು ಕೊಡ್ಲಿ? ಕಣ್ಣಿಲ್ಲ ಹೆಚ್ಚು, ಗಂಟಲಲ್ಲಿ ವಿಷ ಕಾಣುವುದಿಲ್ಲ, ಆದರೂ ಈಶ್ವರನ ಹಾಗೆ ಕೂತಿದ್ದಾನೆ. ಇವನಿಗೆ ಒಂದು ಕಡಿಮೆ ಉಂಟು, ಹಾವೊಂದು ಕಡಿಮೆ ಉಂಟು. ಪನ್ನಗ ಧರ ಇಲ್ಲಿ ನೋಡಿ, ಬಾಯಿಗೆ ನೀರಿಲ್ಲದೆ ಒಂದು ಹಾವು ಸತ್ತಿದೆ ಅಂತ ಕಾಣ್ತದೆ. ಪಾಪ ಅದರ ಅವಸ್ಥೆಯನ್ನು ನೋಡಿದರೆ ನನ್ನ ಅವಸ್ಥೆ ಹಾಗೆ ಕಾಣುತ್ತದೆ, ಒಣಗಿದೆ ಅಂತ. ನೋಡಿ ಎಷ್ಟು ದಿನ ಆಯ್ತೋ ಏನೋ ಸತ್ತು. ಇದನ್ನೊಂದು ಹಾಕಿದರೆ ಇವ ಸಾಕ್ಷಾತ್ ಈಶ್ವರ ದೇವರಾಗ್ಲಿಕ್ಕಿಲ್ವಾ? ಹೇಗುಂಟು? ನಿನಗೆ ಇಷ್ಟೇ ಸಾಕು. ನನಗೆ ನೀರು ಕೊಡ್ಲಿಕ್ಕೆ ಆಗದೇ ಇರುವ, ಮನೆ ಬರ ಇಲ್ಲದೆ ಇರುವ, ಇರ್ಲಿ ಇದು. ಕುಶಸಮಿತನ್ನು ತರುವುದಕ್ಕೆ ವನಾಂತರದಲ್ಲಿಗೆ ಹೋದವ ನಾನು. ಆಶ್ರಮದ ಒಟ್ಟುಗಳು ಓಡೋಡಿ ಬಂದು ಆಡಿದಂತಹ ಮಾತು, ಅತಿ ಶೀಘ್ರದಲ್ಲಿ ನೀನು ಆಶ್ರಮವನ್ನು ಸೇರಿಕೊಳ್ಳಬೇಕು. ಆಶ್ರಮದಲ್ಲಿ ನಡೆಯಬಾರದಂತಹ ಘಟನೆಯೊಂದು ನಡೆದು ಹೋಗಿದೆ. ಕುತೂಹಲದಿಂದ ಧಾವಿಸಿ ಬಂದಿದ್ದೇನೆ. ಅಪ್ಪ ಎಲ್ಲಿದ್ದಾರೆ? ಕಾಣಬೇಕು ನೋಡು. ಮಾತು ಸತ್ಯವಾಯಿತು. ಋಷ್ಯಾಶ್ರಮದಲ್ಲಿ ಇಂತಹ ವರ್ತನೆ ಎಷ್ಟೋ ಮಂದಿಗೆ ಜೀವಕ್ಕೆ ದಾರಿಯನ್ನು ತೋರಿಸಿಕೊಟ್ಟಂತಹ ಆಶ್ರಮ, ಎಷ್ಟೋ ಮಂದಿಗೆ ಬದುಕಿಗೆ ಆಶ್ರಯವಾದಂತಹ ಆಶ್ರಮ, ಪರಮ ತಪೋನಿಧಿಗಳಾದ ಶಮೀಕ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದ್ದಲ್ಲದೆ ಇಂತಹ ಕೃತ್ಯ. ಹಾಗಿದ್ರೆ ಎಸಗಿದವ ಯಾರಾಗಿರ್ಬೋದು? ಯಾಕಾಗಿರ್ಬೋದು? ಯಾರಾಗಿದ್ರು? ತಕ್ಷಕ ಬಂದು ನಿನ್ನ ಕಚ್ಚಿದ ಗಳಿಗೆ ಮಣ್ಣು ಗೂಡುವೆನಿದ ಸಣ್ಣ ಮಾತಲ್ಲ ಮುಕ್ಕಣ್ಣ ನಾಡಿ ಇಂದೇನು
ನನ್ನ ಅಪ್ಪನ ಹೆಗಲಿಗೆ ಆಚೆ ಆಶ್ರಮದಿಂದ ನಡೆದೆಯ ಬಿಡಲಾರೆ ನಿನ್ನನ್ನು. ಯಾವ ಹಾವಿನಿಂದ ನಮ್ಮ ಆಶ್ರಮವನ್ನು ನಮ್ಮ ಕುಲವನ್ನು ಅಪಮಾನಿಸುವುದಕ್ಕೆ ಮುಂದಾದೆಯೋ ಅದೇ ನಿನ್ನ ಸಾವಿಗೆ ಕಾರಣ ಆಗಬೇಕು. ಹಾವಿಗಳ ರಾಜ ಆ ತಕ್ಷಕ ಇಂದಿನಿಂದ 7 ದಿನಗಳ ಒಳಗಾಗಿ ನಿನ್ನನ್ನು ಕಚ್ಚಿ ನೀನು ಅನಿತರೊಳಗೆ ಚೆತ್ತ ಮುನಿಪಾನ ಎಚ್ಚತ್ತ ಮುನಿಪಾಗ ಜನಪ ನಡೆಸಿದ ಕೃತ್ಯವನು ಮೇ ತನಯನಿತ್ತ ಶಾಪವನು ಕೇಳ್ದಾಗ ಮನನೋದು ನಂದಿಸಿದೆಯ ಭುವಿಯ ಬೆಳಕನೆ ತಂದೆಯ ಕೊನೆಗಮೃತ ಚರರಿಗೆ ಚರಿತಗೀಗೆ ನಂದಿಸಿದೆಯ ಭುವಿಯ ಬೆಳಕನೆ ತಂದೆಯ ಕೊನೆ ಅಮೃತ ಚರಿತಗಿ ತಂದೆಯ ಕೊನೆಯ ಹಂತ ಭವನದ ಭಾಗ್ಯಲತೆಯನಿ ಕಂದ ಕಡಿದೆಯ ಹಂತ ಭುವನದ ಭಾಗ್ಯಲತೆಯನಿ ಕಂದ ಕಡಿದಿ ನಂದಿಸಿದೆಯ ಭುವಿಯ ಬೆಳಗ ಆತ್ಮವನ್ನು ಪರಮಾತ್ಮನನ್ನೇ ಅನುಸಂಧಾನಗೊಳಿಸಿ ಸಮಾಧಿ ಸ್ಥಿತಿಯನ್ನು ನಾನು ತಲುಪಿದ್ದೆ. ಒಮ್ಮಿನ್ನೊಮ್ಮೆಲೆ ಉತ್ಥಾನವಾಗಬೇಕಾಯಿತು. ಕಾರಣ ಆಶ್ರಮದಲ್ಲಿ ನಡೆದಂತಹ ದುರ್ಘಟನೆ. ಹೌದಪ್ಪ. ಕಣ್ತೆರೆದು ಕಂಡೆ ಅಂತಾದ್ರೆ ಪ್ರಳಯ ಕಾಲದ ರುದ್ರನನ್ನಾದರೂ ಒಮ್ಮೆಗೆ ಲೆಕ್ಕಿಸದಂತಹ ಮಗ. ದಿವ್ಯ ದೃಷ್ಟಿಯಿಂದ ಅರಿತುಕೊಂಡೆ ಮಗು ಇಲ್ಲೇನು ನಡೆಯಿತು ಅನ್ನುವುದನ್ನು. ಅಲ್ವೇ? ಸಿಟ್ಟು ಬಂತೆ ಮಗನೇ ನಿನಗೆ? ಬಾರದೆ ಇದ್ದಿತಪ್ಪ. ಶಪಿಸಿದೆಯಾ ಮಹಾರಾಜನಿಗೆ? ಶಪಿಸಿದ್ದಾನಪ್ಪ. ಎಂತಹ ಕೃತ್ಯಗೈದೆ ಮಗು, ಎಂತಹ ಚಾತುರ್ಯವನ್ನು ಗೈದೆ. ಶಶಿವಂಶದ ವಲ್ಲರಿಯನ್ನು ಕಮರಿಸಿ ಹಾಕಿದೆಯ ಮಗು. ಪ್ರಜೆಗಳ ಭಾಗ್ಯದ ಲತೆಯನ್ನು ಮುರಿದು ಬಿಸಾಡಿದೆಯ ಕಂದ. ಚಕ್ರವರ್ತಿಗೆ ಈ ದುಸ್ಥಿತಿಯನ್ನು ಒದಗುವ ಹಾಗೆ ಶಾಪವನ್ನಿತ್ತೆಯ. ತಕ್ಷಕನಿಂದ ಅವನಿಗೆ ಸಾವು ಬರುವಂತೆ ಮಾಡಿದೆಯ. ಅವನೇನೆಂದು ಅರ್ಥವಿಸಿಕೊಂಡೆಯ? ಯುಗಕ್ಕೆ ಓರ್ವನೇ ಔತ್ತರೇಯನು ಅಗಣಿತ ಗುಣಾರ್ಣವನು. ಯುಗಕ್ಕೆ ಯೋರ್ವನೇ ಔತ್ತರೇಯನು ಅಗಣಿತ ಗುಣಾರ್ಣವನು. ಧರ್ಮಕ್ಕೆ ಸೊಗದಿ ಧರೆಯುಳು ನೆಲೆಯ ನಿತ್ತವ
ಅರ್ಥವನ್ನು ಅರ್ಥವಿಸಿಕೊಳ್ಳುವುದಲ್ಲಿ ವಿಫಲನಾಗಿ ಹೋದೆಯ ಕಂದ. ಯುಗಕ್ಕೆ ಒಬ್ಬನೇ ಔತ್ತರೇಯನು ಅವ. ಪರೀಕ್ಷಿತನ ಯೋಗ್ಯತೆಯನ್ನು ನೀನು ತಿಳಿಯದಾಗಿ ಹೋದೆಯ ಕಂದ. ಸ್ವರ್ಗಾರೋಹಣಗೈದಂತಹ ಧರ್ಮಪ್ರಭು ಧರ್ಮಜನ ಧರ್ಮ ಬುದ್ಧಿಯಲ್ಲಿದೆ ಎಂಬ ಹಾಗೆ ನಾವು ಪ್ರಸ್ತುತವಾಗಿ ನೋಡಬೇಕಿದ್ರೆ ಪರೀಕ್ಷಿತನ ಮುಖದಲ್ಲಿ ಕಾಣಬೇಕು. ಸತಗಜತ್ರಾಣಿಯಾದಂತ ಭೀಮನ ಬಲ ಎಲ್ಲಿದೆ ಅಂತ ಹೇಳಿದ್ರೆ ಪರೀಕ್ಷಿತನ ದೇಹದಲ್ಲಿದೆ ಮಗು. ಮಾತೆಗೋಸುಗವಾಗಿ ಹಂಬರದಿಂದ ಐರಾವತವನ್ನು ಇಳಿಸಿದಂತಹ ಫಲಗುಣಿಯ ಬಿಲ್ಗಾರಿಕೆ ಎಲ್ಲಿದೆ ಅಂತ ಕೇಳಿದ್ರೆ ಪರೀಕ್ಷಿತನ ತೋಳಲ್ಲಿದೆ ಮಗು. ಇಷ್ಟಕ್ಕೂ ಅವ ಏನು ಅಪಚಾರವನ್ನು ಗೈದ ಅಂತ ಇಂತಹ ಶಿಕ್ಷೆಯನ್ನು ಕೊಟ್ಟೆ ನೀನು. ಅಂದ್ರೆ ಅಪಚಾರ ಅವನದಲ್ಲ ಮಗು, ಮತ್ತೆ ಅಪಚಾರ ನಮ್ಮದು. ನಮ್ಮತ್ತೆ ಅವನೇನು ತಪ್ಪು ಮಾಡಿದ? ನಮ್ಮ ಆಶ್ರಮವನ್ನು ಸುಟ್ಟು ಹಾಕಿದ್ನೇ, ಇಲ್ಲ ತಪೋಭೂಮಿಯನ್ನು ಭಂಗಗೊಳಿಸಿದ್ನೇ ಅವ. ಇಲ್ಲ. ಉಳಿದ ನಾರಿಯರು ಮಡದಿಯೋರ್ವಳನ್ನು ಬಿಟ್ಟು ಉಳಿದ ನಾರಿಯರೆಲ್ಲರೂ ಮಾತೆಗೆ ಸಮಾನರೆಂಬ ಹಾಗೆ ಧರ್ಮ ಬುದ್ಧಿಯಿಂದ ನಡೆದವ. ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿಯವ, ಧರ್ಮ ಬೀರುವಾದಂತವ ನಮ್ಮ ಆಶ್ರಮಕ್ಕೆ ಬಂದು ಏನನ್ನು ಕೇಳಿದ? ಗುಟುಕು ನೀರನ್ನು ಕೇಳಿದ. ಹಾದಿಯಲ್ಲಿ ಹೋಗುವವರಿಗೆ ಕರೆದು ಕೊಡುವವರು ನಾವು. ಧರ್ಮ ಬುದ್ಧಿಯಲ್ಲಿರಬೇಕಾದ ನಾವು ಕರೆಸಿ ಅವನನ್ನು ಉಪಚಾರ ಮಾಡಬೇಕಿತ್ತು. ಅಂತಲ್ಲಿ ಬಂದು ಕೇಳಿದಾಗ ನೀರನ್ನು ಕೊಡುವಂತ ಸ್ಥಿತಿಯೂ ನಮ್ಮಲ್ಲಿಲ್ಲದಾಗಿ ಹೋಯಿತು. ನೀರನ್ನು ಕೊಡಬೇಕಾದ ಬದಲಿಗೆ ನೀನೇನನ್ನು ಕೊಟ್ಟೆ? ಶಾಪವನ್ನು ಕೊಟ್ಟು ಬಿಟ್ಟೆ. ಶಾಪವನ್ನು ಕೊಟ್ಟೆ. 17 ದಿನದೊಳಗೆ ತಕ್ಷಕ ದಂಶನದಿಂದ ನಿನಗೆ ಸಾವು ಬರಲಿ. ಮೊದಲೇ ಪಾಂಡವರ ಮೇಲೆ ಕ್ರೂರಿಯಾದಂತಹ ತಕ್ಷಕ ವಕ್ರ ದೃಷ್ಟಿಯನ್ನಿಟ್ಟಿದ್ದ. ತನ್ನ ಮಡದಿಯನ್ನು ಮಗನನ್ನು ಕಳೆದುಕೊಂಡು ಮರಣಕ್ಕೆ ಅರ್ಜುನ ಕಾರಣನಾಗಿದ್ದಾನೆ ಅನ್ನುವ ಕಾರಣಕ್ಕಾಗಿ ಪಾಂಡವರ ಮೇಲೆ ದ್ವೇಷವನ್ನಿರಿಸಿದ ಅವನಿಗೆ ನೀನು ಅವಕಾಶವನ್ನು ಮಾಡಿಕೊಟ್ಟೆಯಲ್ಲ ಕಂದ. ಪರಿಣಾಮವಾಗಿ ಚಕ್ರವರ್ತಿಯನ್ನು ಕಳೆದುಕೊಂಡು ಈ ಭೂಮಿ ನಶ್ವರವಾಯಿತು, ಬರಿದಾಗಿ ಹೋಯಿತು ಕಂದ. ತಲ್ದೆ ಮಲ್ಲಿಸು ಮನ್ನಿಸಪ್ಪ. ಎನ್ನ ಕರುಣಾ ಸಿಂಧು ಮಲ್ಲಿಸು, ನೀವೇ ಮನ್ನಿಸಬೇಕೀಗ. ಕರುಣಾ ಸಿಂಧು ಮಲ್ಲಿಸು. ಅಪ್ಪ ಮನ್ನಿಸಪ್ಪ. ಮನವು ಹರಿದುದು ಮುಂದ ಯೋಚಿಸಿದಂಥ ಕೃತಿಯದು. ಹೀಗಾಯ್ತಲ್ಲ. ಮನವು ಹರಿದುದು ಮುಂದ ಯೋಚಿಸದಂಥ ಕೃತಿಯದು. ಈ ಕೃತಿಯದು ಸಂದು ಹೋಯ್ತೆ ಅಗಣಿತ ಕೃತಿಯದು ಸಂದು ಹೋಯ್ತೆ. ತಂದೆ ಮನ್ನಿಸು ಎನ್ನ ಕರುಣಾ ಸಿಂಧು ಮಲ್ಲಿಸು ಜಿಯಾಗ ಇದಕ್ಕುಪಕೃತಿಯೇನು ಇದಕ್ಕೆ ಏನಪ್ಪ ಉಪಕೃತಿ? ಜನಕ ಮಲ್ಲಿಸೋ ಅಪ್ಪ ಅಪ್ಪ. ಕಂದ ಓ ಕರುಣಾ ಸಿಂಧುವೆ, ನಿನ್ನ ಹೃದಯ ಶ್ರೀಮಂತಿಕೆ ಎಂತದ್ದಪ್ಪ. ಅಂತಲ್ಲಿ ನೀನು ಜನ್ಮ ಕೊಟ್ಟ ಮಗ ಛೆ, ಇಂದು ಒಂದು ಕ್ಷಣದಲ್ಲಿ ನಾ ಎಂತಹ ವರ್ತನೆಯನ್ನು ತೋರಿಬಿಟ್ಟೆ. ಮಾತ್ರವಲ್ಲ, ತಪ್ಪು ಮಾಡಿದೆ.
ಸಾಮಾನ್ಯದ ತಪ್ಪಲ್ಲಪ್ಪ ಅದು. ನನ್ನ ಬದುಕಿನಲ್ಲಿ ಇಂದು ಯಾವತ್ತೂ ಮಾಡದಂತಹ ಬಹುದೊಡ್ಡ ತಪ್ಪು ಮಾಡಿದೆ. ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದಂತಹ ಅಪರಾಧ ಮಾಡಿದ್ದೇನೆ. ಈಗ ಅರ್ಥ ಆಯ್ತಪ್ಪ. ಸಾಮಾನ್ಯ ವ್ಯಕ್ತಿಗಳೇ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಅದರ ಪರಿಣಾಮ ಏನಾಗಿರ್ತದೆ ಎನ್ನುವುದಕ್ಕೆ ಎಷ್ಟೋ ಜ್ವಲಂತ ಸಾಕ್ಷಿಯನ್ನು ನಾವು ಕಂಡಿದ್ದೇವೆ. ಅಂತರದಲ್ಲಿ ವಿವೇಕ ಸಂಪನ್ನರಾದಂತಹ ನಾವೇ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟೆವುದಾದ್ರೆ ಅದರಿಂದ ಸಿದ್ಧಿಸಬಹುದಾದಂತಹ ಪರಿಣಾಮ ಏನು ಅಪ್ಪ? ಕಲ್ಪಿಸಿಕೊಳ್ಳುವಾಗ ಭಯ ಆವರಿಸ್ತಾ ಇದೆ. ನಾನು ಶಪಿಸಿದ್ದು ಸಾಮಾನ್ಯ ವ್ಯಕ್ತಿಯನ್ನೇ, ಆದರೆ ಶಪಿಸುವಂತಹ ಕಾಲಕ್ಕೆ ಆ ವ್ಯಕ್ತಿ ಯಾರು, ಅವನ ಯೋಗ್ಯತೆ ಏನು, ಇದರ ಬಗ್ಗೆ ಎಲ್ಲಿನಿತು ನಾ ಆಲೋಚನೆ ಮಾಡಲಿಲ್ಲಪ್ಪ. ಕೃತ್ಯ ಎಸಗಿದವ ಯಾರೇ ಆಗಿರಲಿ ಎಂಬುದಾಗಿ ಶಾಪ ವಾಕ್ಯ ನನ್ನ ಜೀವದಿಂದ ಹೊರ ಚಿಮ್ಮಲ್ಪಟ್ಟಾಗ ನನ್ನ ವಿವೇಕ ಎನ್ನುವುದು ನನ್ನ ಸ್ವಾಧೀನದಲ್ಲಿ ಇರ್ತಿದ್ರೆ ಅದನ್ನು ವಿವೇಚನೆ ನಾ ಮಾಡ್ತಿದ್ದೆ. ಆದ್ರೆ ಶಾಪ ಕೊಟ್ಟಂತಹ ಶಾಪ ಒಬ್ಬ ಚಕ್ರವರ್ತಿಗೆ, ಸಾಮಾನ್ಯ ಚಕ್ರವರ್ತಿಯಲ್ಲ, ಪವಿತ್ರವಾದ ಚಂದ್ರವಂಶದ ಕುಡಿಯಾಗಿ ಎಲ್ಲಾ ಪ್ರಜೆಗಳನ್ನು ಎಲ್ಲಾ ವಿಧದಲ್ಲಿ ಪಾಲಿಸಬಹುದಾದಂತಹ, ಪಾಲಿಸುತ್ತಿರುವಂತಹ, ಸಕಲ ಗುಣ ಸಂಪನ್ನ ನೆಲೆಸಿದಂತಹ ಪರೀಕ್ಷಿತ ಚಕ್ರವರ್ತಿ. ಒಬ್ಬ ಚಕ್ರವರ್ತಿ ಅಂತ ಹೇಳಿದ್ರೆ ನಾಡಿನ ಎಲ್ಲಾ ಪ್ರಜೆಗಳಿಗೆ ತಂದೆಯ ಸ್ಥಾನದಲ್ಲಿ ನಿಲ್ತಾನಂತೆ. ನಿಮ್ಮ ಮಗನಾಗಿ ನಾನು ಅವನಿಗೆ ಶಾಪ ಕೊಟ್ಟೆ, ಆದ್ರೆ ಏನಾಯ್ತು ಪರಿಣಾಮ? ಅವನಿಗೆ ನಾನು ಶಾಪ ಕೊಟ್ಟಿರಬಹುದು, ಅದರ ಪರಿಣಾಮ ನನ್ನ ಅಪ್ಪನಿಗೆ ನಾನು ಶಾಪ ಕೊಟ್ಟ ಹಾಗಾಗ್ಲಿಲ್ವೇ? ಒಬ್ಬ ಮಗ ಅಪ್ಪನಿಗೆ ಶಾಪ ಕೊಟ್ಟ ಅಂತ ಆದ್ರೆ ಆ ವಂಶ ವೃದ್ಧಿಸುವುದಕ್ಕೆ ಸಾಧ್ಯ ಉಂಟ? ಮತ್ತೆ ನಿರ್ವಂಶವಾಗಿ ಹೋಗ್ತದಪ್ಪ. ಅಂಥದ್ದೇ ಒಂದು ಚಕ್ರವರ್ತಿ ತಂದೆಯ ನೆಲೆಯಿರುವವನಿಗೆ ಶಾಪವನ್ನು ಕೊಟ್ರೆ ಮುಂದಕ್ಕೆ ಸಿದ್ಧಿಸಬಹುದಾದಂತಹ ಪರಿಣಾಮ ಏನು ಈಗ ನನ್ನ ಅರಿವಿಗೆ ಬಂದಿದೆ. ಆದ್ರೆ ವಿವೇಕದಿಂದ ಕೊಟ್ಟ ಶಾಪ, ಆದ್ರೂ ಆಡಿದ್ದು ನಾನು, ಯಾವತ್ತೂ ಖುಷಿಯಾಗುವುದಿಲ್ಲ. ನಾನು ಅಪರಾಧ ಮಾಡಿದ್ದೇನೆ, ಅವ ಅಪರಾಧ ಮಾಡಿದ್ದಾನೆಂತ ಭಾವಿಸಿದ್ದೇನೆ. ಕರುಣಾ ಸಿಂಧುಗಳು ಈ ಪ್ರಪಂಚದಲ್ಲಿ ಯಾವುದನ್ನು ಸಾಧಿಸಬಹುದಾದಂತಹ ಶಕ್ತಿ ಸಂಪನ್ನರಾದಂತಹ ನೀವು ಕೊಟ್ಟ ಶಾಪದಿಂದ ಅವನನ್ನಾದ್ರೂ ಉದ್ಧರಿಸಬೇಕು, ನನ್ನನ್ನು ಮನ್ನಿಸಬೇಕು. ಇದಕ್ಕೊಂದು ದಾರಿಯನ್ನು ಅಪ್ಪ ನೀವೇ ತೋರಿಸಬೇಕಪ್ಪ, ಕ್ಷಮಿಸಬೇಕು. ಕುವರ ಮರುಗಿದರೇನು ಫಲವಿದೇಗೆ, ಏನು ಫಲ ಇದೆ? ಜವದಿ ಜನಪಗಿ ಅರುಗಿ ವಾರ್ತಿಯ ಭುವಿಗೆ ಬಂದ ಪದವ ಕಳೆಯುವ ಹವಣನು ಮೇಲೆ ಒಲೆಯಲ್ಲಿ ಎಷ್ಟೇ ಬೆಂಕಿ ಉರಿದ್ರೂ ಉಪಯೋಗ ಇಲ್ಲ. ಪರಿಣಾಮ ಹಾಗೆ ಆಯ್ತಲ್ಲ. ಒಂದು ಕಾರ್ಯವನ್ನು ಮಾಡುವ ಮೊದಲು 10 ಬಾರಿ ಯೋಚಿಸಬೇಕು ಅಂತ ಪ್ರಾಜ್ಞರು ಹೇಳ್ತಾರೆ. ಹೌದು. ಕಾರ್ಯ ನಡೆದು ಹೋದ ಮೇಲೆ ಎಷ್ಟು ಯೋಚನೆಯನ್ನು ಮಾಡಿದ್ರೆ ಫಲ ಏನು ಕಂದ? ಚಕ್ರವರ್ತಿಗೆ ಶಾಪವನ್ನೇನೋ ನೀನು ಕೊಟ್ಟಿದ್ದಿ, ಆದರೆ ಅದನ್ನು ತಪ್ಪಿಸುವ ಬಗೆಯನ್ನೂ ನಾವು ಹುಡುಕಬೇಕು ಕಂದ. ಅದು ನಿಮ್ಮಿಂದ ಮಾತ್ರ ಸಾಧ್ಯಪ್ಪ. ಮನುಷ್ಯ ಪ್ರಯತ್ನಕ್ಕಿಂತ ಮಿಗಿಲಾದದ್ದು ಪ್ರಪಂಚದಲ್ಲಿ ಬೇರೇನೂ ಇಲ್ಲ. ಹಾಗಂದ್ರೆ ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಿದ ಅಂತಾದ್ರೆ ಮೀನಿನಂತೆ ನೀರಿನೊಳಗೆ ಈಜಬಲ್ಲ, ನೀರಿನ ಮೇಲೆ ನಡೆಯಬಲ್ಲ, ಗಾಳಿಯಲ್ಲಿ ಹಾರಾಡಬಲ್ಲ. ಅಂತಹ ಸಾಧನೆಯನ್ನು ಮಾಡಿಯೂ ಪ್ರಪಂಚದಲ್ಲಿ ವ್ಯಕ್ತಿಗಳು ಬದುಕಿ ಉಳಿಯುವುದಕ್ಕೆ ಸಾಧ್ಯ. ನೀನು ಶಾಪ ಕೊಟ್ಟ ವಿಚಾರ ಅವನಿಗೆ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ. ಇದನ್ನು ಅವನಿಗೆ ಮನವರಿಕೆ ಮಾಡಬೇಕು.
ಆ ಮರಣದಿಂದ ತಪ್ಪಿಸುವ ದಾರಿಯನ್ನಾದರೂ ನಾವು ಹೇಳಲೇಬೇಕು ಮಗು. ಇಲ್ಲ ಅಂತಾದ್ರೆ ಅವರ ಪ್ರಾಣವನ್ನು ಉಳಿಸುವವರು ಯಾರಿದ್ದಾರೆ? ಈ ಕ್ಷಣದಲ್ಲಿ ಹೋಗಿ ಅವನಿಗೆ ಅರುಹಲೇ ಬೇಡ ಮಗ. ನೀನು ಹೋದೆ ಅಂತಾದ್ರೆ ನಿನ್ನ ಮಾತಿಗೆ ಮೌಲ್ಯತೆಯಲ್ಲಿ ಬಂದೀತು ಎಂಬ ಭಾವ ನನಗೆ ಅರ್ಥವಾಗ್ತಾ ಇಲ್ಲ. ಎಲ್ಲಿಯಾದ್ರೂ ತನಗೆ ಶಾಪ ಕೊಟ್ಟವನೇ ಬಂದ ಅಂತಾದ್ರೆ ನಿನ್ನನ್ನು ಕಂಡಾಗ ವ್ಯಗ್ರನಾಗುವುದಕ್ಕೆ ಸಾಧ್ಯ. ಪರ್ಯಾಯ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ನನ್ನ ಶಿಷ್ಯನಿದ್ದಾನೆ ಗೌರಮುಖ, ಅವನನ್ನು ಕಳುಹಿಸಿ ಇಲ್ಲಿ ನಡೆದ ವೃತ್ತಾಂತವನ್ನು ತಪ್ಪಿಸಬಹುದಾದ ಹಾದಿಯನ್ನು ಅವನಿಗೆ ಸೂಚಿಸ್ತೇನೆ. ಗೌರಮುಖ, ಅರಮನೆ ಹತ್ತ ಹೋಗಿ ಎಲ್ಲ ವಿಷಯವನ್ನು ವಿಶದೀಕರಿಸಿ ಮುನಿತಾ ತೆರಳೆ ಜನಪನು ಭರಿತ ಪಶ್ಚಾತ್ತಾಪದುಳು ವನವೃತ್ತವನು ನೆನೆದು ಮುರಹರನ್ನ ಪತಿತನಾದೆ ಪರಮ ಋಷಿಯ ತೇಜವನ್ನಿ ಅರಿಯದಾದೆ ದುರಿತವೆನ್ನ ಭರದಿ ಕಿಡಿಯಿತೆ ಮೃಗಯ ವ್ಯಸನದಿ ಮರೆತೆನು ಯುಗ ಪುರುಷನ ಕೊರಳುಳ್ಳನು ಉರುಳನು ಅಗಲಿದಳೆ ಸಿರಿಗೆಲ್ಲನು ಹಗುರವಾದೆನಿ ನಾ ಹಗುರವಾದೆನಿ ಮುರಹರ ಹರಿ ಜನಾರ್ದನ ಕೇಶವ ಅಚ್ಯುತ ಮಾಧವ ಮುಕುಂದ. ನಾ ಮಾಡಿದ ಹೊಂಡಕ್ಕೆ ನಾ ಬಿದ್ದೇನೆ. ನಾ ಕೊಟ್ಟ ವ್ಯಸನದಲ್ಲಿಯೇ ನಾನು ಬಲಿಯಾಗಿ ಕಾಲಪುರುಷನ ಯುಗ ಪುರುಷನ ಉರುಳಿಗೆ ಕೊರಳನ್ನೊಡ್ಡಿದ್ದೇನೆ. ನಾನು ಬೇಟೆಯಾಟದಲ್ಲಿ ನಿರತನಾದ ನಾನು ಏನೋ ಕಂಡು ಮರೆಯಾಗಿ ಓಡುತ್ತಿರುವ, ಸಿಕ್ಕಿತು ಅಂತ ಭ್ರಮೆಯನ್ನು ಹುಟ್ಟಿಸುತ್ತಿರುವ ಒಂದು ಹರಿಣವನ್ನು ಓಡಿಸಿ 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 ಮುಂದೊತ್ತಿ ಹೋದಾಗ ಸಹನಾತೀತವಾದಂತಹ ತ್ರಿಷೆ ಅದರ ಬಾಧೆಯನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಇದ್ದ ಮುನಿಪರಲ್ಲಿ ಉದಕವ ಕೊಡು ಅಂತ ಕೇಳಿದರೆ ಅವ ಕೊಡದೇ ಇದ್ದಾವಾಗ ಸಿಟ್ಟುಕೊಂಡು ಅವನನ್ನು ಅಪಮಾನಿಸುವ ಉದ್ದೇಶದಲ್ಲಿ ಸತ್ತ ಹಾವೊಂದನ್ನು ಅವನ ಕೊರಳಿಗೆ ಹಾಕಿದ್ದೆ. ಆ ಪರಿಣಾಮವೇ ಅವನ ಮಗನಾದಂತಹ ಶೃಂಗಿ ಎನ್ನುವ ಮಹಾನುಭಾವ ಶಾಪವನ್ನು ಕೊಟ್ಟನಂತೆ. ಇಂದಿಗೆ ಮೊದಲುಕೊಂಡು 7 ದಿವಸದ ಒಳಗಾಗಿ ತಕ್ಷಕನೆನ್ನುವ ಘಟಸರ್ಪ ಪರೀಕ್ಷಿತರನ್ನು ಕಚ್ಚಿ ಸಾಯಿಸಲಿ ಎಂಬ ಹಾಗೆ ಶಮಿಕ ಮುನಿಯ ಮಗ ಶೃಂಗಿ ಕೊಟ್ಟ ಶಾಪ ಅವನ ಅಯ್ಯನಾದಂತಹ ಶಮಿಕರಿಗೆ ತಿಳಿದಾಗ ಬಹಳಷ್ಟು ನೊಂದರಂತೆ ಬೆಂದರಂತೆ. ತಿಳಿಯದೇ ಇರುವ ನಾನು ಅರಿತುಕೊಳ್ಳಬೇಕು ಎನ್ನುವ ಉದ್ದೇಶದಲ್ಲಿ ಅವರ ಶಿಷ್ಯನಾದ ಗೌರಮುಖನನ್ನು ನನ್ನ ಕಡೆಗೆ ಕಳುಹಿಸಿ, ಇನ್ನೇನಿದ್ರೂ ಸಪ್ತಾಹದ ಅವಧಿ ನಿನ್ನ ಜೀವನಕ್ಕೆ. ಇದನ್ನು ಕಂಡಾಗ ಬಹಳ ನೊಂದೆ ನಾನು. ಜೀವನದಲ್ಲಿ ಮರಣ ಎನ್ನುವುದು ಕಟ್ಟಿಟ್ಟ ಬುದ್ಧಿ. ಜಾತಸ್ಯ ಮರಣಂ ಧ್ರುವಂ. ಸಾವಿನ ದವಡೆಯಿಂದ ಯಾವನಿಗೂ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಸಾವು ಸಾರ್ಥಕವಾಗಬೇಕು, ಸಾವು ಸಮರ್ಪಕವಾಗಬೇಕು. ಅನಿಷ್ಟದಿಂದ ಸಾವು ಬರಕೂಡದು. ಮಾಡಿದ ತಪ್ಪಿನಿಂದ ಹೊಂದಿದ ಶಾಪವೇ ಒಂದು ಮರಣದ ಕೋಪವನ್ನು ನನಗೆ ಒದಗಿಸಿಕೊಟ್ಟಿತು ಅಂತಾದರೆ ಅಮೃತಾಂಶವಂಶ ವ್ಯೋಮಾಮೃತ ಕಿರಣನಾಗಿ ಬಾಳಿ ಬದುಕಿದಂತಹ ನನ್ನ ಸದ್ಗುಣ ಸಚ್ಚಾರಿತ್ರ್ಯ ಎಲ್ಲಿಗೆ ಹೋಯಿತು? ಪರೀಕ್ಷಿತ ಚಕ್ರೇಶ್ವರ ಪರೀಕ್ಷೀಣ ಹೊಂದುವ ಕಾಲದಲ್ಲಿ ದೇವರಿಂದ ರಕ್ಷಿಸಲ್ಪಟ್ಟವ. ಇದಕ್ಕೋ ನನ್ನನ್ನು ಭಗವಂತ ಉಳಿಸಿದ್ದು? ಬೇಡದ್ದನ್ನು ಮಾಡಿ ಸಾಯಿ ಮಗ ಅಂತಲ ಮಂತ್ರಿಜ್ಞರಲ್ಲಿ ಹೇಳಿದಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ತಕ್ಷಕನ ಕಡಿತದಿಂದ ಬದುಕಬೇಕು ಅಂತಾದರೆ ಕಡಲ ಮಧ್ಯೆ ಏಕಸ್ತಂಭ ದ್ವೀಪವನ್ನು ಮಾಡಬೇಕು. ಅದರಲ್ಲಿ ನೀನು ಉಳಿದೆಯಾದರೆ ಯಾರೂ ಒಳ ಪ್ರವೇಶಿಸುವ ಹಾಗಿಲ್ಲ. 7 ದಿವಸ ಕಳೀಲಿ ಮತ್ತೆ ನೋಡೋಣ ಅಂತ
ಹಾಗೆ ಪ್ರವೇಶಿಸುವುದಕ್ಕಿಂತ ಮೊದಲು ಒಂದು ಸಲ ರಾಣಿಯಾದ ಇರಾವತಿಯನ್ನು ಕಂಡು ಮಾತಾಡಬೇಕು ಅಂತ ಉಂಟು. ಒಳಮನೆ ಸೇರ್ತೇನೆ ನೋಡೋಣ. ಮನೆಗೆ ಬರೋದಿರೇಗೆ ಹಳಿದು ದುರ್ವಿಧಿಗಳು ನಳಲುತ್ತಿಗ ಜಲಜನೇತ್ರಿಗಿರಾವತಿಯೋ ಕಾಂತನನು ಕಾಣುತ್ತ ಸ್ವಾಮಿ ಸದ್ಗುಣಾಕರ ಭಾಗ್ಯದಾಯಕ ಸಗ್ಗವಿಂದಿಗೆ ಕುಕ್ಕಿ ಕುಸಿದುದೇ ಸ್ವಾಮಿ ಸದ್ಗುಣಾಕರ ಭಾಗ್ಯದಾಯಕ ಸಗ್ಗವಿಂದಿಗೆ ಕುಕ್ಕಿ ಕುಸಿದುದೇ ಕಾಂತಯಮ್ಮಯ ನೂತ ಬದುಕನು ಕ್ಲಾಂತಗೈದನಿ ಕಾಂತವಾಣಿಯ ಮುಂದಿನೇತಕಿ ಮಂದ ಭಾಗಿನಿ ಇಂದು ಬಾಳುವುದು ದುಂದು ಭುವಿಗೆ ಸಗ್ಗಬಿಂದಿಗೆ ಕುಕ್ಕಿ ಕುಸಿದುದೇ ರಮಣ ರಮಣ ಇರಾವತಿ, ಯೋಚಿಸಬೇಡಿ. ಸ್ವರ್ಗ ಸಮಾನವಾದಂತಹ ಸಂಪತ್ತನ್ನು ಹೊಂದಿದವರು ನೀವು, ಅದಕ್ಕೂ ಒಡೆಯರು ನೀವು. ಅದರಡಿಯಲ್ಲಿ ಬದುಕಿದವರು ನಾವು, ಬದುಕಿನ ಸುಖ ಸಂತೋಷವನ್ನು ಅನುಭವಿಸಿದವರು ನಾವು. ಸ್ವಾಮಿ, ಆ ಸ್ವರ್ಗವೇ ಇಂದು ಕುಗ್ಗಿ ಕುಸಿದು ಬಿದ್ದ ಹಾಗಾಯ್ತಲ್ಲ ನಮ್ಮ ಬದುಕಿನಲ್ಲಿ. ಆ ಶ್ರೀಕಾಂತ ಅನುಗ್ರಹಿಸಿದಂತಹ ಸುಖ ಸಂಪತ್ತು ನಮ್ಮ ಬದುಕಿನ ಕೊನೆಯ ತನಕ ಇರ್ತದೆ ಅಂತ ನಾವು ಭಾವಿಸಿಕೊಂಡ್ರೆ ಆ ವಾಣಿಯವರ ಬರೆದದ್ದನ್ನು ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯ ಇದೆ ಹೇಳಿ? ನಾವು ಹುಟ್ಟುವ ಪೂರ್ವದಲ್ಲಿ ಆ ವಿಧಾತ ನಮ್ಮ ಹಣೆಯ ಮೇಲೆ ಬರೆದಿರ್ತಾನೆ, ಹೀಗೆ ಹುಟ್ಟಬೇಕು, ಹೀಗೆ ಸಾಗಬೇಕು, ಹೀಗೆ ಅಂತ್ಯಗೊಳ್ಳಬೇಕು ಅಂತ. ಬರೆದಂತ ಆತ ಹೀಗೆ ಬರೆದಿದ್ದೇನಂತ ಹೇಳುವುದಿಲ್ಲ, ಬರೆಸಿಕೊಂಡವನಿಗೆ ಅದನ್ನು ಓದಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಹೇಳುವುದು ಸ್ವಾಮಿ, ವಿಧಿ ಎನ್ನುವುದಾಗಿ. ಭಾಗ್ಯದಾಯಕ ನೀವು ನೋಡಿ, ಅದೆಷ್ಟೋ ಮಂದಿ ಪ್ರಜಾವರ್ಗದವರು ಇಂದು ಸಂತೋಷದಿಂದ ದಿನ ಕಳೀತಾರಂತಾದ್ರೆ ಅದಕ್ಕೆ ಕಾರಣ ನೀವು ಸ್ವಾಮಿ. ಆದರೆ ಯಾರಿಂದ ಸುಖವನ್ನು ಅನುಭವಿಸ್ತಾ ಇದ್ದಾರೋ, ಸಂತೋಷವನ್ನು ಪಡ್ತಾ ಇದ್ದಾರೋ, ಅವರ ಕಣ್ಣೀರಿಗೆ ನಾವೇ ಕಾರಣರಾಗಿ ಬಿಟ್ಟೇವಲ್ಲ. ನಮ್ಮ ಬದುಕಿಗೆ ಏನ್ ಅರ್ಥ ಇದೆ ಸ್ವಾಮಿ? ಏನ್ ಅರ್ಥ ಇದೆ ಹೇಳಿ? ಮಾನಿ ನೀರಲ್ಲೇನಿ ದುಮ್ಮಾನದಿ ಬಳಲು ತಿಗಿಯ ಜಾಣೆ ಧೈರ್ಯವ ತಾಳನಿಗೆ ಏಣ ನಯನೆ ನಂಬಿದವರ ವೇಣುಧರ ಕೈ ಬಿಡುವನೇ ಭವ
ಬದುಕಿನ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ಗೆಜ್ಜೆಯ ಧ್ವನಿಗಳ ಮೂಲಕವಾಗಿ ನಿನ್ನ ಗಂಡನ ಅಂತಃಕರಣದ ಧ್ವನಿಯನ್ನು ವರ್ಧಿಸಿದವಳು ನೀನು. ಅನ್ಯರ ಅಂಗಳದಲ್ಲಿ ಆಡಿಕೊಂಡಿದ್ದಂತಹ ಅಂಗನೆಯನ್ನು ಕರೆತಂದು ಕರಪಿಡಿದು ಸಂಸಾರದಲ್ಲಿ ಒಂದಾಗಿಸಿ ಜೀವನವೇ ಒಂದು ಅಂತ ಹೇಳಿದ ಘಟನೆಯಲ್ಲಿ ಸಂಪೂರ್ಣ ಬದುಕಿನ ಯಜ್ಞದಲ್ಲಿ ನಾವು ಪಾಲುಗಾರರಾಗಿ ನಡೆಯನ್ನು ಮುನ್ನಡೆಸಿದೆವು. ನಮ್ಮ ಜೀವಿತಾವಧಿಯಲ್ಲಿ ಒಂದಲ್ಲ ಎರಡಲ್ಲ ನಾಲ್ಕು ಮಕ್ಕಳಿಗೆ ಜನ್ಮವನ್ನೂ ಕೊಟ್ಟೆವು. ಸತ್ಯಸ್ವಾಮಿ, ಆದರೆ ಇರಾವತಿ ಏನು ಪ್ರಭು? ಜೀರ್ಣ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಅವಸ್ಥೆ ಬದುಕಿನಲ್ಲಿ ಕರಾಳವಾದಂತಹ ಒಂದು ಕೈಗಳನ್ನು ನೀಡಿ ನಮ್ಮನ್ನು ಆಹುತಿಗೊಳ್ಳುವುದಕ್ಕೆ ಬರುತ್ತಿರುವಾಗ ಆ ಕರಾಳತೆಗೆ ತಾನು ತುತ್ತಾಗಿ ಬಿಟ್ಟೆನಲ್ಲ ಯಾಕೆ ಅಂತ ಒಂದು ಪ್ರಶ್ನೆ ತನ್ನಿಂದ ತಾನಾಗಿಯೇ ಹುಟ್ಟುವುದು ಸ್ವಾಭಾವಿಕ. ಜೀವನದ ಕೊನೆ ಬರ್ತದೆ ಎನ್ನುವುದಕ್ಕಾಗಿ ದುಃಖಿಸುವುದಿಲ್ಲ. ಕೊನೆಯ ತನಕ ನನ್ನ ಬದುಕನ್ನು ಯಾರೊಟ್ಟಿಗೆ ಕಳೀಬೇಕಿತ್ತೋ, ಯಾಕಾಗಿ ಕಳೀಬೇಕೋ, ಏನಕ್ಕಾಗಿ ಕಳೀಬೇಕೋ ಅವರನ್ನು ವಂಚಿಸಿಬಿಟ್ಟೆನಲ್ಲ ನಾನು ಅಂತ ನನಗನ್ನಿಸುವುದು. ನಾ ಹೋದರೆ ಕಷ್ಟ ಇಲ್ಲ, ನನಗೆ ಸುಖವೇ. ಜೀವನದಲ್ಲಿ ಆಶೆಪಾಶಗಳಿಂದ ಒಡವರಿದಂತಹ ದೇಹ ನಶ್ವರವಾದದ್ದು, ಒಂದಲ್ಲ ಒಂದು ದಿವಸ ಬಿದ್ದಿರುವುದಕ್ಕೆ ಇರುವಂಥದ್ದು. ಡಿಂಬದೊಳಗೊಂದು ಪ್ರಾಣ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ಬಂದೇ ಬರ್ತದೆ. ಆದರೆ ನನ್ನ ಅಗಲವಿಕೆಯಿಂದ ನನ್ನನ್ನೇ ನಂಬಿ ಬದುಕಿ ಸದ್ಗೃಹಿಣಿಯಾಗಿ ಬಾಳನ್ನು ಸವೆಸಬೇಕಾದಂತಹ ನಿನಗೆ ನಾವು ವಂಚನೆ ಮಾಡಿದನಲ್ಲ. ಯಾಕೆ ಸಂಭವಿಸ್ತದೆ ನನ್ನ ಸಾವು? ಏನಕ್ಕಾಗಿ ಸಂಭವಿಸುವುದಕ್ಕೆ ಒಂದು ಪಾತ್ರತ್ವ ಸಿದ್ಧವಾಯಿತು. ಮೈಮರೆತ ಬೇಟೆ, ಮೃಗಯಾ ವ್ಯಸನ, ಕಾಲಪುರುಷನಿಗೆ ನಾವೇ ಕೊಟ್ಟ ಜಾಗದಲ್ಲಿ ಅದು ಒಂದು. ನಮ್ಮ ಜುಟ್ಟನ್ನು ಬಿಡಿಸಿ ಅವನ ಕೈಗೆ ಕೊಟ್ಟು ನಿನ್ನಿಂದ ಏನಾದೀತು ಅಂತ ಕೇಳಿದರೆ ಅವ ಕಟಕಿ ಆಡದೆ ಇರ್ತಾನೆಯೇ? ಪರಮ ತಾಪಸ ನಿಧಿಯಾದಂತಹ ಯೋಗೇಶ್ವರನನ್ನು ನಾನು ಭಂಗಿಸಿದೆ. ಕ್ಷಮಾಶೀಲನಾದಂತಹ ಶಮಿಕ ಮುನಿಯನ್ನು ನಾನು ನೋಯಿಸಿದೆ. ಆದರೂ ಗುಣಾಢ್ಯನಾದಂತಹ ಆತ ಅವರ ಶಿಷ್ಯನ ಮೂಲಕ ನನಗೆ ಹೇಳಿ ಕಳಿಸಿದ, ಬದುಕುವುದಕ್ಕೆ ಏನಾದರೂ ಒಂದು ದಾರಿ ಹುಡುಕಲಿ, ಭುವನದ ಭಾಗ್ಯವೇ ನಂದಿ ಹೋಗುವುದು ತನಗೆ ಇಷ್ಟ ಇಲ್ಲ. ಚಕ್ರವರ್ತಿಯಾಗಿ ಇದು ತನಕ ಸಾಮ್ರಾಜ್ಯವನ್ನು ಕಟ್ಟಿ ಆಳಿಗೆ ಬೇಕಾಗಿ ತಾನು ಆಳಂತೆ ದುಡಿದವ, ಸಾಯಕೂಡದು ಅಂತ ತನ್ನ ಅಂತರಂಗವನ್ನು ಬಿತ್ತರಿಸಿದ. ಅದಕ್ಕಾಗಿ ನೋವು ಪಡ್ತಾ ಇದ್ದೇನೆ. ಆದರೆ ಒಂದಂತೂ ಸಮಾಧಾನ ಆಯಿತು ನನಗೆ. ಹಣೆಯ ಬರಹ ನಿನಗೂ ಗೊತ್ತಿದೆಯಲ್ಲ, ಹಣೆಯಲ್ಲಿ ಬರೆದದ್ದನ್ನು ಎಲೆಯಲ್ಲಿ ಒರೆಸಿದ್ರೆ ಹೋಗ್ತದೆಯೇ? ನೀನು ಗಟ್ಟಿ ಮನಸ್ಸು ಮಾಡಿಕೊ, ನೀನು ಸಮರ್ಥಳಾಗಿ ನಿಂತರೆ ನನಗೇನೂ ಹೆದರಿಕೆ ಇಲ್ಲ. ನನಗಾಗಿ ಎಲ್ಲವನ್ನೂ ಸಹಿಸಿಕೋ. ನೀನು ನನಗಾಗಿ ವಲ್ಲಭ ಎಲ್ಲ ಬಿಟ್ಟು ಸಲ್ಲಪೋಗಲೀಗ ಸ್ವಾಮಿ, ರಮಣ ವಲ್ಲಭನಿ ಎಲ್ಲ ಬಿಟ್ಟು ಸಲ್ಲಪೋಗಲೀಗ ಬರುವಿಗೆ ಖುಲ್ಲ ಪಲ್ಲಗೇಂದ್ರ ವಿಷಕಿ ಸಲ್ಲುವುದಾಗಿ ಪರಕಿಯಗಿ ಖುಲ್ಲ ಪಲ್ಲಗೇಂದ್ರ ವಿಷಕಿಗೆ ಸಲ್ಲುವುದಾಗಿ ಪರಕಿಗೆ ವಲ್ಲಭ ನೀಗೆಲ್ಲ ಬಿಟ್ಟು ಸಲ್ಲ
ಸಪ್ತಪದಿಯನ್ನು ತುಳಿದವಳು ನಾನು. ಸರಿ, ನಿಮ್ಮ ಛಾಯಾನುವರ್ತಿಣಿ ನಾನು. ದೇಹವನ್ನು ಬಿಟ್ಟು ನೆರಳಿರ್ತದೆ ಹೇಳಿ. ಎಲ್ಲ ಕಂಡ ಹೆಂಡಿರ ಜೀವನ ಎನ್ನುವುದೇ ಹಾಗೆ ಅಲ್ವೇ? ಒಂದು ಮುಖದಲ್ಲಿರುವಂಥ 2 ಕಣ್ಣುಗಳ ಹಾಗೆ, ಓಡುವ ರಥದ 2 ಗಾಲಿಗಳ ಹಾಗೆ, ದೇಹದ 2 ಕರಗಳ ಹಾಗೆ, ಹಾರಾಡುವ ಪಕ್ಷಿಯ 2 ರೆಕ್ಕೆಗಳ ಹಾಗೆ ಒಂದನ್ನೊಂದು ಬಿಟ್ಟಿರುವುದಿಲ್ಲ ಸ್ವಾಮಿ. 2 ಕೈಗಳಿಂದ ಒಂದು ಧರ್ಮದ ಕಾರ್ಯ, 2 ಕಾಲುಗಳಿಂದ ಒಂದು ಧರ್ಮದ ನಡೆ ಅಂತ ಆಡಿದರು. ಅದನ್ನು ಬಿಟ್ಟಿರುವುದಕ್ಕೆ ಸಾಧ್ಯವ ಸ್ವಾಮಿ? ಹೆಣ್ಣಾಗಿ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡವಳು ನಾನು, ಹೆಣ್ಣಾಗಿ ಪೂರ್ಣತೆಯನ್ನು ಅನುಭವಿಸಿದವಳು ನಾನು. ಅದಕ್ಕೆಲ್ಲ ಕಾರಣ ನೀವು ಸ್ವಾಮಿ. ನನ್ನ ಬದುಕಿನಲ್ಲಿ ನಿಮ್ಮಿಂದ ಹೆಚ್ಚು ಏನಿರುವುದಕ್ಕೂ ಸಾಧ್ಯ ಇದೆಯೇ ಹೇಳಿ? ಇಲ್ಲ ಸ್ವಾಮಿ, ಕೇವಲ ನಿಮ್ಮ ಸುಖದಲ್ಲಿ ಸಂತೋಷದಲ್ಲಿ ನಾನು ಭಾಗಿಯಾಗಿ ಬರ್ತೇನೆ ಅಂತ ಬಂದವಳಲ್ಲ. ನಿಮ್ಮ ಕಷ್ಟದಲ್ಲಿಯೂ ನಿಮ್ಮ ನೋವಿನಲ್ಲಿಯೂ ನನಗೆ ಪಾಲು ಬೇಕು ಅಂತ ಬಂದವಳು ಸ್ವಾಮಿ. ಓಹ್, ನನ್ನನ್ನು ಬಿಟ್ಟು ಹೋಗ್ತೀರಾ? ಬೇಡ ಸ್ವಾಮಿ. ಜೊತೆಯಾಗಿ ಬದುಕಿದವರು, ಜೊತೆಯಾಗಿ ಕೊನೆಯನ್ನು ಕಾಣೋಣ. ಆ ಹಾವು ನಿಮಗೆ ಮಾತ್ರ ಕಚ್ಚುವುದಲ್ಲ, ನಾವಿಬ್ಬರು ಒಂದಾಗಿ ಹೋಗೋಣ. ಒಟ್ಟಾಗಿ ಕಚ್ಚಲಿ, ಪರಲೋಕವನ್ನು ಜೊತೆಯಾಗಿ ಸೇರೋಣ. ನಾನು ಬರ್ತೇನೆ ಸ್ವಾಮಿ, ನಾನು ಬರ್ತೇನೆ. ಇರಾವತಿ, ಏನು? ಉದ್ವೇಗ ಪರವಶಳಾಗಬೇಡ. ಹುಲಿ ಹಿಡಿದು ಒಬ್ಬ ಸಾಯಬಾರ್ದು, ಹಾವು ಕಚ್ಚಿ ಒಬ್ಬನಿಗೆ ಮರಣ ಬರಬಾರ್ದು. ಅದಕ್ಕೆ ಶಾಪವೇ ಮೂಲವಾಗಿ ಕಚ್ಚುವುದಿದ್ದರೆ ತಕ್ಷಕನನ್ನು ಕಚ್ಚುವುದು. ಕೇವಲ ತನ್ನ ಹಲ್ಲುಗಳಿಂದ ಒಬ್ಬನನ್ನು ಕಚ್ಚಿ ಸಾಯಿಸುವುದು ಅಂತ ಹೇಳಿದರೆ ಒಬ್ಬನ ಪ್ರಾಣ ಮಾತ್ರ ಹೋಗುವುದಲ್ಲ, ಎಷ್ಟು ಜಾಗ ಅವನದ್ದಾದಂತಹ ಉರಿ ಜ್ವಾಲೆಗೆ ಸಿಡಿದು ಹಾರ್ತದೋ ಗೊತ್ತಿಲ್ಲ. ಘೋರ ವಿಷಧ್ವಂಸನಕ್ಕೆ ಎಷ್ಟೋ ಭಾಗ ಉರಿದು ಕರಟಿ ಕಮರಿ ಹೋಗುವುದಕ್ಕೆ ಸಾಧ್ಯ. ಇರಾವತಿ, ಬೇಡ. ಸತಿಯಾದ ನೀನು ಪತಿಯಾದ ನನ್ನನ್ನು ಅನುಸರಿಸ್ತೇನೆ ಅಂತ ಹೇಳಿದ್ರೆ ಆಗದು ಅಂತ ಹೇಳುವುದಕ್ಕೆ ನನಗೆ ಹಕ್ಕಿಲ್ಲ. ಮತ್ತ್ಯಾಕೆ ಬೇಡ ಸ್ವಾಮಿ? ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ನಿನ್ನನ್ನು ಅತಿಕ್ರಮಿಸುವುದಿಲ್ಲ ಅಂತ ನಿನ್ನನ್ನು ನಾನು ವರಿಸಿದವ ಅಲ್ವೇ? ಆದರೆ ಒಂದು ಮಾತು, ಏನು? ನಮ್ಮ ಹಿರಿಯರಾದಂತಹ ಪಾಂಡು ಸತ್ತ ಸಮಯದಲ್ಲಿ ಮಾದ್ರೀದೇವಿ ಸಹಗಮನವನ್ನು ಮಾಡಿದಳು. ಕುಂತಿದೇವಿ ಬದುಕಿದಳು. ಯಾಕೆ ಬಲ್ಲೆಯ? 5 ಮಕ್ಕಳ ಭವಿಷ್ಯವನ್ನು ತನ್ನ ಮಡಿಲಲ್ಲಿ ಹಾಕಿಕೊಟ್ಟು ಹೋದ ಹಿರಿಯರ, ತನ್ನವರ ಬದುಕಿನ ಆಶೆಯನ್ನು ಈಡೇರಿಸುವುದಕ್ಕಾಗಿ ತನ್ನ ಬದುಕನ್ನು ಕಟ್ಟಿಕೊಂಡಳು. ತನ್ನ 5 ಮಕ್ಕಳನ್ನು ತನ್ನ ಉಡಿಯಲ್ಲಿ ತುಂಬಿಕೊಂಡಳು. ಸತಿ ಸಹಗಮನ ಎನ್ನುವುದು ಕುಂತಿಗೂ ವಿಹಿತವಾಗಿತ್ತು. ಒಂದೇ ಕಾರಣಕ್ಕಾಗಿ ಬದುಕಿದಳು, ಮಕ್ಕಳ ಶ್ರೇಯಸ್ಸಿಗಾಗಿ. ನನ್ನಜ್ಜಿ ಸುಭದ್ರಾದೇವಿ ನನ್ನ ತಂದೆ ಸಾಯುವಾಗ 16 ವರ್ಷ ಅಂತೆ. ಎಷ್ಟು ಹತ್ತಿದ್ದಾಳೋ ನನಗೆ ಗೊತ್ತಿಲ್ಲ, ಎಷ್ಟು ಪ್ರಾಣ ಸಂಕಟದಿಂದ ತನ್ನ ಎದೆಯನ್ನು ಒತ್ತಿಕೊಂಡಿದ್ದಾಳೋ ನನಗೆ ಗೊತ್ತಿಲ್ಲ. ಯಾಕೆ ಬದುಕಿದಳು ಬಲ್ಲೆಯ? ಅವಳ ಸೊಸೆಯ ಗರ್ಭದಲ್ಲಿ ನಾನಿದ್ದೆ ನೋಡು. ಸೊಸೆಗೆ ದುಃಖವನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ತಾನು ಸತ್ರೆ ಚೊಚ್ಚಲ ಗರ್ಭಿಣಿಯಾದಂತಹ ಆ ಮುಗ್ಧ ಜೀವ ಉತ್ತರ ಏನು ಮಾಡಲಿ ಎನ್ನುವ ಉತ್ತರಕ್ಕೆ ತನ್ನ ಜೀವವನ್ನು ಉತ್ತರವಾಗಿ ಮುಡಿಪಿಟ್ಟಳು. ನನ್ನ ತಾಯಿ 16 ವರ್ಷದ ಯುವಕ ಸತ್ತಾಗ ತನ್ನ ಗರ್ಭದಿಂದ ಹೊರಬರುವಂತಹ ಮಗುವಿಗೆ ನಿನ್ನ ಅಪ್ಪ ಇಂಥ ಮಾತು ತೋರಿಸುವುದಕ್ಕೆ ಭಾಗ್ಯ ಇಲ್ಲದೆ ಚಡಪಡಿಸಿ ಕಣ್ಣೀರು ಸುರಿಸಿ ವಿಲವಿಲ್ಲದೆ ಒದ್ದಾಡಿದಳು. ಆದರೂ ಜೀವ ಯಾಕೆ ಹಿಡ್ಕೊಂಡ್ಲು ಗೊತ್ತಾ? ನಾನು ಗರ್ಭದಲ್ಲಿದ್ದೆ, ವಂಶದ ಉತ್ತರಾಧಿಕಾರಿ ನಾನು. ಹಿರಾವತಿ,
ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಬಾರದು ಅಂತ ನಿನ್ನನ್ನು ನಾನು ನಿರ್ಬಂಧ ಮಾಡ್ತಾ ಇಲ್ಲ. ಏನು ಸ್ವಾಮಿ, ಮತ್ತೇನು? ನನ್ನನ್ನು ಸತ್ತು ಬದುಕಿಸು, ಸಾಯುವ ನನ್ನನ್ನು ಉಳಿಸು. ನಿನ್ನ ಕೈಗೆ 4 ಮಂದಿ ಮಕ್ಕಳನ್ನು ನಾ ಕೊಟ್ಟಿದ್ದೇನೆ. ಹಿರಿಯನಾದ ಜನಮೇಜಯಗೆ ಪಟ್ಟವನ್ನು ಕಟ್ಟಿ ಸಾಮ್ರಾಜ್ಯದ ರಕ್ಷಣೆಯನ್ನು ಮಾಡುವಲ್ಲಿ ಹಿತವಂತೆಯಾಗಿ ಮಕ್ಕಳಿಗೆ ಬೋಧನೆಯನ್ನು ಮಾಡುವುದಕ್ಕಾದರೂ ನನ್ನ ಕಾಲ ಕಳೆದ ಮೇಲೆ ನೀನು ಬೇಕು ಇರಾವತಿ. ನನ್ನ ಬದುಕಿನ ನನ್ನ ಬದುಕಿನ ಅರಿವು, ನನ್ನ ಬದುಕಿನ ತಿಳಿವು ನನ್ನ ಮಕ್ಕಳಿಗೆ ನೀ ಹೇಳಬೇಕು. ಆದರೆ ತಪ್ಪಿಯೂ ವಿಷಧ್ವಂಸನದಿಂದ ನಾನು ಸತ್ತೆ ಎನ್ನುವ ಸುದ್ದಿ ನನ್ನ ಮಗನಾದ ಜನಮೇಜಯನಿಗೆ ಯಾವ ಕಾಲಕ್ಕೂ ತಿಳಿಯಕೂಡದು. ಅಪ್ಪನ ಮರಣವನ್ನು ಮಾಡಿದವ ಇಂಥವ ಅಂತ ಮಕ್ಕಳಿಗೆ ಗೊತ್ತಾದರೆ ಒಂದು ದ್ವೇಷ ಮತ್ತೂ ಬೆಳೆಯುತ್ತದೆ. ಆ ಶಾಪಕ್ಕೆ ನಾನು ಅರ್ಹರಿದ್ದು ನಾ ಸಾಯುವುದಕ್ಕೆ ಹೋಗ್ತಾ ಇರುವುದು. ನನ್ನ ಮರಣವನ್ನು ಭಗವಂತನಿಗೆ ಪುಷ್ಪವಾಗಿ ಅರ್ಪಿಸುವುದಕ್ಕೆ ನಾನು ಹೊರಡುತ್ತಾ ಇರುವುದು. ನನಗಾಗಿ ಒಂದು ಉಪಕಾರ ಮಾಡು, ನನಗಾಗಿ. ಎಷ್ಟೋ ಜನ್ಮದಲ್ಲಿ ಮಾಡಿದಂಥ ಪಾಪದ ಫಲ ಸ್ವಾಮಿ. ಅಲ್ಲದಿದ್ರೆ ನಿಮ್ಮ ಜೊತೆಯಲ್ಲಿ ಸಾಯುವುದಕ್ಕೂ ನನಗೆ ಅವಕಾಶ ಇಲ್ವೇ? ಸಾಯ್ಬೇಡ. ಹೆಂಡತಿಯ ಗರ್ಭದಲ್ಲಿ ಗಂಡನೇ ಮಗುವಿನ ರೂಪದಲ್ಲಿ ಹುಟ್ಟುತ್ತಾನೆ ಎನ್ನುವುದಕ್ಕೆ ಶಾಸ್ತ್ರ ಹೇಳಿದ್ದು. ಅಪ್ಪನೇ ಮಗನಾಗಿ ಜನ್ಮ ತಳೆಯುತ್ತಾನೆ. ಹೌದಲ್ಲ? ಸತ್ಯ. ಹಾಗಾದರೆ ನಾನು ನಿನ್ನ ಮಕ್ಕಳ ರೂಪದಲ್ಲಿ ನಿನ್ನೊಟ್ಟಿಗೆ ಇದ್ದೇನೆ ಅಂತ ತಿಳಿ. ಹೇಗೆ ಬದುಕುವುದಕ್ಕೆ ಸಾಧ್ಯ ಸ್ವಾಮಿ? ಭಗವಂತನಾದ ನಾರಾಯಣನನ್ನು ಸ್ಮರಿಸು. ನಂದಗೋಕುಲದ ಕಂದನಾಗಿ ಕಾಣಿಸಿಕೊಂಡಂತಹ ನಮ್ಮ ಮುದ್ದು ಕೃಷ್ಣನನ್ನು ಸ್ಮರಿಸುತ್ತಾ ಇರು. ನಂದಗೋಕುಲದ ವೇಣು ಲೋಲನನ್ನು ಅನವರ್ತವೂ ಧ್ಯಾನಿಸುತ್ತಾ ಇರು. ರಂಗನಾಯಕನಾದಂತಹ ಮಂಗಳಮೂರ್ತಿ ವಾಸುದೇವ ನಿನಗೆ ಮಂಗಳವನ್ನೇ ಒದಗಿಸಿಯಾನು. ಇರಾವತಿ, ನಿನಗೆ ಮಂಗಳವನ್ನೇ ಒದಗಿಸಿಯಾನು. ದುಃಖ ಮಾಡಬೇಡ, ದುಃಖಿಸಬೇಡ. ಮೌನ ಸಮ್ಮತಿ ಹೋಗು. ದೊರೆಯ ವಾಕ್ಯಕ್ಕೆ ಮಕ್ಕಳಿಗಾಗಿ ಬದುಕುತ್ತೆ. ಸಮ್ಮತಿ ದೊರೆಯೇ. ನನ್ನ ಬದುಕಿನಲ್ಲಿ ಆ ದೇವರ ಕರುಣೆ ಇದ್ದದ್ದೇ ಹೌದಂತಾದ್ರೆ ನಿಮ್ಮನ್ನೇ ವರ ರೂಪದಲ್ಲಿ ಕೊಟ್ಟರೆ ಸಾಕು ಸ್ವಾಮಿ. ಬಂದನಾಗ ಶುಕ ಮುನಿ ಬಂದನಾಗ ಚಿರ ಷೋಡಶ ಮುನಿ ಇಂದು ಕಾಂತಿಯ ಚಲ್ಲಿ ನೃಪತಿಗೆ ಬಂದನಾಗ ಶುಕ ಮುನಿ ಬಂದನಾಗ. ನಮೋ ನಮಃ. ಪ್ರತಿಯೊಬ್ಬರೂ ಶುಕಮುನಿಗಳು ಬಂದರು ಎನ್ನುವ ಹಾಗೆ ಹರ್ಷೋದ್ಗಾರವನ್ನೆಬ್ಬಿಸುವಾಗ ನಿಮ್ಮ ಜನ್ಮ ನನ್ನ ಕಣ್ಣ ಮುಂದೆ ಬರ್ತದೆ ಸ್ವಾಮಿ. ಕೃಷ್ಣದ್ವೈಪಾಯನ ಮುನಿಗಳು ಗಿಳಿಯ ರೂಪದಲ್ಲಿ ಬಂದಿರುವಂತಹ ಘೃತಾಚಿಯನ್ನು ಅಪ್ಸರೆಯನ್ನು ಸೇರಿದಾಗ ಹುಟ್ಟಿದ ಮಗ ನೀವು ಶುಕಮುನಿಗಳು, ಮಹಾಯೋಗಿಗಳು. ಜೀವನದಲ್ಲಿ 16 ವರ್ಷ ಷೋಡಶ ಕಳಾ ಪೂರ್ಣರಾಗಿ ಬದುಕಿದವರು, ಮಹಾತತ್ವಜ್ಞಾನಿಗಳು. ಏನು ಬಂದಿರಿ ಪ್ರಭು? ನಿನ್ನ ಮುಖ ನೋಡಿದರೆ ನೊಂದೆಯ ನೃಪ ಸಾವು ಬಂತೆನುದಿಂದು ಪರಮಾರ್ಥವನು ತಿಳಿಗೆ ಗೌದಿನಿಯ ಮಾಯಾ ವಿಲಾಸವ ಮೀರಿ ಯೋಚಿಸುತ್ತ ಜೀವನಿಂಗಿಗದೊಳಗೆ ಬಲುತೆರ ನೋವು ನಲಿಯುಗಳಿಹುದು ಸಗಜವು ಭಾವ ಶುದ್ಧಿಯ ತಳೆದು ಧೇಗಳಿ
ಬಂದ ಬಿಡಲರಿವೆ ನೊಂದೆಯ ನೃಪ ಸಾವು ಬಂತೆಂದು ಅಯ್ಯ ಶುಕಮುನಿ ಬಂದ ನನ್ನನ್ನು ಒಳ್ಳೆಯ ರೀತಿಯಿಂದ ಸತ್ಕರಿಸಿದೆ. ಸರಿ, ಹಾಗಂತ ನಾನು ನಿನ್ನ ಮುಖವನ್ನು ನೋಡಿದರೆ ನೊಂದ ಭಾವ, ಕಂದಿದ ಆನನ, ತಿಳಿತಯ್ಯ, ಎಲ್ಲವನ್ನರಿತೇ ಬಂದಿದ್ದೇನೆ. ಮರಣ ಬಂತು ಎಂಬ ಭೀತಿಗಾಗಿ ನೊಂದೆ ಏನು? ನೀನು ಸಾಮಾನ್ಯನಲ್ಲ, ರಾಜರ್ಷಿ ಇದ್ದೀಯ. ಹಾಗಾದ ಮೇಲೆ 4 ಮಂದಿಗೆ ಹೀಗಲ್ಲ, ಜೀವನ ಹೀಗೆ ಸಾಗಿಸಬೇಕು ಅನ್ನುವುದನ್ನು ಬೋಧಿಸಬೇಕಾದವ ನೀನು. ಹಾಗಿರುವ ನೀನೇ ಈ ಹೊತ್ತಿಗೆ ಮರಣ ಬಂತು ಅಂತ ಮನಸ್ಸಿನಲ್ಲಿ ಕೊರಗುತ್ತಾ ಇದ್ದೀಯೇನು? ಜೀವನ ಅಂದ್ರೆ ಏನು? 3 ದಿನದ ಸಂತೆ. ಸರಿ, ಹುಟ್ಟು ಎನ್ನುವುದು ಅನಿರೀಕ್ಷಿತ, ಜೀವನವು ಅನಿವಾರ್ಯ, ಸಾವು ಎನ್ನುವುದು ಕಟ್ಟಿಟ್ಟ ಬುತ್ತಿ. ಆ ಸಾವು ಬಂತು ಎಂದಾದರೆ ಈ ಭವದ ಬಂಧನವು ಕಳೆದು ಪುಣ್ಯಲೋಕವು ಪ್ರಾಪ್ತಿಯಾಗುವುದು ಎನ್ನುವುದೇ ಪ್ರತೀತಿಯಲ್ಲ. ಸರಿ, ಹಾಗಿದ್ದ ಮೇಲೆ ಇಷ್ಟನ್ನೆಲ್ಲವನ್ನು ಅರಿತ ಮೇಲೆ ಜಾತಸ್ಯ ಮರಣಂ ಧ್ರುವಂ ಎನ್ನುವುದನ್ನು ನೀ ತಿಳಿದ ಮೇಲೆ ಈ ರೀತಿಯಾಗಿ ನೀ ದುಃಖಿಸುತ್ತಾ ಇದ್ದೀಯಲ್ವೇನೋ? ಏನೋ ಕಾರಣ ಪ್ರಭು. ಮರಣ ಸಹಿತವಾಗಿರುವಂತಹ ಈ ಸಮರ ಭೂಮಿಯಲ್ಲಿ ಅರ್ಥಾತ್ ನಮ್ಮ ಅಜ್ಜನಿಗೆ ಒಂದು ಹೆಸರಂತೆ, ಯುಧಿಷ್ಠಿರ. ಅಂತಹ ಯುಧಿಷ್ಠಿರ ಜೀವನ ಸಂಗ್ರಾಮದಲ್ಲಿ ಸ್ಥಿರವಾಗಿ ನಿತ್ತವ. ಅಂತಹ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದಕ್ಕೆ ನನಗಾಗ್ತದೋ ಇಲ್ವೋ ಅಂತ ಒಂದು ಅನುಮಾನ. ಯಾಕೆ? ನನಗೆ ಒಂದೇ ಒಂದು ಆಶೆ. ಏನಪ್ಪ? ಉಳಿದ ಸಪ್ತಾಹ ಅಂದರೆ 7 ದಿವಸದ ಒಳಗೆ ನನಗೆ ದಿನ ಇದೆ, ನಾನಿನ್ನು ಬದುಕಿನ ಅವಸಾನದ ಘಟ್ಟವನ್ನು ಕಾಣ್ತೇನೆ ಅಂತ ಹೇಳ್ತದೆ ಮನಸ್ಸು. ಆ ದಿನದ ಅವಧಿಯಲ್ಲಿ ಏನಾದರೂ ಒಳ್ಳೆಯತನದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳೋಣ, ಮಹಾವಿಶೇಷದಲ್ಲಿ ಸಕ್ರಿಯನಾಗುವಂತೆ ನಾನು ಸಜ್ಜಾಗೋಣ, ಹೀಗೆ ನನ್ನ ಮನಸ್ಸು ಹಂಬಲಿಸ್ತಾ ಇದೆ. ಅದಕ್ಕೇನಾದರೂ ದಾರಿ ಇದೆಯೇ ಪುಣ್ಯಾತ್ಮ? ಅಯ್ಯ, ನಾನು ತಿಳಿದ ಒಂದು ಕಥೆಯನ್ನು ನಿನಗೆ ಹೇಳ್ತೇನೆ. ಹೇಗೆ? ಹಿಂದೆ ಕಟ್ವಾಂಗನೆಂಬ ಅರಸ ದೇವತೆಗಳಿಗೆ ಮರಳಿ ಸ್ವರ್ಗವನ್ನು ಒಪ್ಪಿಸಿದ ಕಾಲಕ್ಕೆ ಒಲಿದ ದೇವತೆಗಳು ನಿನಗೆ ಏನು ಬೇಕು ಅಂತ ಕೇಳಿದಾಗ ನನ್ನ ಜೀವನ ಎಷ್ಟು ಕಾಲಕ್ಕಿದೆ ಎನ್ನುವ ಹಾಗೆ ಇವ ಪ್ರಶ್ನೆಯನ್ನು ಮಾಡಿದರಂತೆ. ಆಗ ಇವನಿಗೆ ಗೊತ್ತಾದದ್ದು ಏನು? ಇನ್ನಿವನ ಜೀವನ ಇರುವುದು 2 ಜಾವದ ಜೀವನ ಅನ್ನೋ ಹಾಗೆ. ಆ ಹೊತ್ತಿಗೆ ಇನ್ನು ಏನು ಮಾಡುವುದು ಎನ್ನುವ ಹಾಗೆ ವಿಚಲಿತನಾಗದೆ ತನ್ನ ರಾಜ್ಯ ಸಮಸ್ತವನ್ನು ತನ್ನ ಮಗನಿಗೊಪ್ಪಿಸಿ ಇದ ಹರಿಧ್ಯಾನವನ್ನು ಮಾಡಿದನಂತೆ. ಅವ 2 ಜಾವದಲ್ಲೇ ಅಷ್ಟನ್ನು ಮಾಡಿದ್ದಾನೆ. ನಿನಗೆ 7 ದಿವಸ ಇದೆ. ಆದ್ದರಿಂದ ಏನು ಮಾಡ್ತೀರಿ ಪ್ರಭು? ಅದರಿಂದ ನೀಗಳು ಉಭಯ ಶುದ್ಧಿಗಳಿಂದ ಪದುಮನಾಭನ ಕಥೆಯ ಮುದದುಳಾಲಿಸಿ ಮಾಯಿ ಪರ್ಯಂತ ಶ್ರೀ ಹರಿಪದನನು ಸೇರುವೆಯ ಅದರಿಂದ ನೀಗಲು ಭಯ ಶುದ್ಧಿಗಳಿಂದ ಪದುಮನಾಭನ ಕಥೆಯ ಆದ್ದರಿಂದ ನೀನು ಈಗ ಉಭಯ ಶುದ್ಧಿಗಳಿಂದ ಹೇಳಿದ್ರೆ ಮಾನಸಿಕ ಶುದ್ಧಿಯೂ ಬೇಕು, ಹಾಗೆ ದೈಹಿಕ ಶುದ್ಧಿಯೂ ಬೇಕು. ಇವೆರಡುಗಳನ್ನು ಕೂಡಿಕೊಂಡು ನೀನು ಭಾಗವತ ಪ್ರವಚನವನ್ನು ಕೇಳಬೇಕು. ನನ್ನ ಅಯ್ಯನಿಂದಲೇ ನಾನು ಆರ್ಜಿಸಿದ್ದು. ಈ ಹೊತ್ತಿಗೆ 7 ದಿವಸದ ಭಾಗವತ ಪ್ರವಚನವನ್ನು ನಿನಗೆ ನಾನು ಮಾಡುತ್ತೇನೆ. ಆ ಮೂಲಕವಾಗಿ ಹರಿಧ್ಯಾನದಲ್ಲೇ ನಿನ್ನ ಮನಸ್ಸನ್ನು ನೀನು ಮಗ್ನವಾಗಿರಿಸಿಕೊಳ್ಳಬೇಕು. ಹರಿಧ್ಯಾನದಲ್ಲೇ ಇರುವಾಗ ನಿನ್ನ ಪ್ರಾಣ ಹೋಯಿತು ಅಂದಾದರೂ ಕೂಡ ಹರಿಪದಕ್ಕೆ ಸಮರ್ಪಣೆಯಾಗ್ತದೆ. ನಿಜವಲ್ವೋ? ಭಗವದ್ ಧ್ಯಾನ, ಭಾಗವತ ಸಪ್ತಾಹ ಹೀಗೆ ಬಾ. ಪರಮ
ವಿಷ ವೈದ್ಯನಿಗೆ ಶಪನ ಇರಲು ಜೇಗ ತೊಳಕರಗಳು ಶುಚಿಗೆ ಭಾರಿ ವಿಷ ವೈದ್ಯನ ಆಕಾಶವನ್ನು ಪತಗಿದಿರು ಬರುವುದನ್ನು ಕಂಡ ತಕ್ಷಕನು ಯಾರಿಗೆ ಅಡ್ಡೆ ಬಂದು ಒಂಟಿ ಬ್ರಾಹ್ಮಣ ಮೊದಲು ನನಗಿತ್ತು ಅಲ್ಲ ಮೊದಲು ಅಪ್ಪನಿಗಿತ್ತು ಅದಕ್ಕಿಂತ ಮೊದಲು ಅವರ ಅಪ್ಪನಿಗಿತ್ತು ಆಮೇಲೆ ನನಗೆ ಬಂತು ಇನ್ನು ಸ್ವಲ್ಪ ಹೊತ್ತಾದ್ರೆ ನಿನಗೆ ಬರ್ಬೋದು ನಿಮ್ಮ ಕುಟುಂಬದವರ ದೋಷ ನನಗೆ ಬರ್ತದ ದಾರಿಗೆ ಒಂಟಿ ಬ್ರಾಹ್ಮಣ ನನಗೆ ಅಪಶಕುನ ಆಯ್ತು ದಾರಿಯಲ್ಲಿ ಬರುವಾಗ ಆದ್ದರಿಂದ ಒಂಟಿ ಬ್ರಾಹ್ಮಣ ನಾನು ಬರುವಾಗ ನೀನು ಒಂಟಿ ಬ್ರಾಹ್ಮಣ ನಾನು ಒಂಟಿ ಹಾಗಾದ್ರೆ ನಾವಿಬ್ಬರು ಒಂಟಿಯೇ ನಾವಿಬ್ಬರು 20 ನಾವಿಬ್ಬರು 20 ಅಲ್ಲ ನಾವಿಬ್ಬರು ಒಂಟಿಗಟ್ಟಿಗೆ ಹೋಗುದು ಒಂಟಿಗಟ್ಟಿಗೆ ಒಂಟಿಗಟ್ಟಿಯಲ್ಲಿ 20 ಒಂಟಿ ಗಮನ ಇಲ್ಲ ಇಲ್ಲ ನಾವು ಒಂಟಿ ಬ್ರಾಹ್ಮಣ ಬೇರೆ 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 ಒಂಟಿ ಆಗೋಗಿ ಎಂತಾಯ್ತು ಹೌದು ಈ ದಾರಿಯಲ್ಲಿ ಎಲ್ಲಿಗೆ ನಾನು ಹೋಗ್ತಾ ಇರೋದು ನನ್ನ ದಾರಿಗೆ ಯಾರು ಅಡ್ಡ ಬಂದ್ರು ನಾನು ಲೆಕ್ಕಿಸುವುದಿಲ್ಲ ಇದು ಒಂಟಿಗಟ್ಟೆ ವಿಷಯ ಅಲ್ಲ ನಮ್ದು ಇಬ್ಬರು 20 ಬ್ರಾಹ್ಮಣರು ಒಂಟಿ ಬ್ರಾಹ್ಮಣರು ಇದು ನಿಮ್ ತೋಟ ಉಂಟಾ ಯಾಕೆ ಅಡಿಕೆ ತೋಟ ಯಾಕೆ ಎಲ್ಲ ಹಿಂಗಾರ ಎಲ್ಲ ತೆಗಿ ತಂದಿದ್ದೀರಿ ಇದು ಅಲ್ಲಿಂದ ಇಟ್ಕೊಂಡ್ ಬಂದದ್ದು ಮುಂದಿನ ತೋಟದಿಂದ ಮುಂದಿನ ತೋಟ ನಮ್ಮಲ್ಲಿ ಸ್ವಂತ ತೋಟ ಇಲ್ಲ ಇನ್ನು ಸೀಗೆ ಬೆಂಕಿ ಹಾಕೋದು ನಾನು ಯಾರು ಗೊತ್ತಾಯ್ತಾ ನಾನು ನಾಗಪಾತ್ರಿ ನೀನು ನಾಗಪಾತ್ರಿ ಆದ್ರೆ ನಾನು ಗರುಡ ಪಾತ್ರಿ ನೀವೆಲ್ಲಿಗೆ ಹೊರಟದ್ದು ನಾನು ಪರೀಕ್ಷಿತನಲ್ಲಿಗೆ ಯಾಕೆ ಪರೀಕ್ಷಿತನಿಗೆ ತಕ್ಷಕ ಕಚ್ಚಿ 7 ದಿವಸದಲ್ಲಿ ಸಾಯ್ತಾನಂತೆ ಅವನನ್ನು ಬದುಕಿಸುವುದಕ್ಕಾಗಿ ಹೊರಟ ಅವನನ್ನು ಕೊಲ್ಲುವುದಕ್ಕಾಗಿ ಹೊರಟವ ನಾನು ನನ್ನ ದಾರಿಗೆ ಯಾರು ಅಡ್ಡ ಬಂದ್ರು ನಾನು ಸುಮ್ಮನೆ ಇರುವುದಿಲ್ಲ ಪುಸ್ಸು ನಾನು ಪುಷ್ಷು ನೀನು ಪುಷ್ಷ ಮತ್ತೆ ಪುಸ್ಸು ನೀನು ಯಾರು ನಿನ್ನ ಹೆಸರೇನು ನಾನು ಅದನ್ನೇ ತಕ್ಷಕ ನಾನು ತಕ್ಷಕ ನನ್ನ ವಿಷಯ ಏನಂತ ಗೊತ್ತಾಗ್ಲಿಲ್ಲ ನನ್ನ ವಿಷಯ ಏನಂತ ತೋರಿಸ್ಬೇಕಾ ನೀನೆಲ್ಲಿಗೆ ಹೊರಟದ್ದು ನಾನು ಅವನನ್ನು ಬದುಕಿಸಿದ ಹೊರಟದ್ದು ಆಗುದಿಲ್ಲ ನಾನು ಬದುಕಿಸ್ತೇನೆ ನನ್ನ ಭಯಂಕರವಾದ ವಿಷದಿಂದ ಯಾರು ಬದುಕಿಸ್ಲಿಕ್ಕೆ ಸಾಧ್ಯವಿಲ್ಲ ಎಂತ ಭಯಂಕರ ವಿಷವಾದ್ರೂ ಅದರಿಂದ ನಾನು ಬದುಕಿಸ್ತೇನೆ ಹಾಗಾದ್ರೆ ನೋಡುವ ನೀನ್ಯಾರು ಯಾರು ವಿಷವೈದ್ಯ ಅಂದ್ರೆ ವಿಷವನ್ನು ತೆಗೆಯುವ ಹೌದೌದು ಹಾಗಾದ್ರೆ ನೋಡುವ ನಿನ್ನ ಎಷ್ಟು ವಿಷ ಉಂಟು ನೋಡ ಮಾವಿನವರ ಒಂದು ಗಳಿಗೆ ಕಚ್ಚಿ ಅದನ್ನು ಭಸ್ಮ ಮಾಡಿದ್ದೇನೆ ಆ ಹಣೆಯಲ್ಲಿ ಅದ ಭಸ್ಮವನ್ನು ತಗೊಂಡು ನೀನು ಹಣೆಗಚ್ಚು ಹೋಗು ನನಗೆ ಯಾರು ಹಚ್ಚಿದಂತೆ ನಾನು ನೋಡ್ತೇನೆ ನೋಡು ಹೇಗಿತ್ತು ಮಾವಿನವರ ಹಾಗೆ ಉಂಟು ನಾನು ಬದುಕಿಸಿದ್ದೆ ನೀನು ಭಯಂಕರ ಆಗದೆ ಹೌದಾ ಹಾಗಾದ್ರೆ ನಿನ್ನ ಮುಂದೆ ನನ್ನ ಸುದ್ದಿ ಇಲ್ಲ ನಾನು ಯಾರಂತೇಳಿ ನಿನಗೆ ಗೊತ್ತಾಗ್ಲಿಲ್ವಾ ನಾನು ಯಾರಂತ ಮೆಚ್ಚಿದರೆ ಭೂಸುರನೆ ಕಚ್ಚಿದರು ಭೂಸುರನೆ
ಭಿಕ್ಷಕ ಹೌದು. ವೇಷ ಮಾಡಿಕೊಂಡು ಬಂದವ ನಾನೇ. ಅಲ್ಲ, ನಿನಗೆ ಬೇರೆ ವೇಷ ಸಿಗ್ಲಿಲ್ವಾ? ಯಾಕೆ? ಆ ಒಂದು ವೇಷ ಅದು ನೋಡುವಾಗ ನನಗೆ ಡಿಂಗನನ್ನು ನೋಡಿದಾಗ ಆಯ್ತು. ಆಹಾ, ಹಾಗಲ್ಲ. ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಈ ರೀತಿಯಾದಂತಹ ವೇಷವನ್ನು ಮಾಡಿದೆ. ಅಯ್ಯೋ, ಮೆಚ್ಚಿದೆ. ಯಾಕೆ? ನಿನ್ನ ಸಾಮರ್ಥ್ಯವನ್ನು ನಾನು ಮೆಚ್ಚಿದವನಿದ್ದೇನೆ. ನನ್ನಲ್ಲಿ ಅಷ್ಟು ವಿಷವಿದ್ದರೂ ಕೂಡ ಅದೆಲ್ಲವನ್ನು ನೀನು ಸರಿ ಮಾಡಿದೆಯಲ್ಲ. ಕಚ್ಚಿ ಭಸ್ಮ ಮಾಡಿದಂತಹ ಮರವನ್ನು ಹೌದು, ಪುನರಪಿ ಬದುಕಿಸಿದ್ದೇನೆ. ಹೌದು, ಮೆಚ್ಚಿದ್ದೇನೆ. ಆದ್ರೆ ನೀನು ಹೋಗುವುದೆಲ್ಲಿಗೆ? ಪರೀಕ್ಷಿತನನ್ನು ಬದುಕಿಸುವುದಕ್ಕೋಸ್ಕರ. ಯಾಕಾಗಿ? ಯಾಕೆಂದ್ರೆ ಏನು ಬೇಕು ಎಷ್ಟು ಬೇಕು ಅವ ಕೊಡ್ತಾನೆ. ಹೌದಾ? ಹೌದು. ಹೌದೌದು. ಈಗ ನೀನು ಬಡತನ ಇರುವುದಕ್ಕಾಗಿ ಅಲ್ಲಿಗೆ ಹೋಗುವುದು. ಹೌದು. ಅವು ಎಷ್ಟು ಬೇಕಿದ್ರೂ ಕೊಡ್ತಾನೆ. ಸಂಪತ್ತೇ ಸಿಕ್ಕಿದ ಮೇಲೆ ಪಡವಿ ನೀಡುವ ಧನವ ಹಿಡುಕೊಡುವೆನು ನೂರ್ಮಡಿ ವಿಭವ. ಅಯ್ಯ ಪರೀಕ್ಷಿತನಲ್ಲಿಗೆ. ಹೌದು. ಯಾಕೆ ಬೇಕಾಗಿ? ನೀನೇ 7 ದಿವಸದಲ್ಲಿ ಅವನು ಕಚ್ಚಿ ಸಾಯ್ತಾನೆ ಎಂಬುದು ಗೊತ್ತುಂಟಲ್ಲ. ಹೌದು. ಅದಕ್ಕೆ ಅವನು ಬದುಕಿಸಿದ್ರೆ ಬೇಕಾದಷ್ಟು ಸಂಪತ್ತು ಕೊಡ್ತಾನೆ. ಬಡತನವೆನ್ನುವ ಕಾರಣಕ್ಕೆ ಬೇಕಾಗಿ ನೀನು ಅಲ್ಲಿಗೆ ಹೋಗುತ್ತಾ ಇದ್ದೀಯ. ಹೌದು. ಅಯ್ಯ, ಒಂದು ಮಾತನ್ನು ಕೇಳ್ತಾ ಇದ್ದೇನೆ. ಏನು? ಅವ ನಿನಗೆ ಎಷ್ಟು ಕೊಡ್ತಾನೆ ಅದರ 100 ಮಡಿ ನಾನು ಕೊಟ್ಟೆ ಎಂದಾದರೆ? ಹೌದು ಹೌದು, ನಾ ಕೊಟ್ಟೆ ಎಂದಾದರೆ ನೀ ಅಲ್ಲಿಗೆ ಹೋಗ್ತೀಯಾ? ನೀನು ಅಷ್ಟು ಕೊಡುವುದಾದ್ರೆ ಹಾ, ನನಗೆ ಲಾಭ ಆಗುದಾದ್ರೆ ಅಲ್ಲಿಗೆ ಹೋಗಬೇಡ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ನಮ್ಗೆ ಸಿಕ್ಕಿದ್ರೆ ಎಲ್ಲಿಯಾದ್ರೂ ನಮಗೆ ಸಿಕ್ಕಿದ್ರೆ ಆಯ್ತಲ್ಲ. ಭಂಡಾರ ಎನ್ನುವುದೆಲ್ಲ ಇರುವುದೇ ನನ್ನಲ್ಲಿ. ಹೌದು. ಹಾಗಾಗಿ ನಾನು ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಅವ ಎಷ್ಟು ಕೊಡ್ತಾನೋ ಅದರ 100 ಮಡಿಯನ್ನು ನಾನು ಕೊಡ್ತೇನೆ. ಪರೀಕ್ಷಿತನಲ್ಲಿಗೆ ಹೋಗಬೇಡ. ಅವನನ್ನು ಬದುಕಿಸಬಾರ್ದು. ಅವನನ್ನು ಬದುಕಿಸಿದ್ರೆ ನನಗೆ ಹಣ ಕೊಡುದಾದ್ರೆ ಸಾಯಿ ಎಷ್ಟು ಕೊಡು, ನಾನು 100 ಮಡಿಯಷ್ಟು ನಾನು ಕೊಡ್ತೇನೆ. ಆಯ್ತು. ನೀನು ತಲುಪುವುದಕ್ಕಿಂತ ಮುಂಚೆ ನಿನ್ನ ಮನೆಗೆ ಎತ್ತಿಸುವ ಜವಾಬ್ದಾರಿ ನನ್ನದು. ಸರಿ. ಹಾಗಾದ್ರೆ ಇನ್ನು ಅಲ್ಲಿಗಲ್ಲ, ಇಲ್ಲ, ಇಲ್ಲಿಗೆ. ಚಿನ್ಮಯ ಧ್ಯಾನದೊಡೆ ನರಪತಿ ತನ್ಮಯನು ಬಯಸಿರಲು ತನ್ನಯ ಋಣ್ಮಯದ ಬಿಂಬವರು ತೊರೆಯಲು ಸಮ್ಮತಿಯೊಳು. ಚಿರುಮನ ಧ್ಯಾನದಲ್ಲೇ ನಾನಿದ್ದೆ. ಏಕಸ್ತಂಭ ದ್ವೀಪ, ಇದರೊಳಗೆ ಒಂದು ನುಸಿಯೂ ಪ್ರವೇಶಿಸುವುದಿಲ್ಲ. ಅಂತಲ್ಲಿ ನೀನು ಯಾರು ಅಪರಿಚಿತ. ಏನೋ ತಂದಿದ್ದೀಯಲ್ಲ. ಹೌದು. ಯಾರಿಗಾಗಿ, ಯಾಕಾಗಿ? ಪ್ರಭು, ಇದೆಲ್ಲ ನಿಮಗಾಗಿಯೇ ತಂದದ್ದು. ಫಲವಸ್ತುಗಳನ್ನು ಸ್ವೀಕರಿಸಬೇಕು ಪ್ರಭು. ಭೂಪತಿಯು ಕೊಳುತ ಮುನಿ ವೃಂದವನು ಮನ್ನಿಸಿ ಕಳುಗಿಸಿ ಹಾಳು ಮಾಡಲು ಕಳ್ಳನದರುಳು ನೀಳ ಹುಳ ಚಡಪಡಿಸೆ ನೆನೆದನೋ. 7ನೆಯ ದಿನದವಧಿ ಮುಗಿಯಿತು. 7ನೆಯ ದಿವದವಧಿ ಮುಗಿಯುವ ಸಮಯ ಬಂತೆಂದು ಯಾವನೋ ಒಬ್ಬ ಕೃಷಿಕ ತಂದಿರಿಸಿದಂತಹ ಫಲವನ್ನು ಸೀಳಿ ಮಾಡಿ ನೋಡಿದೆನಾದರೆ ನೀಳ ಹುಳುವೊಂದು ಚಡಪಡಿಸುವುದು ಕಾಣುತ್ತದೆ.
ಹಣ್ಣಿನ ಒಳಗೆ. ಭಾಗವತ ಸಪ್ತಾಹ ಇವತ್ತಿಗೆ ಕೊನೆ. 7ನೆಯ ದಿವಸ ಶೃಂಗಿ ಕೊಟ್ಟಿರುವ ಶಾಪ ಯಾವ ಕಾಲಕ್ಕೂ ಋಷಿ ಶಾಪ ಎನ್ನುವುದು ಹುಸಿಯಾಗದು. ಬಂದ ತಕ್ಷಕ ಎನ್ನುವುದು ಸ್ಪಷ್ಟ. ನನ್ನ ಪ್ರಾಣವನ್ನು ತೆಗೆಯುವುದಕ್ಕೆ ಏನು 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 ಎಂಬ ಹಾಗೆ ಹುಡುಕಿ ಯಾವುದೋ ಒಂದು ರೂಪಾಂತರದಿಂದ ಮಾರುವೇಷದಿಂದ ಇಲ್ಲಿಯವರೆಗೆ ಬಂದ ನನ್ನನ್ನು ಸಮೀಪಿಸಿದ್ದಾನೆ. ಹೇ ಭಗವಂತ, ನನ್ನ ಮರಣವೇ ನಿಮಗೆಲ್ಲ ಸರಿ ಅಂತಾದರೆ ನಾನು ಅದರಿಂದ ದೂರ ಸರಿಯುವುದಕ್ಕೆ ಪ್ರಯತ್ನಿಸುವುದಿಲ್ಲ. ನೀಲ ಹುಳುವನ್ನು ತೆಗೆದು ನನ್ನ ಮರಣವನ್ನು ನಾನು ಸ್ವಾಗತಿಸುವ ಹಾಗೆ ಇದು ಕೊರಳಲ್ಲಿ ಕಾಪಾಡು ಸ್ವಾಮಿ ಕಾಪಾಡು. ರಕ್ತಾಕ್ಷರಾಮಕನಾಗಿ ಈ ಗಾಂಧಾರ ಭೂರಮಣಿಯನ್ನು ಸಂಭ್ರಮದಿಂದ ಆಳಿಕೊಂಡು ಬರುತ್ತಾ ಇದ್ದೇನೆ. ಅಲ್ಲಲ್ಲಿ ಚದುರಿ ಹೋಗಿದ್ದವರನ್ನೆಲ್ಲ ಜೊತೆ ಸೇರಿಸಿದೆ. ಸರಿಯಾದಂತಹ ಸ್ಥಾನಮಾನವನ್ನಿತ್ತು ಸಲಹುತ್ತಾ ಇದ್ದೇನೆ. ಜನರ ಬೆಂಬಲ ನನ್ನ ಪಾಲಿಗಿದೆ. ಎಂದಿನಂತೆ ಒಲಗ ಚಾವಡಿಯನ್ನು ಸೇರಿದ್ದಾಗಿದೆ. ಏನದು ಸುದ್ದಿ? ಯಾರೋ ಬಂದಿದ್ದಾರಂತಲ್ಲ. ನಮಸ್ಕಾರ. ನಮಸ್ಕಾರವಯ್ಯ. ಇಲ್ಲಿ ಅಧಿಕಾರಿ ಯಾರು? ನಾನೇ. ಏನಯ್ಯ ಸುಮ್ಮನೆ ಕೂತಿದ್ದಿ? ಏನು ಏನು ಅಧಿಕ ಪ್ರಸಂಗಿ? ಯಾರ ಮುಂಭಾಗದಲ್ಲಿ ಬಂದು ಮಾತಾಡ್ತಿದ್ದೇನೆ ಅಂತ ಪರಿಜ್ಞಾನ ಉಂಟು ನೋಡಿ. ನಾನು ಅಧಿಕ ಪ್ರಸಂಗ ಯಾವತ್ತು ಮಾಡುದಿಲ್ಲ. ಇವತ್ತು ಪ್ರಸಂಗದೊಳಗೆ ಬರ್ಬೇಕಾದ್ರೆ ಎಷ್ಟು ಒದ್ದಾಟ ಮಾಡಿದೆ ಅಂತ ನನಗೆ ಗೊತ್ತು. ನಿನ್ನನ್ನು ಈವರೆಗೆ ನೋಡಿದವನು ನಾನಲ್ಲ. ನಾನು ಹಾಗೆ ಸಿಗುವವನಲ್ಲ. ಹೌದಾ? ನಿನ್ನ ಮುಖವನ್ನು ಕಾಣುವಾಗ ನನಗೆ ಅರ್ಥವಾಗುತ್ತಾ ಇದೆ ನೀನೊಬ್ಬ ಪರದೇಶಿ ಎನ್ನುವ ಹಾಗೆ. ಏದಷ್ಟು ಪರದೇಶಿ ಅಲ್ಲ, ವ್ಯವಸ್ಥಿತವಾಗಿರುವಂತ. ಸ್ವಲ್ಪ ಹೌದು. ಹಾಗಾದ್ರೆ ಯಾರು ನೀನು? ಯಾಕೆ ಬಂದೆ? ಏನು ನಿನ್ನ ಉದ್ದೇಶ? ಒಂದೇ ವಿಷಯ ಹೇಳುದಾದ್ರೆ ಏನಯ್ಯ ಇಟ್ಕೊಂಡಿದ್ಯಾ? ಸಮಯಕ್ಕೆ ಸರಿಯಾಗಿ ಕೊಡ್ಬೇಕಂತ ಒಂದು ಪರಿಜ್ಞಾನ ಏನು ನಿಮ್ಮಷ್ಟಿಗೆ ನೀವು ಇಟ್ಕೊಳ್ಳ? ಸಮಯಕ್ಕೆ ಸರಿಯಾಗಿ ಏನು ಕೊಡುವುದು ನಿನಗೆ? ಕೊಡಬೇಕಂತ ಯಾಕೆ ಕೊಡ್ಲಿಲ್ಲ? ನಿಮ್ಮ ಖುಷಿಯ? ಯಾವುದು ಕೊಡಬೇಕಾದ್ರೆ ನಿನಗೆ? ನಮ್ಮ ಮಹಾರಾಜರಿಗೆ ಕಪ್ಪಗೊಳ್ಳಿಲ್ಲ. ನಿಮ್ಮ ಮಹಾರಾಜರು? ಹೌದು. ಯಾರವರು? ಹಸ್ತಿನಾವತಿಯ ಹೊಸ ಆಡಳಿತ ಈಗ ಪ್ರಾರಂಭ ಆಗಿದೆ. ಆದ್ದರಿಂದ ಹಳೆಯ ಬಾಕಿ ಯಾವುದೆಲ್ಲ ಉಂಟು ಎಲ್ಲ ಒಟ್ಟು ಸೇರಿಸಿ ಕೊಡ್ಬೇಕಂತ ಅಪ್ಪನೇ ಆಗಿದೆ. ಹಸ್ತಿನಾವತಿಯಿಂದ
ನಿನ್ನನ್ನು ಕೊಲ್ಲುವ ಹಾಗೆ ಮುಂದಾದ್ರೆ ದೂತವದೆ ಎಂಬುದು ನಿಷಿದ್ಧ. ನಿಮ್ಮ ಸಾಲ ತಗೊಳ್ಳಿಕ್ಕೆ ನಾವು ಬಂದ್ರೆ ನೀವು ನಮ್ಮಲ್ಲಿ ಜೋರಲ್ವಾ? ಸಾಲ ಸಾಲ ಯಾರು ಕೊಟ್ಟದ್ದು? ಯಾರಿಗೆ ಕೊಟ್ಟದ್ದು? ನೀವು ಕೊಡಬೇಕಾದ ಇಷ್ಟು ವರ್ಷ ಬಾಕಿ ಉಂಟು. ಪರಿಜ್ಞಾನ ಉಂಟೇನೋ ನಿನಗೆ? ಹೇಗೆ? ಯಾರಿಗೆ ಕೊಡಬೇಕಾದ್ದು? ಹತ್ತಿರಾವತಿಗೆ ಸಲ್ಲಬೇಕಾದ್ದು. ಜನಮೇಜನಿಗೆ. ಹೌದು. ಏನು? ಈಗ ಹೊಸ ಆಡಳಿತ ಅವ್ರದ್ದು. ಹೊಸ ಆಡಳಿತವಾಗ್ಲಿ ಹಳೆ ಆಡಳಿತವಾಗ್ಲಿ ಹಳೆ ಲೆಕ್ಕಪತ್ರವನ್ನೆಲ್ಲ ಬಿಡಿಸಿಟ್ಟಿದ್ದಾರೆ. ಯಾರ್ಯಾರು ಎಷ್ಟು ಕೊಡ್ಬೇಕಂತ ಎಲ್ಲ ಬರೆದಿಟ್ಟಿದ್ದಾರೆ. ಇದುವರೆಗೆ ಕೊಟ್ಟು ಅಭ್ಯಾಸವೇ ನಮಗಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ಯಾರಿಗೂ ಕೊಡುವುದಕ್ಕಾಗುವುದಿಲ್ಲ, ನಿನ್ನನ್ನು ಕೊಲ್ಲುವುದಕ್ಕೂ ನನ್ನಿಂದ ಆಗುವುದಿಲ್ಲ. ಒಂದು ಹೇಳ್ತೇನೆ, ಕೊಲ್ಲುವುದು ಬಿಡಿ, ನನ್ನ ಮೈ ಮೇಲೆ ಕೈ ಮಾಡಿದವರಿಗೆ ಗೊತ್ತಾದ್ರೆ ಮುಂದೆ ಬರುವ ಗಂಡಾಂತರಗಳಿಗೆ ತಲೆ ಕೊಡಬೇಕಾದ್ರೆ ಕೈ ಮಾಡಿ ಅದು ಯಾರು ಮಾಡ್ತೀನಿ. ಒಂದು ಹೇಳ್ತೇನೆ ಕೇಳು, ನಿನ್ನ ರಾಜ ಸಾಮಂತರನ್ನೆಲ್ಲ ಬಗ್ಗಿಸಿರಬಹುದು, ಅಷ್ಟು ಷಂಢನಾನಲ್ಲ. ಹೆಣ್ಣು ಸತ್ತ ಗಂಡನೂರಲ್ಲ, ಯಾರು ಇಲ್ಲಿಲ್ಲ. ಒಂದು ಹೇಳ್ತೇನೆ, ಕೊಡುವುದಕ್ಕಾಗುವುದಿಲ್ಲ ಎನ್ನುವ ಹಾಗೆ ಹೋಗಿ ಹೇಳು ಹೇಳು ಹೇಳು. ಸೇನೆ ಬಂದ ತಲೆ ಕೊಡ್ತೇನೆ. ಹೋಗಿದ್ದಾರಲ್ಲ, ನೋಡೋಣ. ಪರಿಪಾಲಿಸು. ಹಸ್ತಿನಾವತಿಯ ಮಹಾಸಭೆ, ಸಾಮಂತರು, ಧೀಮಂತರು, ಕವಿಗಳು, ಪಂಡಿತರು, ಮಂತ್ರಿಗಳು, ಸೇನಾಧಿಪತಿಗಳು, ಊರ ಪ್ರಮುಖರು, ಪ್ರಜಾಜನರು ಸೇರಿಕೊಂಡಿದ್ದಾರೆ. ಪರೀಕ್ಷಿತ ಪುತ್ರ ಜನಮೇಜಯನಿಗೆ ಜಯವಾಗಲಿ ಎನ್ನುವಂತಹ ಜಯ ಘೋಷ ಎಲ್ಲೆಡೆಯಿಂದಲೂ ಕೇಳಿ ಬರ್ತಾ ಇದೆ. ನಮಗೊಂದು ಭವ್ಯ ಪರಂಪರೆ ಇದೆ, ಉಜ್ವಲವಾದಂತಹ ಚಾರಿತ್ರ್ಯವಿದೆ. ಅದನ್ನು ಉಳಿಸಿ ಬೆಳೆಸಬೇಕಾದ್ದು ಆದ್ಯ ಕರ್ತವ್ಯ. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ ಎನ್ನುವುದಕ್ಕಿಂತಲೂ ಅವನ ಜೀವಿತದ ಅವಧಿಯಲ್ಲಿ ಏನು ಮಾಡಿದ ಎನ್ನುವುದು ಮುಖ್ಯ. ಈ ಲೋಕದಲ್ಲಿ ಮನುಷ್ಯರಾಗಿ ಜನ್ಮ ಪಡೆಯುವುದೇ ಜನ್ಮಾಂತರದ ಪುಣ್ಯ ಫಲದಿಂದ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಜನಹಿತ ಕಾರ್ಯವನ್ನು ಮಾಡಬೇಕು, ಜನರ ಮೆಚ್ಚುಗೆಗೆ ಪಾತ್ರರಾಗಬೇಕು. ಹಿರಿಯರು ಗಳಿಸಿದಂತಹ ಧವಳ ಕೀರ್ತಿಗೆ ಯಾವುದೇ ಒಂದು ರೀತಿಯ ಕೊರತೆ ಬಾರದಂತೆ ಪ್ರಜಾ ಪರಿಪಾಲನೆಯನ್ನು ನಾನು ಮಾಡುತ್ತಿರುವ ಕಾರಣವೇ ಎಲ್ಲರ ಹೊಗಳಿಕೆಗೆ ಪಾತ್ರನಾಗಿದ್ದೇನೆ. ನಮ್ಮ ನಾಡು ಸಮೃದ್ಧಿಯಿಂದ ತುಂಬಿದೆ. ವರ್ತಮಾನ ಕಾಲದಲ್ಲಿ ಸ್ವರ್ಗದ ಹಾಗೆ ಮೆರೆಯುತ್ತಾ ಇದೆ. ವಾಸವನಂತೆ ಜನಮೇಜಯ ನಮ್ಮ ಎಲ್ಲ ಬೇಕು ಬೇಡಗಳನ್ನು ಪೂರೈಸ್ತಾ ಇದ್ದಾನೆ. ಆ ಕಾರಣದಿಂದ ನಾವು ನೆಮ್ಮದಿಯ ಬದುಕನ್ನು ಸಾಗಿಸ್ತಾ ಇದ್ದೇವೆ. ಹೀಗೆಂದು ನಾಡಿನ ಜನರು ಹೇಳಿದಾಗ ಹೃದಯ ತುಂಬಿ ಬರ್ತಾ ಇದೆ. ನನ್ನ ಸ್ವಪ್ರಯತ್ನದಿಂದ ಈ ರೀತಿಯ ಆಳ್ವಿಕೆಯನ್ನು ಮಾಡುತ್ತಾ ಬಂದೆ. ಹೀಗೆಂದು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಿಕೊಳ್ಳುವ ಹಾಗಿಲ್ಲ.
ಶ್ರೀಕೃಷ್ಣಾನುಗ್ರಹ ಎಲ್ಲದಕ್ಕೂ ಮೂಲ ಕಾರಣ ಅಂತ ನಾನು ಭಾವಿಸ್ತೇನೆ. ರಾಜಕೀಯ ವಿಷಯಕವಾಗಿ ಸಮಾಲೋಚನೆ ಮಾಡಬೇಕು. ತಮ್ಮಂದಿರ ಈ ಕಡೆ ಅನುಜಾತಿಗಳ ಬೇಡಿ ಪ್ರಜೆಗೆ ಕುಶಲವೇ ಕ್ಷೇಮವೇ ಅನುಜಾತಿಗಳ ಬೇಡಿ ಪ್ರಜೆಗೆ ಕ್ಷೇಮವೇ ಅನುಶಾಸನವು ಎಂತಿದೆ ಅನುರಾಗದೊಳು ಧರ್ಮ ಮೀರದೆ ಬಾಳುವರಿಗೆ ಪ್ರಜೆಗಳು ಅನುರಾಗದೊಳು ಧರ್ಮ ಮೀರದೆ ಬಾಳುವರಿ ಜನಪರ ಬಗೆಗಟ್ಟಿದೆ ಅನುದಾನಿಗಳ ಬೇಡಿ ಪ್ರಜೆಗಳಿಗೆ ಕುಶಲವೇ ಅನುಶಾಸನವದೆಂದಿದೆ ತಮ್ಮಂದಿರ ಅಣ್ಣ ನಮ್ಮಯ್ಯನಾದಂತಹ ಚಕ್ರೇಶ್ವರ ಪರೀಕ್ಷಿತರಿಗೆ 4 ಮಂದಿ ಮಕ್ಕಳು. ಉಗ್ರಸೇನ, ಭೀಮಸೇನ, ಹಾಗೆ ಶ್ರುತಸೇನ. ತಮ್ಮಂದಿರೇ, ಹಸ್ತಿನೆಯಲ್ಲಿ ನಮ್ಮ ಹುಟ್ಟು, ಚಂದ್ರವಂಶದಲ್ಲಿ ನಮ್ಮ ಆವಿರ್ಭಾವ. ನಮಗೊಂದು ಹೊಣೆಗಾರಿಕೆ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದರೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಅವರ ಜನ್ಮ ಸಾರ್ಥಕ್ಯ ಹೊಂದುತ್ತದೆ ಎನ್ನುವಂತಹ ಸತ್ಯವನ್ನು ಮನಗಂಡವರು. ನಾನು ವರ್ತಮಾನ ಕಾಲದಲ್ಲಿ ಹಸ್ತಿನಾವತಿಯ ಚಕ್ರವರ್ತಿಯಾಗಿದ್ದೇನೆ. ಹಾಗೆ ಅಂತ ಆಡಳಿತವನ್ನು ನಡೆಸುವಂತಹ ಈ ಸಂದರ್ಭ ತಮ್ಮಂದಿರಾದಂತಹ ನೀವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೀರಿ. ತಮ್ಮಂದಿರೇ, ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ಯಾವತ್ತೂ ಸತ್ಯ ವಚನವನ್ನು ಆಡಬೇಕು. ನಮ್ಮ ಬದುಕು ಎಲ್ಲರಿಗೂ ಪ್ರಿಯವಾಗಬೇಕು. ಭಗವಂತ ನಮಗೆ ವಿಶೇಷವಾದಂತಹ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಯಾಕೆ ಜನ್ಮ ಪಡೆದು ಬಂದಿದ್ದೇವೆ, ಯಾವ ಕರ್ಮವನ್ನು ಮಾಡಬೇಕು, ಕೊನೆಗೆ ಸೇರುವ ಸ್ಥಳ ಯಾವುದು ಎನ್ನುವ ನೆನಪಿದ್ರೆ ಈ ಲೋಕದಲ್ಲಿ ಜನ್ಮ ಪಡೆದಂತಹ ಮನುಷ್ಯ ಖಂಡಿತವಾಗಿಯೂ ತಪ್ಪು ಹಾದಿಯಲ್ಲಿ ಹೆಜ್ಜೆ ಊರುವುದಕ್ಕೆ ಸಾಧ್ಯವೇ ಇಲ್ಲ. ಮಕ್ಕಳೇ, ಹಸ್ತಿನಾವತಿಯಲ್ಲಿರುವಂತಹ ಪ್ರಜೆಗಳು ಅನುರಾಗದಿಂದ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಪ್ರೀತಿ, ಸ್ನೇಹ, ಪ್ರೇಮದಿಂದ ಬದುಕು ಚೆನ್ನಾಗಿ ಹಸನಾಗಿ ನಡೆಯುವುದಕ್ಕೆ ಸಾಧ್ಯ ಇದೆ. ದ್ವೇಷ, ಈರ್ಷೆ,
ಇದರಿಂದ ಮನುಷ್ಯನ ಪತನವೇ ಹೊರತು ಖಂಡಿತವಾಗಿ ಉದ್ಧಾರವಾಗುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಮ್ಮ ಅನುಶಾಸನ ಎಂತಿದೆ, ಪ್ರಜೆಗಳೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಧರ್ಮ ಮಾರ್ಗವನ್ನು ಬಿಡದೆ ಸಜ್ಜನ ಸಮ್ಮತವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಚತುರ್ವರ್ಣದವರು ಅವರ ವರ್ಣ ಧರ್ಮಕ್ಕನುಗುಣವಾದಂತಹ ಕರ್ಮದಲ್ಲಿಯೇ ನಿರತರಾಗಿದ್ದಾರೆ. ವರಮಾನ ವರ್ಷ ವರ್ಷವೂ ಭಂಡಾರವನ್ನು ಸೇರ್ತಾ ಇದೆ. ಎಲ್ಲವನ್ನು ಹೇಳಿ ಅಗ್ರಜ ಲಾಲಿಸಯ್ಯ ರಿಪುಗಳ ವಿಗ್ರಹವೆಂಬುದಿಲ್ಲ. ರಿಪುಗಳ ವಿಗ್ರಹವೆಂಬುದಿಲ್ಲ. ಜಾಗೃತವಾಗಿ ಪರಾಕ್ರಮಿಗಳು, ಜಾಗೃತವಾಗಿ ಪರಾಕ್ರಮಿಗಳು ಕಪ್ಪವಂಗಿಗೆ ಒಪ್ಪಿಸುತ್ತಿಗರು. ಅಂಗಿಗೊಪ್ಪಿಸುತ್ತಿಗರು ಅಣ್ಣ. ನಮ್ಮ ತೀರ್ಥರೂಪರನ್ನು ನಾವು ಕಳೆದುಕೊಂಡ ಬಳಿಕವಾಗಿ ಅವರು ಮಾಡುತ್ತಿದ್ದಂತಹ ಪ್ರತಿಯೊಂದು ಕಾರ್ಯದಲ್ಲಿ ನೀನು ಮುಂದಾಗಿ ನಿಂತವನು. ಇರುವಂತಹ ಪ್ರತಿಗಳಿಗೂ ಧರ್ಮದ ಹಾದಿಯಲ್ಲಿ ಧರ್ಮವನ್ನು ಬೋಧನೆ ಮಾಡುತ್ತಾ ಇದ್ದವರು ನೀವು. ಆದ್ರೆ ಇಷ್ಟರವರೆಗೆ ನಮಗೆ ಯಾರು ಕಪ್ಪ ಕಾಣಿಕೆಯನ್ನು ಕೊಡಲಿಲ್ವೋ ಅಂತವರ ಮುಖೇನವಾಗಿ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸಿ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸಿದವರು ನಾವಿದ್ದೇವೆ. ಆದ್ರೆ ಇಂದು ಹಾಗಿಲ್ಲ. ಕಾಲ ಕಾಲಕ್ಕೆ ಸರಿಯಾಗಿ ಇರುವಂತಹ ಪ್ರತಿಯೊಬ್ಬ ಅರಸರು ಕೂಡ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸ್ತಾ ಇದ್ದಾರೆ. ನಮ್ಮನ್ನು ವಿರೋಧಿಸುವ ವರ್ಗ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಗುಣನಡತೆಗಳಿಂದಲೇ ವರ್ಣಾಶ್ರಮ ಗಣಿತವಾಗಿದ್ದ ಗುಣನಡತೆಗಳಿಂದಲೇ ವರ್ಣಾಶ್ರಮ ಗಣಿತವಾಗಿದ್ದ ಸೆಣಸಾಟ ವಿಭುದೇನು ಜನರು ಮೇಘದಿ ಪಾಳುವರು. ಸೆಣಸಾಟ ವಿಭುದೇನು ಜನರು ಮೇಘದಿ ಪಾಳುವರ ಅನುಮಾನ ಬೇಡಿದಗೆ ಗುಣ ನಡೆತಗಳಿಂದಲೇ ವರ್ಣಾಶ್ರಮ ಗಣಿತವಾಗಿದ್ದ ಸತ್ಯಧರ್ಮವಾದಂತಹ ನಿನ್ನ ಆಳ್ವಿಕೆಯಲ್ಲಿ ಪ್ರಜೆಗಳು ಗುಣವಂತರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, 4 ವಿಧದ ವರ್ಣದವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಇವರು ನಮ್ಮ ಅಂಗಗಳು ಕೆಲಸ ಮಾಡುವಂತಹ ತರದಲ್ಲಿ ವರ್ಣಾಶ್ರಮ ಪದ್ಧತಿಯಲ್ಲಿ ಇದ್ದಾರೆ. ಬ್ರಾಹ್ಮಣರಾದವರು ಯಜನ, ಯಾಜನ, ಅಧ್ಯಯನ, ಅಧ್ಯಾಪನಗಳಲ್ಲಿ ನಿರತರಾಗಿದ್ದಾರೆ. ಕ್ಷತ್ರಿಯರಾದವರು ಯುದ್ಧ ವಿದ್ಯೆಯಲ್ಲಿ ಪರಿಣತರಾಗಿದ್ದಾರೆ. ವೈಶ್ಯರಾದವರು ನ್ಯಾಯಯುತವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಶೂದ್ರರಾದವರು ಕೃಷಿ ಸೇವೆಯಲ್ಲಿ ಮಗ್ನನಾಗಿದ್ದಾರೆ. ಹೌದಣ್ಣ. ಅವರವರ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅವರವರ ಕೆಲಸವನ್ನು ಚೆನ್ನಾಗಿ ಮಾಡುತ್ತಾ ಸ್ನೇಹದಿಂದ ಬೆಳೆಯುತ್ತಾ ಇದ್ದಾರೆ. ಷಷ್ಟಾಂಶವು ಕರವಾಗಿ ಬರುತ್ತಲಿದೆ.
ಜ್ಞಾನದಿಲ್ದೆನಗೆ ಅಷ್ಟಾಂಶವು ಕರವಾಗಿ ಬರುತ್ತೇಲಿದೆ. ದೊರೆಯ ಗುಣವ ಸಕಲ ರೂಪಗಳುವರಲ್ಲಿ ಕುರಿತ ಕಾಸ್ಪದವಿಲ್ಲವೈ, ಇಲ್ಲಿ ಕುರಿತ ಕಾಸ್ಪದವಿಲ್ಲ. ಅಣ್ಣ, ನಮ್ಮ ರಾಜನಾದವನಿಗೆ ವರ್ಷ ವರವಾಂಶವನ್ನು ಒತ್ತಿಸುವುದು ಸಹಜ ಧರ್ಮ. ತಾವು ಗಳಿಸಿದಂತಹ ಸಂಪತ್ತಿನಲ್ಲಿ 6ನೇ 1 ಬೊಕ್ಕಸಕ್ಕೆ ಕರವಾಗಿ ನೀಡಬೇಕು. ಅಷ್ಟಾಂಶದಷ್ಟು. ಹೌದು ಅಣ್ಣ, ಓ ಈ ಕಾಲದಲ್ಲಿ ಎಲ್ಲರೂ ಷಷ್ಟಾಂಶದಷ್ಟು ಭಾಗವನ್ನು ಒಪ್ಪಿಸ್ತಾ ಇದ್ದಾರೆ. ನಿನ್ನ ಆಡಳಿತದಲ್ಲಿ ಯಾವುದೇ ಲೋಪದೋಷವಿಲ್ಲ. ಎಲ್ಲರೂ ನಿನ್ನನ್ನು ಹೊಗಳುತ್ತಾ ಇದ್ದಾರಣ್ಣ. ಯಾರು ವೈರ ಭಾವವನ್ನು ತಾಳದೆ ಅನ್ಯೋನ್ಯತೆಯಿಂದ ಬದುಕನ್ನು ಸಾಗಿಸ್ತಾರೆ. ಸಂತೋಷವಾಯ್ತು ನೀವೆಂದ ನುಡಿಗೆಗೆ ಸಂಸ್ಕೃತಿಯೊಳು ರಾಜವಾಡುವ ಬಗೆಗೆ ಸಂಕಷ್ಟವೆಂಬುದು ಬರದಿಂದ ಬಳಿಗೆ, ಸಂಕಷ್ಟವೆಂಬುದು ಬರದೆಂಬ ಬಳಿಗೆ, ಸಂಕರ್ಷಣ ಸಲಹಿಯ ತುಲಗೆ. ಸಂತೋಷವಾಗಿತ್ತು ನೀವೆಂದ ನುಡಿಗೆ ಸಂಸ್ಕೃತಿಯೊಳು ರಾಜವಾಡುವ ಬಗೆಗೆ. ಅಯ್ಯ ಆಹಾ, ನಿಮ್ಮ ಮಾತು ಕೇಳಿ ಸಂತೋಷವಾಯಿತು. ಹೌದೇ? ನ್ಯಾಯಯುತವಾಗಿ ಪ್ರಜಾ ಪರಿಪಾಲನೆಯನ್ನು ಮಾಡುತ್ತಿರುವ ಕಾರಣವೇ ನಮ್ಮ ನಾಡು ಸಸ್ಯ ಶ್ಯಾಮಲೆ ಆಗಿದೆ. ಸಮೃದ್ಧಿಯಿಂದ ತುಂಬಿ ತುಳುಕಾಡುತ್ತಾ ಇದೆ. ಸ್ವರ್ಗದಂತೆ ಕಂಗೊಳಿಸ್ತಾ ಇದೆ. ಯಾರು ವೈರಭಾವವನ್ನು ತಾಳಿ ತಮ್ಮ ಪ್ರತಿಷ್ಠೆಗಾಗಿ ಬದುಕನ್ನು ಸಾಗಿಸುವುದಿಲ್ಲ. ತಾನು ಬದುಕುವುದರ ಜೊತೆಯಲ್ಲಿ ಇತರರೂ ಬದುಕಬೇಕು ಎನ್ನುವಂತಹ ವಿಶಾಲ ಮನೋಭಾವನೆಯನ್ನು ಹೊಂದಿದೆ. ಆದ ಕಾರಣವೇ ನನ್ನ ನಾಡು ಸಮೃದ್ಧಿಯಿಂದ ತುಂಬಿದೆ ಎನ್ನುವುದರಲ್ಲಿ 2 ಮಾತಿಲ್ಲ. ನಮ್ಮ ಪಾಲಿಗೆ ಯಾವತ್ತೂ ಸಂಕಷ್ಟ ಎನ್ನುವುದು ಖಂಡಿತವಾಗಿಯೂ ಬರಲಾರದು. ಸಂಕರ್ಷಣ ಅಣ ಅನುಜ ಆ ಶ್ರೀಕೃಷ್ಣನ ಪೂರ್ಣ ಅನುಗ್ರಹ ನಮ್ಮ ಮೇಲಿರುವಾಗ ನಾವು ಯಾವುದೇ ವಿಷಯಕವಾಗಿಯೂ ಭಯ ಪಡಬೇಕಾದಂತಹ ಅಗತ್ಯ ಇಲ್ಲ. ಒಬ್ಬ ವ್ಯಕ್ತಿಯಾದವನಿಗೆ ಅಧಿಕಾರ ಬಲವಿರಲಿ, ಬುದ್ಧಿಯ ಬಲವಿರಲಿ, ಜನ ಬಲವಿರಲಿ, ಧನ ಬಲವಿರಲಿ, ಸೇನಾ ಬಲವಿರಲಿ, ಅದನ್ನು ಬಲ ಅಂತ ಹೇಳುವುದಿಲ್ಲ. ಯಾವನಿಗೆ ದೈವ ಬಲವಿದೆಯೋ ಅವ ಯಾವ ಆಪತ್ತಿನಿಂದಲೂ ಯಾವ ಸಂದರ್ಭದಲ್ಲಿಯೂ ಪಾರಾಗಿ ಬದುಕಿನಲ್ಲಿ ಸುಖ ಹೊಂದುತ್ತಾನೆ. ನಮ್ಮ ಹಿರಿಯರನ್ನೇ ಪಾಲಿಸಿಕೊಂಡು ಬಂದವ ಶ್ರೀಕೃಷ್ಣ ಸ್ವಾಮಿ, ಅವನ ಪೂರ್ಣ ಕೃಪೆ ನಮ್ಮಲ್ಲಿ ಸದಾ ಇದೆ ಎನ್ನುವುದರಲ್ಲಿ 2 ಮಾತಿಲ್ಲ. ಎಲ್ಲೆಡೆಯಲ್ಲಿಯೂ ಶಾಂತಿ ನೆಲೆಸಿದೆ ಎನ್ನುವಂತಹ ಸತ್ಯದ ವಿಷಯ ತಿಳಿದಾಗ ಮನಸ್ಸಿಗೆ ಏನು ಯಾರು ಓಡಿ ಊರನ್ನೆಲ್ಲ ಸುತ್ತಾಡಿ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸುವಂತಹ ಸೇವಕ ಬಂದು ಮಂತ್ರಿಗಳಲ್ಲಿ ಹೇಳಿದಂತಹ ಸುದ್ದಿ ನಮ್ಮ ಕಿವಿಗೂ ಮುಟ್ಟಿತು. ಕಪ್ಪ ಕಾಣಿಕೆಯನ್ನು ಕೊಡದೆ ರಕ್ತಾಕ್ಷ
ಕೊಬ್ಬಿನಿಂದ ಮೆರೆಯುತ್ತಾ ಇದ್ದಾನೆ. ಅಪಮಾನವಿದು. ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ನಿಮ್ಮ ಅಭಿಪ್ರಾಯ? ಅಂಗಡಿ ಬಿಡು. ನಮ್ಮ ಈ ಕಾಲಕ್ಕೆ ನಮಗೆ ಕಪ್ಪ ಕಾಣಿಕೆಯನ್ನು ಸೇರುವುದನ್ನು ನಮಗೆ ಕೊಡುತ್ತಾ ಇಲ್ವೇನು? ಆ ಬಗ್ಗೆ ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ಬಿಲ್ಲನ್ನು ಹಿಡಿಯುವ, ಬಿಡಿಯುವ, ಜೇವಡೆಯುವ, ಸರಳನ್ನು ಸಂಧಿಸುವ, ಸೆಳೆಯುವ, ಬಿಡುವಂತಹ ಸಂಸ್ಕೃತಿಯನ್ನು ಚೆನ್ನಾಗಿ ಬಲ್ಲೆ. ಒಂದು ಅಪ್ಪಣೆಯನ್ನು ಕೊಡು, ನಾನು ಇಂದಿನಂತಹ ಆಳ್ವಿಕೆಯಲ್ಲಿ ಎಲ್ಲರೂ ಕಪ್ಪ ಕಾಣಿಕೆಯನ್ನು ಒಪ್ಪಿಸುತ್ತಾ ಇದ್ದಾರೆ. ಈ ವೇಳೆಯಲ್ಲಿ ಆ ರಕ್ತಾಕ್ಷ ಕಪ್ಪ ಕಾಣಿಕೆಯನ್ನು ಕೊಡಲಿಲ್ಲವೇ? ಬೀಡಿ ಚಿಂತೆ ಅವನ ಬಗ್ಗೆ ರಕ್ತಾಕ್ಷದ ಸೇನೆಯನ್ನು ಓದಿಸಿ ಈ ಕಡೆ ಬರ್ತೇನೆ. ಆನೆಗಳು ಕೀಳಿಡ್ತಾಯಿವೆ, ಕುದುರೆಗಳು ಕೆರೆಯುತ್ತಾವೆ, ವೀರ ಯೋಧರ ಕೈಯಾಳಿದ ಥಳಥಳನೆ ಜಲಪಿಸ್ತಾ ಇದೆ. ವೇಳೆ ಕಳೆಯುವುದಲ್ಲ, ಗಾಂಧಾರಕ್ಕೆ ಮುತ್ತಿಗೆ ಹಾಕೋಣ. ಈ ಗಾಂಧಾರ ನಗರಿಯನ್ನು ಮುತ್ತುವುದಕ್ಕೆ ಆರಂಭಿಸಿದೆ ಅಂತಾದರೆ ಎದುರಿಸಬೇಕಾದ ನಮ್ಮ ಕರ್ತವ್ಯ. ಎಲ್ಲಿದ್ದಾರೆ ನಮ್ಮವರು?
ಕಡೆ ಬನ್ನಿ ಎಂಬುದಾಗಿ ಆಯಿತು. ಹೌದು. ಯಾಕೆ ಕರೆದಿರಿ? ನಮ್ಮಿಂದ ಆಗಬೇಕಾದ ಕಾರ್ಯವೇನು? ಕೇಳಿರಿ ನಮ್ಮ ಕೇಳಿರಿ. ಜಯನು ಪರೀಕ್ಷಿಸಿ ಬರುತ್ತಿಗೆ ನೇಳಿ ಧುಳಕಿ ನಾನಾಡುವಂತಹ ಮಾತುಗಳನ್ನೆಲ್ಲರೂ ಕಿವಿ ಕೊಟ್ಟು ಕೇಳಬೇಕು. ಕಪ್ಪ ಕಾಣಿಕೆಯನ್ನು ಕೊಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಹಸ್ತಿನಾವತಿಯ ದೊರೆ ಜನಮೇಜಯ ತನ್ನ ಸೇನೆಯನ್ನೆಲ್ಲ ಸೇರಿಕೊಂಡು ದಾಳಿಯನ್ನು ಮಾಡುವುದಕ್ಕೆ ಮುಂದಾಗಿದ್ದಾರಂತೆ. ಇರಿಸಬೇಕಾಗಿದೆ. ಏನು ಮಾಡಲು ಆತನನ್ನು ಕೊಂದು ಚೆನ್ನಾಯಿತು ಬಿಡುವನ್ನು ಚೆನ್ನಾಯಿತು. ಉನ್ನತಿ ಮುರಿಯಲಿಕ್ಕೆ ನಾನಾಗಿಯ ದೊರೆ ನೀನಾಗುವೆ ಪತಿ ಕ್ಷೋಣಿ ಪಾಲಕ ನಿಲ್ಲಿ. ಚೆನ್ನಾಯಿತು ಚೆನ್ನಾಯಿತು. ಯಾಕೆ ಯಾಕೆ ಅವ ನೃಪಾಲ ಅವನನ್ನು ಸೋಲಿಸಿ ಈ ಪ್ರಪಂಚದಲ್ಲಿ ನಮ್ಮ ಒಡೆತನವನ್ನು ಸ್ಥಾಪಿಸುವುದಕ್ಕೆ ಅನುಕೂಲ ತಡ ಮಾಡುವುದಲ್ಲ.
ನಮ್ಮ ಕಡೆಗಾಲ ಬಂದವನು ನಡುವೆ ಕಾಮಿರದಲ್ಲಿ ಗಣವಿಯೋಣ ಅದಕ್ಕೀಗ ಸತ್ಯವನು ತಲೆಯಲ್ಲಿ ಕೋಡುಂಡೆ ಉಂಟು ಎನ್ನುವ ಮಾತ್ರಕ್ಕೆ ದೊಡ್ಡದಾದಂತಹ ಬಂಡೆಗೆ ಕೋಡಿನಲ್ಲಿ ಹಾಯುವುದಕ್ಕೆ ಮುಂದಾಗುವುದಲ್ಲ, ಆಗ ಮುರಿಯುವುದು ಕೋಡೆ ಹೊರತು ದೊಡ್ಡದಾದಂತಹ ಬಂಡೆ ಅಲ್ಲ. ಅದನ್ನು ತಿಳಿದು ನೀವು ಬಂದದ್ದು ಹೇಗಾಯ್ತು ಗೊತ್ತೋ? ನನ್ನ ಅಪ್ಪ ರಾಜ, ಮಗನೂ ರಾಜ, ಕಪ್ಪ ಕೊಡಬೇಕೆ? ಕಪ್ಪವೂ ಇಲ್ಲ, ತುಪ್ಪವೂ ಇಲ್ಲ. ಶರಥೇವಸನೆಯಲ್ಲಿರುವಂತಹ ಅರಸರೆಲ್ಲ ಹಸ್ತಿನಾವತಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಚಕ್ರೇಶ್ವರನನ್ನು ಒಪ್ಪಿಕೊಂಡವರು. ಮೊನ್ನೆ ತನಕ ನಮ್ಮಯ್ಯನನ್ನು ಕಂಡು ವಂದಿಸಿ ಜೀವ ಹೊಸಾದ ಅಂತ ಹೇಳಿ ಅವನಿಂದ ಆಶೀರ್ವಾದವನ್ನು ಪಡೆದು ಮತ್ತೆ ನಾಡನ್ನು ಸೇರಿ ಸುಖದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿರುವುದನ್ನು ನೋಡಿದವ ನಾನು. ಆದರೂ ಕಪ್ಪ ಕಾಣಿಕೆಯನ್ನು ಕೊಡದೆ ಗರ್ವದಿಂದ ಮೆರೆಯುತ್ತಾ ಇದ್ದಿ ಎನ್ನುವಂತಹ ಸುದ್ದಿಯನ್ನು ತಿಳಿದು ನಾವಿಲ್ಲಿಗೆ ನಡೆಸಬೇಕಾಯಿತು. ರಕ್ತಾಕ್ಷ ಮರೆತು ಕುಳಿತೆಯ ಅದಲ್ಲ, ಸೊಕ್ಕಿನಿಂದ ಕಪ್ಪ ಕೊಡದೆ ಇಲ್ಲಿ ಕುಳಿತಿರುವ
ಹಾಗೆಯೇ ನನ್ನ ಹೆಸರು. ಹಸ್ತಿರಯ ಅರಸ. ನಿಜ. ಯಾರೋ 4 ಮಂದಿ ಸಾಮಂತರಾಗಬೇಕು ಎನ್ನುವಂತಹ ಉದ್ದೇಶದಿಂದ ದಿಗ್ವಿಜಯವನ್ನು ಕೈಗೊಂಡಿದ್ದೀಯ. ಕಪ್ಪ ಕಾಣಿಕೆಯನ್ನು ನಾವು ಕೊಡಲಿಲ್ಲ ಎನ್ನುವ ಕಾರಣಕ್ಕಾಗಿ ನಮ್ಮ ಮೇಲೆ ಅಭಿಯೋಗವೇ? ಸಲ್ಲದು ಸಲ್ಲದು. ಯಾಕೆ ಗೊತ್ತೋ? ನಾವೇನು ಷಂಡರಲ್ಲ, ಗಂಡ ಸತ್ತ ಹೆಂಗಳೆಯರುವಲ್ಲ. ಯಾರೋ ನಿನಗೆ ಹೆದರಿ ಅಪರಾಧವರಿರಬಹುದು, ನಿನಗೆ ಹೆದರಿ ಕಪ್ಪ ಕಾಣಿಕೆಯನ್ನು ಕೊಡ್ತಾರೆ ಅಂತ ಆದರೆ ನಾವು ಹಾಗಲ್ಲ. ನೀನು ಪ್ರಬಲನಿದ್ದೇವೆ. ಅಪ್ಪನ ಕೊಡ್ತಾ ಇದ್ದಿ, ಆಗ ನೀನು ಷಂಡನ? ಹಾಗಲ್ಲ. ಮತ್ತೆ ಅವರ ಮೇಲೆ ಒಂದು ಗೌರವ ಭಾವವು ನಮಗಿತ್ತು. ಆದರೆ ನೀನು ಹೊಸ ಬರಿದ್ದೀಯ. ನಿನ್ನ ಆಡಳಿತ ಹೇಗಿದೆ ನಾವು ನೋಡಿದ್ದಿಲ್ಲ, ನೋಡಬೇಕು. ಆ ಬಳಿಕ ಕೊಡುವ ಬಗ್ಗೆ ಆಲೋಚಿಸೋಣ. ಈಗ ನೀನು ಅಧಿಕ ಪ್ರಸಂಗದಿಂದ ಮುಂದುವರೆದೆ ಅಂತ ಆದರೆ ತರಿದಾನು ಬೆನ್ನಿಗೆ 4 ಪೆಟ್ಟು ಬಿದ್ದ ಕ್ಷಣ ಬುದ್ಧಿ ಪರಿಪಕ್ವವಾಗ್ತದೆ. ತೀಕ್ಷ್ಣವಾದ ಶರಣನ್ನು ಪ್ರಯೋಗಿಸ್ತೇನೆ. ನಿನ್ನ ಪಾದ ಮುಂಭಾಗದಲ್ಲಿ ಬಿದ್ದಿದ್ದೇನೆ. ಶರಣಾಗತಿಯನ್ನು ಹೊಂದಿದೆ ನಾನು. ಕಾರಣವಿಷ್ಟೇ, ಪ್ರಬಲನಿದ್ದೀಯ ಎನ್ನುವ ಹಾಗೆ ನಾವು ತಿಳಿದಿದ್ದೆವು. ಆದರೆ ನಿನ್ನ ಶೌರ್ಯದ ಪರಿಚಯ ನಮಗಾದದ್ದಿಲ್ಲ. ಯುದ್ಧವನ್ನೆಸಗಿದೆವು, ಪರಿಣಾಮದಲ್ಲಿ ಸೋಲನ್ನುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಅಯ್ಯ, ನಿನಗಿಂತ ನಾವು ದುರ್ಬಲರಿದ್ದೇವೆ, ನೀನು ಪರಾಕ್ರಮಿ ಇದ್ದೀಯ. ಹಾಗಾಗಿ ಮನ್ನಿಸು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದೇನೆ. ನಾವು ಮಾಡಿದ್ದು ಅಪರಾಧವಾಯಿತು. ಪ್ರತ್ಯಕ್ಷ ತಪ್ಪನ್ನು ಮಾಡದೇ ಇರುವವರು ಯಾರೂ ಇಲ್ಲ. ನಡೆಯುವವರು ಎಡವಿ ಬೀಳ್ತಾರೆ ಹೊರತು ಕುಳಿತವರು ಬೀಳುವುದಿಲ್ಲವಲ್ಲ. ಹೌದು. ಯಾವನು ತಪ್ಪನ್ನು ಒಪ್ಪಿಕೊಳ್ತಾನೋ ಅವನನ್ನೇ ನಾವು ಜಾಣರು ಅಂತ ಒಪ್ಪಿಕೊಳ್ಳುವುದು. ಅರ್ಥವಾಯಿತು ನನಗೆ. ಇನ್ನು ವರ್ಷ ಕಪ್ಪವನ್ನು ಕೊಡುತ್ತಾ ಹಸ್ತಿನಾವತಿಗೆ ಬಾ, ನಿನ್ನ ನಾನು ಸಾಮಂತ ಅಂತ ಪ್ರೀತಿ ಹಾಗೆ ಹೋಗಿ ಬರ್ತೇನೆ. ಇಂತು ನೃಪವಾಗದೊಳಿರಲು ಮನ್ನವಾದಿಪನೈದು ವಿನಯದಿ ಶೋಣಿ ದೇವನೇ ಬಂದು ಎಲ್ಲೆಯ ತಾಣ ಪಾವನವಾದುದಿ ಇಂದೇನು ಚಿತ್ತೈಸಿಹುದು ಏನಲ ಭೂಸುರನು ಹರಸಿ ಮಹಾತ್ಮರೇ, ಹಸ್ತಿನಾವತಿಯ ಚಕ್ರೇಶ್ವರ ಪರೀಕ್ಷಿತನ ಪ್ರೀತಿಯ ಮಗ ಜನಮೇಜಯ ತಮ್ಮ ಪಾದಗಳಿಗೆ ಅಭಿವಾದನವನ್ನು ಸಲ್ಲಿಸ್ತಾ ಇದ್ದೇನೆ. ಶುಭವಾದ ಮಹಾತ್ಮರೇ, ಚಂದ್ರದೇವ ತಾಪವನ್ನು ದೂರ ಮಾಡ್ತಾನೆ, ಗಂಗಾದೇವಿ ಎಲ್ಲರೂ ಮಾಡಿದಂತಹ ಪಾಪವನ್ನು ತೊಳೆಯುತ್ತಾಳೆ. ನಿಮ್ಮಂತಹ ಬ್ರಾಹ್ಮಣರು ಹಾಗಲ್ಲ, ಭವ ತಾಪವನ್ನು ಬಹುಪಾಪವನ್ನು ದೂರ ಮಾಡುವಂತಹ ಯೋಗ್ಯತೆಯನ್ನು ಹೊಂದಿದ್ದೀರಿ. ಸ್ವಾಮಿ, ದೇವರು ಮಂತ್ರದ ಅಧೀನ, ಮಂತ್ರ ಬ್ರಾಹ್ಮಣರ ಅಧೀನ. ಆದ ಕಾರಣವೇ ಬ್ರಾಹ್ಮಣೋ ಮಮ ದೇವತಾ ಹೀಗೆಂದು ತಿಳಿಯುವಂತಹ ಸದ್ಗುಣವನ್ನು ಮೈಗೂಡಿಸಿಕೊಂಡವ. ಓ ಕ್ಷೋಣಿದೇವನೇ, ನಿನ್ನನ್ನು ಎದುರುಕೊಂಡು ಭಕ್ತಿಪೂರ್ವಕವಾಗಿ ವಂದಿಸಿದ್ದೇನೆ. ತಾವೆಲ್ಲಿಂದ ಬಂದಿದ್ದೀರಿ? ತಾವು ಮುಂದೆ ಹೋಗುವುದಾದರೂ ಎಲ್ಲಿಗೆ? ಯಾವ ಉದ್ದೇಶವನ್ನು ಇರಿಸಿಕೊಂಡು ಬಂದಿರಿ? ನನ್ನಿಂದ ಏನು ಸೇವೆಯಾಗಬೇಕು? ಅಪ್ಪಣೆ ಕೊಡಿ. ಏನಯ್ಯ ಭೂಪ ಏನಯ್ಯ ಬಲು ಶೌರ್ಯವಂತ ಗುಣಗಾನವೋ
ಸಾಮಾನ್ಯನೆಂದು ಭಾವಿಸಬೇಡ. ತಮ್ಮ ಹೆಸರು? ದೌಮ್ಯ ಮಹರ್ಷಿಗಳ ಶಿಷ್ಯ. ಹೆಸರು? ನನ್ನ ಹೆಸರು ಉತ್ತಾಂಕ ಎಂಬುದಾಗಿ. ಉತ್ತಂಕ? ಹೌದು. ದೌಮ್ಯರ ಶಿಷ್ಯ. ಸ್ವಾಮಿ, ಯಾವ ಕಾರಣದಿಂದ ಬಂದಿರಿ? ಈ ಹೊತ್ತಿಗೆ ಬರುವುದಕ್ಕೂ ಒಂದು ಕಾರಣವಿದೆ. ಅಪ್ಪಣೆ ಕೊಡಿ. ಮಹಾರಾಜ. ಓ, ಏನಯ್ಯ ಇದು ಈ ಹೊತ್ತಿಗೆ? ಏನಯ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ? ಹೌದು ಸ್ವಾಮಿ, ನನ್ನ ಆಡಳಿತದಲ್ಲಿ ನಾನೆಲ್ಲಾದ್ರೂ ಎಡವಿ ಬಿದ್ದಿದ್ದೇನೆ? ಮಹಾರಾಜ, ಓ, ಕೆಲವೊಂದು ವಿಚಾರಗಳನ್ನು ನೀನು ತಿಳಿಯದೆ ಹೋದವ. ಈ ಹೊತ್ತಿಗೆ ಅದನ್ನೆಲ್ಲ ತಿಳಿಯದೆ ಇನ್ನು ಹೀಗೆ ಇದೀಯ. ಯಾಕೆ? ನನಗೆ ತಿಳಿಯದೇ ಇರುವುದನ್ನು ಎಚ್ಚರಿಸುವುದಕ್ಕೆ ತಾವಿಲ್ಲಿಗೆ ಬಂದಿರಾ? ಅದಕ್ಕಾಗಿಯೇ ಬಂದದ್ದು. ಅದೇನು ಸ್ವಾಮಿ? ನಿನ್ನ ತಂದೆ ಯಾರು? ಲೋಕ ಪ್ರಸಿದ್ಧಿಯನ್ನು ಪಡೆದವರು ಚಕ್ರಾಶ್ವರ ಪರೀಕ್ಷಿತ. ಹೌದಲ್ವೇ? ಓಹೋ, ಅವರಾಗೆ ನೀನು ಕೂಡ ಆಗ್ಬೇಕು ಅಂತಾದ್ರೆ ನೀನು ಒಂದು ಕಾರ್ಯವನ್ನು ಮಾಡಬೇಕು. ಅಪ್ಪಣೆ ಕೊಡಿ. ತಂದೆಯ ಸ್ಥಾನವನ್ನು ನೀನು ತಲುಪಬೇಕು ಅಂತಾದ್ರೆ ಒಂದು ಕಾರ್ಯವನ್ನು ಖಂಡಿತವಾಗಿಯೂ ನೀನು ಮಾಡಬೇಕು. ಮಕ್ಕಳಾದವರು ತಂದೆ ತಾಯಿಗಳಿಗೆ ಪ್ರಿಯವಾಗುವಂತಹ ಕಾರ್ಯವನ್ನೇ ಮಾಡಬೇಕು. ಅದನ್ನೇ ಬದುಕಿನಲ್ಲಿ ನಾನು ಮಾಡಿದ್ದೇನೆ. ಅವರಿಗೆ ಅಪ್ರಿಯವಾಗುವ ಹಾಗೆ ನಾನು ಬದುಕಿನಲ್ಲಿ ನಡೆದುಕೊಂಡು ಬಂದದ್ದಿಲ್ಲ ಸ್ವಾಮಿ. ಹೌದು. ಹಾಗಿದ್ರೆ ಎಲ್ಲಿ ತಪ್ಪು ಮಾಡಿದ್ದೇನೆ ಹೇಳಿ? ನಿನ್ನ ತಂದೆಯವರು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದವರು. ಓಹೋ, ಆದರೆ ಅವರು ಹೇಗೆ ಸತ್ತರು ಎಂಬುದು ಸರಿಯಾಗಿ ತಿಳಿದುಕೊಂಡಿದ್ದೀಯಾ? ಸ್ವಾಮಿ, ಹುಟ್ಟು ಸಾವು ಮನುಷ್ಯರಾದಂತಹ ನಮ್ಮ ಕೈಯಲ್ಲಿಲ್ಲ. ಹುಟ್ಟುವುದು ಅನಿರೀಕ್ಷಿತ, ಸಾವು ಎನ್ನುವುದು ನಿಶ್ಚಿತ. ಪ್ರಕೃತಿ ಸಹಜವಾಗಿ ನಮ್ಮಪ್ಪನಿಗೆ ಸಾವು ಬಂದಿದೆ ಸ್ವಾಮಿ. ಯಾರು ಹೇಳಿದ್ದು? ನನ್ನಮ್ಮ. ನಿನ್ನ ಅಮ್ಮ? ಹೌದು. ಎಲ್ಲಾ ವಿಚಾರವನ್ನು ಮುಚ್ಚಿಟ್ಟಿದ್ದಾರೆ. ನಿನ್ನ ತಂದೆ ಸತ್ತದ್ದು ಹಾಗೆ ಅಲ್ಲ, ಮತ್ತೆ ಒಂದು ಕಾರಣ ಉಂಟು. ಹೇಗೆ? ಅದು ಹೇಗೆ ಹೇಳಿ? ನಿನ್ನ ತಂದೆಯನ್ನು ತಕ್ಷಕ ಎಂಬವ ಕಚ್ಚಿ ಕೊಂದಿದ್ದಾನೆ. ಇದು ನಿಜವೇ? ನಿಜವೇ? ಇದು ನಿಜವೇ? ಸರ್ಪರಾಜರಾದಂತಹ ತಕ್ಷಕ ತಂದೆಯರನ್ನು ಕಚ್ಚಿ ಕೊಂದದ್ದೇ? ಹೌದು ಮಹಾರಾಜ. ಭಗವನ್, ಪ್ರಕೃತಿ ಸಹಜವಾಗಿ ನನ್ನಪ್ಪ ಅಳಿದು ಹೋಗಿದ್ದಾರೆ ಹೀಗೆಂದು ನನ್ನಮ್ಮ ಹೇಳಿದ್ರು. ನಮ್ಮಪ್ಪ ಸಾಯುವಾಗ ನಾವು ಅರಮನೆಯಲ್ಲಿ ಇರಲಿಲ್ಲ, ಗುರುಕುಲದಲ್ಲಿದ್ದೆವು. ಅವಸರವಾಗಿ 4 ಮಂದಿ ಮಕ್ಕಳನ್ನು ಅರಮನೆಗೆ ಕರೆಸಿಕೊಂಡ್ರು. ನಮ್ಮಪ್ಪ ಹೇಗೆ ಸತ್ತರು ಅಮ್ಮ ಅಂತ ಕೇಳಿದಾಗ ಪ್ರಕೃತಿ ಸಹಜವಾಗಿಯೇ ಸಾವು ಬಂತು ಮಕ್ಕಳೇ ಹೀಗೆಂದು ಹೇಳಿದ್ರು. ಗೆಳೆಯ ಮಕ್ಕಳು ನಾವು ಮನಸ್ಸಿಗೆ ಘಾಸಿಗೊಳ್ಳಬಾರದು ಎನ್ನುವ ನೆಲೆಯಿಂದಲೇ ಸತ್ಯವನ್ನು ಮರೆಮಾಚಿದ್ದಾರೆ. ಆದರೆ ಆ ಸತ್ಯರಾಜರಾದಂತಹ ತಕ್ಷಕ ಅನ್ಯಾಯವನ್ನು ಮಾಡಿದ್ದಾರೆಯೇ? ಸತ್ಯಾತ್ಮರಾದ ಧರ್ಮಾತ್ಮರಾದ ನಮ್ಮಯ್ಯನ ಸಾವಿಗೆ ಕಾರಣಕರ್ತನೆ ಅಂತಹ ತಕ್ಷಕರ ಸರ್ವನಾಶ ಮಾಡಿ ನಮ್ಮಪ್ಪನ ಆತ್ಮಕ್ಕೆ ಶಾಂತಿಯನ್ನು ನೀಡ್ತೇನೆ. ತಕ್ಷಕ ಮಾತ್ರ ಅಲ್ಲ, ಮತ್ತೆ ನಾಗ ಸಂತತಿ ಅಳಿಯಬೇಕು. ಅದಕ್ಕೇನು ಮಾಡಬೇಕು? ಸರ್ಪಾದ್ವರವನ್ನು ಕೈಗೊಳ್ಳಬೇಕು ನೀನು. ಸ್ವಾಮಿ, ಈ ಲೋಕದಲ್ಲಿ ಸರ್ಪ ಜಾತಿ ಸೊಕ್ಕು ಮೆರೆಯುತ್ತಾ ಇದೆ. ಮನುಷ್ಯರ ಮೇಲೆ ಹಾರಿ ಬಂದು ಕಚ್ಚಿ ಕೊಲ್ಲುತ್ತಾ ಇದ್ದೇವೆ ಎನ್ನುವಂತಹ ನಿಜವನ್ನು ನೀವು ಹೇಳಿದಿರಿ. ಯಾರನ್ನು ನಾವು ಭಕ್ತಿ ಭಾವದಿಂದ ಪೂಜಿಸಿ ಅನುಗ್ರಹ ಪ್ರಾಪ್ತಿಗಾಗಿ ಮನ ಮಾಡ್ತೇವೋ ಅಂತಹ ಸರ್ಪ ಸಂಕುಲವ ಈಗ ಲೋಕದಲ್ಲಿ ಹೆಚ್ಚಾಗಿದ್ದಾವೆ. ಆ ಸರ್ಪ ಜಾತಿಯನ್ನೇ ನಾಶ ಮಾಡಬೇಕು ಹೀಗೆಂದು ಹೇಳ್ತಾ ಇದ್ದೀರಿ. ಅದಕ್ಕೆ ಸರ್ಪಯಾಗ. ಸ್ವಾಮಿ, ಏನೆಲ್ಲ ವಸ್ತು ಬೇಕು ತಿಳಿ ಹೇಳಿ ಎಲ್ಲವನ್ನು ಒದಗಿಸಿಬಿಡ್ತೇನೆ. ನಿಮ್ಮ ಸಮ್ಮುಖದಲ್ಲಿಯೇ ಸರ್ಪಯಾಗ ನಿರಾತಂಕವಾಗಿ ನಡೆಯಲಿ. ಒಳ್ಳೆಯದು, ಒಳ್ಳೆಯದು.
ಆತ್ಮೀಯ ಮಿತ್ರ ರೀತಿಯ ಈ ರೀತಿಯಾಗಿರುವಂತಹ ಬರೋಣವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಏನೋ ಬಹಳಷ್ಟು ಹೆದರಿದೆ ಹಾಗಿದ್ದಿ. ಏನು ದುಮ್ಮಾನ, ಯಾರಿಂದ ಕಷ್ಟ ಬಂತು, ಏನಾಯಿತು ನನ್ನಲ್ಲಿ ಹೇಳಬಹುದು. ಗೆಳೆಯ ಹಸ್ತವನಿತ್ತು ಪೊರೆಗಿಳಿಗಿಳಿದರೆ ಆಪತ್ತು ಆಪತ್ತು ಪೊರೆಗಿಳಿಗಿಳಿದರೆ ಆಪತ್ತು ಹರಣವು ಇದೆ ಭವಗರದಿ ನೀ ಕರುಣಿಗೆ ರಕ್ಷಿಸಿ ಬರದಿ ಗೆಳೆಯ ಹಸ್ತವನಿತ್ತು ನಡೆದ ಪರಿಭವವನ್ನು ಏನೆಂದು ಹೇಳುವುದಕ್ಕಾಗುತ್ತದೆ. ಏನಾಯಿತು ಮಿತ್ರ, ಜನಮೇಜಯ ತನ್ನ ತಂದೆಯನ್ನು ಕೊಂದಂತಹ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಸರ್ಪಯಾಗವನ್ನು ಕೈಗೊಂಡಿದ್ದಾನೆ. ಮಾಡುವುದು ಮಾತ್ರವಲ್ಲ, ಅದಕ್ಕೆ ಆಹುತಿಯಾಗಿ ನಮ್ಮ ಸರ್ಪ ಸಂತಾನವನ್ನೇ ನೀಡುವುದಕ್ಕೆ ಮುಂದಾಗಿದ್ದಾನೆ. ನಮ್ಮ ಸರ್ಪ ಸಂತತಿ ಎಲ್ಲವೂ ಅದಕ್ಕೆ ಆಹುತಿಯಾಗುತ್ತಾ ಉಂಟು. ಉಳಿದಿರುವುದು ನಾನು ಮಾತ್ರ. ಈಗ ನಾನು ಅದಕ್ಕೆ ಚಿಂತೆಯಾತಗೆ ಮುತ್ತವೈರ್ಯ ಚಿಂತೆಯಾತಗೆ ಚಿಂತೆಯಾತಗೆ ಮುತ್ತವೈರ್ಯ ಭಕ್ತಗೊಳಗೆ ಹಚ್ಚುವ ಸಾಧಾರಣಿ ನಿಂತುಕೊಂಡಿರುವ ಮಂಕಮದಂತು ನೋಡ್ರೆ ಏನೆನ್ನುವುದನ್ನು ಅರ್ಥವಿಸಿಕೊಂಡೆ. ಜನಮೇಜಯ ಸರ್ಪಾಚಾರಕ್ಕೆ ದೀಕ್ಷಾಬದ್ಧನಾಗಿದ್ದಾನೆ. ಹೌದು. ಪರಿಣಾಮವಾಗಿ ನೀನು ಕೂಡ ಪೂರ್ಣಾಹುತಿಯಾಗುತ್ತಿ. ನಾನು ಕೂಡ ಎನ್ನುವ ಹೆದರಿಕೆಯನ್ನು ಬಿಡು. ಬಂದದ್ದು ಸ್ವರ್ಗಲೋಕದೊಳಗೆ. ಆತ್ಮೀಯ ಮಿತ್ರನಾಗಿರುವಂತಹ ನಿನ್ನನ್ನು ರಕ್ಷಣೆ ಮಾಡುವುದಕ್ಕೆ ನನ್ನಿಂದ ಸಾಧ್ಯ ಇಲ್ವಾ? ನೀನೊಬ್ಬನೇ ನಾನು ಏರುವಂತಹ ಪೀಠ ಉಂಟಲ್ಲ, ಅದಕ್ಕೆ ಸುತ್ತು ಹಾಕಿರು. ಯಾರು ಏನು ಮಾಡ್ತಾರೆ ನಾನು ನೋಡ್ತೇನೆ. ಏನನೆಂದೆನು ಯಾಗ ಸಂಭ್ರಮವ ಆರಂಭವಾದುದು ಏನನೆಂಬೆ ಯಾಗ ಮಂದಿರವ. ಸ್ವಾಮಿ, ತಾವು ಹೇಳಿದಂತಹ ಸಕಲ ಸುವಸ್ತುವನ್ನು ತಂದೊಪ್ಪಿಸಿದವನಿದ್ದೇನೆ. ಹೌದು. ಯಾಗದ ವಿಧಿ ವಿಧಾನ ಏನಾದ್ರೂ ಇದ್ರೆ ಅಪ್ಪಣೆ ಕೊಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥಿಸ್ತೇನೆ. ಯಾಗ ದೀಕ್ಷಾಬದ್ಧನಾಗಿ ಕುಳಿತ ಮೇಲೆ ಯಾವುದೇ ಕಾರಣಕ್ಕಾಗಿ ನನ್ನಲ್ಲಿ ಕೇಳಿದ್ರೆ ನೀನು ಹೇಳುವ ಯಾವ ಕಾರಣಕ್ಕೂ ಎದ್ದು ನಿಲ್ಲುವುದಿಲ್ಲ. ಇಲ್ಲ ಇಲ್ಲ. ಇನ್ನೇನಾಗ್ಬೇಕು? ಬ್ರಾಹ್ಮಣರು ಬಂದರೆ ಅವರು ಕೇಳಿದಷ್ಟು ದಕ್ಷಿಣೆಯನ್ನು ಕೊಡಬೇಕು. ಬ್ರಾಹ್ಮಣರು ಇಲ್ಲಿಗೆ ಬಂದು ಏನನ್ನ ಕೇಳಿ ಅದನ್ನು ನೀಡುವುದಕ್ಕೆ ನಮ್ಮ ಸೇವಕರಿಗೆ ಅಪ್ಪಣೆ ಕೊಡಿಸಿದ್ದೇನೆ. ಸರಿ, ಹಾಗಾದ್ರೆ ದೀಕ್ಷಾಬದ್ಧನಾಗಿ ಅಪ್ಪಣೆ. ಏನನೆಂಬೆನ ಮಂತ್ರ ಬರೆಯಲು ತಾನೇ ಬಂದ ಊರಗ ಸಂತತಿ ಅಗ್ನಿ ಪ್ರತಿಷ್ಠಾಪಯಾಮಿ. ಅದ್ರ ಬೇಡ, ನಾನಿದ್ದೇನೆ, ಏನಾಗುದಿಲ್ಲ. ಸರ್ಪಯಾಗ ಕರಿಷ್ಯೆ ಮಾಡುವಷ್ಟು ಮಾಡಿ. ಆವಾಹಯಾಮಿ ಕಾರ್ಕೋಟಕ ಆವಾಹಯಾಮಿ. ಬಂದು ಬೀಳ್ತಾ ಇದೆ. ಕಾರ್ಕೋಟಕ ಸ್ವಾಹ ಐರಾವತಾಯ ಆವಾಹಯಾಮಿ. ಅನೇಕ ಹಾವುಗಳು ಬಂದು ಅಗ್ನಿಗೆ ಬೀಳ್ತಾ ಇರುವುದನ್ನು ಏರಪತ್ರ ಆವಾಹಯಾಮಿ. ಏರಪತ್ರಾಯ ಸ್ವಾಹ ಬಾನುಕಾಯ ಆವಾಹಯಾಮಿ. ಬಾನುಕಾಯ ಸ್ವಾಹ. ಎಲ್ಲ ಸತ್ತು ಸ್ವಾಮಿ, ಅನೇಕ ಹಾವುಗಳು ಬಂದು ಬೆಂಕಿಗೆ ಬಿದ್ದು ವಿಲ ವಿಲನೆ ಒದ್ದಾಡಿ ಸಾಯುತ್ತಿರುವುದನ್ನು ನಾನು ಕಾಣ್ತಾ ಇದ್ದೇನೆ. ಆದರೆ ನನ್ನಪ್ಪನನ್ನು ಕೊಂದಂತಹ ತಕ್ಷಕ ಮಾತ್ರ ಬರುವುದನ್ನು ನಾನು ಕಾಣ್ತಾ ಇಲ್ಲ. ಯಾಕೆ ಹೀಗೆ? ಅವ ಎಲ್ಲಿ ಹೋದ ಹೇಳಿ. ಕಾಯ ಆವಾಹಯಾಮಿ. ಗೆಳೆಯ ಮಂತ್ರದ ಪಾಶ ಅಯ್ಯೋ ಸೆಳೆವದ ಬರೆಯ ಮರೇಶ ಒಡನೆಯ ತಕ್ಷಕ ಬಯದಿ ಇದರ ಒಡಲನ್ನು ಬಳಸಿದ ಬರದಿ. ನೋಡಿದೆಯಾ? ಮಂತ್ರದ ನನ್ನನ್ನು ಎಳೆಯುತ್ತಾ ಉಂಟು. ಹೇಳುವಷ್ಟು ಹೇಳಿ ಅವರು. ನೀನು ಸುತ್ತಿದ್ದು ನನ್ನ ಪೀಠವನ್ನು ಏನಾಗುವುದಿಲ್ಲ ನಿನಗೆ. ತಕ್ಷಕ ಇಂದ್ರ ತಕ್ಷಕ ಎಲ್ಲಿದ್ದಾನೆ? ಅವ ದೇವೇ ಬರಲಿಲ್ಲ. ದೇವೇಂದ್ರನ ಸಿಂಹಾಸನಕ್ಕೆ ಸುತ್ತಿಕೊಂಡಿದ್ದಾನೆ. ನಿಮ್ಮಲ್ಲೊಂದು ಮಾತು ಹೇಳಿ. ದುಷ್ಟಂ ದೂರವರ್ಜಯೇ. ಯಾವಾಗಲೂ ದುಷ್ಟ
ವರವನ್ನು ಕೊಟ್ಟಿದ್ದಾನೆ. ಹೌದು. ಸ್ವಾಮಿ, ವಾ. ದೇವೇಂದ್ರನ ಮೇಲೆ ಇವು ನನಗೆ ಭಕ್ತಿ ಮೂಡುತ್ತಾ ಇಲ್ಲ. ಸರಿ. ತಕ್ಷಕ ವಾಸವ ಸಹಿತ ಅಗ್ನಿಗೆ ಬೀಳುವ ಹಾಗೆ ಮಂತ್ರ ಹೇಳಿ. ತಕ್ಷಕ ಇಂದ್ರ ಆವಾಹಯಾಮಿ. ಕಂಡನು ಆಸ್ತಿಕನ ಜನಮೇ ಜಯ ಕಂಡನು ಕಂಡನು ಸ್ವರ್ಣ ಕಾಂತಿಯನು ಸುಪ್ರಚಂಡ ತಪದ ಮೂರುತಿಯನು ಮುನಿಗಳ ತಂಡ ವೇಳುತನ ನಿಪುಗನು ಒಡನೆಯ ಮಂಡಲಾಧಿಪನೆತ್ತು ಮೈದಿಯ ಮುನಿಪಾದ ಪುಂಡರಿಕಗೆ ಚಾಟಿಕೊಂಡು ಉದ್ಧರಿಪುಗುಂಡ ಕಂಡನು ಆಸ್ತಿಕನ ಜನಮೇ ಜಯ ಕಂಡನು ಕಂಡನು ಅಪ್ಪ, ಆಶ್ಚರ್ಯ, ಪರಮಾಶ್ಚರ್ಯ! ಯಾಗಮಂಟಪದಲ್ಲಿ ಕುಳಿತಿರುವಂತಹ ಋಷಿ ಮಂಡಲವೇ ಥಟ್ಟನ ಮೇಲೆ ಕೆದ್ದು ನಿಂತಿದೆ. ದೀಕ್ಷಿತನಾದಂತಹ ನಾನು ನನ್ನ ಅರಿವಿಗೆ ಬಾರದೆ ತಮ್ಮ ಸಮ್ಮುಖದಲ್ಲಿ ಎದ್ದು ನಿಂತೆ. ಓಹೋ, ಬಂಗಾರದ ಬಣ್ಣದಿಂದ ಒಪ್ಪುವಂತಹ ದಿವ್ಯ ಕಾಂತಿಯುಳ್ಳಂತಹ ಮುನಿಪೋತ್ತಮನ ಆಗಮನವಾಗಿದೆ. ಸ್ವಾಮಿನ್, ಯಾರು ನೀವು? ಯಾಕಿಲ್ಲಿಗೆ ಬಂದಿರಿ? ನಿಮ್ಮ ಬಯಕೆ ಆದರೂ ಏನು? ಜನಬೇಜೇನಾದಂತಹ ನನ್ನಲ್ಲಿ ಹೇಳಿ, ಖಂಡಿತವಾಗಿಯೂ ಅದನ್ನು ಪೂರೈಸ್ತೇನೆ. ಅಪ್ಪಣೆ ಕೊಡಿ ಸ್ವಾಮಿ, ಅಪ್ಪಣೆ. ವಸುಧಾದೆ ಪತಿ ಬಿಡು ಛಲವೀಗಲೊದಗಿದೆ ಸ್ವಸ್ತಿ ಮಂಡಲಗಿ ದುಷ್ಟಾಹಿಗಳ ನಾಶ ವಾದಿಗಲುಳಿದುದು ದುಷ್ಟಾಹಿಗಳ ನಾಶ ವಾದಿಗಲುಳಿದುದು ಶಿಷ್ಟ ಮರೋ ನಗರು ವಸುಧಾದೆ ಪ್ರತಿ ಬಿಡು ಛಲವೀಗಲೊದಗಿದೆ ಸ್ವಸ್ತಿ ಮಂಡಲಗಿ ಭಗವನ್, ಏನು ಮಾಡುವುದಕ್ಕೆ ಹೊರಟಿದ್ದೀನಿ? ಸರ್ಪಯಾಗ! ನನ್ನಯ್ಯನನ್ನು ಕೊಂದಂತಹ ತಕ್ಷಕ ಬದುಕಿ ಉಳಿಯಲೇಬಾರದು. ಅವರ ಸರ್ವ ನಾಶವೇ ನನ್ನ ಮೂಲ ಉದ್ದೇಶ. ಅಯ್ಯ ಸ್ವಾಮಿ, ಸಾಧ್ಯವಾದದ್ದೆಲ್ಲ ಸಾಧುವಾಗಬೇಕು ಅಂತ ಇಲ್ಲವಲ್ಲ. ನೀನು ಮಾಡುವುದು ನಿನಗೆ ಉಪಯುಕ್ತವಾಗಿರಬಹುದು, ಆದರೆ ಅದು ಲೋಕ ಮಾರಕವಾಗಿದೆ. ಸ್ವಾಮಿ, ಆ ತಕ್ಷಕ ಅಲ್ವಾ ಸರ್ಪ ಸಂಕುಲ ಲೋಕಮಾರಕವಾದ್ದು, ಬದುಕಿ ಉಳಿಯ ಕೂಡದು. ಹಾಗಾದ್ರೆ ನನ್ನದೊಂದು ಭಿನ್ನ. ಹೇಳಿ. ಹೇಗಿದ್ದರೂ ನೀನು ಬ್ರಾಹ್ಮಣರು ಬಂದರೆ ಯಾವ ರೀತಿಯ ದಾನವನ್ನಾದರೂ ಮಾಡುವಲ್ಲಿ ನೀ ಸಿದ್ಧ ಅಂತ ಹೇಳಿದ್ರು. ನನ್ನ ಸೇವಕರು ಏನು ಬೇಕು ಅಂತ ಕೇಳಿದಾಗ ನಿಮ್ಮಲ್ಲಿ ನಾನು ಏನು ಹೇಳುವುದಿಲ್ಲ, ನೀವು ಕೊಡುವುದನ್ನು ಪಡೆಯುವುದಿಲ್ಲ ಅಂತ ಅವರನ್ನು ದೂಡಿ ಈ ಕಡೆ ಬಂದಿರಂತೆ. ಹಾಗಿದ್ದರೆ ಏನೋ ಹಿರಿದಾದ ಆಸೆ ನಿಮ್ಮ ಮನದ ಆಳದಲ್ಲಿ ಹುದುಗಿದೆ ಅಂತ ನನಗೆ ಗೊತ್ತಾಯ್ತು. ಅದೇನು ಹೇಳಿ. ಧನ ಕನಕಗಳ ಆಸೆ ನನಗಿಲ್ಲ. ಹಾಗಂತ ನಾ ದಾನವಾಗಿ ಕೇಳುವುದಾದರೂ ಏನು? ಇದನ್ನು ದಾನ ರೂಪವಾಗಿ ನೀ ಕೊಡ್ತೀಯ ಅಂತಾದ್ರೆ ಮಾಡುವಂತಹ ಸರ್ಪಾದ್ವರವನ್ನು ಇಲ್ಲಿಗೆ ನಿಲ್ಲಿಸಿದೆ. ತಥಾಸ್ತು ಸ್ವಾಮಿ. ಸ್ವಾಮಿ, ಆದರೆ ನಿಮ್ಮಲ್ಲೊಂದು ಪ್ರಶ್ನೆ. ನನ್ನ ಅಯ್ಯನನ್ನು ಕೊಂದವ ಆ ತಕ್ಷಕನಲ್ವೇ? ಅಯ್ಯ, ಇದನ್ನು ಲೋಕದ ಸಜ್ಜನರು ಸಮ್ಮತಿಸ್ತಾರೆ. ಇದು ನ್ಯಾಯವೇ, ಧರ್ಮವೇ, ಸಮ್ಮತವೇ? ಹೇಳಿ. ಅಯ್ಯ, ಓ, ನಿನ್ನ ತಂದೆ ಅಕಾಲ ಮೃತ್ಯುವಿಗೆ ಒಳಗಾಗಿದ್ದಾನೆ ಅನ್ನುವ ಹಾಗೆ ನೀ ಭಾವಿಸಿರಬಹುದು. ಆದರೆ ಅದು ಹಾಗಲ್ಲ. ಮತ್ತೆ ಆ ಶೃಂಗಿಯ ಶಾಪ ಎನ್ನುವುದು ಒಂದು ನಿಮಿತ್ತ ಮಾತ್ರ. ಆದರೆ ನಿನ್ನ ಅಪ್ಪ ಏನಿದ್ದರೂ ಆಯಸ್ಸು ಪೂರ್ತಿಯಾಗಿಯೇ ಇಹಲೋಕವನ್ನು ತ್ಯಜಿಸಿದ್ದಾನೆ. ಹಾಗಾಗಿ ಹೇಳುವುದು. ಹಾಗಿದ್ರೆ ಅವನಿಗೆ ಅಪಮೃತ್ಯುವಲ್ಲ. ಅಲ್ಲ, ಏನಿದ್ದರೂ ಮೋಕ್ಷ ಪ್ರಾಪ್ತಿ ಆಗಿಯೇ ಆಗುತ್ತದೆ. ಆಗಿದೆ. ಈ ಯಾಗದಲ್ಲಿ ಕೂಡ ಯಾವ ದುಷ್ಟ ಸರ್ಪಗಳಿದ್ದಾವೋ ಅದೆಲ್ಲವೂ ಆಹುತಿಯಾಗಿ ಆಗಿದೆ. ಇನ್ನು ಉಳಿದಂತಹುದು ಯಾವುದು ಇದ್ದರೂ ಲೋಕಕ್ಕೆ ಪೂರಕವಾಗಿ ಲೋಕದ ಕಾರ್ಯಾಚರಣೆಯಲ್ಲಿ ಒಳಗಾಗುವಂತಹ
ಸರ್ಪಗಳೇ ಉಳಿದಿದೆ. ಆದ್ದರಿಂದ ಸರ್ಪಯಾಗವನ್ನು ಇಲ್ಲಿಗೆ ನಿಲ್ಲಿಸಿದರೆ ನಿನಗೆ ಯಾವ ಅಸೌಖ್ಯವೂ ಉಂಟಾಗುವುದಿಲ್ಲ. ನಿಮ್ಮ ಮಾತಿಗೆ ಪೂರ್ಣ ಮನ್ನಣೆಯನ್ನು ಕೊಡ್ತೇನೆ. ಧನ್ಯೋ ಆದಿ ಧನ್ಯೋ. ಬಳಿರ ಮೆಚ್ಚಿದೆ ಬಾಲ ಮುನಿತವ ಮಗಿಮೆಗಿ ಇಳೆಯೊಳಗೆಣಿಗಿಲ್ಲವೈ ಬಳಿರೇ ಮೆಚ್ಚಿದೆನು ಉಳಿಸಿದೆ ಎಲ್ಲಯ ಹರಣವೆಲ್ಲಯ ಉಳಿಸಿದೆ ಎಲ್ಲಯ ಹರಣವೆಲ್ಲಯ ಕುಲ ತಳೆದು ಕಾರುಣ್ಯವನು ಇನ್ನೇನೋ ಸ್ವಲ್ಪ ಹೊತ್ತಿನಲ್ಲಿ ಆ ಬೆಂಕಿಗೆ ಆಹುತಿಯಾಗಬೇಕಿದ್ದವ ನಾನು. ಆದರೆ ಅದನ್ನು ನೀನು ಉಳಿಸಿದವ, ನನ್ನ ಪ್ರಾಣವನ್ನು ಉಳಿಸಿದವ ನೀನು. ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ, ಯಾರಯ್ಯ ನೀನು? ಅಯ್ಯ, ನನ್ನ ಪರಿಚಯ ನಿನಗೆ ಆಗಲಿಲ್ಲವೇ? ನನ್ನ ನಾಮಧ್ಯೇಯ ಆಸ್ತಿಕ ಎನ್ನುವ ಹಾಗೆ. ಆಸ್ತಿಕ? ನನ್ನ ತಂದೆಯು ಜರತ್ಕಾರು, ತಾಯಿಯ ಹೆಸರು ಜರತ್ಕಾರ್. ಹೆಚ್ಚಂತ ಹೇಳಿದರೆ ನಿನ್ನ ತಂಗಿಯೇ. ನನ್ನ ತಂಗಿಯ ಮಗ ನೀನು, ನನ್ನ ಅಳಿಯ ನೀನು. ನೀವು ನನ್ನ ಮಾವ. ಅಳಿಯ? ಅಳಿಯ, ನನ್ನ ಜೀವವನ್ನು ಉಳಿಸಿದವ ನೀನು. ಹಾಗೆಂದ ಮಾತ್ರಕ್ಕೆ ನಿನ್ನನ್ನು ಹೀಗೆ ಬಿಡುವವ ನಾನಲ್ಲ. ನಿನಗೆ ಏನು ಬೇಕು ಕೇಳಿಕೋ, ನಾನು ಒದಗಿಸಿಕೊಡುತ್ತೇನೆ. ಅಯ್ಯ, ಸರ್ಪಗಳಿಂದ ಅನೇಕರು ಬಾಧೆಯನ್ನು ಅನುಭವಿಸುತ್ತಾರೆ. ಅದನ್ನು ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಯಬೇಕು ಎನ್ನುವ ಹಾಗೆ ನಾ ಸಂಕಲ್ಪಿಸಿ ಒಂದು ವರ ಅಂತ ಕೇಳ್ತೇನೆ. ಹೇಗೆ? ಆಸ್ತಿಕ ಎನ್ನುವ ನಾಮ ಜಪವನ್ನು ಯಾರು ಮಾಡುತ್ತಾರೋ ಅವರಿಗೆ ಯಾವ ಕಾಲಕ್ಕೂ ನಾಗದೋಷ ಬಾಧಿಸಕೂಡದು. ಅವರು ನಾಮ ಜಪ ಮಾಡುವ ಹೊತ್ತಿಗಾದರೂ ಸರ್ಪಗಳು ಬಂದು ಅವರ ಮೇಲೆ ಆಕ್ರಮಣ ಮಾಡಿತು ಎಂದಾದ್ರೆ ಆ ಸರ್ಪಗಳ ಹೆಡೆ ಎನ್ನುವುದು 1000 ಹೋಳಾಗಿ ಹೋಗಬೇಕು. ಇಷ್ಟೇ ನಾ ಕೇಳಿಕೊಳ್ಳಿ. ನಿನ್ನ ಇಚ್ಛೆಯಂತೆ ಆಗಲಿ. ಹಾಗಾದ್ರೆ ನಿತ್ಯದ ಕಾರ್ಯದಲ್ಲಿ ತೊಡಗಿಕೊಳ್ಳಿ. ಅರರೆ ಭೂಪನ ದೇಗವೆಲ್ಲವೂ ಭರಿತವಾದುದು ಕುಷ್ಟ ದೇಗವೆಲ್ಲವೂ ಭರಿತವಾದುದು ಕುಷ್ಟ ಕಲೆಗಿಲ್ ದುರಿತವಾಗಿತ ಸಯ್ಯ ವೇದನೆ ಕೃಪನಾಪಾದಿಸಿತೋ ಮುರಹರ ಪೊರೆ ಕೆಡಗಿತಯ್ಯೋ ಉರಗದೊಡಲಿನ ಬೇಗೆ ಎಲ್ಲರೂ ಉರುಹುದಿಹುದೈ ವೃಣದ ರೂಪದೊಳ್ಳಿಯೇನ ಕೈಯುವೇನೋ ನೋಡು ಸ್ವಾಮಿ, ನಿನ್ನ ಭಕ್ತನಾದಂತಹ ಜಯನಿಗೆ ಒದಗಿದಂತಹ ಈ ದುಸ್ಥಿತಿಯನ್ನು ದೇಹವೆಲ್ಲ ಕುಷ್ಠರೋಗ ಆವರಿಸಿದೆ. ಎದ್ದು ನಿಲ್ಲುವಂತಹ ಶಕ್ತಿ ನನ್ನ ಕೈ ಕಾಲುಗಳಿಗೆ ಇಲ್ಲದಾಗೆ ಹೋಯಿತು. ಏನಿದ್ದರೇನು ಫಲ? ರೋಗಿಷ್ಠನಾದಂತಹ ನನ್ನ ಬಳಿಗೆ ಬಂದು ಪ್ರೀತಿಯಿಂದ ಮಾತನಾಡಿಸುವವರು ಯಾರೂ ಇಲ್ಲ. ಹೆಂಡತಿ ಮಕ್ಕಳಿಗೆ ಬೇಡದವನಾಗಿದ್ದೇನೆ. ಮಿತ್ರರು ಬಂಧುವರ್ಗದವರು ಬಳಿಗೆ ಸುಳಿಯುತ್ತಾ ಇಲ್ಲ. ಅದೋ ವ್ರಣದಿಂದ ರಕ್ತ ಸೋರುತ್ತಾ ಇದೆ. ದುರ್ವಾಸನೆ ಬಾಧಿಸತೊಡಗಿ ಬೆಂಕಿಗೆ ಹಾವುಗಳೆಲ್ಲ ಬಿದ್ದು ವಿಲವಿಲನೆ ಸಾಯುತ್ತಿರುವುದನ್ನು ನಾನು ಕಂಡೆ. ಅದರ ಒಡಲಿಗಾದಂತಹ ನೋವು ಅದೋ ಇಂದು ವ್ರಣವಾಗಿ ನನ್ನನ್ನು ಬಾಧಿಸತೊಡಗಿದೆ. ಅಕಟ ಅಕಟ, ಮುಂದೇನು ಮಾಡಲಿ? ಈ ರೋಗದಿಂದ ಪಾರಾಗುವ ಬಗೆಯಾದರೂ ಎಂತೂ ಹೇಗೆ? ನಿನ್ನೆಯ ದಿನ ಮಲಗಿರಿ ಬಂದು ಕನಸಿಲಿ ಹರಿಯೂ ಸ್ವಾಮಿ ಹರಸಿದ ಕಲ್ದ ತೀರ್ಥಾಟ
ಸೌಖ್ಯವೋ ಹೊಂದುವುದು ಬ್ರಾಹ್ಮಿ ಕಾಲದಿ ಕಂಡ ಕನಸದು ಆಮಗೀಶನ ಹರುಷಗೊಳಿಸಿತು ಆಮಗೀಶನ ಭಜಿಸಿ ಪೊರಟ ಆಮ ಉಳಿದೋನು ಕನಸ ಕಂಡ ತೀರ್ಥಾಟ ನದಿ ಸುಖವೋ ಅಯ್ಯ ಸರ್ಪ ಹತ್ಯೆ ಎನ್ನುವುದು ಪಂಚಮಹಾಮಾತುಗಳಲ್ಲಿ ಒಂದು. ಮನುಷ್ಯರಾದವರು ಯಾವ ಕಾರಣಕ್ಕೆ ಆಗಲಿ ಹಾವುಗಳನ್ನು ಕೊಲ್ಲಕೂಡದು. ನಾನಾದರೂ ಸರ್ಪಾದ್ಧರವನ್ನು ಮಾಡಿ ಅನೇಕ ಹಾವುಗಳ ಸಾವಿಗೆ ಕಾರಣನಾದೆ. ಆ ಕಾರಣದಿಂದಲೇ ರೋಗಕ್ಕೊಳಗಾದೆ. ನಿನ್ನೆ ರಾತ್ರಿಯ ಹೊತ್ತು ಬೆಳಗ್ಗಿನ 4ನೇ ಜಾವವಿರಬೇಕು ಕನಸೊಂದನ್ನು ಕಂಡೆ. ನನ್ನ ಸ್ವಾಮಿಯಾದಂತಹ ಶ್ರೀಕೃಷ್ಣನನ್ನು ಕಣ್ಣುಗಳಿಂದ ಕಂಡೆ. ನನ್ನ ಕಷ್ಟವನ್ನು ಅವನಲ್ಲಿ ತಿಳಿಯ ಹೇಳಿದೆ. ಮಗನೇ ಜನಮೇಜಯ, ಮರುಗದಿರು. ಗಜಪುರವನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೊರಟು ಹೋಗು. ತೀರ್ಥ ಸ್ನಾನವನ್ನು ಮಾಡುತ್ತಾ ಕ್ಷೇತ್ರಾಧಿಪನ ದರ್ಶನವನ್ನು ಮಾಡುತ್ತಾ ಮಾಡುತ್ತಾ ಮುಂದೆ ಸಾಗಿದೆ ಅಂತಾದರೆ ಖಂಡಿತವಾಗಿಯೂ ರೋಗದಿಂದ ನೀನು ಗುಣಮುಖ ಹೊಂದುತ್ತಿ. ಹೀಗೆಂದು ಆ ದೇವದೇವ ಹೇಳಿದಂತಹ ಮಾತುಗಳು ನನ್ನ ಕಿವಿಗಳಲ್ಲಿ ಗುಯಿಗುಡ್ತಾ ಇದೆ. ಆದ ಕಾರಣವೇ ಅರಮನೆಯನ್ನು ಬಿಟ್ಟು ಈ ಕಡೆ ಬಂದವರಿದ್ದೇನೆ. ಮುಂದೆ ಸಾಕ್ತೇನೆ. ಮುಂದೆ ಬಂದೆ ಸಿಂಧು, ನರ್ಮದೆ, ಯಮುನೆ, ಕಾವೇರಿ, ಹಾಗೆಯೇ ಕನ್ಯಾಕುಮಾರಿಯವರೆಗೆ ಆತ ಕನ್ಯಾಕುವರಿಯಳು ಮುದವಾತು ಮೀಯುತ ಮುಂದ ಯೋಚಿಸಲಾತ ಬೋಧನ. ಸಮುದ್ರ ಸ್ನಾನವನ್ನು ಮಾಡಿ ಮೇಲೆದ್ದು ಬರುವಾಗ ದೇವದತ್ತಾತ್ರೇಯ ಮೈದೋರಿ ತಾತ ಮರುಗದಿರೋದು ಗುರುದತ್ತ ಪಾವನ ಧಾತ್ರಿ ಗುರು ಪವನಪುರ ಗುರು ಪವನಪುರದೊಳಗಿಗ ಸಾತಿ ಜಯ ಮಹಿಮಾಕರನ ಭಜಿಸಿದಡಿ ಶುಭಬಹುದು ಅಯ್ಯ. ಅನೇಕ ಪುಣ್ಯತೀರ್ಥಗಳಲ್ಲಿ ಮೆಂದೆ ಕ್ಷೇತ್ರದ ದೇವಿಯರ ದರ್ಶನವನ್ನು ಮಾಡಿದೆ. ಹಾಗೆಯೇ ಕನ್ಯಾಕುಮಾರಿಯವರೆಗೆ ಮಳಲ ತಡಿಯಲ್ಲಿ ನಡೆಯುತ್ತಾ ಸಾಗಿದೆ. ಸಮುದ್ರ ಸ್ನಾನವನ್ನು ಮಾಡಿ ಅದೋ ದಡ ಸೇರಿದ ಹೊತ್ತಿನಲ್ಲಿ ಗುರುದತ್ತಾತ್ರೇಯರ ದರ್ಶನದ ಭಾಗ್ಯ ನಿನ್ನ ಪಾಲಿಗೆ ಒದಗಿ ಬಂತು. ನನಗೊದಗಿದಂತಹ ಭವನೆಯನ್ನೆಲ್ಲ ಆ ಸ್ವಾಮಿಯಲ್ಲಿ ಹೇಳಿಕೊಂಡೆ. ಅವರೊಂದು ಮಾತು ಹೇಳಿದರು, ಜನಮೇಜಯ, ದುಃಖಿಸಬೇಡ. ಕಷ್ಟ ಸುಖಗಳು ಮನುಷ್ಯರ ಬದುಕಿನಲ್ಲಿ ಬಂದೇ ಬರ್ತದೆ. ಆ ಪತ್ತಿನಲ್ಲಿ ಧೈರ್ಯ ತಂದುಕೊಳ್ಬೇಕು. ಅದೇ ಹೆಚ್ಚಿನ ಸಹಾಯವನ್ನು ಮಾಡ್ತದೆ. ಹೀಗೆ ಈ ಮಳಲಿನಲ್ಲೇ ಮುಂದೆ ಮುಂದೆ ಹೋಗು. ಗುರು ಪವನಪುರ ಅಥವಾ ಗುರುವಾಯೂರು ಎನ್ನುವಂತಹ ಪುಣ್ಯಕ್ಷೇತ್ರ ನಿನ್ನ ಕಣ್ಣುಗಳಿಗೆ ಕಾಣಸಿಗ್ತದೆಯಪ್ಪ. ನಿಮ್ಮ ಹಿರಿಯರನ್ನು ಉದ್ಧಾರ ಮಾಡಿದಂತಹ ದೇವದೇವನಾದಂತಹ ಭಗವಾನ್ ಶ್ರೀಕೃಷ್ಣ ಅಲ್ಲಿ ನೆಲೆಯಾಗಿದ್ದಾನೆ. ಅವನನ್ನು ಭಕ್ತಿ ಭಾವದಿಂದ ನೀನು ಸ್ತೋತ್ರ ಮಾಡಿದೆ ಅಂತಾದರೆ ಅವನ ದಿವ್ಯ ದರ್ಶನ ಭಾಗ್ಯದಿಂದ ನಿನ್ನ ರೋಗ ಗುಣಮುಖವಾಗಬಹುದು ಹೀಗೆನ್ನುವಂತಹ ಧೈರ್ಯವನ್ನು ತಿಳಿ ಹೇಳಿದ್ದಾನೆ. ಹಾಗೆಯೇ ಮುಂದೆ ಮುಂದೆ ಸಾಗಿ ಬಂದವನಿದ್ದೇನೆ. ಇದಲ್ಲವೇ ದಿವ್ಯ ದೇಗುಲ, ಇದಲ್ಲವೇ ಪುಣ್ಯಕ್ಷೇತ್ರ. ಮುನಿಯ ವಚನದು ಅವನಿಪತಿ ಬಂದನು ಸುಶೋಭಿತ ಪವನಪುರಕ್ಕೆ
ಸುಮನಸ ಪೂಜಿತ ಹರಿಯ ಬಿಂಬಗೆ ಮಣಿದು ಬಳಿಕ ಅಂದು ಏಕೋ ಭಾವದೊಳು ನೃಪನಿಂದು ದೇಗುಲದೊಳಗಿ ಮುತಿಸಿದ ದೇಗುಲದೊಳಗೆ ಮುತಿಸಿದ ಮಂದರೋತ್ತರನೆಗೆ ಮಂದರೋತ್ತರನೇ ಕೃಪೆಯ ಹರಿಸಿಲ್ ದೊರೆಯಲು ಕೃಷ್ಣ ಮಾಧವರ ಮುಕುಂದ ಕೃಷ್ಣ ಹರಿಯೇ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ, ಇಂದ್ರಾದಿ ದೇವತೆಗಳಿಂದಲೂ ನೀನು ಪೂಜೆಯನ್ನು ಕೈಗೊಳ್ಳುವ ಓ ಮಂದರೋದ್ಧಾರ. ಕೃಷ್ಣಸ್ತು ಭಗವಾನ್ ಸ್ವಯಂ. ನಿನ್ನ ಭಕ್ತರು ಸತ್ಯವನ್ನು ತಿಳಿದವರು, ನಮ್ಮ ಹಿರಿಯರ ಉದ್ಧಾರವನ್ನು ನೀಡಿದವ ನೀನಲ್ವೇ? ಪಾಂಡವರ ಉದ್ಧಾರ ನಿನ್ನಿಂದಾಗಿದೆ ತಂದೆ. ಇದೋ ಅದೇ ವಂಶದಲ್ಲಿ ಹುಟ್ಟಿದವ ಈ ಜನಮೇಜಯ. ಮಾಡಬಾರದನ್ನು ಮಾಡಿದ್ರೆ ಬದುಕಿನಲ್ಲಿ ಆಗಬಾರದ್ದು ಆಗ್ತದೆ ಎನ್ನುವಂತಹ ಸತ್ಯ ಈಗ ನನ್ನ ಮನಸ್ಸಿಗೆ ವೇದ್ಯವಾಯಿತು ತಂದೆ. ಮನುಷ್ಯನಾದವ ಎಲ್ಲ ಸಂದರ್ಭದಲ್ಲಿಯೂ ಜೀವ ದಯೆಯನ್ನು ತೋರಬೇಕು. ಜೀವ ದಯೆಗಿಂತ ಹೆಚ್ಚಿನ ಧರ್ಮ ಇನ್ನೊಂದಿಲ್ಲ ಸ್ವಾಮಿ. ನನಗೀಗ ಗೊತ್ತಾಯಿತು, ಆದರೆ ಗೊತ್ತಾಗುವಾಗ ಹೊತ್ತಾಗಿ ಹೋಯಿತು. ಯಾರಿಗೂ ಯಾವುದೇ ಒಂದು ರೀತಿಯ ತೊಂದರೆಯನ್ನು ಕೊಡದೇ ಇರುವಂತಹ ಸರ್ಪ ಕುಲದ ನಾಶಕ್ಕೆ ಕಾರಣರಾದವ ಪಾಪಿ ಜನವೇ ಜಯ, ಜನವೇ ಜಯ. ಆದ ಕಾರಣವೇ ಇದೋ ಕುಷ್ಠರೋಗದಿಂದ ಬಳಲುತ್ತೇನೆ ತಂದೆ. ನಿನ್ನ ಸನ್ನಿಧಿಯಲ್ಲಿ ನಿಂತು ಕೈ ಜೋಡಿಸುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಕೈಗಳೆರಡು ಮುರುಟಿ ಹೋಗುವೆ. ನಾಲಿಗೆಯಿಂದ ಸ್ತೋತ್ರ ಮಾಡೋಣ ಅಂತಂದ್ರೆ ಭಗವಾನ್ ನನ್ನ ನೆನಪಿನ ಶಕ್ತಿ ಕುಂಠಿತವಾಗ್ತಾ ಇದೆ. ಬೆನ್ನು ಬಾಗುವುದಕ್ಕಾಗುವುದಿಲ್ಲ, ತಲೆ ತಗ್ಗಿಸುವುದಕ್ಕೆ ಶಕ್ತಿ ಇಲ್ಲ ದೇಹ. ಇದೋ ಇದೋ ಮುಗ್ಗರಿಸಿ ಬೀಳುವ ಸ್ಥಿತಿಯಲ್ಲಿದ್ದೇನೆ. ಆದರೂ ಭಕ್ತಿ ಭಾವದಿಂದ ನಿನ್ನನ್ನೇ ಸ್ತುತಿಸ್ತಾ ಇದ್ದೇನೆ. ಕೃಷ್ಣ, ವಾಸುದೇವ, ರಂಗ, ದೇವರು ನೀನೇ ಗತಿ. ಹರಿಯು ಮೈದೋರಿದನು ಸುಮನಸು ಜನಮೇ ಜಯ, ಜನಮೇ ಜಯ. ಎದ್ದೇಳಯ್ಯ, ಎದ್ದೇಳಯ್ಯ. ನಿನ್ನ ಭಕ್ತಿಗೆ ಮೆಚ್ಚಿ ಒಲಿದು ನಿಂತಿದ್ದೇನೆ. ದಿವ್ಯ ಕೃತಿಯ ಕಾಣುತ್ತ ಧರಣಿಪತಿ ಭಾಗಣ ಚಿಲ್ಲುತ್ತಲಿರದೆ ತಂದೆ ಮೈದೂರಿದೆಯ ಎನಗಾನದವನು ದಯ ಪಾಲಿಸಿದೆ ದಯ ತೋರಿದೆಯ ಎನಗಾನದವನು ದಯ ಪಾಲಿಸಿದೆಯ ಹಂದನವನೊಡೆ ಮನವು ನಿಲ್ಲುಳು ಬಂದು ಸೇರಿ ನಿನ್ನ ಅಮೃತೋಪಮವಾದಂತಹ ನುಡಿಗಳನ್ನು ಈ ಕಿವಿಗಳಿಂದ ಕೇಳಿದೆ. ಭಗವಾನ್, ನಿನ್ನ ದಿವ್ಯಮಂಗಳ ಮನೋಹರ ರೂಪವನ್ನು ಈ ಕಣ್ಣುಗಳಿಂದ ಕಂಡೆ. ಮೈದೋರಿದೆಯಾ ತಂದೆ?
ನನ್ನ ಮೇಲೆ ಕೃಪೆ ತೋರಿದೆಯಾ ಸ್ವಾಮಿ? ನನ್ನ ಮೊರೆಯ ಕರೆ ನಿನ್ನ ಕಿವಿಗಳಿಗೆ ಕೇಳಿಸಿದ್ದೆ ತಂದೆ. ನನ್ನ ಕಣ್ಣೀರು ನಿನ್ನ ಪಾದವನ್ನು ಮುಟ್ಟಿದೆ ಸ್ವಾಮಿ. ಸಾಕು, ಈ ಜನ್ಮ ಸಾಕು ಸ್ವಾಮಿ. ಇದೋ ಈ ದೇಹವೆಂಬ ಹಂದರವನ್ನು ಒಡೆದು ಬಿಡಿಸಿ ನಿನ್ನ ಸನ್ನಿಧಾನಕ್ಕೆ ನನ್ನನ್ನು ಕರೆಸಿಕೋ. ನಿನ್ನ ಸನ್ನಿಧಾನದಲ್ಲಿ ನನಗೊಂದು ಸ್ಥಾನವನ್ನು ಕಲ್ಪಿಸಿಕೊಡು. ಅದೇ ದೊಡ್ಡ ಭಾಗ್ಯ ಅಂತ ತಿಳಿಯುತ್ತೇನೆ. ಅನುಗ್ರಹ ಮಾಡು ತಂದೆ, ನನ್ನ ಮನೋರಥವನ್ನು ಈಡೇರಿಸು. ಮಗನೇ ಜನಮೇಜಯ, ನಿನ್ನ ಕಷ್ಟ ಏನೆನ್ನುವುದು ನಾನು ಅರಿತುಕೊಂಡೇ ಇಲ್ಲಿವರೆಗಾಗಿ ಬಂದಿದ್ದೇನೆ. ನಿನಗೆ ಬಂದಂತಹ ರೋಗ ಬಾಧೆ ಅದನ್ನು ನಾನು ನಿವಾರಿಸ್ತೇನೆ, ಕರದಿಂದ ನೇವರಿಸಿದ್ದೇನೆ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದು. ಕೃಷ್ಣ, ಅಮೃತ ಹಸ್ತದಿಂದ ನನ್ನ ಮೈ ದಡವಿದಾಕ್ಷಣ ಇದೋ ನನ್ನ ರೋಗವೆಲ್ಲ ಗುಣವಾಗಿದೆ. ದೇಹದಲ್ಲಿ ದಿವ್ಯ ಚೇತನ ಹರಿದಿದೆ, ಶಕ್ತಿ ತುಂಬಿದೆ. ಭಗವನ್, ಸಾಕು, ಈ ಭವದ ಸುಖ ಸಾಕು, ಅಧಿಕಾರ ಬೇಡ. ಮತ್ತೆ ಹಸ್ತಿನಾವತಿಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಪ್ರಜಾಜನರ ಜೊತೆ ಸುಖದಿಂದ ಬದುಕಬೇಕು ಎನ್ನುವಂತಹ ಆಸೆಯನ್ನು ಹೊತ್ತುಕೊಂಡವ ನಾನಲ್ಲ. ಭಗವನ್, ನನಗೆ ಮೋಕ್ಷವನ್ನು ಕರುಣಿಸುತ್ತಂತೆ, ಅದೇ ನನ್ನ ಕೊನೆಯ ಕೇಳಿಕೆ. ಮಗನೇ, ನಿಲ್ಲಿಲ್ದ ಕಲಿಯುಗದೆ ಬಲು ಕಾರ್ಯವಿದು, ತಿಳಿದುಕೊಳ್ಳಾರೋಗ್ಯ ಸುಖವ ಸೊಗದಿ ನಡಗಿಸು ಭಕ್ತಿ ಮಾರ್ಗದಲ್ಲಿ ಪರವ ಜಗಕ್ಕೆ ನೀ ನೋಡು ಶಾಂತಿಯನ್ನೇನು ತಗ. ದುಃಖಿಸಬೇಡ. ಈ ಕಲಿಯುಗದಲ್ಲಿ ನಿನ್ನಿಂದ ಆಗಬೇಕಾದಂತಹ ಕಾರ್ಯ ತುಂಬಾ ಉಂಟು. ಹಾಗಾಗಿ ಹಸ್ತಿನೆಯನ್ನು ಸೇರು, ರಾಜ್ಯಭಾರವನ್ನು ಮಾಡು. ನಿನಗೆ ಶುಭವಾಗಲಿ ಮಗನೇ, ಶುಭವಾಗಲಿ. ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಶ್ರೀಕೃಷ್ಣ ಕಾಣಿಸಿಕೊಂಡು ಭಕ್ತರ ಮನೋರಥವನ್ನು ಈಡೇರಿಸ್ತಾನೆ ಎನ್ನುವಂತಹ ಸತ್ಯದ ತತ್ವ ಈ ಲೋಕಕ್ಕೆ ವೇದ್ಯವಾಯಿತು. ಕೃಷ್ಣನ ವಿಗ್ರಹಕ್ಕೆ ತೈಲಾಭ್ಯಂಜನವನ್ನು ಮಾಡಿ ಆ ತೈಲವನ್ನೇ ಮನುಷ್ಯರಾದವರು ಮೈತುಂಬ ಲೇಪಿಸಿಕೊಂಡ್ರು ಅಂತಾದರೆ ಕುಷ್ಠರೋಗದಿಂದಲೂ ಹಾಗೆ ಚರ್ಮ ವ್ಯಾಧಿಯಿಂದಲೂ ಅವರು ಬಿಡುಗಡೆ ಹೊಂದುತ್ತಾರೆ. ಅದರ ಜೊತೆಯಲ್ಲಿ ದೇಗುಲದ ಮುಂದಿರುವಂತಹ ದಿವ್ಯ ಸರೋವರದಲ್ಲಿ ಮಿಂದು ಬಂದು ಭಗವಂತನಾದಂತಹ ನಿನ್ನನ್ನು ಭಕ್ತಿ ಭಾವದಿಂದ ಸೇವೆಯನ್ನು ಮಾಡಿದಿರುವಂತಾದರೆ ಅವರ ಎಲ್ಲ ಕಷ್ಟವೂ ದೂರವಾಗಿ ಅವರ ಇಷ್ಟ ಕೈಗೂಡ್ತದೆ ಎನ್ನುವಂತಹ ಸತ್ಯಕ್ಕೆ ಅವು ಲೋಕದ ಜನರಿಗೆ ತಿಳಿಯುವಂತಾಯಿತು. ಇಂತಹ ಪುಣ್ಯ ಕಥೆಯನ್ನು ಯಾರು ಕೇಳ್ತಾರೋ, ಕೇಳಿಸ್ತಾರೋ, ನೋಡ್ತಾರೋ, ಹಾಡಿಸ್ತಾರೋ ಅಂಥವರಿಗೆಲ್ಲ ನಮ್ಮ ಆರಾಧ್ಯ ದೇವನಾದಂತಹ ಶ್ರೀರಾಮ ಹಾಗೆಯೇ ಹನುಮಂತ ಸದಾ ಸರ್ವದಾ ಸನ್ಮಂಗಲವನ್ನುಂಟು ಮಾಡಲಿ ಅಂತ ಕಥೆಗೆ ಮಂಗಲ ಹಾಡೋಣ. ಮುರಳಿ ಗಾನ ವಿಗಾರಿ ಶೌರಿ ಲೀಲಾ ಮಾನುಷರೋಪ ಹರೇ. ಮುರಳಿ ಗಾನ ವಿಗಾರಿ ಶೌರಿ ಲೀಲಾ ಮಾನುಷರೋಪ ಹರೇ. ನಂದ ಕಿಶೋರ ನವನೀತ ಚೋರ ವೃಂದಾವನ ಗೋವಿಂದಾಯ. ಮುರಳಿ ಗಾನ ವಿಗಾರಿ ಶೌರಿ ಲೀಲಾ ಮಾನುಷರೋಪ ಹರೇ. ಮಂಗಳ